ವೇದಿಕೆಯಲ್ಲಿ ಅಭಿನಂದನಾ ಸಮಾರಂಭ ನಮ್ಮೆಲ್ಲರ ಸಮ್ಮುಖದಲ್ಲಿ ನಡೆಯಲಿರುವುದು. ಅದೇ ರೀತಿ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಾಡಲಿರುವವರು ಶ್ರೀಮತಿ ಕಮಲಾಕ್ಷಿ, ಜಿಲ್ಲಾ ಪಂಚಾಯತ್ ಮೆಂಬರ್, ಶ್ರೀ ಅಬ್ದುಲ್ ಹಮೀದ್, ವೆಲ್ಫೇರ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ಮಂಜೇಶ್ವರ ಬ್ಲಾಕ್ ಪಂಚಾಯತ್, ಶ್ರೀಮತಿ ಸುಪ್ರಿಯಾ ಶೆಣೈ, ಚೇರ್ಮನ್, ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ, ಮಂಜೇಶ್ವರ ಗ್ರಾಮ ಪಂಚಾಯತ್, ಶ್ರೀ ರಾಜಗೋಪಾಲ್ ಕೆ, ಉಪಜಿಲ್ಲಾ ವಿದ್ಯಾಧಿಕಾರಿ ಮಂಜೇಶ್ವರ, ಡಾಕ್ಟರ್ ಶಿವರಾಮ್ ಪಿ, ನಿವೃತ್ತ ಪ್ರಾಂಶುಪಾಲರು, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಕಾವೂರು ಮಂಗಳೂರು, ಶ್ರೀ ಜಾಯ್ ಜಿ, ಕ್ಷೇತ್ರ ನಿರೂಪಣಾಧಿಕಾರಿ ಮಂಜೇಶ್ವರ, ಶ್ರೀ ಲಾರೆನ್ಸ್ ಡಿಸೋಜಾ, ಮಾಲಕರು ರಿಂಗೋ ಟಿ ಶರ್ಟ್ ಅಂಡ್ ಬ್ಯಾಗ್ ಇಂಡಸ್ಟ್ರೀಸ್ ಬೆಂಗಳೂರು, ಶ್ರೀ ಖಲಂದರ್ ತಾಜುದ್ದೀನ್, ಪಿಟಿಎ ಅಧ್ಯಕ್ಷರು ಜಿಎಲ್ಪಿಎಸ್ ವಾಮಂಜೂರು, ಶ್ರೀಮತಿ ರಶ್ಮಿತಾ, ಎಂಪಿಟಿಎ ಅಧ್ಯಕ್ಷರು ಜಿಎಲ್ಪಿಎಸ್ ವಾಮಂಜೂರು, ಶ್ರೀ ಶಂಕರ್ ನಾರಾಯಣ ಭಟ್, ಪಿಇಸಿ ಕಾರ್ಯದರ್ಶಿ, ಶ್ರೀ ವಿನಾಯಕನ್ ಎಸ್, ನಿವೃತ್ತ ಮುಖ್ಯೋಪಾಧ್ಯಾಯರು, ಶ್ರೀ ಶೇಖ್ ಉಸ್ಮಾನ್, ಅಧ್ಯಕ್ಷರು ಶಾಲಾ ಅಭಿವೃದ್ಧಿ ಸಮಿತಿ, ಶ್ರೀ ರಾಘವನ್, ಅಧ್ಯಕ್ಷರು ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ಶ್ರೀ ಯೂನಸ್, ಅಧ್ಯಕ್ಷರು ಬ್ರದರ್ಸ್ ಕ್ಲಬ್ ಹೊಸಂಗಡಿ, ಶ್ರೀ ಶೇಷಪ್ಪ ಸಾಲ್ಯ. In LP General, the runner is GLPS Wamanju. The trophy is sponsored by Adda Polo. Thank you. GLPS Wamanju. അക്ഷരമെഴുതിക്കൊണ്ടറിവിന്റെ ലോകം തുറന്നവരേ, അക്ഷരത്തെറ്റുകളില്ലാതെ ജീവിതം അർത്ഥം നിറച്ചൊരു ഗുരുനാഥരെ ആദരപൂർവം കുമ്പിടുവാൻ
തന്നുള്ള ഗുരുവന്ദനം ഗുരുവന്ദനം ഇതു പ്രിയവന്ദനം ഹൃദയത്തിൽ ചാലിച്ചൊരാത്മാർപ്പണം ഗുരുവന്ദനം ഇതു പ്രിയവന്ദനം
Let us move to the second, the runners. In LP General, the runner is GLPS Vamanju. The trophy is sponsored by Adda Polo. Thank you. GLPS Vamanju. ഗുരുവന്ദനം ഇതു പ്രിയവന്ദനം ഹൃദയത്തിൽ ചാരിച്ചൊരാത്മാർപ്പണം ഗുരുവന്ദനം ഇതു പ്രിയവന്ദനം നാവിലെന്നാദ്യമായ അക്ഷരമെഴുതിക്കൊണ്ടറിവിന്റെ ലോകം തുറന്നവരേ അക്ഷരത്തെറ്റുകളില്ലാതെ ജീവിതം അർത്ഥം നിറച്ചൊരു ഗുരുനാഥരെ ആദരപൂർവം കുമ്പിടുവാൻ ഹൃദയം തുറന്നുള്ള ഗുരുവന്ദനം ഗുരുവന്ദനം ഇതു പ്രിയവന്ദനം ഹൃദയത്തിൽ ചാരിച്ചൊരാത്മാർപ്പണം ഗുരുവന്ദനം ഇതു പ്രിയവന്ദനം
ಶೈಕ್ಷಣಿಕ ಸೇವೆಯ ಹೊಸ್ತಿಲಲ್ಲಿದೆ. ನಮ್ಮ ಊರ ಶಾಲೆ ನಮ್ಮ ಹೆಮ್ಮೆ. ಅಕ್ಷರ ಲೋಕಕ್ಕೆ ನಮ್ಮನ್ನು ಕರೆದೊಯ್ದು ಜ್ಞಾನದ ದೀವಿಗೆಯನ್ನು ಬೆಳಗಿಸಿ ಭವಿಷ್ಯದ ಉತ್ತಮ ಪ್ರಜೆಗಳ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿರುವ ಈ ಪುಟ್ಟ ಶಾಲೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ, ವೇದಿಕೆಯತ್ತ ಎಲ್ಲ ಅತಿಥಿ ಗಣ್ಯರನ್ನು, ಶಾಲಾ ಮುಖ್ಯೋಪಾಧ್ಯಾಯಿನಿ, ಅಧ್ಯಾಪಕ ವೃಂದ ಹಾಗೂ ಪಿಟಿಎ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸುವವರು ಶ್ರೀಮತಿ ಜೀನ್ ಲವಿನಾ ಮೊಂತೇರೋ, ಅಧ್ಯಕ್ಷರು, ಮಂಜೇಶ್ವರ ಗ್ರಾಮ ಪಂಚಾಯತ್. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ನಮ್ಮ ವಾರ್ಡ್ ಸದಸ್ಯರಾದಂತಹ ಶ್ರೀಯುತ ಆದರ್ಶ್ BM ಇವರು. ಇದೀಗ ವೇದಿಕೆಯತ್ತ ಎಲ್ಲ ಅತಿಥಿ ಗಣ್ಯರನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ, ಶಿಕ್ಷಕ ವೃಂದ, ಪಿಟಿಎ ಅಧ್ಯಕ್ಷರು ಹಾಗೂ ಪಿಟಿಎ ಪದಾಧಿಕಾರಿಗಳು ವೇದಿಕೆಯತ್ತ ಬರಮಾಡಿಕೊಳ್ಳಬೇಕು ಅಂತ ಆತ್ಮೀಯವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಸುಧೈವ ಕುಟುಂಬಕಂ ಎಂಬ ಮಾತಿನಂತೆ GLPS ವಾಮಂಜೂರು ಶಾಲೆಯು ಒಂದು ಕುಟುಂಬದಂತೆ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ. ಶತಮಾನದ ಹೊಸ್ತಿಲಲ್ಲಿರುವ ಈ ಶಾಲೆಯು ಉತ್ತಮ ಅಧ್ಯಾಪಕ ವೃಂದ, ಶಾಲಾ ರಕ್ಷಕ ಶಿಕ್ಷಕ ಸಮಿತಿ, ಮಕ್ಕಳು ಶಾಲಾ ಅಭಿವೃದ್ಧಿ ಸಮಿತಿ, ಊರ ವಿದ್ಯಾಭಿಮಾನಿ ಬಂಧುಗಳು ಉತ್ತಮ ಕಾರ್ಯನಿರ್ವಹಣೆಯಿಂದ ಸಾಗುತ್ತಾ ಬಂದಿರುತ್ತದೆ. 2024-25ನೇ ಶೈಕ್ಷಣಿಕ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಈ ಸುಂದರ ಸಂಜೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೆ, ಶಾಲಾ ರಕ್ಷಕ ಬಂಧುಗಳಿಗೆ, ಶಾಲಾ ಅಭಿವೃದ್ಧಿ ಸಮಿತಿಯ ಬಂಧುಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ವಿದ್ಯಾಭಿಮಾನಿ ಬಂಧುಗಳಿಗೆ, ಪ್ರೀತಿಯ ಪುಟಾಣಿ ಮಕ್ಕಳಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇದೀಗ ಸಭಾ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಅನುಮತಿಯೊಂದಿಗೆ ಆರಂಭಿಸುತ್ತಾ ಇದ್ದೇವೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ. ಕಾಯುವ ದೇವರಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ. ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಪ್ರಾರ್ಥನೆ ಶಾಲಾ ವಿದ್ಯಾರ್ಥಿನಿಯರಿಂದ.
ಧನ್ಯವಾದಗಳು. ಹಚ್ಚುತ್ತಲಿರುವ ಪ್ರತಿಭೆಯ ಹಣತೆ, ನಮ್ಮ ಮನಸ್ಸುಗಳ ಅನನ್ಯತೆ, ಅತಿಥಿ ಸಂಸ್ಕಾರ ನಮ್ಮ ಆತ್ಮವಂತೆ, ಅತಿಥಿ ದೇವೋಭವ ಎಂಬ ನುಡಿಯಂತೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸಿಲ್ವಿಯಾ ಟೀಚರ್ ಇವರು. ಸರ್ವಶಕ್ತ ದೇವರನ್ನು ಸ್ಮರಿಸುತ್ತಾ GLPS ವಾಮಂಜೂರು ಶಾಲಾ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿರುವ ತಮಗೆಲ್ಲರಿಗೂ ಶಿರಬಾಗಿ ವಂದಿಸುತ್ತಾ ಕಾರ್ಯಕ್ರಮದ ಉದ್ಘಾಟಕರೇ, ಸಭಾಧ್ಯಕ್ಷರೇ, ಅತಿಥಿಗಳೇ, ಗಣ್ಯ ವ್ಯಕ್ತಿಗಳೇ, ಸಭಾಸದರೇ, ಎಲ್ಲರಿಗೂ ಮನದಾಳದ ಕೃತಜ್ಞತಾ ನಮನಗಳನ್ನು ಸಲ್ಲಿಸುತ್ತೇನೆ. ಸ್ವಾಗತ ಭಾಷಣವನ್ನು ಪ್ರಾರಂಭಿಸುವ ಮೊದಲು ಗತಕಾಲದ ನೆನಪುಗಳನ್ನು ಮರುಕಳಿಸಿ ಜೀವ ತುಂಬಲು ಹಾತೊರೆಯುತ್ತಿದ್ದೇನೆ. 1927ರಲ್ಲಿ ಪ್ರಾರಂಭಗೊಂಡ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಾಮಂಜೂರು ತನ್ನ 97 ವರ್ಷಗಳನ್ನು ಪೂರೈಸಿ 98ನೇ ವರ್ಷಕ್ಕೆ ಪಾದಾರ್ಪಣೆ ಪಡೆದಿದೆ. ಇನ್ನು 2 ವರ್ಷಗಳಲ್ಲಿ ಶತಮಾನದ ಸಂಭ್ರಮಾಚರಣೆಯ ನಿರೀಕ್ಷೆಯಲ್ಲಿದ್ದೇವೆ. ಈ ವಿದ್ಯಾ ದೇಗುಲದಲ್ಲಿ ಈ ಊರ ಪರಿಸರದ ಅದೆಷ್ಟೋ ಕಂದಮ್ಮಗಳು ವಿದ್ಯಾರ್ಜನೆಗೈದು ದೇಶ ವಿದೇಶಗಳಲ್ಲಿ ರಾರಾಜಿಸುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಸರಕಾರಿ ಶಾಲೆಯೆಂದು ಮೂದಲಿಸುವ ಜನರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಾಧನೆಯೇ ಉತ್ತರ ನೀಡುತ್ತಿದೆ. ಪ್ರಸ್ತುತ ಈ ಅಧ್ಯಯನ ವರ್ಷದಲ್ಲಿ 102 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 9 ಅಧ್ಯಾಪಕಿಯರು, ಓರ್ವ PTCM ಹಾಗೂ ಒಬ್ಬರು ಅಡುಗೆ ಸಿಬ್ಬಂದಿ ಇರುವ ಸುಂದರ ಕುಟುಂಬ GLPS ವಾಮಂಜೂರು. ಬಲಿಷ್ಠ PTA ಹಾಗೂ ಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿಯಿಂದಾಗಿ ಶಾಲೆಯು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. 2023 ಫೆಬ್ರವರಿ 9ರಂದು ನಡೆದ ಶಾಲಾ ವಾರ್ಷಿಕೋತ್ಸವದ ಬಳಿಕ 2025 ಫೆಬ್ರವರಿ 7 ಎಂದರೆ ಇಂದಿನವರೆಗೆ ನಮ್ಮ ಶಾಲೆಯಲ್ಲಿ ಆದ ಪ್ರಗತಿಪರ ಯೋಜನೆಗಳು ಶಾಲೆಯ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಈ ಅವಧಿಯಲ್ಲಿ ಶ್ರೀ ನವೀನ್ ರಂಜಿತ್ ಡಿಸೋಜಾ ಪೆರ್ಮುದೆ ಕುವೈಟ್ ಉದ್ಯಮಿ, ಇವರು ಸೌಂಡ್ ಸಿಸ್ಟಮ್ ಕೊಡುಗೆ. ಪ್ರೊಫೆಸರ್ ಶಿವರಾಮ್ P ಇವರ ಲೆಕ್ಚರ್ ಸ್ಟ್ಯಾಂಡ್ ಹಾಗೂ ಇಂದಿನ ಈ ಕಾರ್ಯಕ್ರಮದ ಓಪನ್ ಸ್ಟೇಜಿನ ನವೀಕರಣದ ಕೊಡುಗೆ. ಶ್ರೀ ಅಬ್ದುಲ್ ಹಮೀದ್ ವೆಲ್ಫೇರ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಪರ್ಸನ್ ಮಂಜೇಶ್ವರ್ ಬ್ಲಾಕ್ ಪಂಚಾಯತ್ ಇವರ ಧ್ವಜಸ್ತಂಭದ ಕೊಡುಗೆ. ಶ್ರೀ ಲಾರೆನ್ಸ್ ಡಿಸೋಜಾ ಇವರು ಶಾಲೆಯ 100 ಮಕ್ಕಳಿಗೆ ಕ್ರೀಡಾ ಸಮವಸ್ತ್ರ. PTA ಪ್ರೆಸಿಡೆಂಟ್ ಶ್ರೀ ತಾಜುದ್ದೀನ್ ರವರ ನೇತೃತ್ವದಲ್ಲಿ ಊರ ಪರ ಊರ ದಾನಿಗಳ ಸಹಾಯದಿಂದ ಶಾಲೆಗೊಂದು ಆಟದ ಪಾರ್ಕ್ ಹಾಗೂ ನಾಮ ಫಲಕ. ಹೀಗೆ ನಮ್ಮ ಶಾಲಾ ಸಮಗ್ರ ಅಭಿವೃದ್ಧಿಗೆ ಕೈ ಜೋಡಿಸಿದ ತಮ್ಮೆಲ್ಲರನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳ ಪರವಾಗಿ ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲಾ ಸಮಗ್ರ ಅಭಿವೃದ್ಧಿಯ ರೂವಾರಿಯೇ ಮಂಜೇಶ್ವರ ಗ್ರಾಮ ಪಂಚಾಯತ್. 2022 ರಿಂದ ಪ್ರಸ್ತುತ ದಿನದವರೆಗೆ ಲಭಿಸಿದ ಕೊಡುಗೆಗಳು ಹೀಗಿವೆ: ಮೇಜರ್ ರಿಪೇರ್, ಲ್ಯಾಪ್ಟಾಪ್ 2, ಅಡುಗೆ ಪರಿಕರಗಳು, ಆಫೀಸ್ ಮುಂಭಾಗಕ್ಕೆ ಇಂಟರ್ಲಾಕ್, 6 ಸ್ಟೀಲ್ ಕಪಾಟುಗಳು, 6 ಬೆಂಚು ಡೆಸ್ಕ್, ರಿವಾಲ್ವಿಂಗ್ ಚೇರ್, ಆಫೀಸ್ ಚೇರ್ಸ್, 50 ಪ್ಲಾಸ್ಟಿಕ್ ಚೇರ್ಸ್, ಆಫೀಸ್ ಟೇಬಲ್ ಹಾಗೂ ಚೇರ್ಸ್, ಶಾಲಾ ನಾಮಫಲಕ ಹಾಗೂ 3 ತರಗತಿ ಮೇಜು ಹಾಗೂ 3 ಕುರ್ಚಿಗಳು ನಿನ್ನೆ ತಾನೇ ನಮಗೆ ಲಭಿಸಿದೆ. ಹೀಗೆ ಪ್ರತಿ ವರ್ಷ ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ಅನುದಾನವನ್ನು ಇರಿಸಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುತ್ತಿರುವ ನಮ್ಮ ನೆಚ್ಚಿನ ಪಂಚಾಯತ್ ಪ್ರೆಸಿಡೆಂಟ್ ಶ್ರೀಮತಿ ಜಿನ್ ಲವಿನಾ ಮೊಂತೇರೋ ಹಾಗೂ ನಮ್ಮ ಸಮಸ್ಯೆಗಳನ್ನು ಪಂಚಾಯತ್ ಬೋರ್ಡ್ ಮೀಟಿಂಗ್ ಅಲ್ಲಿ ಇರಿಸಿ ಈ ರೀತಿಯ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಿಕೊಡುವ ಮಂಜೇಶ್ವರ ಗ್ರಾಮ ಪಂಚಾಯತ್ 12ನೇ ವಾರ್ಡ್ ಸದಸ್ಯರಾದ ಶ್ರೀಯುತ ಆದರ್ಶ್ BM ರವರು, ನಮ್ಮ PC ಸೆಕ್ರೆಟರಿ ಶ್ರೀ ಶಂಕರ್ ನಾರಾಯಣ ಭಟ್ HM GLPS ಉದ್ಯಾವರ ಇವರನ್ನೆಲ್ಲ ಈ ಸುಸಂದರ್ಭದಲ್ಲಿ ಧನ್ಯತಾಭಾವದಿ ಸ್ಮರಿಸಿ
ಮುಂದೆ ನಮ್ಮ ಶಾಲೆಗೆ ಸಂಪೂರ್ಣ ಆವರಣಗೋಡೆ, ಭೋಜನ ಶಾಲೆ, ಶಾಲಾ ಸೌಂದರೀಕರಣಕ್ಕೆ ಪೇಂಟಿಂಗ್ ಮತ್ತು ಸಭಾಂಗಣವನ್ನು ದಯಪಾಲಿಸಿ 100 ವರ್ಷದ ಹೊಸ್ತಿಲಲ್ಲಿರುವ ಶಾಲಾ ಕನಸನ್ನು ನನಸಾಗಲು ಸಾಧ್ಯವಾಗಲಿ ಎಂದು ಪಂಚಾಯತ್ ಅಧ್ಯಕ್ಷರಲ್ಲಿ ಭಿನ್ನವಿಸಿಕೊಳ್ಳುತ್ತೇನೆ. ಶಾಲಾ ಹಿರಿಮೆಗೊಂದು ಸಿಕ್ಕಿದೆ ಗರಿಮೆ. ಅದುವೇ ಕಳೆದ ಶೈಕ್ಷಣಿಕ ವರ್ಷದಲ್ಲಿ 2 LSS ವಿಜೇತರಾದ ನಮ್ಮ ಶಾಲಾ ಮಿನುಗು ನಕ್ಷತ್ರಗಳು. ಅವರೇ ಮೊಹಮ್ಮದ್ ಕಬೀರ್ ರಿಪಾಯ್ ಹಾಗೂ ಮರಿಯಮ್ಮದ್ ಐಫಾ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಅರೇಬಿಕ್ ಕಲೋತ್ಸವದಲ್ಲಿ ದ್ವಿತೀಯ ಸ್ಥಾನವನ್ನು, ಈ ಶೈಕ್ಷಣಿಕ ವರ್ಷದ ಕಲೋತ್ಸವದಲ್ಲಿ ಜನರಲ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಗೆದ್ದು ಶಾಲಾ ಹಿರಿಮೆಯನ್ನು ಮಂಜೇಶ್ವರ ಉಪಜಿಲ್ಲೆಯಲ್ಲಿ ಪಸರಿಸಲು ಸಾಧ್ಯವಾದುದು ನಮ್ಮ ಮಕ್ಕಳ ಸಾಂಸ್ಕೃತಿಕ ಸಾಧನೆಗೆ ಮೈಲುಗಲ್ಲಾಗಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ವಿವಿಧ ಕ್ಲಬ್ಗಳು, ಊರಿನ ಮಹಾನ್ ವ್ಯಕ್ತಿಗಳನ್ನು ಸೇರಿಸಿ ಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿಯನ್ನು ಸ್ಥಾಪಿಸಲು ನಮಗೆ ಸಾಧ್ಯವಾದುದು ದೇವರ ಅನುಗ್ರಹವೆಂದೇ ಹೇಳಬಹುದು. ಶ್ರೀ ಶೇಖ್ ಉಸ್ಮಾನ್ ರವರು ಅಧ್ಯಕ್ಷರಾಗಿಯೂ, ಶ್ರೀ ಶೇಖ್ ಮೊಯ್ದೀನ್ ಸಾಹಿಬ್ರವರು ಕಾರ್ಯದರ್ಶಿಯಾಗಿಯೂ, ಶ್ರೀ ರಾಘವನ್ ಸರ್ ಖಜಾಂಜಿಯಾಗಿಯೂ ಆಯ್ಕೆಗೊಂಡು ಬಲಿಷ್ಠವಾದ ಸದಸ್ಯರೊಂದಿಗೆ 8 ಯೋಜನೆಗಳನ್ನು ಶಾಲಾ ಅಭಿವೃದ್ಧಿಗಾಗಿ ಇದೀಗಲೇ ನಾವು ಕೈಗೆತ್ತಿಕೊಂಡಿದ್ದೇವೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ತರಗತಿಗಳೆಲ್ಲವೂ ಹೈಟೆಕ್ ಆಗಲಿರುವುದು ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡುವ ಮಹತ್ತರ ಯೋಜನೆಯನ್ನು ರೂಪೀಕರಿಸಿದ್ದು, ಅದಕ್ಕೆಲ್ಲ ಪೂರಕವಾಗಿ UKG ತರಗತಿಯನ್ನು ಪ್ರಾರಂಭಿಸಲು ನಿರ್ಧರಿಸಿದ್ದೇವೆ. ಶಾಲಾ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಇದನ್ನು ಘೋಷಿಸಲು ಹೆಮ್ಮೆ ಪಡುತ್ತಿದ್ದೇನೆ. ಇದೀಗ ನನ್ನ ಕರ್ತವ್ಯದೆಡೆಗೆ ನಾನು ಸಾಗುತ್ತಿದ್ದೇನೆ. ಇಂದಿನ ನಮ್ಮ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಿದ್ದ ಸನ್ಮಾನ್ಯ ಮಂಜೇಶ್ವರ ವಿಧಾನಸಭಾ ಸದಸ್ಯರಾದ ಶ್ರೀಯುತ AKM ಅಶ್ರಫ್ ರವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ಮರಿಸುತ್ತಾ ನಮ್ಮಿ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವವರು ಮಂಜೇಶ್ವರ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆಯಾಗಿರುವ ಶ್ರೀಮತಿ ಜೀನ್ ಲವಿನಾ ಮೊಂತೇರರವರು. ಇವರ ದಕ್ಷ ಆಡಳಿತ, ಸಮಯ ನಿಷ್ಠೆ, ಕರ್ತವ್ಯ ಪಾಲನೆ ಜನಮನಗಳಲ್ಲಿ ಅಚ್ಚಳಿಯದೆ ಉಳಿದಿದೆ. ಮೇಡಮ್, ತಮ್ಮನ್ನು ಶಾಲಾ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಶಾಲಾ ಸಮಿತಿಯ ಪರವಾಗಿ, ಇಲ್ಲಿ ನೆರೆದವರೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಶಾಲಾ ವಾರ್ಷಿಕೋತ್ಸವದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯತ್ 12ನೇ ವಾರ್ಡ್ ಸದಸ್ಯರಾದ ಶ್ರೀಯುತ ಆದರ್ಶ್ BM ರವರು. ಶಾಲಾ ಶ್ರೇಯೋಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸಿ ಕೈಲಾದ ಉದಾರತೆಯನ್ನು ನೀಡಿ ಸದಾ ನಮಗೆ ಮಾರ್ಗದರ್ಶಕರಾದ ತಮಗೆ ಈ ಕಾರ್ಯಕ್ರಮಕ್ಕೆ ಶಾಲಾ ಸಮಿತಿ ಹಾಗೂ ಇಲ್ಲಿ ನೆರೆದ ಎಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಕಮಲಾಕ್ಷಿ ಮೇಡಮ್ ರವರು. ಈ ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ನೀಡಲಿರುವ ತಮಗೆ ಶಾಲಾ ಸಮಿತಿಯ ಪರವಾಗಿ ಒಲುಮೆಯ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಾಡಲಿರುವವರು ಶ್ರೀ ಅಬ್ದುಲ್ ಹಮೀದ್, ವೆಲ್ಫೇರ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಪರ್ಸನ್ ಮಂಜೇಶ್ವರ ಬ್ಲಾಕ್ ಪಂಚಾಯತ್. ಶಾಲೆಯ ಮೇಲೆ ಅತೀವ ಮಮತೆ, ಅಭಿಮಾನ, ಗೌರವವಿರುವ ತಮ್ಮ ಉಪಸ್ಥಿತಿಯು ಹೆಚ್ಚಿನ ಮೆರುಗನ್ನು ನೀಡಿದೆ. ತಮ್ಮನ್ನು ಶಾಲಾ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಡಾಕ್ಟರ್ ಶಿವರಾಮ್ P, ನಿವೃತ್ತ ಪ್ರಾಂಶುಪಾಲರು, ಸರಕಾರಿ ಪ್ರಥಮ ದರ್ಜೆ ಕಾಲೇಜ್, ಕಾವೂರು, ಮಂಗಳೂರು. ಸರ್, ಮಂಗಳೂರಿನ ತಾವು ಕಾಸರಗೋಡಿನ ನಮ್ಮ ಸರಕಾರಿ ಶಾಲೆಯ ಮಕ್ಕಳ ಪುರೋಗತಿಗಾಗಿ ತಮ್ಮ ಕೈಲಾದ ಸಹಾಯವನ್ನು ನೀಡಿ ಶಾಲಾ ಮಕ್ಕಳ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ತಮ್ಮನ್ನು ಶಾಲಾ ಸಮಿತಿಯ ಪರವಾಗಿ
ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೋರ್ವ ಉದಾರ ದಾನಿ ಶ್ರೀ ಲಾರೆನ್ಸ್ ಡಿಸೋಜಾ, ಮಾಲಕರು ರಿಂಗೋ ಟಿ ಶರ್ಟ್ ಬ್ಯಾಗ್ ಇಂಡಸ್ಟ್ರೀಸ್, ಬೆಂಗಳೂರು. ನಮ್ಮ ಶಾಲಾ 100 ಮಕ್ಕಳ ಮನಸ್ಸನ್ನು ಗೆದ್ದ ತಾವು ಈ ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ನೀಡುವಿರಿ. ತಮಗೆ ಶಾಲಾ ಸಮಿತಿಯ ಪರವಾಗಿ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಯು ಕೈಗೊಳ್ಳಲಿರುವಂತಹ ನೂತನ ಯೋಜನೆಗಳ ಸವಿಸ್ತಾರ ಮಾಹಿತಿಯನ್ನು ನಮ್ಮ ಮುಂದಿಡಲು ನಮ್ಮೊಂದಿಗಿದ್ದಾರೆ ಶ್ರೀ ಬದ್ರುಲ್ ಮುನೀರ್ ರವರು, ಡೈರೆಕ್ಟರ್ ನೆಕ್ಸಸ್ ರೋಬೋಮೆಟಿಕ್ಸ್ ಕ್ಯಾರಿಯರ್ ಕೋಚ್ ಅಂಡ್ ಎಐ ಟ್ರೈನರ್. ಇವರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ನಮ್ಮ ಪೇರೆಂಟ್ಸ್ಗಳಿಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಲಿದ್ದಾರೆ. ಅವರಿಗೆ ಶಾಲಾ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇಪ್ಪತ್ತೆಂಟು ವರ್ಷಗಳ ಸೇವೆಯನ್ನು ನಮ್ಮ ಶಾಲೆಯಲ್ಲಿ ಗೈದು GLPS ಮುಸೋಡಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಮುಂಬಡ್ತಿ ಪಡೆದು ಇದೀಗ ನಿವೃತ್ತರಾದ ಶ್ರೀ ವಿನಾಯಕನ್ ಸರ್ ನಮ್ಮ ಸಂತೋಷದಲ್ಲಿ ಪಾಲ್ಗೊಂಡಿದ್ದಾರೆ. ತಮಗೂ ಪ್ರೀತಿಯ ಸ್ವಾಗತ. ಮಂಜೇಶ್ವರ PEC ಸೆಕ್ರೆಟರಿ ಆಗಿರುವಂತಹ ಶ್ರೀ ಶಂಕರ್ ನಾರಾಯಣ್ ಭಟ್ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಶುಭ ಸಂದೇಶ ನೀಡಲಿದ್ದಾರೆ. ತಮಗೂ ಆದರದ ಸವಿನಯ ಸ್ವಾಗತ. ಶಾಲಾ ಡೆವಲಪ್ಮೆಂಟ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಶೇಖ್ ಉಸ್ಮಾನ್ ರವರು ಯಾವುದೇ ಪ್ರಚಾರವನ್ನು ಬಯಸದೆ ತೆರೆಮರೆಯಲ್ಲಿ ಕೆಲಸ ಮಾಡುವ ಇವರ ಉದಾತ್ತ ಗುಣವು ನಮಗೆಲ್ಲ ಪ್ರೇರಣೆಯಾಗಿದೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಬ್ರದರ್ಸ್ ಕ್ಲಬ್ ಹೊಸಂಗಡಿ. ಈ ಕ್ಲಬ್ ನಮ್ಮ ಶಾಲೆಯ ಪ್ರತಿಯೊಂದು ಯೋಜನೆಗೂ ತಮ್ಮ ಕೈಲಾದ ಸೇವೆಯನ್ನು, ಉದಾರ ದೇಣಿಗೆಯನ್ನು ನೀಡುತ್ತಿದೆ. ಇಂದು ಈ ಕಾರ್ಯಕ್ರಮಕ್ಕೆ ನೆರೆದ ಎಲ್ಲರಿಗೂ ತಂಪು ಪಾನೀಯದ ವ್ಯವಸ್ಥೆಯನ್ನು ಹಾಗೂ ಮಕ್ಕಳಿಗೆ ಗ್ರೇಟ್ ಅಚೀವ್ಮೆಂಟ್ ಟ್ರಾಫೀಸ್ಗಳನ್ನು ನೀಡಿ ನಮಗೆ ಸಹಾಯ ಮಾಡಿದ್ದಾರೆ. ಇವರ ಉಪಸ್ಥಿತಿಯು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನು ನೀಡುತ್ತದೆ. ಬ್ರದರ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಶಾಲಾ ಅಭಿವೃದ್ಧಿ ಸಮಿತಿಯ ಖಜಾಂಚಿಯೂ ಆಗಿರುವ ಶ್ರೀ ರಾಘವನ್ ಸರ್, ರಿಟೈರ್ಡ್ SBI ಮ್ಯಾನೇಜರ್. 70ರ ಇಳಿ ವಯಸ್ಸಲ್ಲೂ 20ರ ತರುಣನಂತೆ ಹುಮ್ಮಸ್ಸಿನಿಂದ ಶಾಲೆಯ ಪ್ರತಿಯೊಂದು ಕೆಲಸದಲ್ಲೂ ತಮ್ಮ ನೇತೃತ್ವವನ್ನು ನೀಡುತ್ತಾರೆ. ಸರ್, ತಮಗೂ ಪ್ರೀತಿಯ ಸ್ವಾಗತ. ನಮ್ಮ ಶಾಲೆಯ ಸಮೀಪದಲ್ಲಿರುವ ಶಾಸ್ತಾ ಕ್ಲಬ್ ಹೊಸಂಗಡಿ, ಇದರ ಸಂಘದ ಎಲ್ಲ ಅಧ್ಯಕ್ಷರಾದ ಶ್ರೀ ಶೇಷಪ್ಪ ಸಾಲ್ಯಾನ್ ಹಾಗೂ ಎಲ್ಲ ಸದಸ್ಯರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. LSS ವಿಜೇತರಾದ ಅಬ್ದುಲ್ ಕಬೀರ್ ರಿಫಾಯಿ ಹಾಗೂ ಮರಿಯಮ್ಮತ್ ಐಫಾ, ತಮಗೂ ಪ್ರೀತಿಯ ಸ್ವಾಗತ. PTA ಅಧ್ಯಕ್ಷರಾದ ಶ್ರೀ ಕಲಂದರ್ ತಾಜುದ್ದೀನ್ ಶಾಲೆ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಇವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. MPTA ಅಧ್ಯಕ್ಷೆಯಾದ ಶ್ರೀಮತಿ ರಶ್ಮಿತಾ, ತಮಗೂ ಒಲುಮೆಯ ಸ್ವಾಗತ. ನಮ್ಮ ಶಾಲಾ ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಅನಿಲ್ ಕುಮಾರ್ ಅವರಿಗೂ ಹಾಗೂ ಎಲ್ಲ ಸದಸ್ಯರಿಗೂ, ನನ್ನ ಪ್ರೀತಿಯ ಹೆತ್ತವರಿಗೂ, ಪುಟಾಣಿ ಮಕ್ಕಳಿಗೂ, ನೆರೆದ ಊರ ಜನರಿಗೂ, ಹಳೆ ವಿದ್ಯಾರ್ಥಿಗಳಿಗೂ, ವಿದ್ಯಾಭಿಮಾನಿಗಳಿಗೂ, ವಿವಿಧ ಶಾಲೆಗಳಿಂದ ಬಂದಂತಹ ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ಬಂಧುಗಳಿಗೂ, ಈ ಕಾರ್ಯಕ್ರಮಕ್ಕೆ ಉದಾರ ದೇಣಿಗೆಯನ್ನು ನೀಡಿ ಸಹಕರಿಸಿದ ದಾನಿಗಳಿಗೂ ಮನದಾಳದ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ಪ್ರಧಾನ ವ್ಯಕ್ತಿ, ನಮ್ಮ ಶಾಲೆಯಲ್ಲಿ 22 ವರ್ಷಗಳ ನಿಸ್ವಾರ್ಥ ಸೇವೆಗೈದು ಇದೇ ಮಾರ್ಚ್ ತಿಂಗಳಲ್ಲಿ ವಿರಮಿಸುತ್ತಿರುವ ನಮ್ಮ ಪ್ರೀತಿಯ ಅರಬಿಕ್ ಟೀಚರ್ ಶ್ರೀಮತಿ ಸುಬೇದಾ ಸಿಟಿ.
ಟೀಚರ್, ತಮ್ಮ ಸೇವೆಯಿಂದ ನಾವು ಧನ್ಯರಾಗಿದ್ದೇವೆ. ಪರೋಪಕಾರ, ಸಂಘಟನಾ ನಾಯಕತ್ವ, ಧೈರ್ಯ ಎಲ್ಲ ಗುಣಗಳನ್ನು ಮೈಗೂಡಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಶಾಲೆಗೆ 40,000 ಮೌಲ್ಯದ ಮರದ ಕಪಾಟನ್ನು ನಿಮ್ಮ ಸೇವೆಯ ನೆನಪಿಗಾಗಿ ನೀಡಿ ಉದಾರತೆಯನ್ನು ಮೆರೆದಿದ್ದೀರಿ. ಈ ವಾರ್ಷಿಕೋತ್ಸವದ ವೇಳೆಯಲ್ಲಿ ತಮ್ಮನ್ನು ಸನ್ಮಾನಿಸುವ ಸುಯೋಗ ನಮಗೆ ಲಭಿಸಿದ್ದು ನಮ್ಮ ಭಾಗ್ಯವೇ ಸರಿ. ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ತಮ್ಮ ಪತಿರಾಯರಾದ ಶ್ರೀಯುತ ಖಾದರ್ ಸರ್, ಮಗಳು ಅಮ್ನಾ, ಮಗ ಆದಿಲ್ ಹಾಗೂ ಕುಟುಂಬದವರೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶಾಸ್ತಾ ಕ್ಲಬ್ಬಿನ ಸದಸ್ಯರಾದ ಹಮೀದ್ ಚೆಕ್ ಪೋಸ್ಟ್ ಇವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಈ ಕಾರ್ಯಕ್ರಮವು ಇಷ್ಟೊಂದು ಸುಲಲಿತವಾಗಿ ಸಾಗಲು ನನ್ನ ಎಡಗೈ ಬಲಗೈ ಆಗಿರುವ ನನ್ನ ಸಹೋದ್ಯೋಗಿಗಳಾದ ಶ್ರೀಮತಿ ಸುಬೇದಾ ಸಿಟಿ, ಇಂದಿನ ಕಾರ್ಯಕ್ರಮದ ನಿರೂಪಕರು ಹಾಗೂ ಕನ್ವೀನರ್ ಆಗಿರುವಂತಹ ಶೋಭಾ ಟೀಚರ್, ಶ್ರೀಮತಿ ಬಿಪಾತಿಮಾ MT, ಶ್ರೀಮತಿ ಸೌಮ್ಯಾ TK, ಶ್ರೀಮತಿ ಪ್ರಸೀದಾ ಕುಮಾರಿ KV, ಶ್ರೀಮತಿ ಮಮತಾ M, ಶ್ರೀಮತಿ ಅಖಿಲಾ TV, ಶ್ರೀಮತಿ ಹಾಜಿರಾಬಿ M ಹಾಗೂ PTCM ಅಮರ್ ಬಾಬು, ಶುಚಿ ರುಚಿ ಅಡುಗೆ ಮಾಡಿ ತಯಾರಿಸಿ ಮಕ್ಕಳ ಮನಗೆದ್ದ ಶ್ರೀಮತಿ ರೇವತಿ ಅಕ್ಕ, ಎಲ್ಲರಿಗೂ ಶಿರಬಾಗಿ ಕೃತಜ್ಞತಾ ಭಾವದಿ ಸ್ವಾಗತವನ್ನು ಬಯಸುತ್ತೇನೆ. ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ, ನಿಮಗಿದೋ ನಲ್ಮೆಯ ಸ್ವಾಗತ. ಇಲ್ಲಿ ನೆರೆದ ಎಲ್ಲರನ್ನೂ ಮಗದೊಮ್ಮೆ ಸ್ವಾಗತಿಸ್ತಾ ವಿರಮಿಸುತ್ತೇನೆ. ಜೈ ಹಿಂದ್. ಎಲ್ಲರಿಗೂ ಸ್ವಾಗತವನ್ನು ಕೋರಿದ ತಮಗೂ ಸ್ವಾಗತವನ್ನು ಬಯಸುತ್ತಾ ಇದೀಗ ಉದ್ಘಾಟನಾ ಕಾರ್ಯಕ್ರಮ ದೀಪ ಪ್ರಜ್ವಲನೆಯೊಂದಿಗೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಎನ್ನುವಂತೆ ಅಂಧಕಾರವ ಓಡಿಸಿ ಜ್ಞಾನದ ಬೆಳಕು ಮೂಡಿಸುವ ಸಂಕೇತವಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಶ್ರೀಮತಿ ಜೀನ್ ಲವಿನಾ ಮೊಂತೇರೋ ಇವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಇದೀಗ ಉದ್ಘಾಟಕರಿಂದ 2 ಮಾತುಗಳು. ಸರ್ವರಿಗೂ ವಂದನೆಗಳು. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ವಾರ್ಡ್ ಸದಸ್ಯರಾದ ಶ್ರೀಮಾನ್ ಆದರ್ಶ್ BM ರವರೇ, ಶ್ರೀಮತಿ ಕಮಲಾಕ್ಷಿ ಅವರೇ, ಶ್ರೀಮಾನ್ ಅಬ್ದುಲ್ ಹಮೀದ್ ರವರೇ,
ಈ ಶಾಲೆಯ ಮುಖ್ಯೋಪಾಧ್ಯಾಯನವರಾದ ಶ್ರೀಮತಿ ಸೆಲಿನ್ ಟೀಚರ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಇತರ ಗಣ್ಯ ವ್ಯಕ್ತಿಗಳೇ, ಮುಂಭಾಗದಲ್ಲಿರುವಂಥ ಶಿಕ್ಷಕರೇ, ಹೆತ್ತವರೇ ಹಾಗೂ ಮಕ್ಕಳೇ, ತಮಗೆಲ್ಲರಿಗೂ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ಸ್ವಾಗತ ಭಾಷಣದಲ್ಲಿ ನಿಮ್ಮ ಮುಖ್ಯೋಪಾಧ್ಯಾಯನಿಯವರು ತುಂಬ ಸವಿವರವಾಗಿ ಎಲ್ಲ ಹೇಳಿದರು. ಪಂಚಾಯತ್ ಏನು ಮಾಡಿದೆ, ಉಳಿದವರು ಇಲ್ಲಿ ಸ್ಪಾನ್ಸರ್ ಮುಖಾಂತರ ದಾನಿಗಳು ಏನು ಈ ಶಾಲೆಗೆ ಕೊಟ್ಟಿದ್ದಾರೆ, ಶಾಲೆ ಯಾವ ಹಂತದಲ್ಲಿದೆ, ಯಾವ ಪ್ರಗತಿ ಪಥದಲ್ಲಿ ನಡೀತಾ ಇದೆ ಅಂತ ಹೇಳುವಂಥ ತುಂಬ ಸವಿಸ್ತಾರವಾಗಿ ಹೇಳಿದರು. ಅದನ್ನು ಕೇಳಿ ತುಂಬ ಸಂತೋಷ ಆಯಿತು. ಪಂಚಾಯತ್ ಮಾಡಬೇಕಾದಂಥದ್ದು ಏನೆಲ್ಲ ಮಾಡಬೇಕು ಅಂತ ಇದೆಯೋ, ಅದು ಏನೆಲ್ಲ ನಮಗೆಲ್ಲ ಫಂಡ್ ಇದೆಯೋ, ಖಂಡಿತವಾಗಿ ಅದು 100% ಈ ಶಾಲೆಗೋಸ್ಕರ ನಾವು ಅದನ್ನು ವಿನಿಯೋಗಿಸಿದ್ದೇವೆ. ಇನ್ನೂ ಸಮೇತ ಏನು ಕೊಡಲಿಕ್ಕಿದೆಯೋ, ಇನ್ನು 1 ವರ್ಷದಲ್ಲಿ ಏನಾದರೂ ಬಾಕಿ ಇದ್ದರೆ, ಸಾಧಾರಣ ನನಗೆಲ್ಲ ಮಾಸ್ಟ್ರಲ್ಲಿ ಹೇಳಿದ್ದಿದೆ, ನಮಗೆ ಏನೆಲ್ಲ ವಸ್ತುಗಳು ಬೇಕಿತ್ತೋ ಅದೆಲ್ಲವೂ ಸಿಕ್ಕಿದೆ. ಆದರೆ ನಮಗೇನು ಅಂತ ಹೇಳಿದರೆ, ಕಟ್ಟಡ ನಿರ್ಮಾಣಕ್ಕೆ ಬೇಕಾದಂಥದ್ದು ಅಥವಾ ರಿಪೇರಿಗೆ ಬೇಕಾಗಿರುವುದು ಮಾತ್ರ ಅವರು ಡಿಮಾಂಡ್ ಇಟ್ಟಂಥದ್ದು. ಆದರೆ ನಮಗೆ ಬರುವಂಥ ಫಂಡ್ ತುಂಬ ಕಮ್ಮಿ ಇರುವ ಕಾರಣ ಅದನ್ನು ಎಲ್ಲ ಶಾಲೆಗಳಿಗೂ ಹಂಚಿಕೊಡಬೇಕಾದ ಕಾರಣ ಅದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಹೊರತು ಉಳಿದದ್ದು ಎಲ್ಲವೂ ಅವರಿಗೆ ಏನು ಅನುಕೂಲ ಬೇಕಿದೆ, ಎಷ್ಟು ವರ್ಷಗಳಿಂದ ಅವರ ಬೇಡಿಕೆ ಇತ್ತೋ ಅದೆಲ್ಲವೂ ಈ 4 ವರ್ಷದಲ್ಲಿ ಪೂರೈಸಿದ್ದೇವೆ. ಅವರದ್ದಾಗಿ ಸಮೇತ ಇನ್ನು ಅನುದಾನಿತ ಶಾಲೆಗಳಿಗೆ ಅವರಿಗೆ ಕೊಡುವಷ್ಟು ಮನಸ್ಸಿದೆ ಅಂತ ಹೇಳಿದರೆ ನಾವು ಅವರಿಗೆ ಬೇಕಾದ್ದೆಲ್ಲವನ್ನು ಪಂಚಾಯತ್ ಪೂರೈಸಿದೆ ಅಂತೇಳಿ ಅರ್ಥ. ಯಾಕಂತೇಳಿದರೆ ಅನುದಾನಿತ ಶಾಲೆಗಳಿಗೆ ನಮಗೆ ಯಾವುದು ಪಂಚಾಯತಿಂದ ಮಾಡಲಿಕ್ಕೆ ಆಗೋದಿಲ್ಲ. ಫಸ್ಟಿಗೆ ನಾವು ಮಾಡಬೇಕಾದಂಥದ್ದು ಸರ್ಕಾರಿ ಶಾಲೆಗಳಿಗೆ ಮಾತ್ರ. ಸರ್ಕಾರಿ ಶಾಲೆಗಳಿಗೆ ಏನೆಲ್ಲ ಅಗತ್ಯ ಇದೆಯೋ ಅದೆಲ್ಲವೂ ಪಂಚಾಯತಿಂದ ಕೊಟ್ಟಾಗಿದೆ. ಅದು ಕೊಟ್ಟಿದೆ, ಅವರಿಗೆ ತೃಪ್ತಿ ಇದೆ ಹೇಳುವಂಥದ್ದು ನಮಗೆಲ್ಲರಿಗೂ ಒಂದು ಸಮಾಧಾನಕರವಾದಂಥ ವಿಷಯ. ಇದೆಲ್ಲ ವಾರ್ಡ್ ಸದಸ್ಯರಿಗೆ ಸಮೇತ ಇದೆ. ತುಂಬ ಸಂತೋಷವಾದಂಥ ವಿಷಯ. ನಿಮ್ಮ ಬೇಡಿಕೆಯನ್ನು ನಾವು ಈಡೇರಿಸಿದ್ದೇವೆ ಅಂತ ಹೇಳುವಂಥದ್ದು. ಮತ್ತು ಇನ್ನು ಕೆಲವೊಂದು ಹೇಳಬೇಕು ಅಂತ ಹೇಳಿದರೆ, ಕೆಲವೊಂದು ನಮಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಂದು ಹೆಚ್ಚಿನ ನಿರೀಕ್ಷೆಗಳು ತುಂಬ ಇರ್ತದೆ, ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ. ಅಂಥ ಸಮಯದಲ್ಲಿ ನಾವು ಎಷ್ಟೋ ಕಡೆಗಳಲ್ಲಿ ಹೇಳ್ತಾ ಬಂದದುಂಟು, ಸಾರ್ವಜನಿಕರ ಸಹಕಾರದಿಂದ ಆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕು ಅಂತ. ಕೆಲವೊಂದನ್ನು ಸರ್ಕಾರವೇ ಹೇಳ್ತದೆ, ಸರ್ಕಾರ ಸ್ಪಾನ್ಸರ್ಶಿಪ್ ತಗೊಂಡು ಸಾರ್ವಜನಿಕರಿಂದ ಅಥವಾ ಎಲ್ಲಿ PTA ಕಮಿಟಿಯಲ್ಲಿ ಯಾರಿದ್ದಾರೋ ಅವರಿಂದ ತೆಗೆದುಕೊಂಡು ಕೆಲವೊಂದು ಸವಲತ್ತುಗಳನ್ನು ಮಕ್ಕಳಿಗಾಗಿ ಮಾಡಿಕೊಡಬೇಕು ಅಂತ. ಅದು ಸಮೇತ ನಿಮ್ಮ ಶಾಲೆಯಲ್ಲಿ ಟೀಚರು ತುಂಬ ಒಂದು ಅವಿರತ ಪರಿಶ್ರಮದಿಂದ ಟೀಚರ್ಸ್ನವರು ಎಲ್ಲರೂ ಸಹಕಾರದಿಂದಾಗಿ ಅದು ಸಮೇತ ಮಾಡಿದ್ದಾರೆ. ದೊಡ್ಡ ಒಂದು ಪ್ರಾಜೆಕ್ಟ್ ಬರೋ ವರ್ಷದಲ್ಲಿ ಬರ್ತಾ ಇದೆ ಅಂತ ಕೇಳಿದಾಗವೇ ನನಗೆ ತುಂಬ ಸಂತೋಷ ಆಯಿತು. ನಾನು ಎನಿಸ್ತಾ ಇದೆ 100ನೇ ವರ್ಷಕ್ಕೆ ನಾವಿಲ್ಲ, ಇನ್ನೊಂದು 7-8 ತಿಂಗಳಲ್ಲಿ ನಮ್ಮ ಅವಧಿ ಮುಗೀತದೆ. 100ನೇ ವರ್ಷಕ್ಕೆ ಏನಾದರೂ ಮಾಡಬೇಕು, ಏನು ಮಾಡಲಿಕ್ಕಾಗುತ್ತೆ ಅಂತ ಹೇಳಿದಾಗ ಅವರು 3 ವರ್ಷದಿಂದ ಬಂದ ವರ್ಷದಿಂದ ಇವರಿಗಿಂತ ಮೊದಲು ಸಮೇತ ಒಂದಂಥ HM ಸಮೇತ ನಮ್ಮ ಹಿಂದೆನೇ ಇದ್ದರು. ನಾನು ಹೇಳಿದೆ 100 ವರ್ಷ ಆಗಲಿಲ್ಲ ಟೀಚರ್, ಮತ್ತೆ ನೋಡುವ ಅಂತೇಳಿ. ಸೊ ಇನ್ನು 2 ವರ್ಷ ಬಾಕಿ ಇದೆ. 2 ವರ್ಷ ಬಾಕಿ ಇದೆ ಅಂತ ಹೇಳುವಾಗ ದೇವರು ಎಲ್ಲಿಂದಲ್ಲಾದರೂ ಅನುಗ್ರಹ ಮಾಡ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ ಇಲ್ಲಿ ಇದ್ದಂಥವರು ನಮ್ಮ ಪರಿಸರದಲ್ಲಿ ಇರುವಂಥ ದೊಡ್ಡ ದಾನಿಗಳು ಈ ಶಾಲೆಗೆ ಸಿಕ್ಕಿ ಒಳ್ಳೆಯ ಒಂದು ಕೆಲಸವನ್ನು ಇಲ್ಲಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ತುಂಬ ಸಂತೋಷ ಆಯಿತು ಕೇಳಿ. ಹಾಗೆ ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಸಮೇತ ಹಾಗೇನೆ ಎಷ್ಟೋ ಮಂದಿ ಇಲ್ಲಿದ್ದವರು ಹೆಚ್ಚಿನವರು ಏನು ಅಂತೇಳಿ ಇದೇ ಶಾಲೆಯಲ್ಲಿ ಕಲ್ತವರಾಗಿರ್ಬೋದು, ಮಹಿಳೆಯರಲ್ಲದಿದ್ದರೂ ಇಲ್ಲಿಯ ಪುರುಷರು ಹೆಚ್ಚಿನವರು ಏನಿರ್ತಾರೆ ಅಂತ ಹೇಳಿದರೆ ಇಲ್ಲಿಯೇ ಕಲ್ತಿರ್ತಾರೆ, ಈ ಪರಿಸರದಲ್ಲೇ ಇರ್ತಾರೆ. ಅದು ಅವರೇನು ಮಾಡಬೇಕು ಅಂತ ಹೇಳಿದರೆ, ಹೆಚ್ಚಿನವರು ದೂರದ ಊರುಗಳಿಗೆ ಹೋಗಿ ತುಂಬ ಒಂದು ಅನುಕೂಲವಂತರಾಗಿದ್ದಾಗ ನಾವು ಕಲ್ತಂಥ ಶಾಲೆಗೆ ಏನಾದರೂ ಕೊಡಬೇಕು ಅಂತ ಮನಸ್ಸು ಮಾಡಿದಾಗ ಖಂಡಿತವಾಗಿಯೂ ಯಾರು ಯಾವುದಕ್ಕೂ ಸರ್ಕಾರದ ಯೋಜನೆಗಳಿಗೆ ಅವಲಂಬಿತರಾಗಬೇಕು ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ಅದಕ್ಕೆ ಅಂತ ಕೆಲವೊಂದು ಶಾಲೆಗಳನ್ನು ಇದೇ ಮಾದರಿಯಲ್ಲಿ ನಾವು ಇದು ಮಾಡಿದಂಥದ್ದು, ಇಂಪ್ರೂವ್ಮೆಂಟ್ ಮಾಡಿದಂಥದ್ದು ಅಲ್ಲಿ ಸಮೇತ ಒಳ್ಳೆಯ ಒಂದು ಚೆನ್ನಾಗಿ ರೀತಿಯಲ್ಲಿ ನಡೀತಾ ಇದೆ. ಅಂಥ ಒಂದು ಒಳ್ಳೆಯ ಸುಮನಸ್ಕರು ನಿಮ್ಮ ಶಾಲೆಯಲ್ಲಿ ಬಂದಿದ್ದಾರೆ, ನಿಮಗೆ ಸಿಕ್ಕಿದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ರಿಗೂ ಹೆಮ್ಮೆಯ ವಿಷಯ. ಆ ಕೆಲಸ ಆದಷ್ಟು ಬೇಗ ಆಗಲಿ, ನಿಮ್ಮ ಮಕ್ಕಳಿಗೆ ಅನುಕೂಲ ಸಿಕ್ಕಲಿ ಅಂತ ನಾನು ಹಾರೈಸ್ತೇನೆ. ಹಾಗೆ ಕೆಲವೊಂದು ನಿರ್ದೇಶನಗಳು ನನಗೆ ಪಂಚಾಯತಿನ ಮುಖಾಂತರ ಇವತ್ತು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಗ್ರಾಮ ಸಭೆಗಳಿಗೆ ಕರೆದಾಗ ಜನರು ಬರುವುದಿಲ್ಲ, ಇದರ ಸಭೆಗಳಿಗೆ ಕರೆದಾಗ ಜನರು ಬರುವುದಿಲ್ಲ. ಹಾಗಾಗಿ ನಮಗೊಂದು ಕೆಲವೊಂದು ಮಾಹಿತಿಯನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ವಾಟ್ಸಪ್ ಮುಖಾಂತರ ನಾವು ಖಂಡಿತವಾಗಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇವೆ, ಅದನ್ನು ಕಳಿಸ್ತಾ ಇದ್ದೇವೆ. ಆದರೆ ಹೆಚ್ಚಿನ ಜನರು ಅದನ್ನು ನೋಡುವುದಿಲ್ಲ, ನೋಡಿದರೂ ಸಮೇತ ಅದು ಮರ್ತು ಹೋಗಿರ್ತದೆ. ಅದರಲ್ಲಿ 3 ಸರ್ವೆಗಳ ವಿಷಯದ ಬಗ್ಗೆ ನನಗೆ ಹೇಳಬೇಕು. ಒಂದು QR ಕೋಡ್ ಸರ್ವೆ ಆಲ್ರೆಡಿ ನಡೀತಾ ಇದೆ, ಎಲ್ಲರೂ ಸಹಕಾರ ಕೊಟ್ಟಿದ್ದೀರೋ, ನಿಮಗೆ ತುಂಬ ಥ್ಯಾಂಕ್ಸ್. ಕಳೆದ ವರ್ಷ ನಾವು ಮಾಡಿದಂಥದ್ದು ಲ್ಯಾಂಡ್ ಸರ್ವೆ ಅಂತ ಮಾಡಿದ್ದೇವೆ, ಡಿಜಿಟಲ್ ಲ್ಯಾಂಡ್ ಸರ್ವೆ. ಯಾರಿಗೆಲ್ಲ ಜಾಗ ಇದೆಯೋ ಅದರ ಸರ್ವೆಯನ್ನು ಮಾಡಿದೆವು. ಅದು ಸರ್ವೆ ಆಗದಿದ್ದರೆ ದಯವಿಟ್ಟು ಆ ಸರ್ವೆ ಮಾಡಲಿಕ್ಕೆ ಮನಸ್ಸು ಮಾಡಬೇಕು. ಯಾಕಂತ ಹೇಳಿದರೆ, ಒಂದು ಸತಿ ನಾವು ಪಂಚಾಯತಿನಿಂದ ಈ ಸರ್ವೆ ಆಗಿದೆ ಅಂತ ಡಿಕ್ಲೇರ್ ಮಾಡಿದರೆ ಮತ್ತೆ ನಿಮ್ಮ ಜಾಗವನ್ನು ಮಾರಲಿಕ್ಕಾಗಲಿ ಅಥವಾ ಖರೀದಿ ಮಾಡಲಿಕ್ಕಾಗಿ 2 ವರ್ಷ ತನಕ ಸಾಧ್ಯ ಆಗುವುದಿಲ್ಲ. ದಯವಿಟ್ಟು ಯಾರಾದರೂ ಮಾಡಿರದೇ ಇದ್ದರೆ ನಮ್ಮ ಪಂಚಾಯತಿನ ಸ್ವಲ್ಪ ಆ ಕಡೆಯಲ್ಲಿ ಅಲ್ಲಿ ಡಿಜಿಟಲ್ ಸರ್ವೆ ಆಫೀಸೇ ಇದೆ, ಅಲ್ಲಿಗೆ ಹೋಗಿ ನೀವು ನಿಮ್ಮ ಸರ್ವೆಯನ್ನು ಮಾಡಿಸ್ಕೊಳ್ಬೇಕು ಅಂತ ಕೇಳ್ತೇನೆ. 2 ವರ್ಷದ ನಂತರ ಮಾಡದೇ ಇರದೇ ಇದ್ದರೆ
2 ವರ್ಷದ ನಂತರ ನೀವು ಹಣವನ್ನು ಖರ್ಚು ಮಾಡಿ ತಾಲೂಕು ಆಫೀಸಿಗೆ ಹೋಗಿ ನೀವು ಸರ್ವೆ ಮಾಡಿಸಬೇಕಾಗುತ್ತೆ. ಅದು ತುಂಬ ಸುದೀರ್ಘವಾದಂಥ ಒಂದು ಸಮಯ ತಾಗ್ತದೆ. ಹಾಗಾಗಿ ದಯವಿಟ್ಟು ಯಾರು ಮಾಡಲಿಲ್ಲ ಅವರಿಗೆ ಇನ್ಫಾರ್ಮೇಷನ್ ತಿಳಿಸಿ. ಹಾಗೆ ಇನ್ನೊಂದು ಸರ್ವೆ ನಾವು ಮಾಡ್ತಾ ಇದ್ದೇವೆ, ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥ ವೈದ್ಯಕೀಯ ಇಲಾಖೆಗೆ ಸಂಬಂಧಪಟ್ಟಂಥ ಹಲವಾರು ಸರ್ವೆಗಳು ಆಗಾಗ ನಡೀತಾ ಇರ್ತದೆ. ಕ್ಯಾನ್ಸರ್ ಸರ್ವೆ ಆಗ್ತಾ ಇದೆ, ಈಗ ಕ್ಷಯದ ಬಗ್ಗೆ ಸರ್ವೆ ಆಗ್ತಾ ಇದೆ, ಹಾಗೆ ಇನ್ನು ಕೆಲವು ಹೆಂಗಸರಿಗೆ ಇರುವಂಥ ಕೆಲವೊಂದು ಕ್ಯಾನ್ಸರ್ಗಳ ಬಗ್ಗೆ ಸರ್ವೆ ನಡೀತಾ ಇದೆ. ಇದೆಲ್ಲವೂ ವೈದ್ಯಕೀಯ ಇಲಾಖೆಗೆ ಸಂಬಂಧಪಟ್ಟಂಥ ಸರ್ವೆಗಳು ನಡೀತಾ ಇರುವಂಥದ್ದು. ಆ ಸಮಯದಲ್ಲಿ ಬಂದಾಗ ಆಶಾ ಕಾರ್ಯಕರ್ತರು ಮನೆಗಳಿಗೆ ಬಂದಾಗ ದಯವಿಟ್ಟು ಸಹಕಾರ ಕೊಡಿ. ಹಾಗೆ ಇನ್ನೊಂದು ಮುಖ್ಯವಾದಂಥ ಸರ್ವೆ, ಇದೆಲ್ಲದಕ್ಕೂ ನೀವು ಎಲ್ಲ ಸರ್ವೆಗೂ ನೀವು ಸಹಕಾರ ಕೊಡ್ತಾ ಇದ್ದೀರಾ, ನಮಗೆ ತುಂಬ ಸಂತೋಷ. ಆದರೆ ಮುಖ್ಯವಾದ ಸರ್ವೆಗೆ ಸಹಕಾರ ತುಂಬ ಕಮ್ಮಿ. ಅದು ಯಾವುದು ಅಂತ ಹೇಳಿದರೆ ಅದು ಗೊತ್ತಿಲ್ಲದೇ ಇರ್ಬೋದು. ಪ್ರತಿ ಮನೆಯ ಪ್ರತಿ ಬಿಲ್ಡಿಂಗ್ನ ಒಂದು ಏನಂತೇಳಿ ಸರ್ವೆ ನಾವು ಮಾಡ್ತಾ ಇದ್ದೇವೆ. ಅದು ಎಷ್ಟು ಅಳತೆಯಲ್ಲಿದೆ, ಎಷ್ಟು ಸ್ಕ್ವೇರ್ ಫೀಟನಲ್ಲಿ ಇದೆ ಅಂತ ಹೇಳುವಂಥದ್ದು 1 ಇಂಚು ಆಚೆ ಈಚೆ ಆಗದೆ ಸರ್ವೆ ಮಾಡ್ತಾ ಇರುವಂಥದ್ದು. ಅದರ ಒಟ್ಟಿಗೆ ಕೆಲವೊಂದು ಮಾಹಿತಿಗಳನ್ನು ಸಮೇತ, ಪರ್ಸನಲ್ ಮಾಹಿತಿ ಇರುವಂಥ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಅದು ಇದು ಹೇಳುವಂಥ ಪ್ರತಿಯೊಂದನ್ನು ಸಮೇತ ನಾವು ಕೇಳ್ತಾ ಇದ್ದೇವೆ. ಏನು ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸ ಎಲ್ಲಿ ಮಾಡ್ತಾ ಇದ್ದೀರಾ, ಇಲ್ಲಿಯಾ ವಿದೇಶದಲ್ಲಿಯಾ ಏನು ಅಂತ ಹೇಳುವಂಥ. ಇದು ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಪಂಚಾಯತಿನಿಂದ ಪ್ರತಿ ವರ್ಷ ಸಮೇತ ಕೆಲವೊಂದು ಯೋಜನೆಗಳನ್ನು ನಾವು ಮಾಡಬೇಕಾಗುತ್ತೆ. ಯಾರಿಗೆ ಯೋಜನೆಗಳನ್ನು ಮಾಡಬೇಕು, ಒಂದು ಅಂಗವಿಕಲರಿಗೆ ಯೋಜನೆ ಮಾಡುವಂಥದ್ದು, ಹಿರಿಯ ನಾಗರಿಕರಿಗೆ ಮಾಡುವಂಥದ್ದು, ಹಾಗೆ ವಿದ್ಯಾರ್ಥಿಗಳಿಗೆ ಮಾಡುವಂಥದ್ದು, SC STಗಳಿಗೆ ಇರುವಂಥದ್ದು, ಇಂಥೆಲ್ಲ ಯೋಜನೆಗಳಿಗೆ ಮಾಡಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸತಿ ನಾವೇನು ಮಾಡಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೋ ಅವರ ಹತ್ರ ನಾವು ಕೇಳಬೇಕಾಗತ್ತೆ. ಆಗೇನಾಗುತ್ತೆ ಅಂತೇಳಿ ಯೋಜನೆ ಇಡಲಿಕ್ಕೆ ಸಹ ತುಂಬ ಡಿಲೇ ಆಗ್ತದೆ, ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಸಮೇತ ತುಂಬ ಸಮಯ ತಾಗ್ತದೆ. ಅದಕ್ಕೋಸ್ಕರ ಯಾವಾಗ ನಮ್ಮ ಹತ್ರ ಕ್ಲಿಯರ್ ಕಟ್ ಆದಂಥ ಡಿಜಿಟಲ್ ಸರ್ವೆ ಮಾಡಿದಂಥ ಒಂದು ಮಾಹಿತಿ ಇದೆಯೋ ಆವಾಗ ತಕ್ಷಣಕ್ಕೆ ನಮಗೆ ಯಾವುದೇ ಯೋಜನೆ ಆಗಿರಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ULCCಯ ಕೆಲವೊಂದು ಸ್ಟಾಫುಗಳು ಮನೆಗಳಿಗೆ ಬರ್ತಾರೆ. ಆ ವಾರ್ಡ್ ಮೆಂಬರ್ ನಿಮಗೆ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದರೆ ದಯವಿಟ್ಟು ವಾರ್ಡ್ ಮೆಂಬರ್ ಹತ್ರ ಕೇಳಿ, ಅವ್ರು ಹೇಳ್ತಾರೆ ಹೌದಾ ಅಲ್ವಾ, ಅವ್ರು ಬಂದವರು ಅದೇ ಸ್ಟಾಫ್ ಬಂದಿರೋದಾ ಹೌದಾ ಅಲ್ವಾ ಅಂತ ಹೇಳ್ತಾರೆ. ಮತ್ತು ನೀವು ಎಲ್ಲರೂ ಸಹಕಾರ ಕೊಡಬೇಕು. ಹಾಗೆ ಪ್ರತಿ ಮನೆಯವರಿಗೆ ಸಮೇತ ನಿಮ್ಮ ಅಕ್ಕಪಕ್ಕದವರಿಗೆ ಹೇಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದು ಪಂಚಾಯತಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಬೇರೆ ಸಂದರ್ಭದಲ್ಲಿ ಯಾರು ಇಲ್ಲಿ ಒಟ್ಟಿಗೆ ಕೂಡುವುದಿಲ್ಲ, ಎಲ್ಲ ಹೆತ್ತವರು ಯಾರು ಬರೋದು ಸಹ ಇಲ್ಲ ಮೀಟಿಂಗ್ಗಳಿಗೆ ಕರೆದಂಥ ಸಂದರ್ಭದಲ್ಲಿ. ಇದೇ ಶಾಲೆಯಲ್ಲಿ ಪ್ರತಿ ವರ್ಷಕ್ಕೆ 3 ಸತಿ 4 ಸತಿ ಗ್ರಾಮ ಸಭೆಗಳು ಇರ್ತದೆ, ಅದಕ್ಕೆ ಯಾರು ಬರುವುದಿಲ್ಲ. ಬಂದವರೇ ಬರ್ತಾರೆ, ಒಂದು 30 ಜನ 40 ಜನ ಮ್ಯಾಕ್ಸಿಮಮ್ ಬಂದಿದ್ದರೆ. ಅಂಥ ಸಮಯದಲ್ಲಿ ಸಹ ನಾವು ಹೇಳಿದ್ದೇವೆ, ಎಲ್ಲ ಪ್ಯಾಂಪ್ಲೆಟ್ಸ್ ಕೊಟ್ಟಾಗಿದೆ, ವಾಟ್ಸಪ್ಪಲ್ಲೆಲ್ಲ ಹೇಳಿ ಆಗಿದೆ. ಸೊ ನಿಮ್ಮ ಸಹಕಾರ ಸಿಕ್ಕಿದಾಗ ನಮಗೆ ಅದು ಪ್ರತಿಯೊಂದಕ್ಕೂ ಇನ್ನೇನು ಅಂತ ಹೇಳಿದರೆ, ಡಿಜಿಟಲ್ ಸರ್ವೆ ಮಾಡಿದ ನಂತರ ಎಲ್ಲವೂ ಡಿಜಿಟಲ್ಕರಣ. ಏನು ನೀವು ಅಪ್ಲೈ ಮಾಡಬೇಕಂದ್ರೆ ಈಗಾಗ ಆಲ್ರೆಡಿ ಹೆಚ್ಚಿನದು ಏನಾಗಿದೆ ಅಂತ ಹೇಳಿದರೆ, ನೀವು ಅಕ್ಷಯ ಕೇಂದ್ರಕ್ಕೆ ಹೋಗಿ ಅಲ್ಲೇ ಅಪ್ಲೈ ಮಾಡಿ ಮತ್ತೆ ಪಂಚಾಯತಿಗೆ ಬಂದು ಅದರ ಸೇವೆಯನ್ನು ಪಡೆದುಕೊಳ್ಳುವಂಥದ್ದು. ಟ್ಯಾಕ್ಸ್ ಸಮೇತ ಇಡೀ ಭಾರತದಲ್ಲಿ ಟ್ಯಾಕ್ಸ್ ಸಿಸ್ಟಮ್ ತಂದದ್ದು ಮಂಜೇಶ್ವರದಲ್ಲಿ ಸ್ಟಾರ್ಟ್ ಆದಂಥದ್ದು. ಇದು ನಮಗೆ ಹೆಮ್ಮೆಯ ವಿಷಯ. ಏಕಂತೇಳಿದರೆ ಹೆಚ್ಚಿನ ಜನರಿಗೆ ಕಷ್ಟ ಆಗಬಾರ್ದು, ಮನೆಯಲ್ಲೇ ಕೂತ್ಕೊ. ಎಲ್ಲರೂ ವಿದ್ಯಾವಂತರು. ಇವಾಗ ಯಾರು ಅವಿದ್ಯಾವಂತರು ಅಂತ ಹೇಳುವುದೇ ಇಲ್ಲ. ಅದು ಹಿಂದಿನ ಕಾಲ ಆಯಿತು, 20 ವರ್ಷದ ಹಿಂದೆ. 20 ವರ್ಷದ ನಂತರ ಯಾವಾಗ ಪ್ರಾಥಮಿಕ ಶಿಕ್ಷಣ ಕಡ್ಡಾಯ ಅಂತ ಆದ ನಂತರ ಈಗ ಯಾರು ಅವಿದ್ಯಾವಂತರಿಲ್ಲ. ಅವಿದ್ಯಾವಂತರು ಸಮೇತ ಈಗ ಮೊಬೈಲನ್ನು ಉಪಯೋಗಿಸುವಷ್ಟು ಎಲ್ಲ ಪ್ರಬುದ್ಧತೆಯನ್ನು ಹೊಂದಿದ್ದಾರೆ. ಹಾಗಾಗಿ ಎಲ್ಲವೂ ಈಗ ಡಿಜಿಟಲೀಕರಣ, ಎಲ್ಲದಕ್ಕೂ ನೀವು ಸಹಕಾರ ಕೊಡಬೇಕು. ಹಾಗೆಯೇ ಇನ್ನೊಂದು ಏನು ಅಂತ ಹೇಳ್ತಾ ಇರೋದು ಅಂತ ಹೇಳಿದರೆ, ಇದೆಲ್ಲವೂ ಆದ ನಂತರ ಕೆಲವು ನಮಗೆ ಸಾಮಾಜಿಕವಾದಂಥ ಕೆಲವು ಬದ್ಧತೆಗಳಿರ್ತದೆ. ನಾವು ನಮಗೋಸ್ಕರ ನಾವು ಮಾಡೋದಲ್ಲ, ನಾವು ಎಲ್ಲವೂ ಸರ್ಕಾರದಿಂದ ಪಡೆದುಕೊಂಡ ನಂತರ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕಲ್ವಾ. ಈ ಶಾಲೆ, ನಾನು ಈಗಾಗಲೇ ಮೊದಲು ಹೇಳಿದಾಗೆ, ಈ ಶಾಲೆಯಿಂದ ನಾವು ವಿದ್ಯೆಯನ್ನು ಪಡ್ಕೊಂಡಿದ್ದೇವೆ. ಈ ಶಾಲೆಯಿಂದ ನಮಗೆ ಉಚಿತವಾಗಿ ವಿದ್ಯಾಭ್ಯಾಸ ದೊರಕಿದೆ. ಅದಕ್ಕೆ ನಾವೇನು ಪ್ರತಿಫಲವಾಗಿ ಹೆಚ್ಚಿನ ಸ್ಪಾನ್ಸರ್ಸ್ನವ್ರು ಬಂದು ನೀವು ಇದಕ್ಕೆ ಏನು ಮಾಡಿದ್ದೀರಾ, ಕೊಡ್ತಾ ಇದ್ದೀರಾ, ಸಹಕಾರ ಕೊಡ್ತಾ ಇದ್ದೀರಾ. ಅದು ಒಂದು ಏನು ಅಂತ ಹೇಳಿದರೆ ಸಾಮಾಜಿಕವಾಗಿ ಇರುವಂಥ ಕಳಕಳಿ. ಹಾಗೆ ಇನ್ನೊಂದು ದೊಡ್ಡದಾದಂಥ ಸಾಮಾಜಿಕವಾದಂಥ ಕಳಕಳಿ ಏನು ಅಂತ ಹೇಳಿದರೆ, ಒಂದು ದೇಶ ಪ್ರೇಮವನ್ನು ನಾವು ಬೆಳೆಸ್ಕೊಳ್ಬೇಕು. ನಾವು ಹೆತ್ತವರಿಗೆ ನಾನು ಹೇಳ್ತಾ ಇರೋದು, ಮಕ್ಕಳ ಎಳವೆಯಿಂದಲೇ ನಾವು ಅವರಿಗೆ ಕಳಿಸಬೇಕು ದೇಶ ಪ್ರೇಮ ಏನು, ದೇಶಕ್ಕಾಗಿ ನಾವು ಯಾಕೆ ಹೋರಾಡಬೇಕು ಅಂತ ಹೇಳಿದರೆ ಗನ್ನ ತಗೊಂಡು ಹೋಗಿ ಅಲ್ಲಿ ಬಾರ್ಡರಲ್ಲಿ ನಿಂತು ಹೋರಾಡಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಯಾರಾದರೂ ಏನು ಬೇಡದ ಕೆಲಸ ಮಾಡ್ತಾ ಇದ್ದಾರೋ ಅದನ್ನು ಮಾಹಿತಿ ಕೊಡುವಂಥದ್ದು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ, ಮಾದಕ ವಸ್ತುಗಳ ಬಗ್ಗೆ ಈಗ ನಾವು ಪ್ರೈಮರಿಯಿಂದವೇ ಕಳೆದ ವರ್ಷ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಅವರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ನಾವು ಶುರು ಮಾಡಿದ್ದೇವೆ. ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಪಂಚಾಯತಿಯಿಂದ ಮಾಡಿದೆ, ಅದರಲ್ಲಿ ಇಲಾಖೆಯಿಂದ ಸಮೇತ ಮಾಡಿದೆ. ಇದು ಯಾರು ಸೇವಿಸ್ತಾ ಇದ್ದಾರೆ, ನನಗೆ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಮೊದಲು ನನಗೆ ಅನಿಸ್ತಿತ್ತು, ಯಾಕೆ ಪ್ರೈಮರಿ ಮಕ್ಕಳಿಗೆ ಹೇಳಬೇಕು, ಯಾಕೆ ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿತಾ ಇರುವಂಥ ಮಕ್ಕಳಿಗೆ ಅಂತ. ಆದರೆ ಈ ಮಕ್ಕಳು ಸಮೇತ ಅದಕ್ಕೆ ಬಲಿಯಾಗ್ತಿದ್ದಾರೆ ಅಂತ ಹೇಳಿದರೆ ತುಂಬ ವಿಷಾದಕರವಾದ
ಸುಂದರವಾದಂಥ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ ಅಂತಾಯಿತು. ಆ ಮಕ್ಕಳಿಗೆ ಅರಿವಿರುವುದಿಲ್ಲ, ಆ ಮಕ್ಕಳಿಗೆ ಕೊಡುವಂಥವ್ರು ಯಾರು, ಅದನ್ನು ಸಪ್ಲೈ ಮಾಡುವಂಥವ್ರು ಯಾರು, ದೊಡ್ಡವರೇ ಆಗಿರ್ತಾರೆ, ಇಲ್ಲೇ ಎಲ್ಲಿಯೋ ಪರಿಸರದಲ್ಲಿ ನಮ್ಮವರೇ ಆಗಿರ್ತಾರೆ. ಅಂಥವರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ. ಅದೇ ನಾವು ದೇಶಕ್ಕಾಗಿ ಹೋರಾಡುವಂಥದ್ದು. ಇದು ಮುಖ್ಯವಾಗಿ ಗಮನಿಸಬೇಕು. ಇದು ಮಕ್ಕಳು ಏನಂತ ಮಕ್ಕಳು ಅಂತ ಹೇಳಿ ಅಲ್ಲ, ದೊಡ್ಡವರಾದರೂ ಸಮೇತ ಅವರು ತಗೊಂಡದ್ದು ಗೊತ್ತಾಗೋದಿಲ್ಲ, ಮಾರ್ತಾ ಇರೋದು ಗೊತ್ತಾಗೋದಿಲ್ಲ. ಒಳಗಿಂತ ಒಳಗೆ ಏನಾಗ್ತದೆ ಅಂತೇಳಿ ಕೊರಿತಾ ಇರ್ತದೆ, ಹೊರಗಿಂದ ತುಂಬ ಚೆನ್ನಾಗಿ ಕಾಣ್ತದೆ. ಹೇಗೆ ನಾವು ಹಳೆ ಮನೆಗೆ ಪೇಂಟನ್ನು ಹಾಕಿದರೆ ಹೇಗಿರ್ತದೋ ಆ ಕಟ್ಟಡ, ಅದೇ ರೀತಿಯಲ್ಲಿ ಏನಿರ್ತದೆ ಅಂತ ಹೇಳಿದರೆ ನಮ್ಮ ದೇಹ ಹಾಗಿರ್ತದೆ. 30 ವರ್ಷ ಆಗುವಾಗಲೇ ಆ ಮಕ್ಕಳ ಅವಧಿ, ಜೀವಿತ ಅವಧಿ ಮುಗ್ದಿರ್ತದೆ. 60 ವರ್ಷಕ್ಕೆ ಹಂತಕ್ಕೆ ದಾಟಿರ್ತದೆ. ಹೆಚ್ಚಿನವ್ರದ್ದು ನೀವು ಕೇಳಿರ್ಬೋದು, ಇನ್ನು ಹಂತಕ್ಕೆ ದಾಟಲಿಕ್ಕೆ ಇನ್ನು 10 ವರ್ಷದಲ್ಲಿ ಅದು ಹಾಗೆ ಆಗ್ತದೆ, ನಾವು ಎಚ್ಚರಗೊಳ್ಳದಿದ್ದರೆ ಮಾತ್ರ. ಹಲವಾರು 2-3 ವರ್ಷದಿಂದ ಸತತವಾಗಿ ಮಕ್ಕಳಿಗೆ ನಾವು ಹೇಳ್ತಾ ಬಂದಿದ್ದೇವೆ. ನಾವು ಅಂತ ಹೇಳಿದರೆ ಟೀಚರ್ಸ್ನ ಮುಖಾಂತರ ಅಥವಾ ಇತರ ಇಲಾಖೆಯ ಆಫೀಸರ್ನವರ ಮುಖಾಂತರ ಹೇಳ್ತಾ ಬಂದಿದ್ದೇವೆ. ಈಗ ಹೆತ್ತವರಿಗೆ ನಾನು ಕೇಳ್ತಾ ಇರುವಂಥದ್ದು, ದಯವಿಟ್ಟು ಇದರ ಬಗ್ಗೆ ಹೆತ್ತವರಿಗೆ ಸಮೇತ ನಾವು ಪಂಚಾಯತ್ನಲ್ಲಿ ಕರೆದು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆವು. ಬೆರಳೆಣಿಕೆಯಷ್ಟು ಜನ ಬಂದದ್ದು ಮಾತ್ರ. ಆದರೆ ನಾವೆಲ್ಲರೂ ಏನು ಮಾಡಬೇಕು ಅಂತ ಹೇಳಿದರೆ, ವಾಟ್ಸಪ್ನಲ್ಲಿ ಕೆಲವೊಂದು ನಾವು ನಂಬರ್ಸನ್ನು ಕೊಟ್ಟಿದ್ದೇವೆ. ಆ ವಾಟ್ಸಪ್ ನಂಬರಿಗೆ ಫೋನ್ ಮಾಡಿದರೆ ಇಂತಿಂಥವರು ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಇಂತಿಂಥ ಮಕ್ಕಳು ತಗೊಳ್ತಾ ಇದ್ದಾರೆ, ಇಂತಿಂಥ ಕಡೆಯಲ್ಲಿ ಅದು ದೊರಕ್ತಾ ಇದೆ ಅಂತ ಹೇಳಿದರೆ, ಆ ಯಾರು ಮಾಹಿತಿ ಕೊಟ್ಟಿದ್ದಾರೋ ಅವರ ಹೆಸರನ್ನು ಖಂಡಿತವಾಗಿಯೂ ಯಾವ ಪೊಲೀಸ್ ಇಲಾಖೆ ಆಗಲಿ ಅಥವಾ ಅಬಕಾರಿ ಇಲಾಖೆ ಆಗಲಿ ಯಾರೂ ಡಿಸ್ಕ್ಲೋಸ್ ಮಾಡೋದು, ಯಾರೂ ಅದನ್ನು ಹೊರಗೆ ಹೇಳೋದಿಲ್ಲ, ನಾವು ಸಮೇತ. ಹಾಗೆ ಇನ್ನೊಂದು ನಾವು ಮಾಡಬೇಕಾದದ್ದು ಅಂತ ಹೇಳಿದರೆ, ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ನಾವು 100-200 ಮೀಟಿಂಗ್ಗಳನ್ನು ಕರೆದು ಜನರಿಗೆ ಹೇಳ್ತಾ ಬಂದಂಥದ್ದು. ಅದು ಮಾಡಬಾರ್ದು ಅಂತ ಹೇಳೋದಕ್ಕಿಂತ ಸಹ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ದು ನಾನು ನಿಮಗೆ ಈಗ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ನಾವು ಹರಿತ ಕರ್ಮ ಸೇನೆಯವರು ಬಂದಾಗ ಅವರಿಗೆ ಸಹಕಾರ ಕೊಡಬೇಕು. ಹಾಗೆ ಶಾಲೆಯಲ್ಲಿ ಸಮೇತ ಮಕ್ಕಳಿಗೆ ಸಮೇತ ಇದರ ಬಗ್ಗೆ ಜವಾಬ್ದಾರಿ ಇದ್ದೇ ಇದೆ. ನಾವೀಗ ಹಿರಿಯರು ಮಾತ್ರ ಅಲ್ಲ, ನಮ್ಮ ಜೀವಿತಾವಧಿ ಇರುವಂಥದ್ದು 30-40 ಮ್ಯಾಕ್ಸಿಮಮ್ ಇಲ್ಲಿರುವಂಥ ಹಿರಿಯರಿಗೆ ನಾನು ಹೇಳ್ತಾ ಇರುವಂಥದ್ದು. ಆದರೆ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ಕೆಲವರು ಮಕ್ಕಳು ಮಾತ್ರ ಇಲ್ಲಿದ್ದೀರಾ, ಮಕ್ಕಳಿಗೆ ಇನ್ನೂ ಸಹ 50-70 ವರ್ಷಗಳು ನಿಮ್ಮ ಜೀವಿತಾವಧಿ ಇದೆ. ಹಾಗಿರಬೇಕು ಅಂತ ಆದಾಗ ಏನಾಗುತ್ತೆ ಅಂತಂದರೆ, ಸುಂದರವಾದಂಥ ಸ್ವಚ್ಛ ಪರಿಸರವನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕಾಗುತ್ತೆ. ಹಾಗೆ ನಮಗೆ ಉಪಯೋಗಿಸಲಿಕ್ಕೆ ಸಮೇತ ನಮಗೆ ಅಂಥದೇ ಒಂದು ಪರಿಸರ ಬೇಕಾಗುತ್ತೆ. ನಾನು ಕೇರಳದಲ್ಲಿ ಹಲವಾರು ಕಡೆಗಳಿಗೆ ನಾನು ಸಂಚಾರ ಮಾಡಿದ್ದೇನೆ 4 ವರ್ಷದಲ್ಲಿ. ಎಲ್ಲ ಪಂಚಾಯತಿಗಳು ಅಷ್ಟು ಸ್ವಚ್ಛತೆಯಿಂದ ಕೂಡಿದೆ. ಆದರೆ ಈ ಕಾಸರಗೋಡಿಗೆ ಸಂಬಂಧಪಟ್ಟಾಗ ಯಾಕೆ ಆಗ್ತಾ ಇಲ್ಲ ಅಂತ ನಮಗೆ ಅಲ್ಲಿ ಕೇಳ್ತಾ ಇದ್ದಾರೆ. ಅದು ನಾನೀಗ ನಿಮ್ಮ ಹತ್ರ ಕೇಳೋದು, ಯಾಕೆ ನಮ್ಮಿಂದ ಆಗೋದಿಲ್ವಾ? ಖಂಡಿತವಾಗಿ ನಮ್ಮಿಂದ ಆಗುತ್ತೆ, ನಾವು ಮನಸ್ಸು ಮಾಡಬೇಕಷ್ಟೇ. ಅದು ಸಮೇತ ಮಕ್ಕಳಿಂದ ಎಳವೆಯಿಂದಲೇ ಕಲಿಸಬೇಕು. ಮಕ್ಕಳಿಗೆ ಹೇಗೆ ತಗೊಂಡೋಗಿ ಕಸವನ್ನು ಎಲ್ಲಿ ಬಿಸಾಡಬೇಕು, ಡ್ರೈ ವೇಸ್ಟನ್ನು ಏನು ಮಾಡಬೇಕು, ಫುಡ್ ವೇಸ್ಟನ್ನು ಏನು ಮಾಡಬೇಕು, ಇದಕ್ಕೆ ನನಗೆ ಪುನಃ ಅದನ್ನು ವಿವರಿಸಲಿಕ್ಕೆ ನಾನು ಹೋಗೋದಿಲ್ಲ, ಯಾಕಂದ್ರೆ ನನಗೆ ಅಷ್ಟು ಬೇಜಾರಾಗಿ ಹೋಗಿದೆ. ಅದರ ಬಗ್ಗೆ ಹೇಳಿ 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 ಸ್ವಚ್ಛತೆಗೆ ಸಂಬಂಧಪಟ್ಟಂಥದ್ದು. ದಯವಿಟ್ಟು ಇದಕ್ಕೆ ಎಲ್ಲರೂ, ಪ್ರತಿಯೊಂದು ವ್ಯಕ್ತಿ ಸಮೇತ ಇದರ ಕಡೆಗೆ ಗಮನ ಹರಿಸಲೇಬೇಕು. ನಾವು ಎಲ್ಲಿ ತನಕ ಈ ಭೂಮಿ ಮೇಲೆ ಇರ್ತೇವೋ ಅಲ್ಲಿ ತನಕ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಲೇಬೇಕು. ಸ್ವಚ್ಛತೆ ಬಗ್ಗೆ ಯಾಕೆ ಅಂತ ಹೇಳಿದರೆ, ನಾವು ಸ್ವಚ್ಛತೆ ಬಗ್ಗೆ ಗಮನ ಹರಿಸದಿದ್ರೆ ಭೂಮಿ ಹಾಳಾಗುತ್ತೆ. ಭೂಮಿ ಹಾಳಾಗೋದ್ರ ನೀರಿನ ಮೂಲ ಹಾಳಾಗ್ತದೆ. ನೀರಿನ ಮೂಲ ಹಾಳಾಯಿತು ಅಂತ ಹೇಳಿದರೆ ನಮ್ಮ ಭವಿಷ್ಯ ಸಮೇತ ಹಾಳಾಗ್ತದೆ ಅಂತ ಹೇಳುವಂಥದ್ದೇ ಲೆಕ್ಕ. ಕೆಲವೊಂದು ಕಡೆಗೆ ಹೋದಾಗ ಅಷ್ಟು ಚೆನ್ನಾಗಿದೆ. ಕಾಸರಗೋಡು ತಿರುವನಂತಪುರದಿಂದ ಹಿಡಿದು ಮಂಜೇಶ್ವರ ತನಕ ಸಮೇತ ಕೇರಳದ ರೂಲು ಒಂದೇ ನಿಯಮ, ಒಂದೇ ಥರ ಇರುವಂಥದ್ದು. ಆದರೆ ನಮ್ಮಲ್ಲಿ ಆಗ್ತಾ ಇಲ್ಲ, ಅಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ, ಅಲ್ಲಿಯ ಜನರು ಮನಸ್ಸು ಮಾಡ್ತಾ ಇದ್ದಾರೆ, ನಾವು ಮನಸ್ಸು ಮಾಡ್ತಾ ಇಲ್ಲ. ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳುವಂಥದ್ದು, ಏನು ಒಂದು ಪಂಚಾಯತ್ ಆಗಲಿ, ಸರ್ಕಾರ ಆಗಲಿ, ಯಾವುದೇ ಒಂದು ಇಲಾಖೆಯ ಬಗ್ಗೆ ಒಂದು ನಿಯಮ ತರ್ತಾರೋ ಅದೆಲ್ಲವೂ ನಮ್ಮ ಒಳಿತಿಗೆ ಆಗಿರ್ತದೆ. ಯಾವುದು ಒಳಿತಿಗೆ ಆಗಿರ್ತದೋ ಇಲ್ಲೋ, ಆದರೆ ಸ್ವಚ್ಛತೆಗೆ ಸಂಬಂಧಪಟ್ಟಾಗೆ, ಪರಿಸರಕ್ಕೆ ಸಂಬಂಧಪಟ್ಟಾಗೆ ಇರುವಂಥ ನಿಯಮಗಳನ್ನು ನಾವು ಪಾಲಿಸಲೇಬೇಕು. ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟಾಗೆ ಪ್ರತಿ ವರ್ಷ ಸಮೇತ 1 ತಿಂಗಳಿನಲ್ಲಿ ನನಗೆ ಪ್ರಶ್ನೆ ಕೇಳಲಿಕ್ಕೆ ಹೋಗಿದೆ, ಒಂದು ದಿನ ನಾವು ಪರಿಸರ ದಿನಾಚರಣೆ ಅಂತ ಮಾಡ್ತೇವೆ. ಆ ಒಂದಿನ ಮಾತ್ರ ಪ್ರತಿ ಶಾಲೆಯಲ್ಲಾಗಲಿ, ಪ್ರತಿಯೊಂದು ಸಂಘ ಸಂಸ್ಥೆ ಆಗಲಿ ಒಂದು ಗಿಡ ನೆಡ್ತಾರೆ, ಅದಲ್ಲಿಗೆ ಮುಗಿಯಿತು. ಅದಲ್ಲ ನಾವು ಮಾಡಬೇಕಾದಂಥದ್ದು. ಪ್ರತಿಯೊಬ್ಬರು ನಾವು ಗಿಡ ನೆಟ್ಟಂಥದ್ದು ಅದು ಬದುಕಿದೆ ಇಲ್ವಾ ಅಂತ ನೋಡೋದು ಮಾತ್ರ ಅಲ್ಲ, ಅದನ್ನು ಪೋಷಿಸ್ಕೊಂಡು ಹೋಗಬೇಕು. ಈ ಶಾಲೆಯಲ್ಲಿ ಕೆಲವಾರು ವರ್ಷಗಳ ಹಿಂದಿನಿಂದ ಸಮೇತ ಒಂದು ತೋಟ ಮಾಡಿದ್ದೀರಾ, ನೀವೆಲ್ಲರೂ ಅದಕ್ಕೆ ಸಾಕ್ಷಿ ಇದ್ದೀರಾ. ತುಂಬ ಚೆನ್ನಾಗಿದೆ ಆ ತೋಟ ಸಮೇತ. ಯಾರೆಲ್ಲ ಟೀಚರ್ಸ್ನವ್ರು ಬರ್ತಾರೋ ಅದರ ಬಗ್ಗೆ ಮುತುವರ್ಜಿ ವಹಿಸಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಸಂತೋಷ. ಕೆಲವೊಮ್ಮೆ ಏಪ್ರಿಲ್ ಮೇಯಲ್ಲಿ ಹೇಳಲಿಕ್ಕೆ ಉಂಟು, ನಮಗೆ ನೀರೇ ಇಲ್ಲ ಮೇಡಮ್ ಅಂತೇಳಿ. ಇದ್ದ ನೀರಲ್ಲಿ ಸಮೇತ ಅದನ್ನು ವಿನಿಯೋಗಿಸಿಕೊಂಡು ತೋಟವನ್ನು ಕಾಪಾಡಿಕೊಂಡು ಬಂದಿದ್ದೀರಲ್ಲ, ಅದರ ಎಲ್ಲ ಶ್ರೇಯಸ್ಸು ನಿಮಗೆ ದೊರಕಬೇಕು. ನಿಮಗೆಲ್ಲರಿಗೂ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪರಿಸರ ಸಮೇತ ಪ್ರತಿ ವರ್ಷ ಸಮೇತ
ದಯವಿಟ್ಟು ಮನೆಗಳಲ್ಲಿ ಒಂದೊಂದು ಗಿಡನಾದರೂ ನೆಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕಳೆದ 4 ವರ್ಷಗಳಿಂದ 1 ವರ್ಷ ನಾವು ಪಪ್ಪಾಯಿ ಗಿಡವನ್ನು ಕೊಟ್ಟಿದ್ದೆವು, ಮತ್ತೊಂದು ವರ್ಷ ಮಾವಿನ ಮರಗಳನ್ನು, ಹಲಸಿನ ಮರಗಳ ಗಿಡಗಳನ್ನೆಲ್ಲ ಕೊಟ್ಟಿದ್ದೆವು. ಅದೆಲ್ಲ ಯಾಕೆ ಅಂತ ಹೇಳಿದರೆ, ಹಣ್ಣಿನ ಗಿಡಗಳನ್ನು ನೆಟ್ಟಾಗ ನಮಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ ಸಮೇತ ಅದರಿಂದ ಉಪಯೋಗ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಅಂತ ಹಣ್ಣಿನ ಗಿಡಗಳನ್ನು ಕೊಟ್ಟಂಥದ್ದು. ಕೃಷಿ ಭವನಕ್ಕೆ ಹೋದರೆ ಯಾರು ಅಪ್ಲಿಕೇಶನ್ಸ್ ಎಲ್ಲ ಕೊಟ್ಟಿದ್ದಾರೋ, ಕೊಡದೆ ಇದ್ದವರಿಗೆ ಸಮೇತ ಹಲವಾರು ಯೋಜನೆಗಳನ್ನು, ಬೀಜಗಳನ್ನು ಮತ್ತು ಗಿಡಗಳನ್ನು, ಸಸಿಗಳನ್ನು ಎಲ್ಲ ಕೊಟ್ಟಂತ ಇದೆ. ಮೊನ್ನೆ ತನಕ ಸಮೇತ ನಾವು ಕೃಷಿ ಭವನ ಮುಖಾಂತರ ನಾವು ಕೊಟ್ಟಿದ್ದೇವೆ. ಅದನ್ನು ಪ್ರತಿಯೊಂದು ಗ್ರಾಮ ಸಭೆಗೆ ಬಂದಂಥ ಸಂದರ್ಭದಲ್ಲಿ ಸಮೇತ ನಾವು ನಿಮ್ಮ ಹತ್ರ ಹೇಳಿ ಅಪ್ಲಿಕೇಶನ್ ತಗೊಂಡಿದ್ದೇವೆ. ಯಾರಾದರೂ ಆಸಕ್ತಿ ಇದ್ದರೆ ಹೋಗಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಲವಾರು ಸವಲತ್ತುಗಳು ಪಂಚಾಯತಿನಿಂದ ಜನರಿಗೆ ಸಿಗ್ತಾ ಇದೆ, ಆದರೆ ಜನರು ಮುಂದೆ ಬರ್ತಾ ಇಲ್ಲ ತಗೊಳ್ಳಿಕ್ಕೆ. ಜನರು ಮುಂದೆ ಬರ್ತಾ ಇರೋದು ಕೆಲವೊಂದು ವಿಷಯಗಳಿಗೆ ಮಾತ್ರ. ಆ ಕೆಲವೊಂದು ವಿಷಯಗಳು ಅದನ್ನು ಪಂಚಾಯತಿಯಿಂದ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದು, ಆದರೆ ಕೆಲವೊಂದು ವಿಷಯಗಳು ತುಂಬ ಪ್ರಾಜೆಕ್ಟ್ಗಳು ಬಂದಿದೆ, ಅದಕ್ಕೆ ಜನರು ಬರ್ತಾ ಇಲ್ಲ ಮುಂದೆ. ಹೆಚ್ಚು ಹೇಳಬೇಕು ಅಂತ ಹೇಳಿದರೆ, ಇನ್ನೊಂದು ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ನಾವು ರಿಂಗ್ ಕಂಪೋಸ್ಟು, ಬಯೋಬಿನ್ನು ಮತ್ತು ಇದೆಲ್ಲ ಯಾವುದು ಕೆಲವೊಂದು ಪ್ರಾಜೆಕ್ಟ್ಗಳಿಗೆ ನೆನಪಿಗೆ ಬರ್ತಾ ಇಲ್ಲ, ಅದಕ್ಕೆ ಅಪ್ಲಿಕೇಶನ್ ಇನ್ನೂ ಸಹ ಬರಲಿಲ್ಲ. ಅಲ್ಲೆಲ್ಲ ಬೇರೆ ಪಂಚಾಯತ್ಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಅದಕ್ಕೆ ಅಪ್ಲಿಕೇಶನ್ ನಾವು ಒಂದು 500 ಇಟ್ಟರೆ 1000, 2000, 3000 ಜನರು ಬಂದು ತಗೊಂಡು ಹೋಗ್ತಾರೆ. ಇಲ್ಲಿ ನಾವು ಎಷ್ಟು ಸತಿ ಹೇಳಿದರೂ ಸಮೇತ ಬರುವುದೇ ಇಲ್ಲ. ರಿಂಗ್ ಕಂಪೋಸ್ಟ್ ನೀವು ನೋಡಿರ್ಬೋದು, ಬಯೋಬಿನ್ ನೋಡಿರ್ಬೋದು, ಬೊಕಾಶಿ ಬಕೆಟ್ ಅಂತ ಕೊಟ್ಟಂಥ. ದಯವಿಟ್ಟು ಇದಕ್ಕೆ ಅಪ್ಲಿಕೇಶನ್ ಕೊಟ್ಟು ಇದರ ಬಗ್ಗೆ ಮನಸ್ಸು ಮಾಡಲೇಬೇಕು. ಇದನ್ನು ನಿರ್ಲಕ್ಷ್ಯ ಮಾಡುವಂಥ ವಿಷಯ ಅಲ್ವೇ ಅಲ್ಲ. ಇದನ್ನು ನಾನು ಕೊನೆಯದಾಗಿ ಯಾಕೆ ಇವತ್ತು ಇಷ್ಟು ಸುದೀರ್ಘವಾಗಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಬರುವ ವರ್ಷ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ನಾವು ಯಾರು ಇಲ್ಲಿ ಸ್ಟೇಜಲ್ಲಿ ಕೂತ ಜನಪ್ರತಿನಿಧಿಗಳು ಹೆಚ್ಚಿನವರು ಇಲ್ಲಿ ಬರುವುದಿಲ್ಲ. ಇನ್ನೊಂದು ಎಲೆಕ್ಷನ್ಗೆ ನಿಂತು ವಿನ್ನಾದರೆ ಮಾತ್ರ ಇರ್ಬೋದು ಅಂತ ಕಾಣುತ್ತೆ, ಆದರೆ ಹೆಚ್ಚಿನವರು ಬರುವುದಿಲ್ಲ. ಇದು ಎಲ್ಲರ ಅನಿಸಿಕೆ ಸಮೇತ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಇಷ್ಟು ಸುದೀರ್ಘವಾದಂಥ ವಿಷಯವನ್ನು ಈ ರೀತಿ ಶಾಲಾ ವಾರ್ಷಿಕೋತ್ಸವದಲ್ಲಿ ನಾನು ಮಂಡಿಸ್ತಾ ಇರುವಂಥದ್ದು. ಇನ್ನು ಶಾಲೆಗೆ ಸಂಬಂಧಪಟ್ಟದ್ದು ಅಂತ ಹೇಳಬೇಕು ಅಂತ ಆದರೆ, ಶಾಲೆಯ ಟೀಚರ್ಸ್ನವರು ತುಂಬ ಅತೀ ಕ್ರಿಯಾತ್ಮಕವಾಗಿ ಇವತ್ತು ಇಲ್ಲಿ ನಾನು ನೋಡಿದಂಥದ್ದು. ಕಳೆದ ವರ್ಷ ಬಂದಾಗ ಇಂಥ ಒಂದು ನೆಲ ಹಾಸು ಇರಲಿಲ್ಲ, ಸುಮ್ಮನೆ ಹೀಗೆ ಕೂತ್ಕೊಂಡಿದ್ರು. ಆದರೆ ಇದೇನು ತೋರಿಸ್ತದೆ ಅಂತ ಹೇಳಿದರೆ, ನಾವು ಅಭಿವೃದ್ಧಿ ಹೊಂದಿದ್ದೇವೆ ಅಂತ ತೋರಿಸ್ತದೆ. ಹೌದಲ್ವಾ ಟೀಚರ್ಸ್ನವರು? ಇದು ಎಲ್ಲಿ ಅಂತ ಹೇಳಿದರೆ, ನಿಜವಾಗಿ ಇಂಥದ್ದೆಲ್ಲ ಕಾಣಲಿಕ್ಕೆ ಎಲ್ಲಿ ಸಿಕ್ಕೋದು? ಎಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಸಿಕ್ಕತ್ತೆ. ಆದರೆ ಸರ್ಕಾರದ ಶಾಲೆಯಲ್ಲಿ ಸಮೇತ ಈ ರೀತಿಯಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿದರೆ, ನಾವೆಲ್ಲರೂ ನಿಮ್ಮೆಲ್ಲರ ಸಹಕಾರದಿಂದ ಇಷ್ಟ ಆಗಿದೆ ಅಂತ ಅರ್ಥ. ಅದಕ್ಕೆಲ್ಲ ನಿಮಗೆಲ್ಲರಿಗೂ ಅದು ಶ್ರೇಯಸ್ಸು ಸಿಕ್ಕಲೇಬೇಕು. ಮತ್ತು ಇನ್ನೊಂದು ಇದು ಸಮೇತ ಇಲ್ಲಿ ಪರದೆ ಕಟ್ಟಿ ಎಲ್ಲ ತುಂಬ ಒಂದು ಚೆನ್ನಾಗಿ ಒಂದು ಆಯೋಜನೆ ಮಾಡಿದ್ದೀರಾ. ತುಂಬ ಖುಷಿ ಆಯಿತು ನೋಡಿದಾಗ. ಶಿಸ್ತುಬದ್ಧವಾಗಿದ್ದೀರಾ, ಜನರು ಸಮೇತ ಬೇಗ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ. ಬಹುಶಃ ಟೀಚರ್ಸ್ನವ್ರು ಹೇಳಿ 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 ಬಂದಂಥದ್ದೊಂದು ಕಾಣಬೇಕು ನಂಗೆ ಅನಿಸ್ತದೆ. ಆದರೂ ಹೇಳಿ ಆದರೂ ಬಂದಿದ್ದೀರಲ್ಲ, ಅದು ನಮಗೆ ಸಂತೋಷ. ಯಾಕಂತೇಳಿದ್ರೆ ಅವಾಗ ಎಷ್ಟು ಜನ ಬಂದಿದ್ರು, ಇವಾಗ ಸಮೇತ ಅಷ್ಟೇ ಜನ ಇದ್ದೀರಾ ಅಂತ ಹೇಳಿದರೆ ಎಲ್ಲರೂ ಬಂದಿದ್ದೀರಾ ಅಂತ ಅರ್ಥ. ಅದೇ ನಾವು ಯಾವಾಗ ಸಮಯವನ್ನು ಪಾಲಿಸ್ತೇವೋ, ನಮ್ಮ ಜೀವನದಲ್ಲಿ ಏನಾದರೂ ಒಂದನ್ನು ಸಮಯಕ್ಕೆ ಸರಿಯಾಗಿ ಅದನ್ನು ಮಾಡಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮಕ್ಕಳು ಸಮೇತ ತುಂಬ ಒಂದು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಟೀಚರ್ಸ್ನವ್ರು ಹೇಳ್ತಾ ಇದ್ರು. ಇರುವುದು 70-100 ಒಳಗೆ ಆದರೂ ಸಮೇತ ಮಕ್ಕಳು, ಆ ಮಕ್ಕಳ ಮುಖಾಂತರ 20-30 ಕಾರ್ಯಕ್ರಮಗಳನ್ನು ಮಾಡೋದಿದೆಯಲ್ಲ, ಅದು ಹರಸಾಹಸ ಅಂತವೇ ಹೇಳಬೇಕು. ಅಷ್ಟು ಮಕ್ಕಳನ್ನು ಟ್ರೈನ್ ಮಾಡಬೇಕು ಅಂತಿದ್ರೆ ಅವರು ಪಾಪ 2 ತಿಂಗಳಿಂದ ಟೀಚರ್ಸ್ನವರು ಅವರ ಹಿಂದೆ ಇರ್ತಾರೆ. ಹಾಗೆ ಹೆತ್ತವರು ಸಮೇತ ಸಹಕಾರ ಕೊಟ್ಟಿರ್ತಾರೆ, ಇಲ್ಲ ಅಂತೇಳಿ ಅಲ್ಲ. ಆ ಮಕ್ಕಳು ಸಮೇತ ಮಾಡುವಂಥ ಕಾರ್ಯಕ್ರಮಕ್ಕೆ ನೀವು ಆತುರದಿಂದ ಕಾಯ್ತಾ ಇದ್ದೀರಾ. ಮೊದಲ ಭಾಷಣದಲ್ಲಿ ನಾನು ಇಷ್ಟೊತ್ತು ಮಾಡಿದ್ದೇನೆ ಅಂತ ಹೇಳಿದರೆ ಪಾಪ ನೀವು ಉಳಿದವರ ಭಾಷಣ ಕೇಳಲಿಕ್ಕೆ ಬೋರ್ ಆಗ್ಬೋದು. ಅದು ಇವತ್ತು ಹೇಳಲೇಬೇಕು ಅಂತ ನನಗೆ ಮನಸ್ಸಿರುವ ಕಾರಣ ನಾನು ಇದರ ಬಗ್ಗೆ ಹೇಳಿದಂಥದ್ದು. ಮಕ್ಕಳ ಕಾರ್ಯಕ್ರಮಕ್ಕೆ ಯಶಸ್ಸಾಗಲಿ ನಾನು ಹಾರೈಸ್ತಿದ್ದೇನೆ. ಹಾಗೆಯೇ ಯಾರೆಲ್ಲ ಏನಾದರೂ ಸಾಧನೆ ಮಾಡಿದ್ದೀರಾ, ಇನ್ನೊಂದು ಸಾಧನೆ ಅಂತ ಹೇಳಿದಾಗ ನೆನಪಾಯಿತು, ಕ್ಷಮಿಸಬೇಕು, ಮೊದಲೇ ಹೇಳಬೇಕಿತ್ತು ನಾನದು. ಕಲೋತ್ಸವದಲ್ಲಿ 2ಯ ಸ್ಥಾನ ಈ ಶಾಲೆಗೆ ಸಿಕ್ಕಿದೆ ಅಂತ ಹೇಳಿದರು. ನನಗೆ ತುಂಬ ಸಂತೋಷ. ನಮ್ಮ ಮಂಜೇಶ್ವರದ ಎಲ್ಲ ಮೆಂಬರ್ಸ್ನವರ ಪರವಾಗಿ ನಿಮಗೆಲ್ಲರಿಗೂ ನಾನು ಹಾರ್ದಿಕ ಶುಭಾಶಯ ನಾನು ಸಲ್ಲಿಸ್ತಾ ಇದ್ದೇನೆ. ಆದರೆ ನಮಗೆ ಇವತ್ತು ಸಹ ನನಗೆ ಮರ್ತೋಯ್ತು. ಆ್ಯಕ್ಚುಲಿ ನಿನ್ನೆ ಇರಲಿಲ್ಲ, ನಾನು 3-4 ದಿನ ಊರಲ್ಲಿ ಇರಲಿಲ್ಲ. ಸೊ ಶೀಲ್ಡ್ ತಂದು ಕೊಡಬೇಕು ಅಂತ ಎನಿಸಿದ್ದು, ಮರ್ತೋಗಿತ್ತು. ಆದರೆ ನಮ್ಮದು 13ನೇ ತಾರೀಕಿಗೆ ಸೆಮಿನಾರ್ ಇದೆ ಕಲಸ್ಪರ್ಶಂ ಆಡಿಟೋರ್ನಲ್ಲಿ. ಆ ಸ್ಥಳಕ್ಕೆ ಬಂದಾಗ ಮುಖ್ಯೋಪಾಧ್ಯಾಯರು ಮತ್ತು ಸಂಬಂಧಪಟ್ಟವರು ಬಂದಾಗ ನಿಮಗೆ ಅದರ ಬಗ್ಗೆ ಶೀಲ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡುವ. ಅದಕ್ಕೆ ಎಲ್ಲರಿಗೂ ನಿಮಗೆ ಮತ್ತೊಮ್ಮೆ ಎಲ್ಲ ಮಕ್ಕಳಿಗೆ ಸಮೇತ ಭಾಗವಹಿಸಿದಂಥ ಮಕ್ಕಳಿಗೂ, ಬಹುಮಾನವನ್ನು ಪಡೆದಂಥ ಮಕ್ಕಳಿಗೂ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಮಕ್ಕಳೇ ಯಾರೆಲ್ಲ ಹೋಗಿದ್ದೀರೋ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಹಾಗೆ ಬರುವ ವರ್ಷ 2ಯ ಸ್ಥಾನ ಅಂತಿದೆ. 1ನೇ ಸ್ಥಾನ ನಮ್ಮ ಗೇಟ್ ಶಾಲೆಗೇ ಸಿಕ್ಕಿದೆ. ಅದು ಇನ್ನೊಂದು ಹೆಮ್ಮೆಯ ವಿಷಯ. ಅವರ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ನಾವು ಕೊಟ್ಟಂಥದ್ದು. ಅದು ನಮಗೆ ಆಗ ನೆನಪಾದದ್ದು. ಇವತ್ತು ನನಗೆ ವಾರ್ಷಿಕೋತ್ಸವ ಅಂತ ನೆನಪಿರಲಿಲ್ಲ, ಅಂದರೆ ನೆನಪಂದರೆ ಕೊಡಬೇಕು ಅಂತ ತಲೆಯಲ್ಲಿ ಮರ್ತೋಗಿತ್ತು. ಸೊ ಇನ್ನೊಂದು ಬರುವ ವಾರದಲ್ಲಿ
ನಿಮಗೆ 13ನೇ ತಾರೀಕಿಗೆ ಸಂಬಂಧಪಟ್ಟವರು ಬಂದು ಕಲಸ್ಪರ್ಶ ನಮಗೆ 10:30 ಗಂಟೆಗೆ ನಮ್ಮ ಸೆಮಿನಾರ್ ಶುರುವಾಗುತ್ತೆ. ದಯವಿಟ್ಟು ಹಿರಿಯರ ಹತ್ರ ನಾನು ಕೇಳ್ತಾ ಇರುವಂಥದ್ದು, ಹೆತ್ತವರ ಹತ್ರ ಸೆಮಿನಾರಿಗೆ ಬಂದು ಸಹಕಾರ ಕೊಡಬೇಕು. ಸೆಮಿನಾರ್ ಆಗ ನಿಮಗೆ ಗೊತ್ತಾಗುತ್ತೆ ಮಂಜೇಶ್ವರ ಪಂಚಾಯತಿಂದ ನಾವು ಏನು ಮಾಡಿದ್ದೇವೆ, ಇನ್ನೇನು ಮಾಡಬೇಕು ಅಂತಿದ್ದೇವೆ. ಹಲವಾರು ಪ್ರಾಜೆಕ್ಟ್ಗಳು ಬರುವುದಿದೆ, ಹೊಸ ಹೊಸ ಪ್ರಾಜೆಕ್ಟ್ಗಳು, ಅದು ಏನೆಲ್ಲ ಅಂತೇಳಿ ನಿಮಗೆ ದಯವಿಟ್ಟು ಆ ದಿನ ಗೊತ್ತಾಗುತ್ತೆ. ನಿಮ್ಮ ಹೆತ್ತವರ ಹತ್ರ ಕೇಳೋದು, ಸೆಮಿನಾರಿಗೆ ಬನ್ನಿ, ಆ ದಿನ ನಿಮಗೆ ಪ್ರಶಸ್ತಿ ಪ್ರದಾನವನ್ನು ನಾವು ಮಾಡ್ತೇವೆ. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಸಿಕ್ಕಲಿ, ಒಳ್ಳೆಯದಾದ ವಿದ್ಯಾಭ್ಯಾಸ ಸಿಕ್ಕಿ ಮಕ್ಕಳ ಮುಖಾಂತರ ಹೆತ್ತವರಿಗೂ ಸಂತೋಷ ಸಿಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಈ ದಿನದ ವಾರ್ಷಿಕೋತ್ಸವ ತುಂಬ ಯಶಸ್ವಿಯಾಗಲಿ, ನಡೀಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಧನ್ಯವಾದಗಳು. ಸರಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪಂಚಾಯತಿನಿಂದ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡಿ ನಮ್ಮ ಕೆಲಸಗಳಿಗೆ ಬೆಂಬಲವಾಗಿ ನಿಂತಿರುವ ನಮ್ಮ ಪಂಚಾಯತ್ನ ಅಧ್ಯಕ್ಷರಾದ ಜೀನ್ ಲವಿನಾ ಮುಂತಿರು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಕಾಸರಗೋಡು ಜಿಲ್ಲಾ ವಿದ್ಯಾಧಿಕಾರಿಗಳಾದಂತಹ ಶ್ರೀಯುತ ದಿನೇಶ್ ವಿ ಇವರು ಬಂದಿರ್ತಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಾಡುವವರು ಶ್ರೀಮತಿ ಕಮಲಾಕ್ಷಿ, ಜಿಲ್ಲಾ ಪಂಚಾಯತ್ ಸದಸ್ಯರು ಇವರು. JLPS ವಾಮಂಜೂರು ವಾರ್ಷಿಕೋತ್ಸವದ ಸಡಗರ ಸಂಭ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಲವಿನ್ ಜೀನ್ ಮೊಂತೇರು ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ಅಧ್ಯಕ್ಷ ವಹಿಸಿದಂತಹ ಆದರ್ಶ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ರಕ್ಷಕರೇ, ಶಿಕ್ಷಕರೇ, ನನ್ನ ಪ್ರೀತಿಯ ಮಕ್ಕಳೇ, ಒಂದು ಶಾಲೆ ಉತ್ತಮ ರೀತಿಯಲ್ಲಿ ಬರಬೇಕಾದ್ರೆ ಇದರ ಹಿಂದೆ ಹಿರಿಯರ ಪ್ರಯತ್ನ ಉತ್ತಮವಾಗಿರ್ತದೆ. ಈ ಪ್ರಯತ್ನದಿಂದ ಈ ಶಾಲೆ ಮುಂದಕ್ಕೆ ಬಂದಿದೆ. ಅದೇ ರೀತಿ ಶಾಲೆಯ PTA ಕಮಿಟಿ ಹಾಗೂ ಶಾಲಾ ಅಧ್ಯಾಪಕರು, ಶಿಕ್ಷಕರು, ಅದೇ ರೀತಿ ರಕ್ಷಕರು ಎಲ್ಲರೂ ಒಂದುಗೂಡಿ ಒಂದೇ ಕೈಯಲ್ಲಿ ನಾವು ಜೋಡಿಸಿದರೆ, ಎರಡು ಕೈ ಕೂಡ ಜೋಡಿಸಿದರೆ ಉತ್ತಮ ರೀತಿಯಲ್ಲಿ ಮುಂದುವರಿಯಲು ಸಾಧ್ಯ. ಅದು ಇಲ್ಲಿ ಇದೆ. ಅದೇ ರೀತಿ ಒಂದು ಇಲ್ಲಿಯ JLPS ಶಾಲೆಗೆ ಏನಾದರೂ ಒಂದು ಅನುದಾನ ಕೊಡಬೇಕಾದ್ರೆ ನಮ್ಮ ಮಂಜೇಶ್ವರ ಪಂಚಾಯತಿಂದ ಸಿಗಬೇಕಾಗ್ತದೆ. ಅದರಿಂದ ಈಗ ಇವರು ಹೇಳಿದ ಹಾಗೆ ಇಲ್ಲಿ ಕಾಣುವಾಗ ನಮಗೆ ಎಲ್ಲ ರೀತಿಯ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ ಎಂದು ಇಲ್ಲಿ ಕಂಡು ಬರ್ತದೆ. ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೆ ಹೇಳುವುದಂದ್ರೆ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸುವಂತೆ ಕೇಳಿಕೊಳ್ಳುತ್ತಾ, ಹಾಗೂ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಈಗ ಹೇಳಿದ ಹಾಗೆ ಸ್ವಚ್ಛತೆಯನ್ನು ಎಲ್ಲರೂ ಪಾಲಿಸಿ ಎಂದು ಕೇಳಿಕೊಳ್ಳುತ್ತಾ, ಹಾಗೂ ನಮ್ಮ ಈ ಶಾಲೆಗೆ ಉತ್ತಮ ರೀತಿಯಲ್ಲಿ ಸಪೋರ್ಟನ್ನು ಮಾಡಿದಂತಹ ಎಲ್ಲ, ಅದೇ ರೀತಿ ಕೊಡುಗೆ ದಾನಿ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ವಾರ್ಷಿಕೋತ್ಸವಕ್ಕೆ ಎಲ್ಲ ವಿಧದ ಶುಭಾಶಯಗಳನ್ನು ಕೂಡ ಕೋರಿಕೊಳ್ಳುತ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ ಅಭಿನಂದನಾ ಸಮಾರಂಭ. ಸರಳತೆ, ಪ್ರಾಮಾಣಿಕತೆ, ದ್ವೇಷರಹಿತ ನಮ್ಮ ಶಿಕ್ಷಣ ಕ್ಷೇತ್ರದ ಅಪರೂಪದ ಮಾಣಿಕ್ಯ ಶ್ರೀಯುತ ದಿನೇಶ್ ಸರ್ ಇವರು. ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಯಾಗಿರುವ ಇವರು ಇದೀಗ ಕಾಸರಗೋಡು ಜಿಲ್ಲಾ ವಿದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವವರು. ಇದು ನಮ್ಮೆಲ್ಲರಿಗೂ ಬಹಳ ಅಭಿಮಾನದ ವಿಷಯ. ಈ ವೇದಿಕೆಯಲ್ಲಿ ಇವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವೆಂದು ಭಾವಿಸುತ್ತೇವೆ. ತಮಗಾಗಿ ಕಾದಿರಿಸಿದ ಆಸನವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೆ. ಕೃಷ್ಣ ಕೃಷ್ಣ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರೇ, ಸಭೆಯಲ್ಲಿ ಉಪಸ್ಥಿತರಿರುವ ರಕ್ಷಕರೇ, ವಿದ್ಯಾಭಿಮಾನಿ ಬಂಧುಗಳೇ ಹಾಗೂ ಪ್ರೀತಿಯ ಪುಟಾಣಿ ಮಕ್ಕಳೇ, ಎಲ್ಲರಿಗೂ ವಂದನೆಗಳು. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಾಮಂಜೂರು ಶಾಲಾ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಕರ್ತವ್ಯನಿಷ್ಠೆ, ಪ್ರಾಮಾಣಿಕತೆ, ಪರೋಪಕಾರ, ನಾಯಕತ್ವ ಗುಣ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಸರ್ವ ಕ್ಷೇತ್ರಗಳಲ್ಲೂ ತನ್ನದೇ ಛಾಪನ್ನು ಮೂಡಿಸಿ
ವೃತ್ತಿಯಲ್ಲಿ ಮುಂಬಡ್ತಿಯನ್ನು ಪಡೆದು ಜಿಲ್ಲಾ ವಿದ್ಯಾಧಿಕಾರಿಯಾದ ಶ್ರೀ ದಿನೇಶ ವಿ ಇವರಿಗೆ ಗಣ್ಯರ ಸಮಕ್ಷಮದಲ್ಲಿ ಅರ್ಪಿಸುವ ಅಭಿನಂದನಾ ಪತ್ರ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮಾನಾಂ. ಮಾತಿನಲ್ಲಿ, ಮನಸ್ಸಿನಲ್ಲಿ, ಕೃತಿಯಲ್ಲಿ ಯಾರ ಆಲೋಚನೆಗಳು, ಹೇಳುವ ಪದಗಳು ಮತ್ತು ಮಾಡುವ ಕೆಲಸಗಳು ಒಂದೇ ಆಗಿರುವುದು ಅವರು ಉತ್ತಮರು ಎಂದೆನಿಸುತ್ತಾರೆ. ತನ್ನ ನಡೆ ನುಡಿ ವೃತ್ತಿಯಲ್ಲಿ ನಿಷ್ಠೆಯನ್ನು ತೋರಿ ಕಾಯಕದ ಗೌರವವನ್ನು ಮೆರೆದು ತನ್ನಿಂದಾಗುವ ಸೇವೆಯನ್ನು ಶಕ್ತಿಮೀರಿ ಸಮರ್ಪಿಸಿದ ತಾವು ವಿದ್ಯಾಭ್ಯಾಸ ಇಲಾಖೆಯ ಸರ್ವರಿಗೆ ಪ್ರಾತಸ್ಮರಣೀಯರಾಗಿರುವಿರಿ. ತಾರೀಕು 20/5/1969 ಇಸವಿಯಲ್ಲಿ ತಂದೆ ಕುಂಜಿರಾಮನ್ ಹಾಗೂ ತಾಯಿ ಅಮ್ಮಿಣಿಯ ಪ್ರೀತಿಯ ಮಗನಾಗಿ ಜನಿಸಿರುವಿರಿ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು GLPS ವಾಮಂಜೂರಿನಲ್ಲೂ, ಪ್ರೌಢ ಶಿಕ್ಷಣವನ್ನು GHSS ಬಂಗ್ರಮಂಜೇಶ್ವರದಲ್ಲೂ ಪೂರೈಸಿರುವಿರಿ. ಸರಕಾರಿ ಕಾಲೇಜು ಕಾಸರಗೋಡಿನಲ್ಲಿ ಉನ್ನತ ಶಿಕ್ಷಣವನ್ನು ಪೂರೈಸಿ ಅಧ್ಯಾಪಕ ತರಬೇತಿಯನ್ನು ಕ್ಯಾಲಿಕಟ್ನಲ್ಲಿ ಪಡೆದಿರುವಿರಿ. 1996ರಲ್ಲಿ ಸರಕಾರಿ ಸೇವೆಗೆ ಕಾಲಿರಿಸಿದ ತಾವು GVHSS ಕುಂಜತ್ತೂರಿನಲ್ಲೂ ಮತ್ತು GHSS ಎಡನೀರಿನಲ್ಲೂ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿ 7/6/2017 ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಗಳಾಗಿ ಬಡ್ತಿ ಹೊಂದಿರುವಿರಿ. ಸುಮಾರು 5 ವರ್ಷಗಳ ಕಾಲ ಮಂಜೇಶ್ವರದ ಶಿಕ್ಷಣ ಇಲಾಖೆಯಲ್ಲಿ ನಿಸ್ವಾರ್ಥವಾದ ಸೇವೆಯನ್ನು ಸಲ್ಲಿಸಿದ ತಾವು 7/8/2023 ಕಾಸರಗೋಡು ಜಿಲ್ಲಾ ವಿದ್ಯಾಧಿಕಾರಿ ಹುದ್ದೆಯನ್ನು ಅಲಂಕರಿಸಿರುವಿರಿ. ಸಂಗೀತ, ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ ತಾವು ಮಂಜೇಶ್ವರ ಉಪಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸದ ಎಲ್ಲ ಕ್ಷೇತ್ರದಲ್ಲಿ ತನ್ನದೇ ಗುರುತನ್ನು ಮೂಡಿಸಿರುವಿರಿ. ಸದಾ ನಗುಮುಖದ ಶಿಸ್ತಿನ ಸಿಪಾಯಿಯಾದ ತಾವು ಸಂಘಟನೆ, ಚತುರತೆ, ನೇತೃತ್ವ, ನಾಯಕತ್ವಕ್ಕೆ ಸರಿಸಾಟಿ ಇಲ್ಲದಂತೆ ಬೆಳಗುತ್ತಿರುವ ಮೇರು ವ್ಯಕ್ತಿತ್ವವಾಗಿ ಗುರುತಿಸಲ್ಪಟ್ಟಿರುವಿರಿ. ವಾಮಂಜೂರಿನಲ್ಲಿ ಪತ್ನಿ ಶ್ರೀಲೇಖ ಹಾಗೂ ಮಕ್ಕಳೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿರುವ ತಾವು ನಮ್ಮೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿದ್ದೀರಿ. ಕರ್ತವ್ಯದಲ್ಲಿ ಶರಧಿ ಗಂಭೀರರಾಗಿ ಮುಗಿಲ ಕವಚವನಳಿದು ಶೋಭಿಪ ನಭದ ಚಂದ್ರಮನಂತೆ ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಬೆಳಗಿದ್ದೀರಿ. ತಮ್ಮ ಧೀಶಕ್ತಿ ನಿಮಗೆ ಹಾಗೂ ನಿಮ್ಮ ಮುಂದಿನ ಜೀವನಕ್ಕೆ ದಾರಿದೀಪವಾಗಲಿ ಎಂದು ದೇವರು ಆಯುರಾರೋಗ್ಯ, ಸುಖ, ಸಂಪತ್ತು, ನೆಮ್ಮದಿ, ಸಕಲ ಸೌಭಾಗ್ಯ ಕರುಣಿಸಲಿ ಎಂದು ಶುಭ ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ಗೌರವಾದರಗಳೊಂದಿಗೆ ಸಮರ್ಪಿಸುತ್ತಿದ್ದೇವೆ. ಶ್ರೀಯುತ ದಿನೇಶ್ ಸರ್ ಇವರಿಗೆ ಶಾಲನ್ನು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ಶ್ರೀಯುತ ಅಬ್ದುಲ್ ಹಮೀದ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಫಲಪುಷ್ಪವನ್ನು ಶ್ರೀಯುತ ಶಿವರಾಮ್ ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ಮರಣಿಕೆಯನ್ನು ಶ್ರೀಮತಿ ಕಮಲಾಕ್ಷಿ ಮೇಡಮ್ ನೀಡಬೇಕಾಗಿ ಕೇಳಿಕೊಳ್ಳುತ್ತಾನೆ. ಸ್ಮರಣಿಕೆಯನ್ನು ನಮ್ಮ ಪಂಚಾಯತ್ ಪ್ರೆಸಿಡೆಂಟ್ ಆದಂತಹ ಜೀನ್ ಲವಿನಾ ಮೊಂತೇರೋ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ವಾಮಂಜೂರು ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿ ನಮ್ಮೊಂದಿಗೆ ಸದಾ ಚುರುಕಾಗಿರುವ ಬ್ರದರ್ಸ್ ಕ್ಲಬ್ ಹೊಸಂಗಡಿಯ ಪದಾಧಿಕಾರಿಗಳ ವತಿಯಿಂದ ಶ್ರೀಯುತ ದಿನೇಶ್ ಸರ್ ಇವರಿಗೆ ಸ್ಮರಣಿಕೆಯನ್ನು ನೀಡಲಿದ್ದಾರೆ. ಬ್ರದರ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳು ವೇದಿಕೆಯತ್ತ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಬ್ರದರ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಆದಷ್ಟು ಬೇಗ ವೇದಿಕೆಯತ್ತ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕನಸುಗಳಿಗೆ ರಂಗು ತುಂಬಿಸುವ ಚಿಂತನೆಯ ಅಭ್ಯುದಯ, ತಂದೆ ತಾಯಿಯ ಅನಂತರ ಬರುವ ಈ ಮಹಾನುಭಾವ, ಇದಕ್ಕಾಗಿಯೇ ವೇದ ಸಾರಿರುವುದು ಆಚಾರ್ಯ ದೇವೋಭವ. ವಂದನೆ ಗುರುವಿಗೆ ಅಭಿನಂದನೆ. ಮುಂದೆ ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂತಹ ಕಾಸರಗೋಡು ಜಿಲ್ಲಾ ವಿದ್ಯಾಧಿಕಾರಿಗಳಾದಂತಹ ಶ್ರೀಯುತ ದಿನೇಶ್ ಸರ್ ಇವರಿಂದ ಶುಭ ಹಾರೈಕೆ. ಎಲ್ರಿಗೂ ನಮಸ್ಕಾರ. ವಾಮಂಜೂರು ಗಿರಿಯ ಪ್ರಾಥಮಿಕ ಶಾಲೆ ಇದರ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂತಹ ನಮ್ಮದೇ ವಾರ್ಡಿನ ಜನಪ್ರಿಯ ವಾರ್ಡ್ ಮೆಂಬರ್ ಶ್ರೀ ಆದರ್ಶರವರೇ, ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟಿಸಿದ ನಮ್ಮ ನೆಚ್ಚಿನ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಲೀನ್ ಲವಿನೋ ಮೆಂತೇರ್ರವರೇ, ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಕಮಲಾಕ್ಷಿಯವರೇ, ಬ್ಲಾಕ್ ಪಂಚಾಯತ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಶ್ರೀ ಹಮೀದ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ PEC ಸೆಕ್ರೆಟರಿ ಶಂಕರನಾರಾಯಣ ಮಾಸ್ಟರ್, ಅದೇ ರೀತಿಯಲ್ಲಿ ಡಾಕ್ಟರ್ ಶಿವರಾಮ್ ಪಿ ಅವರೇ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸಿಲ್ವಿಯಾ ಟೀಚರ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ರಾಘವನ್ರವರೇ, ಹಿರಿಯ ಅಧ್ಯಾಪಕರು ವಿನಾಯಕ ಮಾಸ್ಟರ್, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ PTA ಪದಾಧಿಕಾರಿಗಳೇ, ಅಧ್ಯಾಪಕ ಬಂಧು ಭಗಿನಿಯರೇ, ಪ್ರೀತಿಯ ರಕ್ಷಕರೇ, ಮಕ್ಕಳೇ, ಬಹಳ ಹೃದಯ ಸ್ಪರ್ಶಿಯಾದ ಕಾರ್ಯಕ್ರಮ. ತಾನು ಕಲಿತ ಶಾಲೆಯಲ್ಲಿ ಅಭಿನಂದಿಸಲ್ಪಡುವುದು ಎನ್ನುವುದು ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅಭಿಮಾನ ಮತ್ತು ಸಂತೋಷದಾಯಕವಾದಂತಹ ವಿಚಾರ. ಆ ನಿಟ್ಟಿನಲ್ಲಿ ನಾನು ಬಹಳಷ್ಟು ಆಗಿದ್ದೇನೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ನನ್ನ ಊರಿನಲ್ಲಿ ನನ್ನ ಊರಿನ ಜನತೆಯ ಮುಂದೆ ಸನ್ಮಾನಗೊಳ್ಳುವುದು ಎನ್ನುವುದು ಬಹಳಷ್ಟು ಅಭಿಮಾನ ತರುವಂತಹ ವಿಷಯ. ಆ ರೀತಿಯಲ್ಲಿ ಗೌರವಕ್ಕೆ ಪಾತ್ರ ಆಗಬೇಕಾದಂತಹ ವಿಷಯ ಏನು ಅಂತ ಹೇಳಿದರೆ, ನಿಮಗೆಲ್ಲ ತಿಳಿದ ಹಾಗೆ ನಾನು ಇದೇ ಶಾಲೆಯಲ್ಲಿ ಕಲಿತವ. ನಾನು ಮಾತ್ರವಲ್ಲ, ನನ್ನ ಕುಟುಂಬದಲ್ಲಿ ಎಲ್ಲರೂ ಕೂಡ, ನಮ್ಮ ಮಾವನವರಿಂದ ಹಿಡಿದು ರಾಘವ ಮಾವನವರಿಂದ ಹಿಡಿದು ಎಲ್ಲರೂ ಕೂಡ ನನ್ನ ಮಕ್ಕಳು ಸಮೇತ ಈ ಶಾಲೆಯಲ್ಲಿ ಕಲಿತು ವ್ಯಾಸಂಗವನ್ನು ಮಾಡಿದವರು. ಆದ್ದರಿಂದಲೇ ಈ ಶಾಲೆ ಮತ್ತು ನಮ್ಮ ಕುಟುಂಬಕ್ಕೆ ಅಭೇದ್ಯವಾದಂತಹ ಒಂದು ಸಂಬಂಧ ಇದೆ. ಆ ನಿಟ್ಟಿನಲ್ಲಿ ಶಾಲೆಯ ಮೇಲೆ ನಮಗೂ ಅಭಿಮಾನ ಇದೆ, ಶಾಲೆಗೆ ನಮ್ಮ ಮೇಲೆಯೂ ಅಭಿಮಾನ ಇದೆ. ಈಗ ಈ ಒಂದು ಗೌರವಕ್ಕೆ ನನ್ನನ್ನು ಆಹ್ವಾನಿಸಿದ್ದು ಯಾಕೆ ಅಂತ ಕೇಳಿದರೆ, ಕೆಲವರಿಗಾದರೂ ಸಂಶಯ ಇರ್ಬೋದು ಯಾಕೆ ಅಂತ ಹೇಳಿ. ಜಿಲ್ಲಾ ವಿದ್ಯಾಧಿಕಾರಿಯಾಗಿ ಇದು ಈಗ 2ನೇ ವರ್ಷ. ಆದರೆ ಈ ವರ್ಷ ಒಂದು ಪ್ರತ್ಯೇಕತೆ ಇದೆ. ಈ ವರ್ಷ ಮೇ ತಿಂಗಳಲ್ಲಿ ನಾನು ಸರಕಾರಿ ಸೇವೆಯಿಂದ ನಿವೃತ್ತಿಗೊಳ್ತಾ ಇದ್ದೇನೆ. ಕೇರಳದಲ್ಲಿ ನಿಮ್ಗೆ ಗೊತ್ತಿದೆ, 56 ವರ್ಷ ಆಗುವಾಗ ಯಾವುದೇ ಒಬ್ಬ ವ್ಯಕ್ತಿ ಸರಕಾರಿ ನೌಕರನಾಗಿದ್ದರವ ಸೇವೆಯಿಂದ ನಿವೃತ್ತಿಗೊಳ್ಳಲೇಬೇಕು. ಆ ನಿಟ್ಟಿನಲ್ಲಿ ಈ ಮೇ ತಿಂಗಳಲ್ಲಿ ಸೇವೆಯಿಂದ ನಿವೃತ್ತಿಗೊಳ್ಳುತ್ತಾ ಇದ್ದೇನೆ. ನನಗಿಂತ ಮೊದಲು ನಿವೃತ್ತಿಗೊಂಡವರು ಇಲ್ಲಿ ವೇದಿಕೆಯಲ್ಲಿ ಇದ್ದಾರೆ, ವಿನಾಯಕ ಮಾಷ ಆಗಿರುವವರು.
ಈಗಲೂ ಕೂಡ ಬಹಳ ಚುರುಕಾಗಿ ಎಲ್ಲ ವಿಷಯದಲ್ಲೂ ಕೂಡ ಓಡಾಡ್ತಾ ಇರುವ ವಿನಾಯಕ ಮಾಸ್ಟ್ರು ನಮಗೆಲ್ಲ ಮಾದರಿ. ಆ ಒಂದು ಸಾಲಿಗೆ ನಾನು ಕೂಡ ಸೇರ್ತಾ ಇದ್ದೇನೆ. ಏನೇ ಇರಲಿ, ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಮಾತುಗಳನ್ನಾಡಿ ಶಾಲೆಯ ಪರವಾಗಿ, ಇಲ್ಲಿಯ PTA ಪರವಾಗಿ, ಅದು ಮಾತ್ರವಲ್ಲ ಬ್ರದರ್ಸ್ ಕ್ಲಬ್ಬಿನ ವತಿಯಿಂದಲೂ ಕೂಡ ನನ್ನನ್ನು ಗೌರವಿಸಿದ್ದೀರಾ. ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಕೇರಳದ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಈಗ ಕಂಡುಬರುವಂತಹ ಒಂದು ಆಂದೋಲನ, ಬದಲಾವಣೆ ನೀವು ಕೆಲವು ವರ್ಷಗಳಿಂದ ನೀವು ನೋಡಿದವರು. ಕೇವಲ ಈ ಒಂದು ಶಾಲೆಯ ಈ ಒಂದು ಕ್ಯಾಂಪಸ್ಸನ್ನು ನಾವು ನೋಡಿದರೆ ಸಾಕು, ನಮ್ಮ ಕೇರಳದ ಇಡೀ ಶಾಲೆಗಳ ಒಂದು ಪರಿಚ್ಛೇದ ಈ ಶಾಲೆಯನ್ನು ನೋಡಿ ನಮಗೆ ತಿಳಿಯಬಹುದು. ಎಷ್ಟು ಸುಂದರವಾದಂತಹ ಕ್ಯಾಂಪಸ್. ಆಗ ಪಂಚಾಯತ್ ಅಧ್ಯಕ್ಷರು ಹೇಳಿದ ಹಾಗೆ ಕಳೆದ ವರ್ಷ ಈ ಒಂದು ಶಾಮಿಯಾನದ ಅಡಿಯಲ್ಲಿ ನಾವು ಹೇಗೆ ಕುಳಿತಿದ್ದೆವು, ಈ ವರ್ಷ ನಾವು ಹೇಗೆ ಕುಳಿತಿದ್ದೇವೆ ಎಂಬುದನ್ನು ನಾವು ನೋಡಿದರೆ ಸಾಕು. ವರ್ಷದಿಂದ ವರ್ಷಕ್ಕೆ ನಮ್ಮ ಸಾರ್ವಜನಿಕ ಶಾಲೆಗಳು ಅಥವಾ ಸರ್ಕಾರಿ ಶಾಲೆಗಳು ಅಥವಾ ಈ ಒಂದು ಸಿಸ್ಟಮ್ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಎಂಬುದಾಗಿ. ಆದರೆ ಆ ಅಭಿವೃದ್ಧಿಯನ್ನು ಇನ್ನೂ ಕೂಡ ಕಾಣದ ಕೆಲವು ರಕ್ಷಕರು, ಕೆಲವು ಊರಿನವರು ನಮ್ಮ ಊರಿನಲ್ಲಿ ಇದ್ದಾರೆ ಎನ್ನುವುದು ನಾನು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರುವಂತಹ ಒಂದು ವಿಷಯ. ಸಂದರ್ಭ ಸಿಕ್ಕಿದಾಗೆಲ್ಲ ಆ ವಿಷಯವನ್ನು ನೆನಪಿಸ್ತಾ ಇರ್ತೇವೆ. ಯಾಕೋ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಏನೋ ನಮಗೆ ಅದು ಅಷ್ಟು ರುಚಿಸುವುದಿಲ್ಲ ಎನ್ನುವಂತಹ ಕೆಲವು ರಕ್ಷಕರು അല്ലേ ഉമ്മ? നമ്മൾ പറയുമ്പോൾ ആ ഗവൺമെൻറ് സ്കൂളിലേക്ക് നമ്മൾ കുട്ടികൾ പറയുന്നത് അതൊരു സ്റ്റാറ്റസിന് കുറവാണ് അല്ലേ? നമുക്ക് ടൈയും സൂട്ടും ബൂട്ടും ഒക്കെ ഇട്ടിട്ട് ഇംഗ്ലീഷ് മീഡിയം സ്കൂളിലേക്ക് കുട്ടികളെ പറഞ്ഞേക്കുമ്പോഴാണ് ആ ഒരു ഗമ കിട്ടുന്നത് അല്ലേ? കുട്ടിയെ ബസ്സിൽ കയറ്റാൻ വേണ്ടി റോഡ് സൈഡിലേക്ക് നമുക്ക് പോകാൻ വേണ്ടി കഴിയും. അപ്പോൾ ആ ഒരു ഗമയിൽ നമുക്ക് കുട്ടികളെ പറഞ്ഞയച്ചാലേ വിദ്യാഭ്യാസം പൂർത്തിയാകൂ എന്നുള്ള ഒരു അവസ്ഥയാണ് പൊതുവെ നമ്മുടെ നാട്ടിലൊക്കെ കാണുന്നത്. അപ്പോൾ ആ രക്ഷിതാക്കൾക്ക് വേണ്ടിയാണ് ഞാൻ പറയുന്നത്, നമ്മളൊക്കെ ഈ ഒരു അവസ്ഥയിലേക്ക് എത്തിയിട്ടുള്ളത് ഇതുപോലെയുള്ള ഗവൺമെൻറ് സ്കൂളിലാണ്. പൊളിഞ്ഞ ബെഞ്ചും പൊളിഞ്ഞ ഡെസ്കും അല്ലേ, പൊട്ടിപ്പൊളിഞ്ഞ തറയിലൊക്കെ ഇരുന്നിട്ടാണ് നമ്മൾ പഠിച്ചത്. ഞാനിപ്പോൾ സ്കൂളിലൊക്കെ പോകുമ്പോൾ മോണിറ്ററിങ്ങിൻ്റെ ഭാഗമായി പോകുമ്പോൾ കുട്ടികളോട് സംസാരിക്കും. 10ാം ക്ലാസ്സിലെ കുട്ടികളോടൊക്കെ സംസാരിക്കുമ്പോൾ നമ്മൾ പറയും അവരെ എങ്ങനെ പഠിക്കണമെന്ന് അവർ മോട്ടിവേറ്റ് ചെയ്യും. അങ്ങനെ മോട്ടിവേറ്റ് ചെയ്യുന്നതിൻ്റെ ഇടയ്ക്ക് നമ്മളിതെല്ലാം പറയും, നിങ്ങൾ അങ്ങനെ പഠിക്കണം ഇങ്ങനെ പഠിക്കണം എന്നൊക്കെ പറയുന്നതിൻ്റെ ഇടയ്ക്ക് നമ്മുടെ ഒരു ഉത്തരവാദിത്വം കൂടിയാണ്. എന്താണ്? നിങ്ങൾക്ക് പഠിക്കാനുള്ള സൗകര്യം ഉണ്ടോ? അതും കൂടി ചോദിക്കണമല്ലോ കുട്ടികളോട്. സ്കൂളിൽ നിങ്ങൾക്ക് പഠിക്കാനുള്ള സൗകര്യമുണ്ടോ? വീട്ടിൽ നിങ്ങൾക്ക് പഠിക്കാനുള്ള സൗകര്യമുണ്ടോ? ഇതും കൂടി അന്വേഷിക്കേണ്ട ഒരു ബാധ്യത DO എന്ന നിലയ്ക്ക് നമുക്കുണ്ട്. അതും നമ്മൾ അന്വേഷിക്കും. അങ്ങനെ നമ്മൾ ചില സ്കൂളുകളിൽ പോയി കഴിഞ്ഞാൽ നമ്മൾ ചോദിക്കുന്നത് ഇതാണ്. എല്ലാ കാര്യങ്ങളും പറഞ്ഞിട്ട് അവസാനം നമ്മൾ ചോദിക്കും, നിങ്ങൾക്ക് പഠിക്കാൻ എന്താണ് ബുദ്ധിമുട്ട്? അപ്പോൾ നമ്മൾ ഇതെല്ലാം പറയും. ഇരിക്കാൻ ബെഞ്ചുണ്ടോ, ഡെസ്ക് ഉണ്ടോ, പാഠപുസ്തകം കിട്ടിയിട്ടുണ്ടോ, പഠിപ്പിക്കാൻ മാഷന്മാരുണ്ടോ, ക്ലാസ് റൂം എങ്ങനെയാണ്, ഹൈടെക് ആണോ, ഇതൊക്കെ ചോദിക്കും. അപ്പോൾ കുട്ടികളെല്ലാം ഓക്കെയാണ് സാറേ എന്ന് പറയും. അപ്പോൾ നമ്മൾ എന്തുകൊണ്ടാണ് അത് ചോദിക്കുന്നത്? നമുക്കറിയാം ഒരു കാലഘട്ടം ഉണ്ടായിരുന്നു ഇതൊന്നും ഇല്ലാത്തത് അല്ലേ? നമ്മളെല്ലാം പഠിക്കുന്ന സമയത്ത് പൊളിഞ്ഞ ബെഞ്ചും പൊളിഞ്ഞ ഡെസ്കും അതുപോലെ തന്നെ പൊളിഞ്ഞ തറയിലൊക്കെ ഇരുന്നിട്ടാണ് നമ്മൾ പഠിച്ചത്. പക്ഷേ ഇപ്പോഴത്തെ കാലഘട്ടത്തിലെ മക്കൾ ആ രീതിയിൽ പഠിക്കേണ്ടവരല്ല അല്ലേ? അപ്പോൾ അതുകൊണ്ട് ഒരു ക്ലാസ്സിൽ ഞാൻ ഇങ്ങനെ സംസാരിക്കുമ്പോൾ ഒരു കുട്ടി ചോദിച്ചു, കുസൃതിക്ക് ചോദിച്ചതായിരിക്കാം, നമ്മുടെ ക്ലാസ്സിൽ AC ഇല്ല സർ, നമ്മുടെ ക്ലാസ്സിൽ AC ഇല്ല, AC റൂം അല്ല നമ്മുടെ ക്ലാസ് എന്ന്. അപ്പോൾ ഒന്നിച്ചുള്ള കുട്ടികൾ ചിരിച്ചു. നമ്മുടെ കൂട്ടത്തിൽ ഇപ്പോൾ കുറച്ച് പേര് ചിരിച്ചിട്ടുണ്ടാവും അല്ലേ? നമുക്ക് ചിരി വരും. പക്ഷെ ചിരിക്കേണ്ട കാര്യമല്ല കുട്ടി ചോദിച്ചത്. എന്തുകൊണ്ട്? ഈ കാലഘട്ടത്തിലെ കുട്ടികൾ AC ക്ലാസ് റൂമിൽ, ഹൈടെക് ക്ലാസ് റൂമിൽ ഇരുന്ന് പഠിക്കേണ്ടവർ തന്നെയാണ്. സംശയമുണ്ട് അതിൽ? ഇല്ല അല്ലേ? ഇപ്പൊ നമുക്കറിയാം നമ്മുടെ പഞ്ചായത്തൊക്കെ ഇടപെട്ടിട്ട് നമ്മുടെ പ്രൈമറി ക്ലാസ്സുകളിൽ ചില ക്ലാസ് റൂമുകൾ 1ാം ക്ലാസ്സിൽ 2ാം ക്ലാസ് റൂമുകൾ സ്മാർട്ട് ക്ലാസ് റൂം ആക്കിയിട്ടുണ്ട്. അവിടെ AC ഫിറ്റ് ചെയ്തിട്ടുണ്ട്. AC ക്ലാസ് റൂമിൽ ഇരുന്നിട്ടാണ് നമ്മുടെ കുട്ടികൾ പഠിക്കുന്നത്. അപ്പോൾ അങ്ങനെ ആ അവസ്ഥ നമ്മുടെ ഹൈസ്കൂളിലേക്കും മുതിർന്ന ക്ലാസ്സുകളിലേക്കും വരാൻ വേണ്ടി പോകുന്നു. അത് പറയുമ്പോൾ ചിലപ്പോൾ നിങ്ങൾക്ക് ആശ്ചര്യപ്പെടാം അല്ലേ? ആശ്ചര്യം തോന്നാം, AC ക്ലാസ് റൂം ഗവൺമെൻറ് സ്കൂളിൽ വരുമോ? നമ്മൾ നേരത്തെ ഇതുപോലെ ആശ്ചര്യപ്പെട്ടിട്ടുണ്ട്. അപ്പോൾ സർക്കാർ പറഞ്ഞിട്ടുണ്ട് എല്ലാ സ്കൂളുകളെയും ഹൈടെക് ആക്കി മാറ്റും, ക്ലാസ് റൂമിൽ ഇന്റർനെറ്റ് സൗകര്യം നമ്മൾ ഒരുക്കും എന്ന് പറയുമ്പോൾ നമ്മളും ആലോചിച്ചിട്ടുണ്ട് അല്ലേ? ഇതെല്ലാം നടക്കുന്ന കാര്യമാണോ?
പക്ഷേ ഇപ്പോൾ ഹൈസ്കൂൾ നിങ്ങൾ എടുത്തു നോക്കാം, ഏത് ഹൈസ്കൂളിൽ പോയി കഴിഞ്ഞാലും ഏത് ക്ലാസ്സിൽ കയറി കഴിഞ്ഞാൽ നിങ്ങൾക്ക് കാണാൻ വേണ്ടി കഴിയും ക്ലാസ് റൂം ഹൈടെക് ആയിട്ടുണ്ട്, ഇൻ്റർനെറ്റ് സൗകര്യം ക്ലാസ് റൂമിലുണ്ട്. ഏത് രീതിയിലുള്ള സാങ്കേതിക വിദ്യ ഉപയോഗിച്ചിട്ടും നമുക്ക് ക്ലാസ് റൂമിൽ പഠിപ്പിക്കാൻ വേണ്ടി കഴിയും. ആ അവസ്ഥയിലേക്ക് നമ്മൾ എത്തിയിട്ടുണ്ട്. എങ്ങനെയാണ് എത്തിയത്? ഒറ്റയടിക്ക് സംഭവിച്ചതൊന്നുമല്ല, ഘട്ടം ഘട്ടമായിട്ടാണ് ഇതെല്ലാം സംഭവിച്ചിട്ടുള്ളത്. അപ്പോൾ അതുകൊണ്ട് തന്നെ എനിക്ക് ആ കുട്ടിയോട് പറയേണ്ടി വന്നു, എന്താണ്, ഒരു ദിവസം നിന്റെ ക്ലാസ് റൂമും ഇതുപോലെ ഹൈടെക് AC ഫിറ്റ് ചെയ്ത ക്ലാസ് റൂമായി മാറും. ഇപ്പോഴല്ലെങ്കിലും നീ പഠിക്കുമ്പോഴല്ലെങ്കിലും നിന്റെ അനുജന്മാരോ അല്ലെങ്കിൽ നിന്റെ അടുത്ത കുട്ടികൾ തലമുറ വരുമ്പോൾ ഈ സ്കൂളും AC റൂമായി മാറും എന്ന് നമുക്ക് പറയാൻ വേണ്ടി ഇപ്പോൾ കഴിയും അല്ലേ? അപ്പോൾ അതാണ് നമ്മുടെ ഗവൺമെൻറ് സ്കൂളിൻ്റെ മഹത്വം. അപ്പോൾ മറ്റ് പ്രൈവറ്റ് സ്കൂളുകളൊക്കെ അൺഎയ്ഡഡ് സ്കൂളുകളൊക്കെ ഈ രീതിയിലുള്ള അവസ്ഥയിലേക്ക് നേരത്തെ മാറിയിട്ടുണ്ട്. പക്ഷേ അവിടുത്തെ വിദ്യാഭ്യാസം, അവിടെ ചേർക്കുന്ന കുട്ടികളെ ചേർക്കുന്ന രക്ഷിതാക്കൾ ആരും തന്നെ ആ കുട്ടിക്ക് നേരാൻ വണ്ണം വിദ്യാഭ്യാസം ലഭിക്കുന്നുണ്ടോ എന്ന് അന്വേഷിക്കാറില്ല. എനിക്ക് DO എന്ന നിലയ്ക്ക് ഒരുപാട് ഫോൺ കോളുകൾ വരുന്നുണ്ട്. നമ്മുടെ അമീസ് അറിയും കംപ്ലൈൻറ്റ്. ഈ കംപ്ലൈൻറ്റ് മുഴുവൻ വരുന്നത് അൺഎയ്ഡഡ് സ്കൂളുകളിൽ നിന്നാണ്. അവിടെ ഫീസ് കൊടുത്തിട്ട് നമ്മൾ പഠിപ്പിക്കുന്നുണ്ട്, രക്ഷിതാക്കളെ അങ്ങോട്ട് കയറ്റുന്നില്ല, നമ്മൾ ചോദിച്ച ചോദ്യത്തിന് ഉത്തരമില്ല, അങ്ങനെ ആ സൗകര്യമില്ല, ഈ സൗകര്യമില്ല, പഠിപ്പിക്കുന്നില്ല, ഇങ്ങനെയുള്ള പ്രശ്നങ്ങൾ. എനിക്ക് പെട്ടെന്ന് അവരോട് തിരിച്ച് ചോദിക്കാൻ തോന്നുന്നത് ഇത്രയും സൗകര്യമുള്ള ഗവൺമെൻറ് സ്കൂളുകൾ ഇവിടെ മുക്കിനും അല്ലെ ഓരോ കിലോമീറ്ററിനും സ്കൂളുകളുണ്ട്, ഉണ്ടായിട്ടും നിങ്ങൾ എന്തിനാണ് ഈ ഫീസ് കൊടുത്തിട്ട് അവിടെ അൺഎയ്ഡഡ് സ്കൂളിൽ പഠിപ്പിക്കുന്നതെന്ന് ചോദിക്കാൻ എനിക്ക് ചോദിക്കാൻ തോന്നും. പക്ഷെ ചോദിക്കൂല. കാരണം രക്ഷിതാവിന് അതിൻ്റെ ഒരു അവകാശമുണ്ട് അല്ലേ? തൻ്റെ കുട്ടിയെ എവിടെ പഠിപ്പിക്കണമെന്ന് തീരുമാനിക്കാനുള്ള അവകാശം രക്ഷിതാവിനുണ്ട്. അതുകൊണ്ട് നമ്മൾ നേരിട്ട് ചോദിക്കൂല. അപ്പോൾ അവരെ ആ രീതിയിൽ സമാധാനിപ്പിക്കുക മാത്രമാണ് ചെയ്യുന്നത്. പക്ഷെ ഞാൻ ഇവിടെ പറയും, കാരണം ഇവിടെ നമ്മുടെ മുമ്പിലുള്ള രക്ഷിതാക്കൾ എല്ലാവരും ഈ പൊതുവിദ്യാലയത്തിൽ കുട്ടികളെ പഠിപ്പിക്കുന്നവരാണ്. അപ്പോൾ നിങ്ങളോട് എനിക്ക് ധൈര്യത്തിൽ പറയാം, ഈ വിദ്യാലയമാണ് അല്ലെങ്കിൽ പൊതുവിദ്യാലയമാണ് മികവിൻ്റെ കേന്ദ്രങ്ങൾ. എന്തെങ്കിലും കുറവുകൾ ഉണ്ടെങ്കിൽ നമുക്ക് ഇടപെട്ടിട്ട് അത് ശരിയാക്കാൻ വേണ്ടി കഴിയും. ഈ ഒരു ഇടപെടൽ നമുക്ക് എവിടെ ಇಲ್ಲ, നമ്മുടെ ಈ ಅನ್ಎಯ್ಡೆಡ್ ಸ್ಕೂಲ್ಗಳಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ ರಕ್ಷಕರೇ, ನಮ್ಮ ಸರ್ಕಾರಿ ಶಾಲೆ ಇರುವ ಕಾರಣ ಈಗ ಅನ್ಎಯ್ಡೆಡ್ ಶಾಲೆಗಳಲ್ಲಿ ಈಗ ಸಾಮಾನ್ಯ ಒಂದು ಫೀಸ್ ಇದೆ. ಇಂತಹ ಶಾಲೆಗಳಿಲ್ಲದೇ ಇರ್ತಿದ್ರೆ ಅನ್ಎಯ್ಡೆಡ್ ಶಾಲೆಗಳಲ್ಲಿ ಫೀಸಿನ ಅವಸ್ಥೆ ನೀವು ಒಂದು ಆಲೋಚನೆ ಮಾಡಿ ನೋಡಿ. ನಮಗೆ ಬೇರೆ ಆಪ್ಷನ್ ಇಲ್ಲ. ಸರ್ಕಾರಿ ಶಾಲೆಯೋ ಅಥವಾ ಏಡೆಡ್ ಶಾಲೆ ಎನ್ನುವಂಥ ವ್ಯವಸ್ಥೆ ಇಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ಎಲ್ಲವೂ ಕೂಡ ಅನ್ಎಯ್ಡೆಡ್ ಶಾಲೆಗಳೇ ಇರುವುದು. ಹಾಗಿದ್ರೆ ಅವರು ಎಷ್ಟು ಬೇಕಿದ್ರೂ ಫೀಸನ್ನು ಇಡಬಹುದು. ನಾವು ಅವರು ಹೇಳಿದ ಫೀಸ್ ನಾವು ಕಟ್ಟಬೇಕಾದಂಥ ಸ್ಥಿತಿ ಬರ್ತದೆ. ಆದ್ದರಿಂದ ಈ ಶಾಲೆ ಉಳಿಬೇಕಾದ್ದು, ಇದು ಅಭಿವೃದ್ಧಿ ಹೊಂದಬೇಕಾದ್ದು ನಮ್ಮದು ಜವಾಬ್ದಾರಿ ಅಥವಾ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಊರವರು ಅದಕ್ಕೆ ಬೇಕಾಗಿ ಶ್ರಮಿಸಬೇಕು. ಅದೇ ರೀತಿಯಲ್ಲಿ ಇಲ್ಲಿಯ ಸ್ಥಳೀಯ ಆಡಳಿತ ಸಂಸ್ಥೆಗಳು, ನಮ್ಮ ಜನಪ್ರತಿನಿಧಿಗಳೆಲ್ಲರೂ ಅಹೋರಾತ್ರಿ ಈ ಶಾಲೆಗೆ ಬೇಕಾಗಿ, ಇಂತಹ ಶಾಲೆಗೆ ಬೇಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಪ್ರಯತ್ನದ ಭಾಗವಾಗಿ ಆಗಿದೆ ಇಲ್ಲಿಯ ಈ ಭೌತಿಕ ಸೌಕರ್ಯ ಎಲ್ಲ ಉಂಟಾಗಿರುವುದು. ಈ LP ಶಾಲೆಯ ಜವಾಬ್ದಾರಿ ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯತಿಗೆ ಆಗಿದೆ. ಆದ್ದರಿಂದ ಆಯಾ ಸಂದರ್ಭದಲ್ಲಿ ಇಲ್ಲಿ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಯನ್ನು ಈಡೇರಿಸಲಿಕ್ಕೆ ನಮ್ಮ ಜನಪ್ರತಿನಿಧಿಗಳಿಗೆ ತಯಾರಿದ್ದಾರೆ. ಆ ರೀತಿಯಲ್ಲಿ ಜಿಲ್ಲಾ ಪಂಚಾಯತ್ ಹೈಸ್ಕೂಲಿನ ಉಸ್ತುವಾರಿ ಇರುವಂಥದ್ದು ಜಿಲ್ಲಾ ಪಂಚಾಯತಿಗೆ, ಆ ಜಿಲ್ಲಾ ಪಂಚಾಯತ್ ಪ್ರತಿನಿಧಿಗಳು ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಒಗ್ಗೂಡುವಿಕೆಯಿಂದಾಗಿ ಆಗಿದೆ ನಮ್ಮ ಸರ್ಕಾರಿ ಶಾಲೆಗಳು ಅಥವಾ ಸಾರ್ವಜನಿಕ ಶಾಲೆಗಳು ಈ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಗಳು ಇನ್ನೂ ಇದೇ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು. ನಮ್ಮ ಊರವರು ಈ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಬರುವುದು ಮಾತ್ರವಲ್ಲ, ತಮ್ಮ ಮಕ್ಕಳನ್ನು ಇಂತಹ ಶಾಲೆಗಳಿಗೆ ಸೇರಿಸಿ ನಾವು ಕೂಡ ಹೆಮ್ಮೆ ಪಡುವಂತಾಗಿರ್ಬೇಕು. ನಾನು ಹೇಗೆ ಹೆಮ್ಮೆ ಪಡ್ತಾ ಇದ್ದೇನೆ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ನಮ್ಮ ಈ ಊರಿನ ಮಹನೀಯರು ಕೂಡ ಹೆಮ್ಮೆ ಪಡುವಂತಾಗಬೇಕು ಎಂಬುದಾಗಿ ಹೇಳಲಿಕ್ಕಿರುವಂಥದ್ದು. ಸ್ವಲ್ಪ ಸಮಯ ಕಳೆಯುವಾಗ ನಮ್ಮ ಮಕ್ಕಳ ಕಾರ್ಯಕ್ರಮ ಆರಂಭವಾಗ್ತದೆ. ಕಳೆದ ವರ್ಷವೂ ನಾನು ವೀಕ್ಷಿಸಿದ್ದೇನೆ. ಸಭಾ ಕಾರ್ಯಕ್ರಮಕ್ಕೆ ಲಿಮಿಟೆಡ್ ಜನ ಬಂದು ಸೇರ್ತಾರೆ. ಆದರೆ ಮಕ್ಕಳ ಕಾರ್ಯಕ್ರಮ ಆರಂಭವಾದ ಕೂಡಲೇ ಈ ಗ್ರೌಂಡ್ ಪೂರ್ತಿ ಜನಸಂದನಿಯಿಂದ ಕೂಡಿರುತ್ತದೆ. ನಮ್ಮ ಊರವರೆಲ್ಲ ಒಟ್ಟು ಸೇರ್ತಾರೆ. ಬಹಳ ಸಂತೋಷದ ವಿಚಾರ. ಈ ರೀತಿಯಲ್ಲಿ ಒಟ್ಟು ಸೇರುವಂತಹ ಕೇಂದ್ರ ಎನ್ನುವುದು ನಮ್ಮ ಇಂತಹ ಸರ್ಕಾರಿ ಶಾಲೆಗಳು ಮಾತ್ರ, ಬೇರೆಲ್ಲೂ ನಮಗೆ ಸೇರಲಿಕ್ಕೆ ಆಗುವುದಿಲ್ಲ. ಅದರಿಂದಲೇ ನಮ್ಮ ಪಂಚಾಯತ್ ಅಧ್ಯಕ್ಷರು ಕೆಲವೆಲ್ಲ ವಿಷಯಗಳನ್ನು ಇಲ್ಲಿ ಹೇಳಿದರು. ಆ ವಿಷಯಗಳನ್ನು ನಾನು ಪುನಃ ಹೇಳುವುದಿಲ್ಲ, ಹೇಳಬೇಕಾದ ವಿಷಯಗಳೇ ಅವರು ಹೇಳಿದ ಕಾರಣ ಹೇಳುವುದಿಲ್ಲ. ಆದರೂ ಒಂದೆರಡು ವಿಷಯಗಳನ್ನು ನೆನಪಿಸಿ ನಾನು ನನ್ನ ಮಾತಿಗೆ ಕೊನೆ ನೀಡ್ತಾ ಇದ್ದೇನೆ. ಮೊದಲಾಗಿ ಹೇಳಿದವರು ಮಾಲಿನ್ಯ ಮುಕ್ತ ಕೇರಳ ಎನ್ನುವಂತಹ ಪದ್ಧತಿ ನಮ್ಮ ಶಾಲೆಗಳಲ್ಲೂ ಇಡೀ ಕೇರಳದಲ್ಲಿ ಬಹಳ ಶೀಘ್ರಗತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಒಂದು ಉದಾಹರಣೆಯಾಗಿದೆ. ಮಾಲಿನ್ಯ, ಪ್ಲಾಸ್ಟಿಕ್ ಆಗಲಿ ಯಾವುದೇ ಮಾಲಿನ್ಯ ಇಲ್ಲದಂತಹ ಒಂದು ಕ್ಯಾಂಪಸ್ಸನ್ನು ಸೃಷ್ಟಿ ಮಾಡಬೇಕು ಎಂಬುದಾಗಿ ನಮ್ಮ ವಿದ್ಯಾಭ್ಯಾಸ ಇಲಾಖೆ ನಿರ್ದೇಶ ಕೊಟ್ಟಿದೆ. ಅದರ ಭಾಗವಾಗಿ ಆಗಿದೆ ನಮ್ಮ ಈ ಒಂದು ವಠಾರ, ಈ ಶಾಲೆ ಇಷ್ಟು ಕ್ಲೀನ್ ಆಗಿರುವಂಥದ್ದು.
ಆ ರೀತಿಯಲ್ಲಿ ನಮಗೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಅವರು ಹೇಳಿದ್ದು ಬಹಳ ಸತ್ಯ. ನಾವು ಚಂದ್ರಗಿರಿ ಹೊಳೆ ದಾಟಿ ಆಚೆ ಹೋದರೆ ಎಲ್ಲ ಪಂಚಾಯತ್ಗಳಲ್ಲೂ ಬಹಳಷ್ಟು ಕಾರ್ಯಗಳು ಅವರು ಇಂಪ್ಲಿಮೆಂಟ್ ಮಾಡಿದ ಕಾರ್ಯಗಳು ಜನರು ಕೈಗೆತ್ತಿಕೊಂಡು ನಡೆಸ್ತಾರೆ. ಆದರೆ ಈಚೀಚೆ ಬರುವಾಗ ನಮಗೆ ಗೊತ್ತಿದೆ, ಮಂಗಲಪಾಡಿಯ ಅವಸ್ಥೆ ಎಲ್ಲ ನಮಗೆ ಗೊತ್ತಿತ್ತು ಅಲ್ಲ. ಒಂದು ಕಾಲದಲ್ಲಿ ಮಾರ್ಗದ ಬದಿಯಲ್ಲಿ ವೇಸ್ಟ್ ಹಾಕಿ ಯಾವಾಗಲೂ ಪತ್ರಿಕೆಗಳಲ್ಲಿ ಬರುವಂತಹ ಒಂದು ವಿಷಯ ಆಗಿತ್ತು. ಈಗ ಹೈವೇಯಲ್ಲಿ ಹಾಕ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಮ್ಮ ಆನೆಕಲ್ಲು ರೋಡಲ್ಲಿ ನಾವು ಈಗ ಕಾಣ್ತಾ ಇದ್ದೇವೆ, ನಮ್ಮ ಕಡಂಬಾರ ಶಾಲೆಯ ಹೋಗುವ ದಾರಿಯ ಸುತ್ತಲೂ ಅಲ್ವಾ ಎರಡೂ ಬದಿಯಲ್ಲೂ ಕೂಡ ಡಂಪ್ ಹಾಕಿದ್ದಾರೆ ವೇಸ್ಟ್. ಇದು ಯಾರು ಮಾಡಬೇಕಾದ್ದು? ಯಾರು ಇದನ್ನು ತಡೆಯಬೇಕಾದ್ದು? ನಾವೇ. ನಿಯಮ ಉಂಟು ಅಲ್ವಾ, ಆ ನಿಯಮ ಎಷ್ಟರ ಮಟ್ಟಿಗೆ ಪಾಲಿಸಬೇಕು ಎನ್ನುವುದನ್ನು ಪಂಚಾಯತಿನವರು ಬಹಳಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಅದನ್ನು ತಡೆಯಲಿಕ್ಕೆ ನೋಡ್ತಾ ಇದ್ದಾರೆ. ಆದರೆ ಸಾಧ್ಯ ಆಗ್ತಾ ಇಲ್ಲ. ನಾವು ಜನರಲ್ಲೇ ಬದಲಾವಣೆ ಬರಬೇಕು. ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಶಾಲೆಯಲ್ಲಿ ಹೇಳಿಕೊಟ್ರೆ ಮಾತ್ರ ಸಾಲದು, ಮನೆಯಲ್ಲಿ ಆ ಒಂದು ಕಲ್ಚರ್, ಆ ಒಂದು ಶೈಲಿ ಮಕ್ಕಳಲ್ಲಿ ಬೆಳೆಯಬೇಕು. ತಿಂದದನ್ನು ಅಲ್ಲೇ ಬಿಸಾಡೋದು. ನನಗೊಂದು ಅನುಭವ ಇದೆ. ನಾವು ಫ್ಯಾಮಿಲಿ ಸಮೇತ ಕಾರಲ್ಲಿ ನಾವು ಪಯ್ಯನ್ನೂರಿಗೆ ಹೋಗಿ ಬರುವಾಗ ನಮ್ಮ ಎದುರಿನಿಂದ ಒಂದು ಕಾರು ಹೋಗ್ತಾ ಇತ್ತು. ಆ ಕಾರಿನಲ್ಲಿದ್ದ ಫ್ಯಾಮಿಲಿ ತಿಂದು ಪ್ಲಾಸ್ಟಿಕ್ ಅನ್ನು ಹೊರಗೆ ಎಸೆದ್ರು. ಕೂಡಲೇ ಅಲ್ಲಿ ಬದಿಯಲ್ಲಿ ಒಂದು ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದ ಮನುಷ್ಯ ಆ ಕಾರನ್ನು ಓವರ್ಟೇಕ್ ಆಗಿ ಬಂದು ಕಾರನ್ನು ನಿಲ್ಲಿಸಿ ಅವರಿಂದಲೇ ಆ ಪ್ಲಾಸ್ಟಿಕ್ ಅನ್ನು ಅಲ್ಲಿಂದ ತೆಗೆಸಿ ಆ ಕಾರಿನೊಳಗೆ ಹಾಕಿ ಹೋಗಬೇಕಾದಂಥ ಪರಿಸ್ಥಿತಿ ನಮ್ಮಲ್ಲಿ ಇದು ಕಾಣಲಿಕ್ಕಿಲ್ಲ. ಯಾಕೆ? ನಮ್ಮಲ್ಲಿ ಆ ಒಂದು ಬೋಧ ಅಥವಾ ಆ ಒಂದು ಶೈಲಿ ನಮ್ಮಲ್ಲಿ ಇಲ್ಲ. ಆದ್ದರಿಂದ ನಮ್ಮಲ್ಲಿ ಅಂತಹ ಒಂದು ಶ್ರದ್ಧೆ ಬೇಕು. ನಮ್ಮ ಪರಿಸರವನ್ನು ಶುಚಿತ್ವದಲ್ಲಿ ಕಾಪಾಡಬೇಕು. ಅದೇ ರೀತಿಯಲ್ಲಿ ಆಂಟಿ ಡ್ರಗ್ ಕ್ಯಾಂಪೇನ್ ಕೂಡ ನಡೀತಾ ಇದೆ. ಹೇಳಿದರು ಮಾದಕ ದ್ರವ್ಯ ಸೇವನೆ ಸಣ್ಣ ಮಕ್ಕಳಿಂದಲೇ. ಮೊದಲೆಲ್ಲ ನಾವು ಹೇಳ್ತಾ ಇದ್ದೆವು ಕಾಲೇಜುಗಳಲ್ಲಿ ಡ್ರಗ್ಸ್ ಮಕ್ಕಳು ಉಪಯೋಗಿಸ್ತಾ ಇರುವುದು ಅಂತೇಳಿ. ಈಗ ಕಾಲೇಜ್ ಅಲ್ಲ, ಹೈಸ್ಕೂಲ್ ಅಲ್ಲ, ಪ್ರೈಮರಿ ಶಾಲೆಯ ಮಕ್ಕಳು ಕೂಡ ಅವರು ತಿಳಿದೋ ತಿಳಿಯದೆಯೋ ಅದನ್ನು ಉಪಯೋಗಿಸುವ ಸ್ಥಿತಿಗೆ ಅವರು ಬಂದಿದ್ದಾರೆ. ಇನ್ನು ಉಪಯೋಗಿಸದಿದ್ದರೂ ಅವರು ತಿಳಿಯದೆ ಅದರ ಒಂದು ಕ್ಯಾರಿಯರ್ ಆಗಿ ಅವರು ಬದಲಾಗ್ತಾ ಇದ್ದಾರೆ. ಅದನ್ನೆಲ್ಲ ಗಮನಿಸಬೇಕಾದ್ದು ನಮ್ಮ ತಾಯಂದಿರು. ನಮ್ಮ ಮಕ್ಕಳ ಬ್ಯಾಗನ್ನು ಆಗಾಗ ಚೆಕ್ ಮಾಡ್ತಾ ಇರಬೇಕು. ಮಕ್ಕಳಿಗೆ ಇಂತಹ ವಿಷಯಗಳನ್ನು ಹೇಳಿಕೊಡಬೇಕು. ಯಾವುದೇ ಸಂದರ್ಭದಲ್ಲೂ ಮಕ್ಕಳು ದಾರಿ ತಪ್ಪಿ ಹೋಗದ ಹಾಗೆ ನಾವು ನೋಡಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರ ಬೇಕು ಎಂಬುದಾಗಿ ಹೇಳುತ್ತಾ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಿಕ್ಕೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ, ಇಲ್ಲಿಯ ಸ್ಟಾಫ್, PTA, ಹಳೆ ವಿದ್ಯಾರ್ಥಿ ಸಂಘ, ಸಮೀಪದ ಕ್ಲಬ್ಗಳ ಸದಸ್ಯರೆಲ್ಲರೂ ಬಹಳ ಒಗ್ಗಟ್ಟಿನಿಂದ ಶ್ರಮಿಸಿದ ಫಲವಾಗಿ ಇಲ್ಲಿ ಈ ಸುಂದರವಾದ ಭವ್ಯ ವೇದಿಕೆಯ ನಿರ್ಮಾಣವಾಗಿದೆ. ಮಕ್ಕಳ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಒಂದು ಒಗ್ಗೂಡುವಿಕೆ, ಈ ಒಂದು ಐಕ್ಯತೆ ಎಲ್ಲ ವಿಷಯಗಳಲ್ಲೂ ನಮಗೆ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಊರಿನವರೆಲ್ಲರೂ ಐಕ್ಯತೆಯಿಂದ ಬಾಳೋಣ, ಇಂತಹ ಕಾರ್ಯಕ್ರಮದಲ್ಲಿ ಸೇರೋಣ ಎಂಬುದಾಗಿ ಹೇಳುತ್ತಾ ಈ ಶಾಲೆಯ ಅಭಿವೃದ್ಧಿಗೆ ಬೇಕಾಗಿ ನಾವೆಲ್ಲರೂ ಶ್ರಮಿಸೋಣ ಎಂಬುದಾಗಿ ಹೇಳುತ್ತಾ ಇಲ್ಲಿ ನನಗೆ ನೀಡಿದಂತಹ ಎಲ್ಲ ಗೌರವಾರ್ಪಣೆಗೂ ಕೃತಜ್ಞತೆಯನ್ನು ಹೇಳುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನ 2 ಮಾತುಗಳಿಗೆ ಕೊನೆ ನೀಡ್ತಾ ಇದ್ದೇನೆ. ಜೈ ಹಿಂದ್. ಹೃದಯದಲ್ಲಿ ಕೃಪೆ, ಆತ್ಮದಲ್ಲಿ ಶಕ್ತಿ, ಹೊಸ ಆಶಯಗಳು ಮತ್ತು ಹೊಸ ಯಶಸ್ಸುಗಳು ಪ್ರತಿ ಹಂತದಲ್ಲೂ ತಮಗೆ ದೊರಕಲಿ. ಮೇ 30ರಂದು ವೃತ್ತಿಯಿಂದ ನಿವೃತ್ತರಾಗುವ ತಮ್ಮ ನಿವೃತ್ತ ಜೀವನವು ಸುಖಮಯವಾಗಲಿ ಎಂದು ನಮ್ಮೆಲ್ಲರ ಹಾರೈಕೆ. ಮುಂದೆ ವೇದಿಕೆಯಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಶೇಖ್ ಉಸ್ಮಾನ್ ಸರ್ ಇವರಿಗೆ ಶಾಲಾ ಪರವಾಗಿ ಗೌರವಾರ್ಪಣೆ. ಶಾಲೆ ಎಂದರೆ ಅರಿತು ಬೆರೆತು ಮುಂದಡಿ ಇಡಲು ಸುಂದರ ನಾಳೆ, ಸುಭದ್ರ ಭವಿಷ್ಯದ ಮುನ್ನುಡಿಗೆ ಹಂದರ ಶಾಲೆ ಎಂಬ ಮಾತಿನಂತೆ ನಮ್ಮ ಎಲ್ಲ ಯೋಜನೆಗಳಿಗೆ ಕಾಯಕಲ್ಪ ಕೊಡುವ ಸವಾಲು ಮುಂದಿದೆ. ಬನ್ನಿ, ಈ ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ಶಾಲೆಯ ಕೀರ್ತಿ ಪತಾಕೆಯನ್ನು ಬಾನೆತ್ತರಕ್ಕೆ ಹಾರಿಸೋಣ ಎಂಬ ಸಂಕಲ್ಪದೊಂದಿಗೆ ನಮ್ಮ ಜೊತೆ ಇದ್ದಾರೆ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶೇಖ್ ಉಸ್ಮಾನ್ ಸರ್ ಇವರು. ಶ್ರೀಯುತ ಉಸ್ಮಾನ್ ಸರ್ ಇವರಿಗೆ ಶಾಲು ಹೊದಿಸಿ ಗೌರವಾರ್ಪಿಸಬೇಕು ಅಂತ ಶ್ರೀಯುತ ದಿನೇಶ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ಮರಣಿಕೆಯನ್ನು ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಆದರ್ಶ್ BM ಇವರು ನೀಡಬೇಕು. ಅದೇ ರೀತಿ ಫಲ ಪುಷ್ಪವನ್ನು
ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ರಾಘವನ್ ಸರ್ ಇವರು ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಯುತ ಉಸ್ಮಾನ್ ಸರ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದೆ ವೇದಿಕೆಯಲ್ಲಿ ಶ್ರೀಯುತ ಬದ್ರುಲ್ ಮುನೀರ್ ಸರ್ ಇವರಿಂದ ನಮ್ಮ ಶಾಲೆಯಲ್ಲಿ ನಡೆಯುವ ಯೋಜನೆಗಳ ಬಗ್ಗೆ ಮಾಹಿತಿ. ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ಶಾಲೆಯನ್ನು ಉತ್ತಮ ಗುಣಮಟ್ಟಕ್ಕೆ ಕೊಂಡೊಯ್ಯುವ ಸದುದ್ದೇಶದಿಂದ ಹಲವಾರು ಯೋಜನೆಗಳನ್ನು ಕೈಗೊಂಡಿರುತ್ತೇವೆ. ಇದರ ಭಾಗವಾಗಿ ಶಾಲೆಯಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ UKG ತರಗತಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ನ ಎಲ್ಲ ಕೆಲಸಗಳು ಪೂರ್ತಿಗೊಳ್ಳಲಿವೆ. ಇದರ ನೇತೃತ್ವವನ್ನು ಮತ್ತು ಇದಕ್ಕೆ ಬೇಕಾದ ಧನ ಸಹಾಯವನ್ನು ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಯಾದಂತಹ ಶ್ರೀಯುತ ಮುಜೀಬ್ ಸರ್ ಇವರು ನೀಡಿರುತ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳ ರೂವಾರಿಯಾದ ಶ್ರೀಯುತ ಬದ್ರುಲ್ ಮುನೀರ್ ಇವರು ನಮ್ಮೊಂದಿಗಿದ್ದಾರೆ. ನಮ್ಮ ಶಾಲೆಯಲ್ಲಿ ನಡೆಸುವ ಯೋಜನೆಗಳು ಹಾಗೂ ಅದರ ಕೆಲಸ ಕಾರ್ಯಗಳ ಬಗ್ಗೆ ಇದೀಗ ನಮಗೆ ಮಾಹಿತಿಯನ್ನು ನೀಡಲಿದ್ದಾರೆ. വേദിയിലിരിക്കുന്ന വിശിഷ്ട വ്യക്തികളെ, അതുപോലെ തന്നെ നമ്മുടെ ഈ ആനുവൽ പ്രോഗ്രാം അല്ലെങ്കിൽ നമ്മുടെ ഒരു ആഘോഷവേള വീക്ഷിക്കാനായി ഇവിടെ എത്തിയിട്ടുള്ള എൻ്റെ പ്രിയപ്പെട്ട രക്ഷിതാക്കളെ, അതുപോലൊപ്പം പല പരിപാടികളിലും പങ്കെടുക്കാനായി സുന്ദരന്മാരും സുന്ദരികളൊക്കെ ആയി ഒരുങ്ങിയിരിക്കുന്ന കുഞ്ഞുമക്കളെ, എല്ലാവർക്കും എൻ്റെ നമസ്കാരം. ഇപ്പം ഇന്ന് ഞാനിവിടെ എത്തിയിട്ടുള്ള എൻ്റെ ഒരു കർത്തവ്യം എന്ന് പറയുന്നത് തന്നെ, അതിലേക്ക് പോകുന്നതിന് മുന്നേ എനിക്ക് തീർച്ചയായിട്ടും പറയാനുള്ളത് ഒരു നമ്മുടെ പ്രധാനപ്പെട്ട നമ്മുടെ ഗസ്റ്റ്, നമ്മുടെ ബഹുമാനപ്പെട്ട DEO സാറ് നിർത്തിയ ഒരു പോയിന്റിൽ നിന്ന് ആണ് എൻ്റെ ഒരു കർത്തവ്യം എനിക്ക് പറയാനായിട്ട് തോന്നുന്നത്. കാരണം സാറ് പറഞ്ഞൊരു വലിയൊരു പോയിന്റ് ഉണ്ടായിരുന്നു. നമ്മുടെ പൊതുവിദ്യാഭ്യാസ സ്ഥാപനങ്ങൾ അല്ലെങ്കിൽ നമ്മളെ ഗവൺമെൻറ് സ്കൂളുകളിൽ കിട്ടുന്ന വിദ്യാഭ്യാസത്തിൻ്റെ ക്വാളിറ്റികളെ പറ്റിയും ഇനിയുള്ള കാലം നമ്മുടെ മക്കൾ ഇതുപോലുള്ള ഗവൺമെൻറ് സ്ഥാപനങ്ങളിലൂടെ എത്തിപ്പെടാൻ പറ്റുന്ന മേഖലകളെ പറ്റിയും അതിലേക്ക് പോകുന്നതിന് മുന്നേ എനിക്ക് പറയാനുള്ളത്, ഞാൻ എൻ്റെ എല്ലാവിധ വിദ്യാഭ്യാസങ്ങളും എൻ്റെ ചെറിയ സ്കൂളിംഗ് മുതൽ എൻ്റെ ഗ്രാജുവേഷൻ തലം വരെ എത്തുന്നത് വരെയും ഉള്ള എൻ്റെ വിദ്യാഭ്യാസം ഞാൻ വളരെ അഭിമാനത്തോടെ പറയും ഇതുപോലുള്ള ഗവൺമെൻറ് സ്ഥാപനങ്ങളിലൂടെയാണ് ഞാൻ വന്നിട്ടുള്ളതെന്ന്. ഇന്ന് ഞാനിവിടെ നിങ്ങളോട് നിൽക്കുന്ന സമയത്ത് അത്യാധുനിക സാങ്കേതിക വിദ്യകളിൽ ധാരാളം റിസർച്ചുകൾ ചെയ്ത് 200-ലധികം സ്കൂളുകളിലെ കുട്ടികളെ, 1,00,000-ലധികം കുട്ടികളിലേക്ക് പല സാങ്കേതിക വിദ്യകളും എനിക്ക് എത്തിക്കാൻ പറ്റിയിട്ടുണ്ടെന്നുണ്ടെങ്കിൽ ഈ ഒരു വഴിയിലൂടെ വന്നിട്ട് തന്നെയാണ് എന്ന് ഞാൻ പറയും. അപ്പോൾ എന്താണ് നാളത്തെ അല്ലെങ്കിൽ നമ്മുടെ ഈ ഒരു സ്കൂളിലേക്ക് ഇനി നടക്കാൻ പോകുന്ന കാര്യങ്ങൾ, അല്ലെങ്കിൽ മറ്റ് നമ്മുടെ വിദ്യാഭ്യാസ സ്ഥാപനങ്ങൾ, നമ്മളെല്ലാവരും പറയും CBSE അല്ലെങ്കിൽ ICSE, IGCSE, IB പോലുള്ള ഇന്റർനാഷണൽ സിലബസുകൾ പഠിക്കുന്ന സ്കൂളുകളിൽ ഒരുപാട് ഫെസിലിറ്റീസ് ഉണ്ട്. പക്ഷേ ഗവൺമെൻറ് സ്കൂളിൽ നമ്മുടെ മക്കളെ വിടാൻ നേരത്തെ നമ്മൾ പറയും അവിടെ ഫെസിലിറ്റി കുറച്ച് കുറവാണ്. അതെ, പക്ഷെ മാറിക്കൊണ്ടിരിക്കുകയാണ്. സാറ് പറഞ്ഞതുപോലെ ഹയർ സെക്കൻഡറി, ഹൈസ്കൂളുകളൊക്കെ മാറി അത്യാധുനിക സാങ്കേതിക വിദ്യയിലേക്ക് എത്തിക്കൊണ്ടിരിക്കുമ്പോൾ നമ്മുടെ കുഞ്ഞു സ്കൂളുകളും അതിൻ്റെ ബാക്ക് എൻഡ് പിടിച്ച് ഇങ്ങനെ വലുതായിക്കൊണ്ടിരിക്കുന്ന ഒരു സാഹചര്യത്തിൽ നമ്മുടെ ഈ ഒരു വാമന്നൂർ GLPS സ്കൂള് നാളത്തേക്ക് പോകാൻ പോകുന്നത് വലിയൊരു മാറ്റത്തിലേക്കാണ്. നമ്മുടെ സ്കൂളിൽ ഒരു ഡെവലപ്മെൻറ്റ് കമ്മിറ്റിയൊക്കെ ഉള്ളത് നിങ്ങൾക്ക് എല്ലാവർക്കും അറിയാം. പലവട്ടം ഇവിടെ പറഞ്ഞിട്ടുണ്ട് ഒരു ഡെവലപ്മെൻറ്റ് കമ്മിറ്റിയൊക്കെ നമ്മളിവിടെ രൂപീകരിച്ചിട്ടുണ്ട് എന്നുള്ളത്. അതിൻ്റെ ഒരു ഭാഗമായിട്ടും കൂടിയാണ് എനിക്കിവിടെ എത്താൻ കഴിഞ്ഞിട്ടുള്ളത്. അപ്പോൾ അങ്ങനെ ഒരു ഡെവലപ്മെൻറ്റ് കമ്മിറ്റി രൂപീകരിച്ചതിൻ്റെ പ്രധാന ഉദ്ദേശം നമ്മുടെ ഈ സ്കൂളിലെ മക്കൾക്ക് ഉന്നതമായ രീതിയിൽ അല്ലെങ്കിൽ ബെറ്ററായിട്ട് കുറച്ചും കൂടി കാര്യങ്ങൾ എത്തിക്കണം എന്ന് ആഗ്രഹിച്ചുകൊണ്ടാണ് എത്തിയിട്ടുള്ളത്. ഇപ്പോൾ മുജീബ് റഹ്മാൻ പോലുള്ള സാറിനെ പോലുള്ള വ്യക്തികളിലേക്ക് ഇടപെടലോടുകൂടി അതിൽ വലിയൊരു സാക്ഷാത്കാരം നടക്കാൻ പോവുകയാണ് നമ്മുടെ ഒരു സ്കൂളിൽ.
എന്തൊക്കെയാണ് നമ്മുടെ മക്കൾക്ക്, അല്ലെങ്കിൽ ഈ ഒരു നാട്ടിലുള്ള നമ്മുടെ ഒരു കുഞ്ഞു സ്കൂളെന്ന് തന്നെ ഞാൻ പറയും, ഇതിലൂടെ നമ്മുടെ കുട്ടികൾ കിട്ടാൻ പോണ വലിയ കാര്യങ്ങൾ എന്തൊക്കെയാണെന്നുള്ളത് വളരെ ചുരുക്കിയിട്ട് ഞാൻ പറയാം. കാരണം മക്കളൊക്കെ പരിപാടിയിൽ പങ്കെടുക്കാനായിട്ട് ഇരിക്കുകയാണെന്നറിയാം. വളരെ ചുരുക്കിയിട്ട് നിങ്ങൾക്ക് പറഞ്ഞു തരാം എന്താണ് ഇനി നമുക്ക് നമ്മുടെ സ്കൂളിലൂടെ നമ്മുടെ മക്കളിലേക്ക് എത്തിക്കാൻ പറ്റുന്ന കാര്യങ്ങൾ എന്നുള്ളത്. ഒന്നാമത്തെ കാര്യം നിങ്ങൾക്ക് എല്ലാവർക്കും അറിഞ്ഞിരിക്കും, UKG നമ്മുടെ സ്കൂളിൽ സ്റ്റാർട്ട് ചെയ്യാൻ വേണ്ടി പോവുകയാണ്. നമ്മൾ UKG എന്ന് വിചാരിക്കുമ്പോൾ നമ്മൾ വിചാരിക്കും ഓക്കെ UKG എല്ലായിടത്തും UKG ഉണ്ട്, ഇനിയിപ്പോൾ ഒരു UKG വരുന്നത് കൊണ്ട് എന്താ കാര്യം, എൻ്റെ മക്കളെ വിടാൻ അവിടെ CBSE സ്കൂളുണ്ട് അല്ലെങ്കിൽ പ്രൈവറ്റ് സ്കൂളുണ്ട്. പക്ഷേ നിങ്ങൾക്ക് വലിയൊരു സന്തോഷ വാർത്ത ഞാൻ പറയാം, നമ്മളിവിടെ തുടങ്ങാൻ പോകുന്ന UKG എന്നുള്ളത് ഒരു സാധാരണ രീതിയിലുള്ള UKG അല്ല, മോണ്ടസോറി ക്ലാസ് ആണ്. മോണ്ടസോറിനെ പറ്റി കേട്ടിട്ടുണ്ടോ ആരെങ്കിലും? കേട്ടിട്ടുണ്ടോ? മോണ്ടസോറി എഡ്യൂക്കേഷനെ പറ്റി അറിയോ? മോണ്ടസോറി എഡ്യൂക്കേഷൻ എന്ന് പറയുന്നത് 1907 ഡോക്ടർ മരിയ മോണ്ടസോറി, ഒരു ഇറ്റലിയിലുള്ള ഫിസിഷ്യനും അതുപോലെ തന്നെ ഒരു എഡ്യൂക്കേഷൻ സ്പെഷ്യലിസ്റ്റും ആണ്. ആ ഒരു മാം ഡെവലപ്പ് ചെയ്തെടുത്ത ഒരു എഡ്യൂക്കേഷൻ അല്ലെങ്കിൽ ഒരു വിദ്യാഭ്യാസ രീതിയാണ് മോണ്ടസോറി എഡ്യൂക്കേഷൻ. ആ മാമിൻ്റെ പേര് തന്നെയാണ് ആ ഒരു സിസ്റ്റത്തിന് നമുക്ക് കാണാൻ വേണ്ടി കഴിയുന്നത്. അതേ വർഷം തന്നെ ആദ്യത്തെ മോണ്ടസോറി സ്കൂള് ഡോക്ടർ മരിയ മാം ഓപ്പൺ ചെയ്തത് റോമിലാണ്. 1907 സ്ഥാപിച്ചെന്നുണ്ടെങ്കിലും ഇപ്പോഴും നമ്മുടെ നാട്ടിലേക്ക് ഒരുപാട് വൈകിട്ടാണ് ഈ ഒരു മോണ്ടസോറി സിസ്റ്റം നമ്മുടെ നാട്ടിൽ എത്തിയിട്ടുള്ളത്. പക്ഷേ നമ്മുടെ സ്കൂളിലേക്ക് ഇനി വരുന്ന അധ്യയന വർഷം മുതൽ നമ്മുടെ UKGയിലെ കുട്ടികൾക്ക് പഠിക്കാൻ പോകുന്നത് മോണ്ടസോറി എഡ്യൂക്കേഷൻ സിസ്റ്റമാണ്. 3 വയസ്സ് മുതൽ 6 വയസ്സ് വരെയുള്ള കുട്ടികൾക്ക് മോണ്ടസോറി സിസ്റ്റം ഫോളോ ചെയ്ത് പഠിക്കാൻ വേണ്ടി പറ്റുന്നതിൻ്റെ ഏറ്റവും വലിയ പ്രത്യേകത എന്നുള്ളത് നമ്മുടെ കുട്ടികളിലെ ഇമോഷണൽ ഇൻ്റലിജൻസ്, അവരുടെ ക്രിയേറ്റിവിറ്റി, അവരുടെ ആർട്ട് ആൻഡ് ക്രാഫ്റ്റിലുള്ള സ്കില്ലുകൾ. കാരണം പുസ്തകം വെച്ച് മാത്രം പഠിക്കുന്ന ഒരു പാഠ്യ രീതി മാറിക്കഴിഞ്ഞു. അപ്പോൾ ഈ മറ്റ് സ്കൂളുകളിലോ അല്ലെങ്കിൽ നമ്മുടെ ചുറ്റുപാടിലും കിട്ടാത്ത ഏറ്റവും വലിയൊരു ഓപ്പർച്യൂണിറ്റിയാണ് നമ്മുടെ വരുന്നത്. ഏതാനും ദിവസങ്ങൾക്കകം അല്ലെങ്കിൽ ആഴ്ചകൾക്കകം ഇവിടുത്തെ മോണ്ടസോറി ക്ലാസ് റൂം അടിപൊളിയായിട്ട് ഇവിടെ തയ്യാറാക്കുന്നുണ്ട്. അത്യാധുനിക ഫെസിലിറ്റിയോട് കൂടിയുള്ളൊരു ക്ലാസ് റൂമാണ് നമ്മുടെ കുട്ടികൾക്ക് UKGയിലേക്ക് നമുക്ക് തയ്യാറാക്കിക്കൊണ്ടിരിക്കുന്നത് എന്ന് പറയുന്നതിനോടൊപ്പം ഈ ഒരു സിസ്റ്റം വിജയിക്കണമെങ്കിൽ നമ്മുടെ കുട്ടികൾ അവിടെ വന്ന് പഠിച്ച് അതിനെ പരമാവധി ഉപയോഗപ്പെടുത്തണം എന്ന് തന്നെ പറയും. കാര്യം നമ്മുടെ നാട്ടിൽ ഇതുപോലുള്ള സൗകര്യം നമ്മുടെ ഒരു പൊതുവിദ്യാലയത്തിൽ വരുമ്പോൾ നമ്മൾ അതിനെ തീർച്ചയായിട്ടും ഉപയോഗപ്പെടുത്തണം. അപ്പം UKGയിൽ മാത്രം തീരുന്നില്ല, നമ്മുടെ കുട്ടികൾക്ക് ലാംഗ്വേജ് ഡെവലപ്പ് ചെയ്യാൻ വേണ്ടി അല്ലെങ്കിൽ ഇംഗ്ലീഷിലുള്ള പ്രാവീണ്യം ഡെവലപ്പ് ചെയ്യാൻ വേണ്ടിയിട്ടുള്ള ഇംഗ്ലീഷ് ലാബുകൾ, സ്മാർട്ട് ക്ലാസ് റൂം സെറ്റപ്പുകൾ, അഡ്വാൻസ്ഡ് ക്ലാസ് റൂമുകൾ, സോഫ്റ്റ്വെയർസ് പോലുള്ള എല്ലാവിധ അത്യാധുനിക ഫെസിലിറ്റിയും ഈ വരാൻ പോകുന്ന അധ്യയന വർഷം നമ്മുടെ സ്കൂളിൽ സെറ്റപ്പ് ചെയ്യുന്നുണ്ട്. ഇൻക്ലൂഡിങ് നല്ലൊരു ലൈബ്രറി സഹിതം അഡ്വാൻസ്ഡ് ആയിട്ടുള്ള മോഡലിലാണ് ഒരു സിസ്റ്റം നമ്മുടെ സ്കൂളിലേക്ക് വരാൻ വേണ്ടി പോകുന്നത്. സോ ഇത് ഒരുപാട് കാലത്തെ നമ്മുടെ സ്കൂളിൻ്റെ അല്ലെങ്കിൽ നമ്മുടെ നാട്ടിലൊക്കെ ഉള്ളവരുടെ ഒരു സ്വപ്നമായിരിക്കാം. പക്ഷെ ഇന്ന് അവരുടെ എല്ലാവരുടെയും ഒരു പ്രയത്നം മൂലം, കാര്യം ഒരുമിച്ച് നിന്നല്ല ഒത്തുപിടിച്ചാൽ പനയം പോകുന്ന മലയാളത്തിൽ പറയുന്ന പോലെ, അവരുടെ എല്ലാവരുടെയും ഒരു ആഗ്രഹം, സ്വപ്നം ഇനി വരാൻ പോകുന്ന വർഷം അവർ സാധിച്ച് എടുത്തിരിക്കുകയാണ്. അതിൽ ഒരുപാട് പേരുടെ സഹകരണങ്ങളുണ്ട്, ഒരുപാട് പേരുടെ എഫേർട്ടുകളുണ്ട്. ഈ എഫേർട്ടൊക്കെ വിജയിക്കണമെങ്കിൽ നമ്മുടെ മക്കൾ അവിടെ എത്തി അതിൽ നിന്ന് ഒരു ബലം അവർക്ക് കിട്ടണം, ഒരു റിസൾട്ട് അവർക്ക് കിട്ടണം. ഇനി വരാൻ പോകുന്ന വർഷങ്ങൾ ഇതുകൊണ്ട് മാത്രം അവസാനിക്കില്ല. നമ്മുടെ ഓരോ ക്ലാസ്സിലെ കുട്ടിയും അത്യാധുനിക രീതിയിലുള്ള വിദ്യാഭ്യാസം ലഭിക്കുന്നതിനായിട്ട് ഒരുപാട് കാര്യങ്ങൾ നമ്മുടെ പ്രിൻസിപ്പളും അക്കാഡമിക് ടീമും ടീച്ചേഴ്സും പിന്നെ സ്കൂൾ ഡെവലപ്മെൻറ്റ് കമ്മിറ്റിയും അങ്ങനെ ഒരുപാട് പേര് ഇതിൽ ഒരുപാട് എഫേർട്ടുകൾ രാപ്പകൽ എടുത്തുകൊണ്ടിരിക്കുകയാണ്. ഒരുപാട് കാര്യങ്ങൾ ഇവിടെ എത്തിക്കാനായിട്ട് ഒരുപാട് സ്വപ്നങ്ങൾ അവർക്കുണ്ട്. അപ്പോൾ ഈ ഒരു സ്കൂളിൻ്റെ ഒരു മുഖച്ഛായ തന്നെ ഇനി വരാൻ പോകുന്ന വർഷങ്ങളിൽ മാറി നമ്മുടെ കുഞ്ഞു മക്കൾക്ക് നമ്മുടെ വീടിന് തൊട്ടടുത്ത് നമ്മുടെ വീടിന് ഓടി എത്താൻ പറ്റുന്ന രീതിയിലുള്ള ദൂരത്ത് എല്ലാവിധ ടെക്നോളജി സംബന്ധമായ സപ്പോർട്ടുള്ള എഡ്യൂക്കേഷൻ ഇനി മുതൽ ലഭിക്കും എന്നൊരു ഉറപ്പിലൂടെയാണ് ഞാനും ഇന്നിവിടെ വന്നിട്ടുള്ളത്. നമുക്ക് എല്ലാവർക്കും അറിയാം, എറണാകുളത്തുള്ള പല പ്രമുഖ സ്കൂളുകളെ പറ്റി നമ്മൾ അടുത്തിടയിൽ വാർത്തയിൽ കേട്ടിട്ടുണ്ട്. പല സ്കൂളുകളിലും 9 മണിക്ക് നമ്മുടെ മക്കളെ പറഞ്ഞു വിട്ടു കഴിഞ്ഞാൽ വൈകുന്നേരം 4 മണി അല്ലെങ്കിൽ 3 മണി ആവാതെ മാതാപിതാക്കൾക്ക് പോലും കുട്ടികളെ കാണാനുള്ള അവസരമില്ല. എന്ത് സെക്യൂരിറ്റിയാണ് അവർ പറയുന്നതിൽ നിന്നുള്ളത് പലവട്ടവും ഞാൻ പല സ്കൂളുകളിൽ പോകുമ്പോഴും നമ്മൾ ചിന്തിച്ചിട്ടുണ്ട്. കാര്യം സ്വന്തം മക്കളെ കാണാൻ ഒരു സമയക്രമം വെക്കുകയാണ്.
പക്ഷെ അങ്ങനെയുള്ള സ്കൂളുകൾ മക്കൾ സുരക്ഷിതരാണോ? ഒരിക്കലും സുരക്ഷിതരാണോ ഉറപ്പ് പറയാൻ പറ്റില്ല. പക്ഷേ നമ്മുടെ പൊതുവിദ്യാലയങ്ങൾ നമ്മുടെ മക്കളെ കാണാനും നമുക്ക് നേരിട്ട് ഇടപെടാനും അതുപോലെ തന്നെ എന്ത് കാര്യങ്ങളുണ്ടെങ്കിലും നമ്മുടെ ടീച്ചേഴ്സിനോട് ഓടിയെത്താനും പറ്റുന്ന രീതിയിലാണ് നമ്മുടെ എല്ലാ പൊതുവിദ്യാഭ്യാസ സ്ഥാപനങ്ങളും പൊയ്ക്കൊണ്ടിരിക്കുന്നത്. അപ്പോൾ ഇനിയുള്ള വർഷം നമ്മുടെ മക്കളെ അല്ലെങ്കിൽ നമുക്ക് അറിയുന്ന മക്കളെയൊക്കെ നമ്മുടെ ഈ സ്കൂളിൻ്റെ ഇനിയുള്ള വളർച്ചയുടെ കൂടെ നമ്മുടെ മക്കളും വളരണം. ഓരോ ക്ലാസ് വളർന്നുകൊണ്ടിരിക്കുമ്പോഴും അവർക്ക് എല്ലാവിധ സപ്പോർട്ടുകളും നമ്മൾ കൊടുക്കുന്നുണ്ടാവും. നമ്മുടെ കേരളത്തിൽ അവൈലബിൾ ആക്കാൻ പറ്റുന്ന എല്ലാവിധ സാങ്കേതിക സപ്പോർട്ടുകളും നമ്മുടെ മക്കളിലേക്ക് കാരണം സ്മാർട്ട് ക്ലാസ് റൂം എത്തിക്കുകയാണ്. അത് നോർമൽ രീതിയിലുള്ള വളരെയധികം അഡ്വാൻസ്ഡ് ആയിട്ടുള്ള ഇൻട്രാക്റ്റീവ് പാനലുകൾ ഉൾപ്പെടെ സജ്ജമാക്കിയ ക്ലാസ് റൂമാണ് നമ്മളിവിടെ സജ്ജീകരിക്കുന്നത്. അതിലൂടെ ഈ ലോകത്തിൻ്റെ ഏത് കോണിലുള്ള സാങ്കേതിക വിദ്യയും നമ്മുടെ മക്കളിലേക്ക് എത്തിക്കാനുള്ള ഒരു അവസരവും നമുക്ക് വന്നിട്ടുണ്ട്. അതെല്ലാവരും പ്രയോജനപ്പെടുത്തി സ്കൂളിൻ്റെ അല്ലെങ്കിൽ നമ്മുടെ നാടിൻ്റെ വിജയത്തിനായി എല്ലാവരും ഒരുമിച്ച് നിന്ന് പ്രവർത്തിക്കണം, അല്ലെങ്കിൽ കൂടെ നിൽക്കണമെന്ന് ഞാൻ ಆಗ್ರಹಿಸಿಕೊಂಡು നിർത്തുന്നു. നന്ദി, ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಇಂದಿನ ಶಾಲಾ ವಾರ್ಷಿಕೋತ್ಸವಕ್ಕೆ ನಮ್ಮ ಮಂಜೇಶ್ವರ ಉಪಜಿಲ್ಲೆಯ ಹೆಚ್ಚಿನ ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಅದೇ ರೀತಿ ನಿವೃತ್ತ ಅಧ್ಯಾಪಕರು ಅಧ್ಯಾಪಕಿಯರು ಎಲ್ಲರೂ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಶಾಲಾ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಮುಂದೆ ವೇದಿಕೆಯಲ್ಲಿ ವಿದಾಯಕೂಟ ಕಾರ್ಯಕ್ರಮ ಶ್ರೀಮತಿ ಸುಬೈದಾ ಸಿಟಿ ಇವರಿಗೆ ಸುಮಾರು 22 ವರ್ಷಗಳ ಕಾಲ ಶಾಲೆಯಲ್ಲಿ ಅಧ್ಯಾಪನ ಸೇವೆಗೈದು ಇದೀಗ ಮಾರ್ಚ್ 31ನೇ ತಾರೀಕಿಗೆ ಸೇವೆಯಿಂದ ನಿವೃತ್ತಿ ಹೊಂದುತ್ತಿರುವ ಶ್ರೀಮತಿ ಸುಬೈದಾ ಸಿಟಿ ಇವರು ಶಾಲೆಯ ಏಳಿಗೆಗಾಗಿ ಅವಿರತ ದುಡಿದು ರಕ್ಷಕರ ಮಕ್ಕಳ ಹಾಗೂ ಸಹೋದ್ಯೋಗಿಗಳ ಮನಸ್ಸಲ್ಲಿ ಸದಾ ಇರುವವರು. ಶ್ರೀಮತಿ ಸುಬೈದಾ ಟೀಚರ್ ಶಾಲೆಯ ಎಲ್ಲ 7 ಬೀಳುಗಳಲ್ಲಿ ಜೊತೆಗಿದ್ದು ತನ್ನನ್ನು ತಾನೇ ಶಾಲೆಯ ಅಭಿವೃದ್ಧಿಗೆ ಸಮರ್ಪಿಸಿಕೊಂಡವರು. ಇದೀಗ ಈ ವೇದಿಕೆಯಲ್ಲಿ ಸುಬೈದಾ ಸಿಟಿ ಇವರಿಗೆ ವಿದಾಯ ಕಾರ್ಯಕ್ರಮ ನಡೆಯಲಿದೆ. ವೇದಿಕೆಯಲ್ಲಿ ತಮಗಾಗಿ ಕಾದಿರಿಸಿದ ಆಸನವನ್ನು ಆಸೀನರಾಗಿ ಎಂದು ಕೇಳಿಕೊಳ್ಳುತ್ತಾ ಶ್ರೀಮತಿ ಸುಬೈದಾ ಸಿಟಿ ಇವರ ಸನ್ಮಾನ ಪತ್ರವನ್ನು ತಮ್ಮ ಮುಂದೆ ವಾಚಿಸಲು ಶ್ರೀಮತಿ ಸೌಮ್ಯ ಟೀಚರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. വേദിയിലിരിക്കുന്ന വിശിഷ്ട വ്യക്തികളെ, സദസ്സിൽ സന്നിഹിതരായ പ്രിയപ്പെട്ട രക്ഷിതാക്കളെ, കുട്ടികളെ, എല്ലാവർക്കും നമസ്കാരം. 2024-2025 അധ്യയന വർഷത്തിൽ വിദ്യാലയ വാർഷികോത്സവ സന്ദർഭത്തിൽ സേവനത്തിൽ നിന്നും വിരമിക്കുന്ന അറബിക് അധ്യാപികയായ ശ്രീമതി സുബൈദ സിടി അവർക്ക് സമർപ്പിക്കുന്ന സമ്മാനപത്രം. മലപ്പുറം ജില്ലയിലെ വണ്ടൂർ പഞ്ചായത്തിലെ കാപ്പിൽ എന്ന പ്രദേശത്ത് 1968 നവംബർ 15-ാം തീയതി ചക്കിങ്ങൽ തൊടിക കുഞ്ഞിമൊയ്തീൻ സാഹിബിൻ്റെയും അറഞ്ഞിക്കൽ ഖദീജയുടെയും 7ാമത്തെ മകളായി ജനിച്ചു. കാപ്പിൽ SBAUP സ്കൂളിൽ പ്രാഥമിക വിദ്യാഭ്യാസവും വണ്ടൂർ ഗവൺമെൻറ് ഗേൾസ് ഹൈസ്കൂളിൽ ഉന്നത വിദ്യാഭ്യാസവും പൂർത്തിയാക്കി. തുടർന്ന് മലപ്പുറം ജില്ലയിലെ ഏറ്റവും പ്രശസ്തമായ ജാമിയ നദ്വിയ അറബി കോളേജിൽ ചേർന്ന് 8 വർഷം പഠിച്ചു. അധ്യാപക വൃത്തിയോടൊപ്പം അലിഗഡ് യൂണിവേഴ്സിറ്റിയിൽ നിന്നും ബിരുദാനന്തര ബിരുദം കരസ്ഥമാക്കി. എല്ലാവിധ മതിൽക്കെട്ടുകൾക്കിടയിൽ നിന്നും ഇത്തരത്തിലുള്ള നേട്ടം കൈവരിക്കുന്ന നാട്ടിലെ ആദ്യ വ്യക്തിയായി മാറി. വണ്ടൂർ അറബി കോളേജ്, വടകരക്കടുത്തുള്ള മേപ്പയ്യൂർ അറബി കോളേജ്, ഉള്ളാൽ അറബി കോളേജ്, മൂടമ്പയിൽ സ്കൂൾ എന്നിവിടങ്ങളിൽ അറബി അധ്യാപികയായും വെങ്കരമഞ്ചേശ്വരം സ്കൂളിൽ LD ക്ലർക്കായും ജോലി ചെയ്തു. 2003 ഫെബ്രുവരി 16-ന് ചെറുവത്തൂർ സബ് ജില്ലയിലെ വലിയ പൊയിൽ UP സ്കൂളിൽ പാർട്ട് ടൈം അധ്യാപികയായി ഗവൺമെൻറ് സർവീസിൽ പ്രവേശിച്ചു. പിന്നീട് മഞ്ചേശ്വരം തോട്ടം സ്കൂളിൽ ഫുൾ ടൈം അറബി അധ്യാപികയായി ജോലി ചെയ്തു. 2004 ജനുവരിയിൽ വാമഞ്ചൂർ സ്കൂളിൽ എത്തിച്ചേർന്നു. നീണ്ട 22 വർഷക്കാലം വാമഞ്ചൂരിൻ്റെ മണ്ണിൽ സ്കൂളിന് വേണ്ടി, ഇവിടുത്തെ മക്കൾക്ക് വേണ്ടി രാപ്പകലില്ലാതെ നിസ്വാർത്ഥ സേവനം അനുഷ്ഠിച്ചു. അറബി കലോത്സവ വേദികളിൽ എന്നും മിന്നുന്ന പ്രകടനം കാഴ്ചവെച്ച് വാമഞ്ചൂരിൻ്റെ പ്രശസ്തി വാനോളം ഉയർത്താൻ സാധിച്ചതിൽ ടീച്ചറുടെ പങ്ക് അവിസ്മരണീയമാണ്. 1996 ഫെബ്രുവരി 25-ന് മിയാപദവ് സ്കൂൾ അറബി അധ്യാപകനായിരുന്ന ഖാദർ മാസ്റ്ററെ വിവാഹം ചെയ്തു.
മക്കൾ ആദിൽ, അംന എന്നിവരോടൊപ്പം സകുടുംബം മിയാപദവിൽ താമസിക്കുന്നു. അറബിക് ടീച്ചേഴ്സ് സംഘടനയായ KTF-ൽ മികച്ച പ്രവർത്തനങ്ങൾ ചെയ്ത് സംഘടനയുടെ സംസ്ഥാന ചെയർപേഴ്സണായി മാറി. സാമൂഹിക പ്രവർത്തക എന്ന നിലയിലും തൻ്റെതായ ഇടം സൃഷ്ടിക്കാൻ സാധിച്ചു. വാമഞ്ചൂർ സ്കൂളിൻ്റെ പുരോഗതിയിൽ എന്നും കൂടെ നിന്ന് പ്രവർത്തിച്ച സുബൈദ ടീച്ചർക്ക് എല്ലാവിധ ആശംസകളും നേരുന്നു. വിരമിക്കൽ ജീവിതം സർവ്വ ഐശ്വര്യങ്ങളും നിറഞ്ഞതാവട്ടെ എന്ന പ്രാർത്ഥനയോടെ HM, സ്റ്റാഫ്, SMC ಆ್ಯಂಡ್ ಸ್ಟೂಡೆಂಟ್ಸ್ GLPS ವಾಮಂಜೂರ್. ಶ್ರೀಮತಿ ಸುಬೈದ ಟೀಚರ ಪತಿಯಾದಂತಹ ಶ್ರೀಯುತ ಖಾದರ್ ಸರ್ ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಅದೇ ರೀತಿ ಮಕ್ಕಳಾದ ಅಮ್ನಾ ಮತ್ತು ಆದಿಲನ್ನು ಈ ವೇದಿಕೆಗೆ ನಾನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಸುಬೈದಾ ಟೀಚರ್ ಇವರಿಗೆ ನಮ್ಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಜೀನ್ ಲವಿನಾ ಮೊಂತೇರೋ ಇವರು ಶಾಲು ಹೊದಿಸಿ ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸ್ಮರಣಿಕೆಯನ್ನು ಶ್ರೀಮತಿ ಕಮಲಾಕ್ಷಿ ಇವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ ಪತ್ರವನ್ನು ಶ್ರೀಯುತ ದಿನೇಶ್ ಸರ್ ಇವರು ಸಮರ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಫಲ ಪುಷ್ಪವನ್ನು ಶ್ರೀಯುತ ಅಬ್ದುಲ್ ಹಮೀದ್ ಸರ್ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿದಾಯಕೂಟದ ಈ ದಿನ ಬಿಟ್ಟಿರಲಾರೆ ಎಂಬ ಭಾವವಿಲ್ಲ. ಹೊಸದನ್ನು ಆಹ್ವಾನಿಸಲೇಬೇಕು, ಇಲ್ಲ ಅನ್ನುವಂತಿಲ್ಲ. ಸಿಹಿ ಇದ್ದರೆ ಸವಿ ನೆನಪು ತುಂಬಿಕೊಂಡು, ಕಹಿ ಇದ್ದರೆ ಅನುಭವದಿ ಮಾಗಿ ಪಕ್ವತೆ ಕಂಡುಕೊಂಡು ಮುಂದೆ ಮುಂದೆ ಸಾಗುತ್ತಿರಬೇಕು. ನಾಳೆ ಬರುವ ಹೊಸ ದಿನಗಳು ಸವಿ ಸವಿಯಾಗಿರಲಿ. ಶಿಕ್ಷಕಿಯಾಗಿ ಸೇವೆಗೈದ ದಿನಗಳು ಬುತ್ತಿಯಲ್ಲಿ ಬೆಚ್ಚಗೆ ನೆನಪಾಗಿರಲಿ. ವರ್ಷದೆಲ್ಲ ಸವಿ ನೆನಪುಗಳು ಕೊನೆ ದಿನದಿ ಮೊಗದಿ ಕಿರು ನಗೆ ಮೂಡಿಸಲಿ. ಕಾರ್ಯಕಾರಿ ಸಮಿತಿಯ ಸದಸ್ಯರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. PTA ಕಾರ್ಯಕಾರಿ ಸಮಿತಿಯ ಸದಸ್ಯರು ವೃತ್ತಿಯಿಂದ ನಿವೃತ್ತಿ ಇದು ಅನಿವಾರ್ಯ. ಬದುಕಿನ ಪಯಣ ಮುಂದುವರಿಯಲೇಬೇಕು. ಜೀವನದ ಎಲ್ಲ ಬಯಕೆಗಳು ಈಡೇರಲಿ. ಶ್ರೀ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಶುಭ ವಿದಾಯವನ್ನು ಹಾರೈಸುತ್ತಾ
ಮುಂದೆ ವೇದಿಕೆಯಲ್ಲಿ ಸುಬೈದಾ ಟೀಚರ್ ಇವರ ಹೃದಯಾಂತರಾಳದ ಮಾತುಗಳಿಗಾಗಿ ನಾವೆಲ್ಲರೂ ಕಾತರದಿಂದ ಕಾಯುತ್ತಿದ್ದೇವೆ. ಟೀಚರ್, ನಿಮ್ಮಿಂದ ಇದೀಗ ತಮ್ಮ ಅನುಭವದ ಬುತ್ತಿಯಿಂದ ನಮ್ಮೆಲ್ಲರಿಗೂ ಮಾತಿನ ಸಿಂಚನವನ್ನು ಮಾಡಬೇಕಾಗಿ ವಿನಂತಿ. അസ്സലാമു അലൈക്കും റഹ്മത്തുള്ളാഹി വബറകാതുഹു. ബഹുമാന്യ വേദിയിലിരിക്കുന്ന പ്രഗത്ഭ വ്യക്തിത്വങ്ങളെ, സദസ്സിലിരിക്കുന്ന രക്ഷിതാക്കളെ, കുട്ടികളെ, സഹ അധ്യാപക സുഹൃത്തുക്കളെ, നമ്മൾ കുട്ടികളുടെ ഡാൻസും പാട്ടെല്ലാം കേൾക്കാൻ വേണ്ടി റെഡിയായി നിൽക്കുകയാണ്. അതിനിടയിൽ ഒരു വലിയൊരു പ്രസംഗത്തിൻ്റെ ആവശ്യം ഇല്ല എന്ന് തോന്നുന്നു. എന്നാലും ചില കാര്യങ്ങൾ മാത്രം പറഞ്ഞ് അവസാനിപ്പിക്കുകയാണ്. ഞാൻ ഇപ്പോൾ നേരത്തെ പറഞ്ഞതുപോലെ മലപ്പുറം ജില്ലയിലെ കാപ്പിൽ എന്ന പ്രദേശത്ത് ആണ് ജനിച്ച് വളർന്നത്, പഠിച്ചതുമെല്ലാം അവിടെ തന്നെയാണ്. ശേഷം 10ാം ക്ലാസ് കഴിഞ്ഞു. നമുക്കൊക്കെ അറിയാം, മലപ്പുറം ജില്ല മാത്രമല്ല, ഈ കാസർഗോഡ് ജില്ല എല്ലാ സ്ഥലങ്ങളിലും വിദ്യാഭ്യാസിക്കാൻ സ്ത്രീകൾ, പെൺകുട്ടികൾ വലിയതായ പിന്നെ വിദ്യാഭ്യാസിക്കേണ്ടതില്ല എന്ന് പറയുന്ന ഒരു കുടുംബത്തിലും ഒരു നാട്ടിലുമാണ് ഞാൻ ജനിച്ചു വളർന്നത്. 10ാം ക്ലാസ് വരെ ഉമ്മയുടെ നിശ്ചയദാർഢ്യത്തോടു കൂടി 10ാം ക്ലാസ് വരെ പഠിപ്പിച്ചു. ഗതിയില്ലാതെയാണ് പഠിപ്പിച്ചത്. എങ്കിലും ഉമ്മയുടെ സാമർഥ്യം അതിസമർത്ഥമായിരുന്നു. അങ്ങനെ 10ാം ക്ലാസ് കഴിഞ്ഞപ്പോൾ ഇനി പഠിക്കേണ്ടതില്ല എന്ന് പറഞ്ഞ് എല്ലാവരുടെ എതിർപ്പും വന്നു. പക്ഷേ പണിയെടുത്ത്, കുറേ സ്ഥലങ്ങളുള്ളത് കൊണ്ട് പച്ചക്കറി പണിയെടുത്ത് പച്ചക്കറി വിറ്റുകൊണ്ട് കയ്യിൽ കാശുണ്ടാക്കി ഏറ്റവും പ്രശസ്തമായ അറബിക് കോളേജിൽ 10ാം ക്ലാസ്സിന് ശേഷം 8 കൊല്ലക്കാലം പഠിച്ചു. ആ 8 കൊല്ലം ആയപ്പോഴേക്ക് അറബിക് ഡിഗ്രി പൂർത്തിയാക്കി. ശേഷം അധ്യാപക വൃത്തിയോടൊപ്പം തന്നെ അലിഗഡ് യൂണിവേഴ്സിറ്റിയിലെ MA അറബിക് ബിരുദവും കരസ്ഥമാക്കി. 10 കൊല്ലം എല്ലായിടത്തും അഭിമാനത്തോടു കൂടി ഞാൻ പറയുന്നതാണ്, 10ാം ക്ലാസ് കഴിഞ്ഞ് 10 കൊല്ലം ഞാൻ പഠിച്ചു. പക്ഷേ ഇന്ന് 2 കൊല്ലം, അന്നത്തെ കാലത്ത് 10 കൊല്ലം പഠിച്ചെങ്കിൽ ഇന്ന് 10ാം ക്ലാസ്സിന് ശേഷം 2 കൊല്ലം പഠിക്കാൻ മടിയാണ് ഇന്നത്തെ കുട്ടികൾക്ക്. എന്തോന്നറിയില്ല, പഠനത്തോടൊരു വിമുഖതയാണ്. പക്ഷെ അങ്ങനെ അന്ന് പഠിച്ചത് കൊണ്ട്, ഗതിയില്ലാതെ പഠിച്ചത് കൊണ്ട് ഇന്ന് ഈ സ്ഥാനത്ത്, ഉന്നതമായ സ്ഥാനത്തെത്താൻ എന്നെ കൊണ്ട് സാധിച്ചു എന്നുള്ളത് സന്തോഷമാണ്. അതിൽ കൂടുതൽ പങ്കും എൻ്റെ ഉമ്മക്ക് ആണ് എന്ന് പറയുന്നതിൽ യാതൊരു വിഷമവുമില്ല. ഏതായാലും ഇത്രത്തോളം പഠിച്ചു. പിന്നെ ചെറിയ ക്ലാസ്സിൽ തുടങ്ങുമ്പോൾ തന്നെ മദ്രസ അധ്യാപനം ചെയ്തുകൊണ്ട്, കൃഷിപ്പണി ചെയ്തുകൊണ്ട് പണം സ്വരൂപിച്ചു. എന്തിന്? ബസ്സിന് പൈസ വേണം, ഫീസിന് പൈസ വേണം. ഇങ്ങനെയൊക്കെ ഗതികെട്ടാണ് പഠിച്ചത്. അതുകൊണ്ട് ഇങ്ങനത്തെ ഒരവസ്ഥയിലെത്തി. ഇന്ന് പണം ഇഷ്ടം പോലെ ഉള്ളത് കൊണ്ട് എല്ലാവർക്കും പഠിക്കാൻ മടിയാണ്. പണത്തിൻ്റെ പിന്നാലെ പോകുന്ന ഒരവസ്ഥയിലാണ് ഇന്ന് നമ്മുടെ മക്കളെ കാണുന്നത്. ഏതായാലും പിന്നെ 1996 കാസർഗോഡ് ജില്ലയിലെത്തുന്നത്. കല്യാണം കഴിഞ്ഞെത്തി. ഇവിടെ വന്ന ഉടനെ തന്നെ അധ്യാപക വൃത്തത്തിന് വേണ്ടി ഉള്ള ആൾ ഒരു അറബിക് കോളേജ് തുടങ്ങാൻ കാത്തിരിക്കുന്ന അവസ്ഥയിലാണ് ഞാൻ എത്തുന്നത്. അവിടെ 2 വർഷക്കാലം എംപ്ലോയ്മെൻറ്റ് ജോലി കിട്ടിയിട്ടും അതിന് സമ്മതമില്ലാതെ പറഞ്ഞാൽ നാട്ടുകാർ സമ്മതിക്കാത്തത് കൊണ്ട് അവിടെ 2 കൊല്ലം അറബിക് കോളേജ് ചെറിയ തുക ശമ്പളത്തിന് വേണ്ടി അവിടെ ജോലി ചെയ്തു. പിന്നെയും എംപ്ലോയ്മെൻ്റ് ആയിക്കൊണ്ട് 2 വർഷക്കാലം ജോലി ചെയ്തു. ആദ്യമായി ചെറുവത്തൂരിലെ നാലിലാകണ്ടം വലിയ പയ്യ സ്കൂളിൽ, UP സ്കൂളിൽ പാർട്ട് ടൈം ആയിക്കൊണ്ട് അറബി അധ്യാപക സർവീസിൽ കയറി. ഞാൻ ഗവൺമെൻറ് സർവീസിൽ കയറി. അവിടെ 6 മാസക്കാലം ചെറുവത്തൂരിൽ എന്ന് പറഞ്ഞാൽ രാവിലെ 3 മണിക്ക് എണീക്കണം, 7 മണിൻ്റെ ട്രെയിന് പോകണം. അവിടെ എത്തിയാൽ ബസ്സില്ല, പിന്നെ റിക്ഷയ്ക്ക് പോകണം. കിട്ടുന്ന 2500 രൂപ ശമ്പളം, ആകെ 2500 രൂപയാണ് ശമ്പളം കിട്ടുന്നത്. അത് ട്രെയിൻ ടിക്കറ്റിനും റിക്ഷയ്ക്കും മാത്രമായി. ബാക്കി ഒരു പൈസയും ബാക്കി വരാത്തൊരവസ്ഥയായിരുന്നു ഉണ്ടായിരുന്നത്. 6 മാസം കഴിഞ്ഞതിന് ശേഷം ഫുൾ ടൈം ആയിക്കൊണ്ട് ഇവിടെ തോട്ട സ്കൂളിലേക്ക് ട്രാൻസ്ഫറായി വന്നു.
അവിടെ 1 മാസം മാത്രം വർക്ക് ചെയ്തു. പിന്നെ മെറ്റേണിറ്റി ലീവ് എടുത്തു. അതിന് ലീവ് കഴിഞ്ഞതിന് ശേഷം ജനുവരി 28-ാം തീയതി വാമഞ്ചൂർ സ്കൂളിൽ വരുന്നത്. വാമഞ്ചൂർ സ്കൂളിൽ വന്നപ്പോൾ മുമ്പില്ലാത്തത്ര സന്തോഷവും സമാധാനവും ഈ സ്കൂളിൽ നിന്ന് കിട്ടാൻ സാധിച്ചു എന്നുള്ളതാണ്. കാരണം ഇവിടുത്തെ അധ്യാപകരെല്ലാവരും ഏകോദര സഹോദരങ്ങളെ പോലെ. അതിൽ 1-ാം സ്ഥാനത്ത് നിന്നത് നമ്മുടെ വിനായകൻ സാറാണ്. ഒരു പ്രശ്നം എല്ലാ സ്കൂളിലും മലയാളം കന്നഡ പ്രശ്നങ്ങളുണ്ടെങ്കിലും ഇവിടെ അങ്ങനത്തെ ഒരു പ്രശ്നമുണ്ടാക്കാൻ സാറിൻ്റെ സമർത്ഥമായ പ്രവർത്തനം കൊണ്ട് സാധിച്ചിട്ടില്ല. അതുകൊണ്ട് തന്നെ ഏകോദര സഹോദരങ്ങളെ പോലെ, ഒരു ഉമ്മ പെറ്റ മക്കളെ പോലെ ഈ വാമഞ്ചൂർ സ്കൂളിൽ 22 വർഷം സേവനമനുഷ്ഠിച്ചു. ഒന്നിച്ച് ഭക്ഷണം കഴിച്ചു, ഒന്നിച്ച് ജീവിച്ചു, ഒന്നിച്ചെവിടെയും പോവും. ഇങ്ങനെയുള്ള സന്തോഷ വർഷമായിരുന്നു ഈ 22 വർഷം. ഈ 22 വർഷക്കാലം അറബി അധ്യാപകന രംഗത്ത് മറ്റുള്ള ക്ലാസ്സുകളിൽ എന്ന് പറഞ്ഞാൽ അധ്യാപകരില്ലാത്ത സമയത്ത് കന്നഡ ക്ലാസ്സിലും മലയാള ക്ലാസ്സിലെല്ലാം പോയി എന്നെക്കൊണ്ടാവുന്നത് ചെയ്യാറുണ്ട്. അതേപോലെ തന്നെ ഇവിടെയും ചെയ്തു. അറബി രംഗത്ത് അറബി ക്ലാസ് ഒഴിവാക്കിക്കൊണ്ട് ഒരു ക്ലാസ്സിൽ ഞാൻ പോവാറില്ല. അറബി അധ്യാപകന രംഗത്ത് എന്നെക്കൊണ്ടാവുന്ന പോലെ സ്വന്തം കുട്ടികളെ പോലെ ഈ സ്കൂളിലെ മക്കളെ സ്നേഹിക്കാനും അവരെ പഠിപ്പിക്കാനും, ചിലപ്പോൾ ചില ശാസനകളും അടിയെല്ലാം കൊടുത്തിട്ടുണ്ടാകും. അത് സ്നേഹത്തിൻ്റെ പേരിലാണ്, കുട്ടികൾക്ക് വേണ്ടിയിട്ടാണ്, കുട്ടികളുടെ നന്മയ്ക്ക് വേണ്ടിയിട്ട് മാത്രമാണ്. അല്ലാതെ ദേഷ്യത്തിലോ വെറുപ്പോടോ ഒന്നുമല്ല അടി കൊടുത്തിട്ടുണ്ടെങ്കിൽ ഉണ്ടാവുക. ഏതായാലും ഇത്രയും കാലം, ഇനി ഈ വർഷം 56 വയസ്സായ പിന്നെ ഗവൺമെൻറ് നിപ്പിക്കൂലല്ലോ, ആണ് ഗവൺമെൻറ് വായിക്കും, നീ പൊയ്ക്കോ എന്ന് പറഞ്ഞു. ഇവിടെ നിൽക്കാൻ പാടില്ല എന്നുള്ള ഓർഡറാണ് 56 വയസ്സായാലുണ്ടാകുന്നത്. അതുകൊണ്ട് നിവൃത്തിയില്ലാതെ സ്കൂളിൽ നിന്ന് പോകണ്ടേ. ഇനി എന്തെങ്കിലും ആവശ്യം ഉണ്ടെങ്കിൽ ഡെവലപ്മെൻറ്റ് കമ്മിറ്റിയിൽ HM പേര് ചേർത്തിട്ടുണ്ട്. ഇൻഷാ അല്ലാഹ് ആരോഗ്യം ഉണ്ടെങ്കിൽ, സർവേശ്വരനായ നാഥൻ പ്രവർത്തിക്കാനുള്ള ആരോഗ്യം തന്നെങ്കിൽ ഇനിയും ഈ വാമഞ്ചൂർ സ്കൂളിൻ്റെ പുരോഗതിക്ക് വേണ്ടി കൂടെയുണ്ടാകും എന്ന് മാത്രം പറഞ്ഞുകൊണ്ട് എല്ലാവർക്കും ഈ ഒരു അനുമോദനം തന്നതിന് നമ്മുടെ സഹപ്രവർത്തകർക്കും അതേപോലെ PTA എല്ലാ സദസ്യർക്കും നന്ദി പ്രകാശിപ്പിക്കുകയാണ്. എല്ലാവർക്കും ഒരിക്കൽ കൂടി ഈ പരിപാടിക്കും ഒരിക്കൽ കൂടി ആശംസകൾ നേർന്നുകൊണ്ട് കൂടുതലൊന്നും പറയുന്നില്ല. സർവേശ്വരനായ നാഥൻ നമ്മുടെ പ്രവർത്തനങ്ങളെല്ലാം നല്ല രീതിയിൽ പ്രവർത്തിക്കാനുള്ള കഴിവും ശക്തിയും നമ്മൾക്കെല്ലാവർക്കും നൽകട്ടെ. വാമഞ്ചൂർ സ്കൂളിനെ അത്യുന്നതിയിലെത്തിക്കാൻ, എല്ലാവിധ ഡെവലപ്പോടും കൂടിയിട്ട് ഉന്നതിയിലെത്തിക്കാൻ സർവേശ്വരൻ്റെ സഹായവും അനുഗ്രഹവും ഉണ്ടാവട്ടെ എന്ന് പ്രാർത്ഥിച്ചുകൊണ്ട് ഒരിക്കൽ കൂടി ആശംസകൾ നേർന്നുകൊണ്ട് നിർത്തുന്നു. എല്ലാവർക്കും രക്ഷയും സമാധാനവും ഉണ്ടാവട്ടെ ഒരിക്കൽ ಕೂಡಿ ಪ್ರಾರ್ಥಿಸಿಕೊಂಡು ವಿರಮಿക്കുന്നു. ಧನ್ಯವಾದಗಳು ಟೀಚರ್. ಅಜ್ಞಾನವನ್ನು ತೊರೆದು ಎಲ್ಲೆಲ್ಲೂ ಜ್ಞಾನವೇ ಬೆಳಗಲಿ ಎಂಬ ಆಶಯದೊಂದಿಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ತಿದ್ದಿ ನಡೆಸುವ ಗುರುಗಳಿಗೆ ಸಾಲುಗಳನ್ನು ಸಮರ್ಪಿಸುತ್ತಾ ಮುಂದೆ ವೇದಿಕೆಯಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರತಿ ವಿಷಯದಲ್ಲೂ ಎ ಗ್ರೇಡ್ ಪಡೆದ ಮಕ್ಕಳನ್ನು ಅಭಿನಂದಿಸುವ ಕಾರ್ಯಕ್ರಮ. ವೇದಿಕೆಯಲ್ಲಿರುವ ಗಣ್ಯರು ನಮ್ಮ ಪುಟಾಣಿ ಮಕ್ಕಳನ್ನು ಹರಸಿ ಆಶೀರ್ವದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಮುಂದೆ ವೇದಿಕೆಯಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನ ಅಕಾಡೆಮಿಕ್ ಎಕ್ಸಲೆನ್ಸ್ ಅವಾರ್ಡ್ ಈ ಕಾರ್ಯಕ್ರಮವನ್ನು ನಮ್ಮ ಶಾಲಾಧ್ಯಾಪಕಿ ಬಿ ಫಾತಿಮಾ ಟೀಚರ್ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. വേദിയിൽ 2024-25 അധ്യയന വർഷത്തിൽ ടേം പരീക്ഷയിൽ എല്ലാ വിഷയങ്ങളിലും എ ഗ്രേഡ് കരസ്ഥമാക്കിയ കുട്ടികൾക്കുള്ള അക്കാദമിക് എക്സലൻസ് അവാർഡ് നമ്മുടെ വാർഷികോത്സവ വേദിയിൽ വിതരണം ചെയ്യുന്നു. ഓരോ ക്ലാസ്സിൽ നിന്നും അക്കാദമിക് എക്സലൻസ് അവാർഡ് നേടിയ കുട്ടികൾക്ക് വിതരണം ചെയ്യുന്നു. ആദ്യമായി 4th A ക്ലാസ്സിൽ നിന്നും അക്കാദമിക് എക്സലൻസ് അവാർഡിന് അർഹത നേടിയ കുട്ടികൾ: അബ്ദുൾ റഹ്മാൻ BS, ഈ അക്കാദമിക് എക്സലൻസ് അവാർഡ് വിതരണം ചെയ്യുന്നതിന് വേണ്ടി ബഹുമാനപ്പെട്ട DEO സർ ദിനേശ് സാറിനെ ആദരപൂർവ്വം ക്ഷണിക്കുന്നു.
നെക്സ്റ്റ് ഖദീജത്ത് ഹഫ. നെക്സ്റ്റ് ഫാത്തിമത്ത് റിസാന. ഇനി 4th B ക്ലാസ്സിൽ നിന്നും അക്കാദമിക് എക്സലൻസ് അവാർഡ് മുഹമ്മദ് ഷാഹിം. ഈ അവാർഡ് വിതരണം ചെയ്യുന്നതിന് വേണ്ടി ബ്ലോക്ക് പഞ്ചായത്ത് സ്റ്റാൻഡിംഗ് കമ്മിറ്റി ചെയർമാൻ അബ്ദുൽ ഹമീദ് സാറിനെ ആദരപൂർവ്വം ക്ഷണിക്കുന്നു. റീഹ ഫാത്തിമ. സൈനബ അസ്ലഹ. ഐഷ അലീസ. തേർഡ് എ സ്റ്റാൻഡേർഡ്. ഈ അവാർഡ് വിതരണം ചെയ്യുന്നതിന് വേണ്ടി ജില്ലാ പഞ്ചായത്ത് മെമ്പർ ശ്രീമതി കമലാക്ഷി മാഡം അവർകളെ ക്ഷണിച്ചോളുന്നു. മുഹമ്മദ് അമീൻ, തേർഡ് എ. ശിവരാജ പരമേഷ് ലമാനി, തേർഡ് എ. നെക്സ്റ്റ് തേർഡ് ബി ദിൽ മുഹമ്മദ് എം പി. ദിൽ മുഹമ്മദ് എം പി. മുഹമ്മദ് ഹനാൻ കെ. അടുത്തതായി അവാർഡ് വിതരണത്തിന് വേണ്ടി ബഹുമാനപ്പെട്ട ശിവറാം സർ അവർകളെ ക്ഷണിക്കുന്നു. മുഹമ്മദ് റൈസാൻ, സെക്കൻഡ് എ. മുഹമ്മദ് റൈസാൻ. റിഹാൻ അഹമ്മദ്, സെക്കൻഡ് എ. ഷിസ ഫാത്തിമ, സെക്കൻഡ് എ. അടുത്തതായി അവാർഡ് വിതരണത്തിന് വേണ്ടി ബഹുമാനപ്പെട്ട ലോറൻസ് ഡിസോസ സർ അവർകളെ ക്ഷണിക്കുന്നു. ഐഷ നൂറ, സെക്കൻഡ് ബി. മുഹമ്മദ് അസീം, ഫസ്റ്റ് എ. അബ്ദുൾ റിഷാൻ, ഫസ്റ്റ് എ. ദിശാൻ, ഫസ്റ്റ് എ. അടുത്തതായി അവാർഡ് വിതരണത്തിന് വേണ്ടി ബഹുമാനപ്പെട്ട ഷെയ്ഖ് ഉസ്മാൻ സർ അവർകളെ ക്ഷണിക്കുന്നു. മുസ്ന, ഫസ്റ്റ് എ. അംന ഫാത്തിമ, ഫസ്റ്റ് എ. വീണ ലമാനി, ഫസ്റ്റ് എ. ആഷിഫ എം, ഫസ്റ്റ് എ. അടുത്തതായി 1 ബി ക്ലാസ്സിൽ നിന്നും അക്കാഡമിക് എക്സലൻസ് അവാർഡിന് അർഹത നേടിയ കുട്ടികൾ ഉമറുൽ ഫാറൂഖ്, ഫസ്റ്റ് ബി. അലീന കെ, ഫസ്റ്റ് ബി. താങ്ക് യു സർ. അവാർഡ് നേടിയ എല്ലാ കുട്ടികൾക്കും 1000 ಅಭಿನಂದನೆಗಳು. ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ ಗೌರವಾರ್ಪಣೆ ಶ್ರೀಯುತ ಅಬ್ದುಲ್ ಹಮೀದ್ ಸರ್, ವೆಲ್ಫೇರ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಇವರಿಗೆ. ಇವರು ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ನಮ್ಮ ಶಾಲೆಯ ಮೇಲೆ ಅಪಾರ ಅಭಿಮಾನ ಪ್ರೀತಿಯನ್ನಿಟ್ಟು ಶಾಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತಹ ನಮ್ಮ ಪ್ರೀತಿಯ ಅಬ್ದುಲ್ ಹಮೀದ್ ಸರ್ ಇವರಿಗೆ ಶಾಲಾ ಪರವಾಗಿ ಗೌರವಾರ್ಪಣೆ. ಇವರಿಗೆ ಶ್ರೀಯುತ ಶೇಖ್ ಉಸ್ಮಾನ್ ಸರ್ ಇವರು ಶಾಲು ಹೊದಿಸಿ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಸ್ಮರಣಿಕೆಯನ್ನು ಶ್ರೀಯುತ
ಬದ್ರುಲ್ ಮುನೀರ್ ಸರ್ ಇವರು ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಫಲ ಪುಷ್ಪವನ್ನು ಶ್ರೀಯುತ ಶೇಖ್ ಮೊಯ್ದೀನ್ ಸಾಹಿಬ್ ಸರ್ ಇವರು ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಮುಂದೆ ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂತಹ ಶ್ರೀಯುತ ಅಬ್ದುಲ್ ಹಮೀದ್ ಸರ್, ವೆಲ್ಫೇರ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಇವರಿಂದ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ. GLPS ಸ್ಕೂಲ್ ವಾಮಂಜೂರು ಇದರ ಆ್ಯನ್ಯುವಲ್ ಡೇಯ ಪ್ರೋಗ್ರಾಮಿನ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ವಿಶಿಷ್ಟ ಗಣ್ಯರೇ, ನನ್ನ ಮುಂದಿರ್ತಕ್ಕಂಥ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರೇ ಹಾಗೂ ಸಹೋದರ ಸಹೋದರಿಯರೇ, ಪುಟಾಣಿ ಮಕ್ಕಳೇ, ನಾವೆಲ್ಲರೂ ಬಹಳ ಕಾತರದಲ್ಲಿದ್ದೇವೆ ಮಕ್ಕಳ ಪ್ರೋಗ್ರಾಮಿಗಾಗಿ. ಆದರೂ ಒಂದೆರಡು ಮಾತಲ್ಲಿ ನಾವೆಲ್ಲರೂ ಮಕ್ಕಳಿಗೆ ಬೇಕಾಗಿ ಆಸ್ತಿಯನ್ನು ಮಾಡುವಲ್ಲಿ ಬಹಳ ಜಂಜಾಟದಲ್ಲಿ ಇರ್ತೇವೆ. ಆ ಸಮಯದಲ್ಲಿ ನಾವೇನು ಮಾಡ್ತೇವೆ, ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯವನ್ನು ಕೊಡಲಿಕ್ಕೆ ಅಥವಾ ಅವರಿಗೆ ಕೊಡಲಿಕ್ಕೆ ನಾವು ಮರೆತು ಹೋಗ್ತೇವೆ. ಆದ್ದರಿಂದ ಆ ಮಕ್ಕಳು ದಾರಿ ತಪ್ಪುವುದನ್ನು ನಾವು ಕಾಣ್ತೇವೆ. ಎಲ್ಲಿ ನಮ್ಮ ಮಕ್ಕಳು ದಾರಿ ತಪ್ಪುತ್ತಾರೋ ಅದಕ್ಕೆ ಮುಖ್ಯ ಕಾರಣ ಮನೆಯ ಪೋಷಕರಾಗಿದ್ದೀರಾ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೆವು, ಅವತ್ತು ಗಡಿಯಾರ ಇರಲಿಲ್ಲ, ಟೈಮ್ ಇಲ್ಲದೇ ಇದ್ರೂ ಕೂಡ ಬಿಸಿಲನ್ನು ನೋಡಿಕೊಂಡು ನಾವು ಶಾಲೆಯಿಂದ ಬಿಟ್ಟು ಹೋಗುವಂತಹ ಸಮಯ ನಮ್ಮ ತಾಯಿ ಆ ಮನೆ ಹೆಬ್ಬಾಗಿಲಲ್ಲಿ ನಿಂತು ಕಾಯ್ತಾ ಇದ್ರು. ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ, ಮಕ್ಕಳು ಶಾಲೆಗೆ ಹೊರಡುವಾಗಲೂ ಕಿರಿಕಿರಿ ಮಾಡಿಕೊಂಡು ಒಬ್ಬ ಸ್ಕೂಲ್ ಬ್ಯಾಗನ್ನು ಹಾಕು ಅಥವಾ ಬುಕ್ ತೆಗಿಲಿಲ್ಲ ಕಿರಿಕಿರಿ ಮಾಡ್ತೇವೆ. ನೀವು ಆಲೋಚನೆ ಮಾಡಿ, ಯಾರಾದರೂ ಒಂದು ಮಗು ಶಾಲೆಗೆ ಹೋಗುವಾಗ ಒಂದು ಟಾಟಾ ಮಾಡಿ ಒಂದು ಮುತ್ತನ್ನು ನೀವು ಕೊಟ್ಟಿದ್ದೀರಾ ಅಂತ ನೀವು ಭಾವಿಸ್ಕೊಳ್ಳಿ. ಆ ಮುತ್ತು ಕೊಟ್ಟು ಸಂತೋಷದಿಂದ ಪ್ರೀತಿ ವಾತ್ಸಲ್ಯದಿಂದ ನಾವು ಆ ಮಗುವನ್ನು ಶಾಲೆಗೆ ಕಳಿಸಿದರೆ ಖಂಡಿತವಾಗಿಯೂ ಆ ಮಗು ಚಂದವಾಗಿ ಕಳೀತದೆ, 100ಕ್ಕೆ 100 ಮಾರ್ಕನ್ನು ಪಡಿಬೋದು. ಬದಲಾಗಿ ನಾವು ಅಲ್ಲಿ ಕಿರಿಕಿರಿಯನ್ನು ಮಾಡ್ತೇವೆ. ಶಾಲೆಯಲ್ಲಿ ಕೂಡ ಟೀಚರು ಕಿರಿಕಿರಿ ಆದರೆ ತಿರುಗಿ ಮನೆಗೆ ಬರುವಾಗ ನಾವು ಶೌಟ್ ಮಾಡಲಿಕ್ಕೆ ಮತ್ತೂ ಕೂಡ ಸ್ಟಾರ್ಟ್ ಮಾಡ್ತೇವೆ. ಯಾವುದರಲ್ಲಿ ಸ್ಕೂಲು ಟಿಫಿನಲ್ಲಿ ಮಣ್ಣಾಯಿತು, ಅದರಲ್ಲಿ ಗಲೀಜಾಯಿತು, ಬೆಂಚಲ್ಲಿ ಗಲೀಜು ಮಾಡಿದ್ಯಾ, ಬಟ್ಟೆಯಲ್ಲಿ ಗಲೀಜು ಮಾಡಿದ್ಯಾ. ನೀವು ಆಲೋಚನೆ ಮಾಡಿ, ಆ ಮಗು ಎಲ್ಲಿಗೆ ಹೋಗ್ತದೆ? ತಾಯಿಯನ್ನು ಕಾಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಗಾದರೂ ಪ್ರೀತಿ ವಾತ್ಸಲ್ಯ ಸಿಗ್ತದ ಅಂತ ಹೇಳಿ ಹುಡುಕ್ತಾ ಹೋಗ್ತದೆ ಪಕ್ಕದ ಮನೆಗೆ. ಇದಕ್ಕೆ ಕಾರಣ ಯಾರು? ಆಲೋಚನೆ ಮಾಡಿ. ಅದನ್ನು ನಾವು ಮನೆಯಿಂದ ತರಬೇಕಾಗಿದೆ. ನಾವು ಮನೆಗೆ ಅಥವಾ ಮಕ್ಕಳಿಗೆ ಬೇಕಾದಂಥ ವಸ್ತುವನ್ನು ಕೊಟ್ಟು ಪ್ರೀತಿ ಕೊಡುವುದಲ್ಲ, ಬದಲಾಗಿ 1 ಗಂಟೆ ಆ ಮಗುವಿಗೆ ನೀವು ಮೀಸಲಿಡಬೇಕು. ನಿನ್ನ ಟೀಚರ್ ಯಾರು, ನಿನ್ನ ಸ್ನೇಹಿತ ಯಾರು, ಯಾವ ಪಾಠವನ್ನು ಮಾಡಿದೆವು, ಇದನ್ನು ಕೇಳಲಿಕ್ಕೆ ನೀವು ತಯಾರಿರಬೇಕು. ಬೇಕಾದನ್ನು ಕೊಟ್ಟು ಪ್ರೀತಿ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಇನ್ನೊಂದು ಹೇಳ್ತಾ ಇದ್ದೇನೆ, ನೀವು ಭಾಗ್ಯವಂತರು. ಸರ್ಕಾರಿ ಶಾಲೆಗೆ ಸೇರಿಸಿದರೆ ಖಂಡಿತವಾಗಿಯೂ ಇವತ್ತೆಲ್ಲ ನಾಳೆ ಪ್ರಯೋಜನವನ್ನು ಆ ಮಕ್ಕಳಿಂದ ಪಡಿಬೋದು. ಬದಲಾಗಿ ನಿಮ್ಮ ಅಂತಸ್ತಿಗೆ ಬೇಕಾಗಿ ನಿಮ್ಮ ಮಕ್ಕಳನ್ನು ದೂರದ ಏನಪ್ಪಾಯ ಪ್ರೆಸ್ಟೀಜಿ ಅಥವಾ ಯಾವುದಾದ್ರೂ ದೊಡ್ಡ ದೊಡ್ಡ ಶಾಲೆಗೆ ಕಳಿಸಿದರೆ, ಈಗಾಗಲೇ ಟೀಚರ್ ಹೇಳಿದರು, ನಿರ್ಗಮಿಸಿದಂಥ ಟೀಚರ್ ಹೇಳಿದರು, PUC ಕಲೀಲಿಕ್ಕೆ ಪುರುಸೋತಿಲ್ಲ ಅನ್ನೋದ ಹಿಂದೆ ಮಕ್ಕಳು ಬೀಳ್ತಾರೆ. ಇದನ್ನು ಕಲಿಸುವವರು ನಮ್ಮ ಪೋಷಕರಾಗಿದ್ದೀರಿ. ಖಂಡಿತವಾಗಿಯೂ ಯಾವ ರೀತಿಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ಹಾಳು ಮಾಡ್ತೀರಿ ಅಂದರೆ ಗೊಂಬೆ ಥರ ನೀವು ನಿಮ್ಮ ಮಕ್ಕಳನ್ನು ಮಾಡ್ತೀರಾ. ಶಾಲೆಗೆ ಒಂದು ರಿಕ್ಷಾದಲ್ಲಿ ಅಥವಾ ಬಸ್ಸಲ್ಲಿ ಕಲಿಸಿಬಿಡ್ತೀರಾ, ಕೀ ಕೊಟ್ಟು ಬಿಟ್ಟ ಹಾಗೆ ಶಾಲೆಗೆ ಹೋಗ್ತದೆ. ಇನ್ನು ಇಂಗ್ಲಿಷ್ ಸ್ಕೂಲ್ಗಳಾದರೆ ಅದು ಒಂದಾ ಮುಸ್ಲಿಂ ಸ್ಕೂಲ್ ಆಗಿರ್ಬೋದು ಅಥವಾ ಹಿಂದೂ ಸ್ಕೂಲ್ ಆಗಿ ಬದಲಾವಣೆ ಆಗ್ತದೆ ಅಥವಾ ಕ್ರಿಶ್ಚಿಯನ್ ಸ್ಕೂಲ್ ಆಗಿ ಬದಲಾವಣೆ ಆಗ್ತದೆ. ನಾವು ಇಲ್ಲಿ ಕಾಣ್ತಾ ಇದ್ದೇವೆ, ಬಡವರು ಇರ್ತಕ್ಕಂಥ ಯಾವುದೇ ಒಂದು ಜಾತಿ ಮತ ಇಲ್ಲದೆ ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ನಾವು ನೋಡಿದೆವು, ಯಾವುದೇ ರಾಜ್ಯಕ್ಕೆ ಇರಲಿಲ್ಲ, ಯಾವುದೇ ಜಾತಿ ಭೇದ ಇರಲಿಲ್ಲ. ಒಂದು ನೆಲ್ಲಿಕಾಯಿ ಇದ್ರೂ ಕೂಡ ಅದು ನಮ್ಮ ಆ ಶರ್ಟಲ್ಲಿ ಇಟ್ಕೊಂಡು ನಾವು ಕಟ್ ಮಾಡಿಕೊಂಡು ಎಲ್ಲರಿಗೂ ಹಂಚಿ ತಿಂತಾ ಇದ್ದೆವು. ಅದಾಗಿತ್ತು ನಮ್ಮ ಆ ಒಂದು ಬಾಂಧವ್ಯ.
ಸಹೋದರ್ಯತೆ, ಸೌಹಾರ್ದತೆ ಇತ್ತು. ಇವತ್ತು ಪಕ್ಕದ ಬೆಂಚಲ್ಲಿ ಕೂತ್ಕೊಂಡವನ ಆ ವಿದ್ಯಾರ್ಥಿ ಹೆಸರು ಗೊತ್ತಿರುವುದಿಲ್ಲ. ಯಾಕೆ ಹೀಗಾಗ್ತದೆ ಅದನ್ನು ನಾವು ನೋಡಬೇಕು. ನಮ್ಮ ಮಕ್ಕಳು ಮನೆಯಲ್ಲಿ ಹಾಡುವಾಗ ಅಲ್ಲಿ ಗಲೀಜಾಗ್ತದೆ, ಹೊರಗಡೆ ಆಡಲಿಕ್ಕೆ ನೀವು ಬಿಡುವುದಿಲ್ಲ, ಮಣ್ಣಾಗ್ತದೆ ಅಂತ ಹೇಳಿ ನೀವು ಮಾಡ್ತೀರಾ. ಯಾವ ಸ್ವಾತಂತ್ರ್ಯವನ್ನು ಮಕ್ಕಳಿಗೆ ಕೊಡದೆ ಕೇವಲ ನೀವು ಮೊಬೈಲಲ್ಲಿ ಇರ್ತೀರಾ. ದೋಸೆ ಹಾಕುವಾಗಲೂ ನೀವು ಮೊಬೈಲು, ಮಕ್ಕಳನ್ನ ಶರ್ಟ್ ಹಾಕುವಾಗಲೂ ಒಂದು ಕಿವಿಯಲ್ಲಿ ಮೊಬೈಲ್ ಇಟ್ಕೊಂಡು, ಎಷ್ಟು ನೀವು ಆ ಮಗನಿಗೆ ಬೈದರೆ ನೀನು ಮೊಬೈಲ್ ನೋಡಬೇಡ ಅಂತ ಹೇಳಿದರೆ ಆ ಮಗು ಕೇಳಿತಾ? ನೀವೇ ಆಲೋಚನೆ ಮಾಡಿ. ಇಂಥ ಒಂದು ಶಾಲೆ ಪವಿತ್ರವಾದಂಥ ಶಾಲೆ ಅಂತ ಹೇಳ್ತೇನೆ. ಯಾಕೆಂದರೆ ಮುಖ್ಯೋಪಾಧ್ಯಾಯರು ಬಂದ ನಂತರ ಈ ಶಾಲೆಗೆ ಎಷ್ಟೊಂದು ಈ 100ಕ್ಕೂ 100 ವಿದ್ಯಾರ್ಥಿಯ ಪೋಷಕರು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಇದರ ಹಿಂದೆ ಖಂಡಿತವಾಗಿ ಒಂದು ಟೀಮ್ ವರ್ಕ್ ಇದೆ. ನೀವು ಬದಲಾಗಬೇಕು. ನಮ್ಮ ಮಕ್ಕಳಿಗೆ ಆಸ್ತಿಯನ್ನು ಮಾಡೋ ಮೊದಲು ಈ ದೇಶಕ್ಕೆ ಅಥವಾ ಒಂದು ಸಮಾಜಕ್ಕೆ ನಮ್ಮ ಮಕ್ಕಳನ್ನು ಒಂದು ಆಸ್ತಿಯನ್ನಾಗಿ ಮಾಡಬೇಕಾಗಿದೆ. ಅದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗಿದೆ. ಖಂಡಿತವಾಗಿಯೂ ಈಗಾಗಲೇ ನಾವು ಕಂಡಿದ್ದೇವೆ. ಹಾಗಾದರೆ ಈ ರೀತಿಯಲ್ಲಿ ಇವತ್ತು ಉಸ್ಮಾನ್ ಸಾಹೇಬ್ರವರ ಡೆವಲಪ್ಮೆಂಟ್ ಕಮಿಟಿಯ ನೇತೃತ್ವದಲ್ಲಿ ಇವತ್ತು 8 ಲಕ್ಷದಷ್ಟು ಬರುವ ವರ್ಷ ಯಾವುದೇ ಶಾಲೆಯಲ್ಲಿ ಕೂಡ ಇಲ್ಲದಂಥ ಒಂದು ಸೌಲಭ್ಯಗಳು ನಮ್ಮ ಈ ಶಾಲೆಗೆ ದೊರಕ್ತದೆ ನೋಡಿ. ಸ್ಮಾರ್ಟ್ ಕ್ಲಾಸ್ಗಳಾಗ್ತದೆ. ಈಗ ಎಲ್ಲರೂ ಮುಂದೆ ಬಂದರೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಶಾಲೆಗಳು ಇಂದಲ್ಲ ನಾಳೆ ಒಂದು ದಿನ ಮುಚ್ಚುತ್ತದೆ ಈ ರೀತಿಯಾಗಿ ಬಂದರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಂಥ ಒಂದು ಕಾರ್ಯಕ್ರಮ ಇನ್ನೂ ಕೂಡ ನಡೆಯಲಿ. ಒಂದು ಸೌಹಾರ್ದತೆಯಿಂದ, ಸಹೋದರತೆಯಿಂದ ಯಾವ ರೀತಿಯಲ್ಲಿ ನಾವು ಅಂದಿದ್ದೇವೋ ಹಿಂದಿನ ಕಾಲದ ಅದೇ ಇದು ನಮ್ಗೆ ಬರಲಿ. ಆ ಮಕ್ಕಳಿಗೆ ನೀವು ಪ್ರೀತಿಯನ್ನು ಕೊಟ್ಟು, ವಾತ್ಸಲ್ಯವನ್ನು ಕೊಟ್ಟು ಮಕ್ಕಳನ್ನು ದಾರಿ ತಪ್ಪದಾಗೆ ನೋಡುವಂಥ ಕಾರ್ಯ ಇರುವಂಥದ್ದು ಅದು ತಾಯಿಯಂದಿರಲ್ಲಿ. ತಂದೆಯಂದಿರಿಗೆ ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಬೆಳಿಗ್ಗೆ ಹೊರಡ್ತಾರೆ, ಅವರು ಬೆಳಿಗ್ಗೆ ಹೊರಡುವಾಗ ಮಗು ಮಲಗಿರ್ತದೆ, ರಾತ್ರಿ ಬರುವಾಗಲೂ ಮಲಗಿರ್ತದೆ. ಆದರೆ 100ಕ್ಕೆ 100% ಮಕ್ಕಳು ನೀವು ಹೇಳಿದಾಗೆ ಕೇಳದೇ ಇದ್ರೂ ಕೂಡ ನಿಮ್ಮನ್ನು ಹಿಂಬಾಲಿಸ್ತದೆ, ನಿಮ್ಮನ್ನೇ ಫಾಲೋ ಮಾಡ್ತದೆ. ಅದನ್ನು ಭಾವಿಸ್ಕೊಳ್ಳಿ. ಆದ್ದರಿಂದ ಖಂಡಿತವಾಗಿಯೂ ಒಮ್ಮೆ ಶಾಲೆಗೆ ಸೇರಿಸೋದು ಮಾತ್ರ ಅಲ್ಲ, ಅವನು ಯಾವ ರೀತಿಯಲ್ಲಿ ಕಲಿತಾನೆ, ಅವನಿಗೇನೆಲ್ಲ ಬೇಕು ಈ ರೀತಿಯಾಗಿ. ಈಗ ನಮ್ಮಲ್ಲಿ ಈಗ ಮಾತನಾಡಿದರು, ಯಾವ ರೀತಿಯಲ್ಲಿ ಕಷ್ಟದಲ್ಲಿ ಕಲ್ತರು. ಊರಿನವರು ಕಲಿಬೇಡ ಅಂತ ಹೇಳಿದ್ರು ಕೂಡ ನಮ್ಮ ಜುಬೇದ್ ಟೀಚರ್ ಅವರ ಮನದಾಳದ ಮಾತು ನಿಮಗೆ ಮಾದರಿಯಾಗಿರಬೇಕು. ಇವತ್ತು ನಾವು ಸನ್ಮಾನವನ್ನು ಮಾಡಿದ್ದೇವೆ. ಈ ಮಂಜೇಶ್ವರ ಪಂಚಾಯತಿನಲ್ಲಿ ಇಷ್ಟೊಂದು ಉನ್ನತವಾದಂಥ ಸ್ಥಾನಕ್ಕೆ ಏರಿದಂಥ ಒಂದು ಉದ್ಯೋಗ ಗಳಿಸಿದಂಥ ಒಂದು ವ್ಯಕ್ತಿ ಇರಲಿಕ್ಕಿಲ್ಲ. ಅಭಿಮಾನ. ಈ ಶಾಲೆಯಲ್ಲಿ ಕಲಿತು ಪೂರ್ವ ವಿದ್ಯಾರ್ಥಿಯಾಗಿ ಇವತ್ತು ಈ ಕಾಸರಗೋಡು ಜಿಲ್ಲೆಯ ಓರ್ವ ಅಧಿಕಾರಿಯಾಗಿ ಬಂದಿರುವಂಥದ್ದು, ಅವರಿಗೊಂದು ಸನ್ಮಾನ ಮಾಡಿದ್ದಾರೆ. ಆಲೋಚನೆ ಮಾಡಿ. ಗೌರ್ಮೆಂಟ್ ಶಾಲೆ ಹೇಳುವಾಗ ನಮಗೆ ತಾತ್ಸಾರ ಭಾವನೆ ಬೇಡ. ಮೇಲೆ ಲಂಡನ್, ಅಮೇರಿಕಾ ಅಂತ ಭಾವಿಸೋದಕ್ಕಿಂತ ಬದಲು ನನ್ನ ಹತ್ತಿರದಲ್ಲಿರುವ ಶಾಲೆಯನ್ನು ನೀವು ಇದು ಮಾಡ್ಕೊಳ್ಳಿ, ಇಲ್ಲಿಗೆ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಳಿ. ಮುಂದೊಂದು ದಿನ ಹೈಸ್ಕೂಲ್ ತನಕ ಕೂಡ ಹೋಗ್ಬೋದು. ಇಲ್ಲಿನ PTA, ಇಲ್ಲಿನ ಊರಿನವರು, ಇಲ್ಲಿನ ಪಂಚಾಯತು, ಇಲ್ಲಿನ ಆ ಟೀಚರ್ ಶಿಕ್ಷಕಿಯರ ಆ ಒಂದು ಟೀಮ್ ವರ್ಕ್ ಖಂಡಿತವಾಗಿಯೂ ಶ್ಲಾಘನೀಯವಾದದ್ದು. ಎಲ್ಲ ರೀತಿಯ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಎಂದು ಹೆತ್ತವರಿಗೆ ಕಿವಿ ಮಾತನ್ನು ಹೇಳಿದಂತಹ ಶ್ರೀಯುತ ಅಬ್ದುಲ್ ಹಮೀದ್ ಸರ್ ಇವರಿಗೆ ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ 2023-24ನೇ ಶೈಕ್ಷಣಿಕ ಸಾಲಿನ LSS ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾದ ನಮ್ಮ ಶಾಲಾ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಅಹಮ್ಮದ್ ಕಬೀರ್ ರಿಫಾಯಿ ಮತ್ತು ಮರಿಯಮತ್ ಐಫಾ ಇಬ್ಬರು ವೇದಿಕೆಯತ್ತ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಹಮ್ಮದ್ ಕಬೀರ್ ರಿಫಾಯಿ ಮತ್ತು ಮರಿಯಮತ್ ಐಫಾ ನಮ್ಮ ಶಾಲೆಯ ಹೆಮ್ಮೆಯ ಕಿರೀಟಕ್ಕೆ ಮತ್ತೆರಡು ಗರಿಗಳನ್ನು ಸೇರಿಸಿದಂತಹ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳು. ಮೊಹಮ್ಮದ್ ಕಬೀರ್ ರಿಫಾಯಿ ಮತ್ತು ಮರಿಯಮತ್ ಐಫಾ ಇವರ ಹೆತ್ತವರು ವೇದಿಕೆಯತ್ತ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಹಸೈನಾರ್ ಹಾಗೂ ಶ್ರೀಯುತ ಅಶ್ರಫ್ ಇವರು ವೇದಿಕೆಯತ್ತ ಬನ್ನಿ.
ಕಬೀರ್ ರಿಫಾಯ್ ಇವನಿಗೆ ನಮ್ಮ ಪಂಚಾಯತ್ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಾಲು ಹೊದಿಸಿ ಸನ್ಮಾನಿಸಲು ನಮ್ಮ ಮಾನ್ಯ DEO ಸರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲಾ ಶಿಕ್ಷಕಿಯವರಿಂದ ಮಕ್ಕಳಿಗೆ ಕ್ಯಾಶ್ ಪ್ರೈಸ್ ಇದೆ, ಅದನ್ನು ಮುಖ್ಯೋಪಾಧ್ಯಾಯಿನಿಯವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಮರಿಯಮ್ಮತ್ ಐಫಾಳಿಗೆ ಶಾಲು ಹೊದಿಸಿ ಸನ್ಮಾನಿಸಲು ಶ್ರೀಮತಿ ಕಮಲಾಕ್ಷಿ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ನಮ್ಮ ವಾರ್ಡ್ ಮೆಂಬರ್ ಆದಂತಹ ಶ್ರೀಯುತ ಆದರ್ಶ್ BM ಇವರಲ್ಲಿ ವಿನಂತಿ. ಕ್ಯಾಶ್ ಪ್ರೈಸ್ ಅನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ ಇನ್ನೊಬ್ಬ ಅತಿಥಿ ಗಣ್ಯರಿಗೆ ಗೌರವಾರ್ಪಣೆ ಶ್ರೀಯುತ ಡಾಕ್ಟರ್ ಶಿವರಾಮ್ ಸರ್ ಇವರಿಗೆ. ಮುಂದೆ ಕಾದಿರಿಸಿದ ಆಸನದಲ್ಲಿ ತಾವು ಅಲಂಕರಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನೀನಾರಿಗಾದೆಯೋ ಎಲೆ ಮಾನವ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲ್ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ ಎಂಬ ಕವನದಂತೆ ಮಾನವ ಜನ್ಮ ನಮಗೆ ದೊರಕಿದ್ದು ಹಿಂದಿನ ಜನ್ಮದ ಪುಣ್ಯಫಲ. ಪರೋಪಕಾರಾರ್ಥಂ ಇದಂ ಶರೀರಂ. ನಾವು ನಮ್ಮವರ ನಮ್ಮ ಸಮಾಜದ ಉಪಯೋಗಕ್ಕಾಗಿ ಜೀವಿಸಬೇಕು ಎಂಬ ಮಾತಿನಂತೆ ಇರುವ ವ್ಯಕ್ತಿ ನಮ್ಮ ಅತಿಥಿಯಾದಂತಹ ಶ್ರೀಯುತ ಡಾಕ್ಟರ್ ಶಿವರಾಮ್ ಸರ್ ಇವರು. ನಿವೃತ್ತ ಪ್ರಾಂಶುಪಾಲರು, ಸರಕಾರಿ ಪ್ರಥಮ ದರ್ಜೆ ಕಾಲೇಜು, ಮಂಗಳೂರು, ಕಾವೂರು. ಇವರಿಗೆ ಇದೀಗ ಗಣ್ಯರ ಸಮಕ್ಷಮದಲ್ಲಿ ನಾವು ಗೌರವಾರ್ಪಣೆಯನ್ನು ಕಾರ್ಯಕ್ರಮವನ್ನು ನಡೆಸಲಿದ್ದೇವೆ. ಇವರಿಗೆ ಶಾಲು ಹೊದಿಸಿ ಸನ್ಮಾನಿಸಲು DEO ಸರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ಮರಣಿಕೆಯನ್ನು ನೀಡಲು ಶ್ರೀಯುತ ಶಂಕರ್ ನಾರಾಯಣ್ ಸರ್ ಇವರಲ್ಲಿ ವಿನಂತಿ. ಫಲಪುಷ್ಪವನ್ನು ನೀಡಲು ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ರಾಘವನ್ ಸರ್ ಇವರಲ್ಲಿ ವಿನಂತಿ. ಇದೀಗ ಗೌರವಾರ್ಪಣೆಯನ್ನು ಪಡೆದಂತಹ ಶ್ರೀಯುತ ಡಾಕ್ಟರ್ ಶಿವರಾಮ್ ಸರ್ ಇವರಿಂದ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರು, ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಪಾಲಕರೇ, ಪೋಷಕರೇ, ಊರ ಅಭಿಮಾನಿಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಪುಟಾಣಿ ಮಕ್ಕಳೇ, ಇದೊಂದು ವೈಶಿಷ್ಟ್ಯಪೂರ್ಣ ಒಂದು ಕಾರ್ಯಕ್ರಮ. ನಾನು ಕಾಲೇಜಿನಲ್ಲೇ ಅಧ್ಯಾಪಕ, ಪ್ರಾಂಶುಪಾಲನ ಕೆಲಸ ಮಾಡಿದವನು. ಅದು ಕೂಡ ನಾನು ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಒಂದು ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಭಾಗವಹಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಅನಿಸುವಂಥದ್ದು, ಮಾತಾಡಿದ್ರೆ ಅಧಿಕವಾಗ್ಬೋದು ಅಂತೇಳಿ ನನಗೆ ಅನಿಸ್ತದೆ. ಯಾಕಂತೇಳಿದ್ರೆ ನಮ್ಮ ಮೇಡಮ್ ಅವರು, ಮೊಂತೈರ ಮೇಡಮ್ ಅವರು ಭಾಳಷ್ಟು ಚೆನ್ನಾಗಿ ಮಾತಾಡಿದ್ರು. ಆನಂತರ
ನಮ್ಮ ಭಾಸ್ಕರ್ ಸರ್ ಅವರು ಇನ್ನಷ್ಟು ಚೆನ್ನಾಗಿ ಮಾತಾಡಿದ ಅತಿಥಿಗಳು ಏನು ಮಾತಾಡಬೇಕು ನಾನು ಅದನ್ನೆಲ್ಲವನ್ನೂ ಕೂಡ ಮಾತಾಡಿದ ನಾನು ತಿಳ್ಕೊಳ್ತೇನೆ. ನಾನು ಈ ಅಚ್ಚುಕಟ್ಟಾದ ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಸ್ಕೂಲಿನ ಟೀಮ್ ಲೀಡರ್ ಏನಿದ್ದಾರೆ, ಇಲ್ಲಿಯ ಮುಖ್ಯ ಶಿಕ್ಷಕಿಯವರು ಮತ್ತು ಅವರ ಪರಿವಾರ ಅಂತ ಹೇಳ್ತೀನಿ, ಕುಟುಂಬ, ಅದು ಒಂದು ಎಷ್ಟು ನಮ್ಮ ಮೇಡಮ್ ಅವರು ಹೇಳಿದ್ರು, ಇಲ್ಲಿಯ ವ್ಯವಸ್ಥೆಯನ್ನು ನೋಡಿದಾಗ ಗೊತ್ತಾಗುತ್ತೆ ಇದರ ಹಿಂದೆ ಅಂತ ಒಂದು ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ಒಂದು ಒಳ್ಳೆಯ ಮನಸ್ಸುಗಳಿದ್ದಾವೆ. ಇಲ್ಲಿ ಒಳ್ಳೆಯ ಮನಸ್ಸುಗಳಿದ್ರೆ ಮಾತ್ರ ಇಂಥ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೂಡ ಮಕ್ಕಳನ್ನು ಬಹಳಷ್ಟು ಪ್ರೀತಿ ಮಾಡತಕ್ಕಂಥ ಎಲ್ಲ ನಾನು ನೋಡಿದ್ದೀನಿ. ಯಾರೊಬ್ಬ ಪುರುಷ ಅಧ್ಯಾಪಕರಿಲ್ಲ, ಎಲ್ಲರೂ ಕೂಡ ಇಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ನಮ್ಮ ಮೇಡಮ್ಗಳೇ. ಅದು ಅಲ್ಲದೆ ನಾನು ಗಮನಿಸಿರ್ತಕ್ಕಂಥದ್ದು, ವೇದಿಕೆಯಲ್ಲಿ ಕೂಡ ನಾನು ನೋಡುವಂಥದ್ದು ಎಲ್ಲ 80% ನಾನು ನೋಡಿದಾಗೆ ಮಕ್ಕಳಿಂದ ಹಿಡಿದು ಪಾಲಕರ ತನಕ ಅಥವಾ ಪೋಷಕರ ತನಕ ಮಹಿಳೆಯರೇ. ಒಳ್ಳೆಯ ಒಂದು ವೇದಿಕೆ ಇದು, ಒಳ್ಳೆಯ ಒಂದು ಸಮಾರಂಭ ಇದು. ನಾನು ಯಾಕೆ ಹೇಳ್ತಂದ್ರೆ, ಯಾವ ಕಾರ್ಯಕ್ರಮದಲ್ಲಿ ಮಹಿಳೆಯರಿರ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಮಹತ್ವ ಬರ್ತದೆ. ನಾನು ಕಂಡುಕೊಂಡಾಗ ನಾನು ಹೇಳ್ತೇನೆ, ಅದು ಬದಲಾವಣೆಯ ಒಂದು ಏನು ಅಡಿಗಲ್ಲು ಅಂತ ಹೇಳಬೇಕಾಗ್ತದೆ. ಎಜುಕೇಷನ್, ಮುಖ್ಯವಾಗಿ ಶಿಕ್ಷಣದಲ್ಲಿ ಅಮ್ಮಂದಿರ ಪಾತ್ರ ದೊಡ್ಡದಾಗಿದ್ದರೆ ಆ ಒಂದು ಕ್ಷೇತ್ರಕ್ಕೆ ಇನ್ನಷ್ಟು ಮೌಲ್ಯ ಬರುತ್ತೆ. ಅದು ಅದಕ್ಕೆ ಹೇಳೋದು ವೈಶಿಷ್ಟ್ಯ ಅಂತೇಳಿ. ನಾನು ಕೂಡ ನನಗೆ ಜಾಸ್ತಿ ಮಾತಾಡಲಿಕ್ಕೆ ಟೈಮ್ ಇಲ್ಲ, ಮಕ್ಕಳು ಪಾಪ ಬಣ್ಣ ಹಾಕ್ಕೊಂಡು ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೂ ಕೂಡ ನನಗೇನೋ ಮಾತಾಡಬೇಕು ಅನ್ನಿಸುತ್ತೆ. ವಿದ್ಯಾಧಿಕಾರಿಗಳು ಕೂಡ ಇನ್ನೂ ಕೂಡ ಇದ್ದಾರೆ. ಅದ ಕಾರಣ ನನಗೆ ಅನಿಸುವಂಥದ್ದು, ಈ ಒಂದು ವ್ಯವಸ್ಥೆ ಏನಿದೆ ನಾನು ಕಂಡುಕೊಂಡದ್ದು ಇದು ಕೂಡ. ನಾನು ಕೂಡ ಒಂದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಬಂದವರು. ಅಲ್ಲಿದ್ದದ್ದು ಒಬ್ಬರೇ ಮೇಷ್ಟ್ರು, ಸಣ್ಣ ಒಂದೇ ಒಂದು ರೂಮಿನ ಸ್ಕೂಲ್ ಅದು. ಆದರೆ ಇಲ್ಲಿ ಯಾವುದೇ ಹೈಸ್ಕೂಲಿಗಿಂತ ಕಮ್ಮಿಯ ವ್ಯವಸ್ಥೆ ಇಲ್ಲ ಸರ್. ಇಲ್ಲಿ ಏನು ಬೇಕಾದರೂ ಮಾಡ್ಬೋದು. ಅದು ಕೂಡ 100 ವರ್ಷ ಆಗ್ತದೆ ಅನ್ನುವಾಗ ನಾನು ಅದರ ರೂಪರೇಷೆಗಳನ್ನು ಇಟ್ಟಾಗ ಅನಿಸ್ತದೆ. ನಾನು ಕೂಡ ಸರ್ಕಾರಿ ಸ್ಕೂಲಲ್ಲಿ ಓದಿ ಈ ಒಂದು ಸ್ಥಾನಮಾನವನ್ನು ಗಳಿಸಿದ ಕಾರಣ ನಾನು ಹೇಳುವಂಥದ್ದು, ಈ ಸ್ಕೂಲು ಕೂಡ ಅಷ್ಟೇ, ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ. ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಈ ಸ್ಕೂಲನ್ನು ಸ್ಮಾರ್ಟ್ ಸ್ಕೂಲಲ್ಲ, ಇನ್ನೂ ಅದಕ್ಕಿಂತ ಮುಂದಿನ ದಿನಗಳು ಏನು ಬರುತ್ತೆ ಸ್ಕೂಲ್ ನನಗೆ ಗೊತ್ತಿಲ್ಲ, ಸರಿ ಹೇಳಬೇಕು. ಆ ಒಂದು ಮಟ್ಟದ ಸ್ಕೂಲಾಗಿ ಪರಿವರ್ತಿಸ್ಬೋದು. ಯಾಕೆಂತ ಹೇಳಿದ್ರೆ, ನಾನು ಸರ್ಕಾರಿ ಕಾಲೇಜು ಮಂಗಳೂರಲ್ಲಿ ಕೆಲಸ ಮಾಡುವಾಗ ಈ ವಲಯದ ಮಕ್ಕಳು ತುಂಬ ಬರ್ತಾಯಿದ್ರು, ಬಹಳ ಬುದ್ಧಿವಂತ ಮಕ್ಕಳು, ಅಷ್ಟೇ ತುಂಟರು ಕೂಡ, ಪೋಖ್ರಿಗಳು ಕೂಡ. ನಾನು ಹೇಳ್ತಿದ್ದೆ, ನನಗೆ ಮಲಯಾಳಂ ಕೂಡ ಬರುತ್ತೆ ಚೆನ್ನಾಗಿ. ಪ್ರಾಂಶುಪಾಲರು ನಾನಿರುವ ಇಂದಿನ ಕಾಲೇಜಲ್ಲಿ ಏನಾದರೂ ಮಕ್ಕಳು ಗಲಾಟೆ ಮಾಡಿದರೆ, ಶಿವರಾಮ್ ಸರ್ ನೀವು ಬನ್ನಿ ಅವರೊಟ್ಟಿಗೆ ಮಾತಾಡಿ ಅಂತೇಳಿ ಹೇಳ್ತಾಯಿದ್ರು. ನಾನು ಅವರಿಗೆ ನನ್ನ ಮಾತೃಭಾಷೆ ಮಲಯಾಳ ಅಲ್ಲದಿದ್ರು ಕೂಡ ಅವರಿಗೆ ರೀಚ್ ಆಗುವಂಥ ಭಾಷೆಯಲ್ಲಿ ನಾನು ಅವರಿಗೆ ಮಾತಾಡ್ತಾ ಇದ್ದೆ. ಆವಾಗ ಅವರಿಗೆ ನನ್ನ ಮೇಲೆ ಭಾಳ ಪ್ರೀತಿ ಬರ್ತಿದ್ದೋ, ಸಾರ್ ನಮ್ಮವರು ಅಂತೇಳಿ. ಅದಕ್ಕೆ ನನಗೆ ಅನಿಸುವಂಥ ಬಹಳ ಬುದ್ಧಿವಂತ ಒಂದು ವಲಯ ಇಲ್ಲಿದೆ, ಬುದ್ಧಿಮತ್ತೆ ಇಲ್ಲಿದೆ. ಅದು ಸಾಕಾರಗೊಂಡಿದೆ. ನಮ್ಮ ಈ ಸ್ಕೂಲಲ್ಲಿ ಓದಂಥ ಸರ್ನ ನಾನು ನೋಡಿದಾಗ ನಾನು ಹೌದು. ಆದ ಕಾರಣ ನಾನು ಹೇಳುವಂಥದ್ದು, ಮುಂದೆ ಈ ಸ್ಕೂಲಲ್ಲಿ ಇನ್ನೂ ಬೆಳಗಬೇಕು, ಅದಕ್ಕೆ ಬೇಕಾದ ಎಲ್ಲ ಪರಿಕರಗಳು ಎಲ್ಲವನ್ನು ಕೊಡುವಂಥ ದೊಡ್ಡ ಮನಸ್ಸಿನ ವ್ಯಕ್ತಿಗಳು ಇಲ್ಲಿದ್ದಾರೆ. ಇನ್ನೇನು ಜಾಸ್ತಿ ಮಾತಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅನಿಸ್ತು, ಎಲ್ಲರನ್ನು ಕೂಡ ಮೇಡಮ್ ಇಲ್ಲಿ ಸನ್ಮಾನ ಮಾಡುವಾಗ ಇದು ಉಪಕಾರ ಸ್ಮರಣಾ ಕಾರ್ಯಕ್ರಮ ಅಂತೇಳಿ ನಾನು ತಿಳ್ಕೊಂಡೆ ಒಂದು ಲೆಕ್ಕದಲ್ಲಿ. ಇಲ್ಲ, ನಾವು ಅಧ್ಯಾಪಕರಾದವರು, ನನಗೆ ಬರುವಂಥ ಸಂಬಳದಲ್ಲಿ ನಾನು ಎಲ್ಲವನ್ನೂ ನಾನು ಉಣ್ಣುವುದಿಲ್ಲ. ಅದರಲ್ಲಿ ಇಷ್ಟು ಶೇಕಡ ಅಂತೇಳಿ ಇವತ್ತು ಕೂಡ ನಾನು ರಿಟೈರ್ಡ್ ಪರ್ಸನ್ ಆದರೂ ಕೂಡ ಅದರಲ್ಲಿ ಶೇಕಡವಾರು ಅದನ್ನು ಇಂಥ ಬಡ ಶಾಲೆಗಳಿಗೆ ಅಥವಾ ಬಡ ಮಕ್ಕಳಿಗೆ ದಾನ ಮಾಡುವಂಥ ಕಾಯಕವನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ನಮ್ಮ ಮುಖ್ಯ ಶಿಕ್ಷಕಿಯವರ ಹಸ್ಬೆಂಡ್ ಇಲ್ಲೇ ಇದ್ದಾರೆ, ಡಾಕ್ಟರ್ ಪ್ರೊಫೆಸರ್ ಜೆಫ್ರಿ ಅವರು ಬರೀ
ಈ ಮೇಡಮ್ ಅವರು ಈ ಶಾಲೆಯಲ್ಲಿ ಮಾತ್ರ ಅವರ ಹಸ್ಬೆಂಡ್ ಇಡೀ ಮಂಗಳೂರಲ್ಲಿ ನಾನು ನೋಡಿದ ಹಾಗೇನೆ, ನಮ್ಮ ಕಾಲೇಜಿನಲ್ಲಿ ಅಂತಲ್ಲ ಹಲವಾರು ಮಕ್ಕಳನ್ನು ಅವರೇ ಎಜುಕೇಷನ್ಗೆ ಆಗಿ ದತ್ತು ತಗೊಂಡಿದ್ದಾರೆ. ಆದ ಕಾರಣ ಮೇಡಮ್ ಅವರು ಅದೇ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಏನು ಬೇಕು ಅದಕ್ಕಾಗಿ ಇಷ್ಟೆಲ್ಲ ಒಂದು ಲೆಕ್ಕದಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಆ ಒಳ್ಳೆಯ ಮನಸ್ಸಿನ ಹಿಂದುಗಡೆ ಭಾಳಷ್ಟು ಒಳ್ಳೆಯ ಮನಸ್ಸುಗಳು ಕೆಲಸ ಮಾಡ್ತಿರೋ ಕಾರಣ ಈ ಒಂದು ಸ್ಕೂಲ್ ಈ ಮಟ್ಟಕ್ಕೆ ಬಂದು ಮುಟ್ಟಿದೆ. ಇನ್ನೂ ಕೂಡ ಬೆಳೆಯುತ್ತದೆ ಅನ್ನುವಂಥ ಆಶಾಭಾವದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ಸಾರಿ ಶುಭವನ್ನು ಕೋರುತ್ತಾ ಎಲ್ಲರೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ವಂದನೆಗಳು. ಧನ್ಯವಾದಗಳು ಸರ್. ಮುಂದೆ ವೇದಿಕೆಯಲ್ಲಿ ಬಹುಮಾನ ವಿತರಣೆ. ನಮ್ಮ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ರಕ್ಷಕರಿಗಾಗಿ ನಾವು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೆವು. ಅದರಲ್ಲಿ ಬಹುಮಾನ ವಿಜೇತರಿಗೆ ಇದೀಗ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿರುವುದು. ಈ ಕಾರ್ಯಕ್ರಮವನ್ನು ನಮ್ಮ ಶಾಲಾ ಅಧ್ಯಾಪಕಿ ಶ್ರೀಮತಿ ಅಖಿಲ ಟೀಚರ್ ಇವರು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ആദ്യമായി ജെൻസിനായി നടത്തിയ ഫില്ലിംഗ് ദ ബോട്ടിൽ കുപ്പിയിൽ വെള്ളം നിറയ്ക്കൽ മത്സരത്തിൽ 1ാം സ്ഥാനം കരസ്ഥമാക്കിയത് ശ്രീ രവി. അദ്ദേഹം 2A വിദ്യാർത്ഥിനിയായ കുമാരി കൃതികയുടെ പിതാവാണ്. അദ്ദേഹത്തെ സമ്മാനം ഏറ്റുവാങ്ങുന്നതിനായി വേദിയിലേക്ക് ക്ഷണിക്കുന്നു. മത്സര വിജയികളൊക്കെ റെഡിയായി നിൽക്കുക. വേദിയുടെ മുന്നിലേക്ക് വരിക. സമ്മാനം നൽകുന്നതിനായി ശ്രീ ഡിഇഒ ശ്രീ ദിനേശ് സാറിനെ ക്ഷണിക്കുന്നു. രണ്ടാം സ്ഥാനം ശ്രീ ഗോപാലപ്പ ലമാണി. അദ്ദേഹം 1A വിദ്യാർത്ഥിനിയായ വീണ ലമാണിയുടെയും 4A വിദ്യാർത്ഥിയായ ഹരീഷിന്റെയും പിതാവാണ്. അദ്ദേഹത്തെയും വേദിയിലേക്ക് ക്ഷണിക്കുന്നു. കൺഗ്രാറ്റുലേഷൻസ്. അടുത്തതായി ലേഡീസിനായി നടത്തിയ ഫില്ലിംഗ് ദ ബോട്ടിൽ മത്സരം 1ാം സ്ഥാനം സുഹൈല. സെക്കൻഡ് ബിയിലെ ഷൈബയുടെയും 1A ആഷിബയുടെയും മാതാവാണ്. സമ്മാനം വിതരണം ചെയ്യുന്നതിനായി ശ്രീ ശങ്കർ നാരായൺ സാറിനെ ക്ഷണിക്കുന്നു. സെക്കൻഡ് പ്രൈസ് ശ്രീമതി ഭവ്യ. 1A വിദ്യാർത്ഥിയായ മാൻവികിന്റെ മദറാണ്. വേദിയിലേക്ക് ക്ഷണിക്കുന്നു. അടുത്തതായി സൂചിയിൽ നൂൽകോർക്കൽ മത്സരം 1ാം സ്ഥാനം ശ്രീമതി ഫൗസിയ. സ്കൂൾ വിദ്യാർത്ഥികളായ കുമാരി ആദില, മർവ, സവ എന്നിവരുടെ മാതാവാണ്. സമ്മാനം നൽകുന്നതിനായി ശ്രീ വിനായകൻ സാറിനെ ക്ഷണിക്കുന്നു. സെക്കൻഡ് പ്രൈസ് മറിയമ്മ. ഇസാൻ റിഹ എന്നിവരുടെ മാതാവാണ്. സമ്മാന വിതരണം നൽകുന്നതിനായി ശ്രീ ലോറൻസ് സാറിനെ വേദിയിലേക്ക് ക്ഷണിക്കുന്നു. സെക്കൻഡ് പ്രൈസ് ശ്രീ ഗോപാലപ്പ ലമാണി. ബോംബ് ഇൻ ദ സിറ്റി മത്സരം 1ാം സമ്മാനം അബ്സ. 3B വിദ്യാർത്ഥിനിയായ ഫാത്തിമ സഹനയുടെ മാതാവാണ്. സമ്മാനം നൽകുന്നതിനായി MPTA പ്രസിഡന്റ് ശ്രീ രേഷ്മയെ വേദിയിലേക്ക് ക്ഷണിക്കുന്നു. രശ്മിത. രണ്ടാം സ്ഥാനം ലഭിച്ചിരിക്കുന്നത് ശ്രീമതി രേഷ്മ. 1ാം ക്ലാസ് വിദ്യാർത്ഥിയായ ദിശാന്റെ മാതാവാണ്. അദ്ദേഹത്തെ വേദിയിലേക്ക് ക്ഷണിക്കുന്നു.
ಎಲ್ಲ ವಿಜೇತರಿಗೂ ಅಭಿನಂದನೆಗಳು. ಮುಂದೆ ವೇದಿಕೆಯಲ್ಲಿ ಗೌರವಾರ್ಪಣೆ ಶ್ರೀಯುತ ಲಾರೆನ್ಸ್ ಡಿಸೋಜಾ ಇವರಿಗೆ. ವೇದಿಕೆಯ ಮುಂಭಾಗದ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸರಳ ಸಜ್ಜನಿಕೆಯ ರೂವಾರಿ, ಕರುಣೆಯ ಮಹಾಸಾಗರ, ನೋವಿಗೆ ಸ್ಪಂದಿಸುವ ಮೃದುಲ ಮನಸ್ಸು, ಕಷ್ಟಗಳಿಗೆ ಕೈ ಹಿಡಿಯುವ, ಸಂತ್ರಸ್ತರಿಗೆ ತಾನೇ ಮುಂದೆ ನಿಂತು ಸಹಾಯ ಮಾಡುವ ಭಾವನಾಜೀವಿ ಶ್ರೀಯುತ ಲಾರೆನ್ಸ್ ಡಿಸೋಜಾ ಇವರಿಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ ಸಲ್ಲಿಸಲು ನಮ್ಮ ಡಾಕ್ಟರ್ ಶಿವರಾಮ್ ಸರ್ ಇವರಲ್ಲಿ ಶಾಲು ಹೊದಿಸಿ ಸನ್ಮಾನಿಸಲು ಕೇಳಿಕೊಳ್ತಾ ಇದ್ದೇನೆ. ಸ್ಮರಣಿಕೆಯನ್ನು ನೀಡಲು ನಮ್ಮ ಶಾಲಾ PTA ಅಧ್ಯಕ್ಷರಾದಂತಹ ಶ್ರೀಯುತ ಕಲಂದರ್ ತಾಜುದ್ದೀನ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಫಲಪುಷ್ಪವನ್ನು ನೀಡಲು ಶ್ರೀಯುತ ಸುಬೈದಾ ಟೀಚರ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. ಮುಂದೆ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂತಹ ಲಾರೆನ್ಸ್ ಡಿಸೋಜಾ ಇವರಿಂದ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ, ಆದರೆ ಒಬ್ಬ ಉತ್ತಮ ಶಿಕ್ಷಕ ಆ ಶಿಕ್ಷಕಿ ಒಂದು ಗ್ರಂಥಾಲಯದ ಸಮಾನ. One best book is equal to 100 good friends. One good teacher is equal to a library. ಈ ಒಂದು ವಾಕ್ಯವನ್ನು ಹೇಳಿ, ಯಾಕೆ ಈ ವಾಕ್ಯ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿರೋ ಎಲ್ಲ ಟೀಚರ್ಸ್ ಅವರು ತಂದೆ ತಾಯಿಗಿಂತ ಮೇಲೆ ಅವರು ಎಲ್ಲ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತಿದ್ದಾರೆ. ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಅಂದರೆ ಯಾರೂ ಇಷ್ಟಪಡಲಿಕ್ಕಿಲ್ಲ. ಆದರೆ ಈ ಶಾಲೆಯನ್ನು ನೋಡಬೇಕಾದ್ರೆ ನನ್ನ ಭಾಗ್ಯ ತಪ್ಪಿತ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಇಲ್ಲಿರುವ ಎಲ್ಲ ಟೀಚರ್ಸ್ ಅವರು ನಮ್ಮ ತಂದೆ ತಾಯಿಗಿಂತ ಮೇಲೆ ಅವರು ಮಕ್ಕಳಿಗೆ ಒಳ್ಳೆಯ ಉತ್ತಮ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಸೊ ಇದು ನೀವೆಲ್ಲ ಪುಣ್ಯವಂತರು. ಇಲ್ಲಿರುವ ಎಲ್ಲ ನೆರೆದಿರೋ ಎಲ್ಲ ತಂದೆ ತಾಯಿಯಂದಿರು, ಅವರ ಮಕ್ಕಳು ಯಾರೆಲ್ಲ 101 ಮಕ್ಕಳಿದ್ದಾರೋ ಅವರ ತಂದೆ ತಾಯಿಯಂದಿರು, ನೀವು ನಿಜವಾಗಿಯೂ ನೀವು ಪುಣ್ಯವಂತರು ಅಂತ ನಾನು ಹೇಳ್ಬೋದು. ಯಾಕಂದರೆ ಇಲ್ಲಿರುವ ಎಲ್ಲ ಟೀಚರ್ಸ್, ನಾನು ಒಮ್ಮೆ ಬಂದು ಎಲ್ಲರನ್ನು ಮಾತಾಡಿಸ್ಬೇಕಾದ್ರೆ ಗೊತ್ತಾಯಿತು, ನಾನು ನಿಜವಾಗಿಯೂ ನಾನು ಭಾಗ್ಯವಂತ ಅಲ್ಲ. ಯಾಕಂದರೆ ಇಂಥ ಟೀಚರ್ಸ್ ನನ್ನ ಲೈಫಿನಲ್ಲಿ ನನಗೆ ಸಿಕ್ಕಿರಲಿಲ್ಲ. ಆದರೆ ನಿಜವಾಗಿಯೂ ನಿಮ್ಮ ಮಕ್ಕಳು ಪುಣ್ಯವಂತರು, ನೀವು ಪುಣ್ಯವಂತರು. ಮತ್ತು ಈ 2 ಮಾತನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಮುಂದೆ ವೇದಿಕೆಯಲ್ಲಿ ಉತ್ತಮ ಸಾಧಕರು ಪ್ರಶಸ್ತಿ, ಗ್ರೇಟ್ ಅಚೀವ್ಮೆಂಟ್, ಎಳೆಯರು ಅಲ್ಲ ನಮ್ಮ ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು, ಮಂಜೇಶ್ವರ ಉಪಜಿಲ್ಲಾ ಕ್ರೀಡಾಮೇಳ, ಶಾಲಾ ಕಲೋತ್ಸವ, ಉಪಜಿಲ್ಲಾ ವಿಜ್ಞಾನ ಮೇಳ, ಸಮಾಜ ವಿಜ್ಞಾನ ಮೇಳ, ಗಣಿತ ಮೇಳ ಹಾಗೂ ವೃತ್ತಿ ಪರಿಚಯ ಮೇಳಗಳಲ್ಲಿ ಉತ್ತಮ ಸಾಧನೆಯನ್ನು ತೋರಿ ಉತ್ತಮ ಅಂಕಗಳನ್ನು ಪಡೆದು ಶಾಲೆಯ ಹೆಮ್ಮೆಯ ಮಕ್ಕಳಿಗೆ ಇದೀಗ ಪ್ರತಿಭಾ ಪುರಸ್ಕಾರ. ಈ ವೇದಿಕೆಯಲ್ಲಿ ಮಕ್ಕಳಿಗೆ ಇಂದು ಕೊಡಮಾಡುವಂತಹ ಸ್ಮರಣಿಕೆಯನ್ನು ನಮಗೆ ಸ್ಪಾನ್ಸರ್ ಮಾಡಿದವರು ಬ್ರದರ್ಸ್ ಕ್ಲಬ್ ಹೊಸಂಗಡಿ. ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಮುಂದೆ ಉತ್ತಮರು ಸಾಧಕ ಸ್ಮರಣಿಕೆಯನ್ನು ನೀಡಲು ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಶ್ರೀಮತಿ ಹಾಜಿರಾ ಟೀಚರ್ ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. Great achievement participated in sub-district level competition 2024-25. Gunja Kumari 4th A, first place in net making. Kamalakshmi madam ಅವರು ಕೊಡಬೇಕಾಗಿ ವಿನಂತಿ. Riha Fatima 4th B, Zainaba Aslaha 4th B, social chart in 2nd place. Next, Fatima Trizana 4th A, 3rd place in embroidery. ಮುಂದಿನ ಬಹುಮಾನವನ್ನು ರಾಘವನ್ ಸರ್ ಕೊಡಬೇಕಾಗಿ ವಿನಂತಿ.
second prize, and sports in 100-meter race in third prize. Muhammad Tamir, fourth B, Quran recitation, third place. Abdul Rahman BS, fourth A, Bhumika, fourth A, Hajara Sabila, fourth A. ಮುಂದಿನ ಬಹುಮಾನವನ್ನು ಆದರ್ಶ್ BM ಅವರಲ್ಲಿ ಕೊಡಬೇಕಾಗಿ ವಿನಂತಿ. ಶಮ್ನಾ ಫಾತಿಮಾ, fourth A, ಖದೀಜತ್ ಅಫಾ, fourth A, ಫಾತಿಮಾ ಅಮ್ನಾ, fourth A, ದಿಶಾನ್ BS, fourth A, ಫಾತಿಮಾ ತಸ್ನಾ, ಆಶಾ, fourth A, ಮುಂದಿನ ಬಹುಮಾನವನ್ನು PTA ಮೆಂಬರ್ ಕಲಂದರ್ ತಾಜುದ್ದೀನ್ ಅವರು ಕೊಡಬೇಕಾಗಿ ವಿನಂತಿ. ಆಯಿಷಾ ಅಲೀಜಾ, fourth B, ಇಸಾನ್ ಅಬ್ದುಲ್ಲಾ, fourth B, ಮೊಹಮ್ಮದ್ ಶಾಹಿಮ್, fourth B, ಮೂಸಾ ಸಾಲಿ, fourth B, ಮೊಹಮ್ಮದ್ ಯಾಸೀನ್, fourth B, ಶಿವರಾಜ ಲಮಾನಿ, third A, ಇಬ್ರಾಹಿಂ ರಾಜಿಕ್, third A, ಆಯಿಷಾ ಇಫತ್, third A. ಮುಂದಿನ ಬಹುಮಾನವನ್ನು ಶಂಕರ್ ನಾರಾಯಣ್ ಅವರು ಕೊಡಬೇಕಾಗಿ ವಿನಂತಿ. ಮೊಹಮ್ಮದ್ ಹನಾನ್ ಕೆ, third B, ಫಾತಿಮತ್ ಹೈಬಾ, third B, ಸೌದ್ ಅನ್ಸಾರಿ, third B, ಸಾಜಿದ್ ಅನ್ಸಾರಿ, third B, ಫಾತಿಮಾ ಸಹನಾ, third B. ಮುಂದಿನ ಬಹುಮಾನವನ್ನು ರಶ್ಮಿತಾ ಇವರು ಕೊಡಬೇಕಾಗಿ ವಿನಂತಿ. ಮೊಹಮ್ಮದ್ ರೈಜಾನ್, second A, ಶೀಜಾ ಫಾತಿಮಾ, second A, ಸಫಾ, second A, ಮರ್ವಾ, second A, ಫಾತಿಮಾ ರಹೀಮಾ, second A, ಮುಂದಿನ ಬಹುಮಾನವನ್ನು ಸುಬೈದಾ ಟೀಚರ್ ಕೊಡಬೇಕಾಗಿ ವಿನಂತಿ. ರಿಹಾನ್ ಅಹ್ಮದ್, second A, ಆಯಿಷಾ ನೂರಾ, second B, ಆಯಿಷಾ ಆದಿಯಾ, second B, ಮೊಹಮ್ಮದ್ ಹಯಾನ್, second B, ಅಬ್ದುಲ್ ರಿಶಾನ್, first A, ಆಶಿಫಾ ಎಂ, first A. ಓಕೆ,
Okay, thank you. ನಮ್ಮ ಇಂದಿನ ಈ ಗ್ರೇಟ್ ಅಚೀವ್ಮೆಂಟ್ ಪುರಸ್ಕಾರಕ್ಕೆ ಸ್ಮರಣಿಕೆಯನ್ನು ಸ್ಪಾನ್ಸರ್ ಆಗಿ ನೀಡಿದವರು ಬ್ರದರ್ಸ್ ಕ್ಲಬ್ ಹೊಸಂಗಡಿ. ಇವರಿಗೆ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದೆ ವೇದಿಕೆಯಲ್ಲಿ ಗೌರವಾರ್ಪಣೆ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ರಾಘವನ್ ಸರ್ ಇವರಿಗೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎಂಬ DVGಯವರ ಈ ವಾಕ್ಯಗಳು ನಮ್ಮ ರಾಘವನ್ ಸರ್ ಇವರಿಗೆ ಅನ್ವಯಿಸುತ್ತದೆ. ಒಂದು ಮರ ಸುಂದರವಾಗಿ ಕಾಣಬೇಕಾದರೆ ಅಲ್ಲಿ ಹಳೆಯ ಬೇರಿರಬೇಕು, ಮಾತ್ರವಲ್ಲದೆ ಹೊಸ ಚಿಗುರು ಸಹ ಇರಬೇಕು. ಜೀವನ ಸುಂದರವಾಗಬೇಕಾದರೆ ಹಿರಿಯರ ಉಪದೇಶ, ವಿಚಾರ, ಶಾಸ್ತ್ರ ಹಾಗೂ ಅವರ ಬದುಕು ಆದರ್ಶವಾಗಿರಬೇಕು. ಖಂಡಿತ ಇಂತಹ ಒಂದು ವ್ಯಕ್ತಿತ್ವದ ವ್ಯಕ್ತಿ ವೇದಿಕೆಯಲ್ಲಿರುವಂತಹ ನಮ್ಮ ಪ್ರೀತಿಯ ರಾಘವನ್ ಸರ್ ಇವರಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಆದರ್ಶ್ BM ಇವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಸ್ಮರಣಿಕೆಯನ್ನು ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀಮತಿ ಜೀನ್ ಲವಿನಾ ಮೊಂತೆರೋ ಇವರು ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಫಲ ಪುಷ್ಪವನ್ನು ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಾಡಿದಂತಹ ಶ್ರೀಮತಿ ಕಮಲಾಕ್ಷಿ ಮೇಡಮ್ ಇವರು ನೀಡಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಇವರ ಪ್ರಾಮಾಣಿಕತೆ, ಸತ್ಯನಿಷ್ಠತೆ, ಸಮಯ ಪರಿಪಾಲನೆ, ಇವರ ಆದರ್ಶಗಳೆಲ್ಲ ನಮಗೆ ದಾರಿದೀಪವಾಗಲಿ. ಇವರಿಗೆ ದೇವರು ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಎಂಬ ಸುಮಧುರ ಸುಂದರ ಹಾರೈಕೆಯೊಂದಿಗೆ ಇದೀಗ ಗೌರವಾರ್ಪಣೆ ಪಡೆದಂತಹ ಶ್ರೀಯುತ ರಾಘವನ್ ಸರ್ ಇವರಿಂದ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ. ವೇದಿಕೆಯಲ್ಲಿರುವ ವಿಶಿಷ್ಟ ಅತಿಥಿಗಳೇ ಮತ್ತು ಮುಂಭಾಗದಲ್ಲಿರುವ ನನ್ನ ಸಹೋದರ ಸಹೋದರಿಯರೇ, ಓಮಂಜೂರು ಶಾಲೆಯ ಇಂಥ ಪ್ರೋಗ್ರಾಮ್ ಇಷ್ಟು ಚಂದದಲ್ಲಿ ಮಾಡಿಕೊಟ್ಟದಕ್ಕೆ ತುಂಬ ಸಂತೋಷ. ಕಾರಣ ನಾವು ನೆನೆಸಿ ಇಷ್ಟೊಂದು ಒಳ್ಳೆಯದಾಗಲಿಕ್ಕಿಲ್ಲ ಹೇಳಿ, ಆದರೂ ಒಳ್ಳೆ ರೀತಿಯಲ್ಲಿ ಮುಂದೆ ಇದು ಮಾಡಿದ್ದಾರೆ. ಎಲ್ಲ ಕಾರ್ಯವನ್ನು ಚಂದದಲ್ಲಿ ನಿಭಾಯಿಸಿದ್ದಾರೆ. ಅದರಲ್ಲಿಂಥ ಕಾರ್ಯಕ್ರಮದಲ್ಲಿ ನಮಗೆ ಸೇರಲು ತುಂಬ ಸಂತೋಷ ಆಗ್ತದೆ ನೋಡಿ. ಈ ರೀತಿಯಲ್ಲಿ ಎಲ್ಲೂ ನಾನು ನೋಡಲಿಲ್ಲ ಇಂಥ ಒಂದು ಕಾರ್ಯಕ್ರಮವನ್ನು ಇಷ್ಟು ಚಂದದಲ್ಲಿ ನೆರವೇರಿಸಿದ್ದು. ಇದಕ್ಕೆಲ್ಲ ನೀವೆಲ್ಲ ಕಾರಣಕರ್ತಾರೆ. ಆದರೂ ಮುಂದಿನ ಇದರಲ್ಲಿ ಕೂಡ ನಮ್ಮ ಈ ಶಾಲೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು. ಅಲ್ಲದೆ ಹತ್ತಿರ 2025 ಏಪ್ರಿಲ್ ಮೇ ಜೂನ್ನಲ್ಲಿ ನಮ್ಮ ಶಾಲೆಗೆ ತುಂಬ ಮಕ್ಕಳನ್ನು ನಿಮ್ಮಿಂದಾಗಿ ಸೇರಿಸಬೇಕಾಗಿ ನಾನು ಈ ಮೂಲಕ ವಿನಂತಿಸ್ತೇನೆ. ಎಲ್ಲರಿಗೂ ಶುಭವನ್ನೇ ಹಾರೈಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಬೇಕು ಅಂತ ಆಶಿಸುತ್ತಾ ಮುಂದೆ ವೇದಿಕೆಯಲ್ಲಿ PEC ಸೆಕ್ರೆಟರಿ ಆದಂತಹ ಶ್ರೀಯುತ ಶಂಕರನಾರಾಯಣ್ ಸರ್ ಇವರಿಂದ ಶುಭ ಹಾರೈಕೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಈ ಪ್ರದೇಶದ ವಿದ್ಯಾಭಿಮಾನಿಗಳಾಗಿದ್ದು ನಮ್ಮ ಈ ಶಾಲೆಯ ರಕ್ಷಕರಾಗಿದ್ದಂಥ ಬಂದಂಥ ಎಲ್ಲ ಹಿರಿಯರೇ, ಅದೇ ರೀತಿಯಲ್ಲಿ ಮಕ್ಕಳೇ, ಒಂದು ಸುಂದರವಾದಂಥ ಸಂಜೆಯನ್ನು ಈ 1-2 ಗಂಟೆಗಳ ಕಾಲದಲ್ಲಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇನ್ನು ಮುಂದೆ ಸಹ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಒಂದು ಶಾಲೆ ಹೇಗಿದೆ ಅಂತ ಹೇಳೋದನ್ನು ಆ ಶಾಲೆ ನಡೆಯುವಂಥ ಕಾರ್ಯಕ್ರಮವನ್ನು ನೋಡಿ ನಾವು ತಿಳಿಬೇಕಂತೆ. ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಈ ಶಾಲೆಯ ಸ್ಟಾಫ್ ಉತ್ತಮವಾಗಿ ಸ್ಟಾಫ್ ಮಾತ್ರ ಅಲ್ಲ, ಈ ಇಲ್ಲಿಯ ಎಲ್ಲ ಪ್ರೋತ್ಸಾಹಕರಾದಂಥ ರಕ್ಷಕರಾಗಿರ್ಬೋದು, ಊರಿನವರಾಗಿರ್ಬೋದು, ಹಳೆ ವಿದ್ಯಾರ್ಥಿಗಳಾಗಿರ್ಬೋದು, ಇವರೆಲ್ಲರ ಪರಿಶ್ರಮದ ಫಲವಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಟೀಚರು ಸಾಮಾನ್ಯವಾಗಿ ಹೇಳಲಿಕ್ಕಿದೆ ನಮ್ಮ ಶಾಲೆಯಲ್ಲಿ ಹಾಲ್ ಇಲ್ಲ ಅಂತ, ಆದರೆ ಅದಕ್ಕಿಂತ ಚಂದದ ಒಂದು ಹಾಲ್ನಲ್ಲಿ ಇವತ್ತು ಈ ಹಾಲಿನ ರೀತಿಯಲ್ಲಿ ರೂಪಿಸಿಕೊಂಡು ನಡೆಸುವಂಥ ಒಂದು
ಉತ್ತಮವಾದಂಥ ಕಾರ್ಯಕ್ರಮ ಇದಾಗಿದೆ. ನಮ್ಮ ಮಂಜೇಶ್ವರ ಪಂಚಾಯತಿನಲ್ಲಿ ಒಟ್ಟು 8 ಗೌರ್ಮೆಂಟ್ LP ಶಾಲೆಗಳಿವೆ. ಅದರಲ್ಲಿ ಒಂದು ನಮ್ಮ ಈ ವಾಮಂಜೂರು ಶಾಲೆ. ಯಾವತ್ತೂ ಕೂಡ ನಾವು LP ಶಾಲೆಯ ನೆನಪು ನಮ್ಮ ಹಿರಿಯರಾದಂಥ ನಮಗೆಲ್ಲರಿಗೂ ಗೊತ್ತಿದೆ. ಈಗ ನಾವು 1ರಿಂದ 4ನೇವರೆಗೆ ಕಲಿತದ್ದು ಅಥವಾ 5ರಿಂದ 7ರವರೆಗೆ ಕಲಿತಂಥ ಆ ನೆನಪುಗಳು ನಮ್ಮ ಹತ್ರ ಯಾವತ್ತೂ ಇರ್ತದೆ. ನಾವು ನಮ್ಮ ಮಕ್ಕಳಿಗಾಗಿ, ನಮ್ಮ ವಿದ್ಯಾರ್ಥಿಗಳಿಗಾಗಿ ಅಂತಹ ಒಂದು ಸುಂದರವಾದ ನೆನಪನ್ನು ಒದಗಿಸಿಕೊಡುವಂಥ ಕಾರ್ಯಕ್ರಮ ವಾರ್ಷಿಕೋತ್ಸವ ಆಗಿರ್ತದೆ. ಇವತ್ತು ಇಲ್ಲಿ ವೇದಿಕೆಯಲ್ಲಿ ಭಾಗವಹಿಸುವಂಥ ಎಲ್ಲ ಪುಟಾಣಿಗಳು ಕೂಡ ಮುಂದೆ ಅವರ ಜೀವನದ ಅಲ್ಲಿ ಹಲವಾರು ವರ್ಷಗಳವರೆಗೆ ನೆನಪಿನಲ್ಲಿಟ್ಟುಕೊಳ್ಳುವಂಥ ದಿನ ಆಗಿರ್ತದೆ ಇದು. ಅಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನಮ್ಮ ಮಕ್ಕಳು, ನಾನು ಹೇಳುವಂಥದ್ದು, ನಮ್ಮ ಮಕ್ಕಳು ಸಾಮಾನ್ಯವಾಗಿ ಒಂದು 7ನೇ ಕ್ಲಾಸ್ ಅಥವಾ 10ನೇ ಕ್ಲಾಸಿನವರೆಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅತ್ಯಂತ ಸ್ಟ್ರಿಕ್ಟ್ ಆದಂತ ಅಲ್ಲ, ಒಳ್ಳೆ ರೀತಿಯಲ್ಲಿ ಆಡುತ್ತಾ ನಲಿಯುತ್ತಾ ವಿದ್ಯಾಭ್ಯಾಸವನ್ನು ಪಡೆಯಲಿ. ಅದು ಸಹಜವಾದಂಥ ವಿದ್ಯಾಭ್ಯಾಸದ ರೀತಿಯಲ್ಲಿ ಬಂದಾಗ ಅದು ನಿಜವಾದಂತಹ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ದಾರಿಯಾಗ್ತದೆ. ನಾವು ಒಂದು ಗಿಡವನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ತೇವೆ, ಅದಕ್ಕೆ ಸುತ್ತಲೂ ಆವರಣವನ್ನು ಹಾಕ್ತೇವೆ, ದಿವಾಸಲು ನೀರು ಇತ್ಯಾದಿಗಳನ್ನು ಹಾಕಿ ಬೆಳೆಸ್ತೇವೆ. ಗಿಡ ಕಾಂಡಿಕೆ ಚೆಂದಾಗಿ ದೊಡ್ಡದಾಗಿ ಬೆಳಿಬೋದು. ಹಾಗೆಂತೇಳಿ ಅದಕ್ಕಿಂತ ಹೆಚ್ಚು ಶಕ್ತಿ ಅದು ಜೋರು ಗಾಳಿ ಬಂದಾಗ ಅದು ಅದರ ಸುರಕ್ಷತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಬದಲಾಗಿ ಸ್ವಲ್ಪ ಈ ರೀತಿಯಲ್ಲಿ ಜನರಲ್ ಅಂತ ಹೇಳುವಂಥ ನಾವು ಹೇಳುವಂಥ ಒಂದು ಶಬ್ದ ಇದೆಯಲ್ಲ, ಆ ರೀತಿಯಲ್ಲಿ ಬೆಳೆದಂಥ ಮಕ್ಕಳು ಯಾವತ್ತಿದ್ದರೂ ಗಟ್ಟಿತನದಿಂದ ಬೆಳೆಯುತ್ತಾರೆ. ನಮ್ಮ ಮುಂದಿನ ಭವಿಷ್ಯ, ನಮ್ಮ ಮಕ್ಕಳ ಮುಂದಿನ ಭವಿಷ್ಯದಲ್ಲಿ ಅವರು ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಬೆಳೆದಾಗ ಅದು ಹೆಚ್ಚು ದೃಢವಾಗಿ ಅವರು ಯಾವುದೇ ರೀತಿಯಲ್ಲಿ ಸೋಲಿಕ್ಕಿಲ್ಲ. ನಾವು ಅವರನ್ನು ಅತ್ಯಂತ ಸ್ಟ್ರಿಕ್ಟಾಗಿ ಅಥವಾ ಅತ್ಯಂತ ಒಂದು ಇದು ಮಕ್ಕಳ ಬ್ಯಾಗನ್ನು ಸಹ ಎಲ್ಲಿವರೆಗೆ ಶಾಲೆಯವರೆಗೆ ಅಥವಾ ಸ್ಕೂಲು ವ್ಯಾನ್ನವರೆಗೆ ತಂದು ಅವರ ಟಿಫಿನನ್ನು ಸಹ ತಂದು ಕೊಟ್ಟು ಆ ರೀತಿ ಬೆಳಿಬೇಕಾದ್ದು ಬೇಡ ನಮ್ಮ ಮಕ್ಕಳು. ಬದಲಾಗಿ ಅವರು ಸ್ವಲ್ಪ ಈ ರೀತಿಯಲ್ಲಿ ಸಂಜೆ ನಮ್ಮ ಅಮ್ಮಂದಿರಿಗೆ ಗೊತ್ತಿರ್ಬೋದು, ಸಂಜೆ ಬರುವಾಗ ಡ್ರೆಸ್ ಎಲ್ಲ ಸ್ವಲ್ಪ ಮಣ್ಣಲ್ಲಿರ್ಬೋದು, ಆಡ್ತಾ ಇರ್ಬೋದು, ತೊಂದರೆ ಇಲ್ಲ. ಆ ರೀತಿ ಬೆಳೆದಂಥ ಮಕ್ಕಳು ಹೆಚ್ಚು ಒಳ್ಳೆಯವರಾಗ್ತಾರೆ. ಸಮಾಜದ ಬಗ್ಗೆ ಅವರಿಗೊಂದು ಆ ಒಂದು ಆ್ಯಟಿಟ್ಯೂಡ್ ಮನೋಭಾವ ಇರ್ತದೆ, ಅದು ಹೆಚ್ಚು ಉತ್ತಮವಾಗಿರ್ತದೆ. ಅಲ್ಲಿ ಸ್ವಾರ್ಥತೆ ಇರುವುದಿಲ್ಲ, ಬದಲಾಗಿ ಎಲ್ಲರನ್ನು ಸಹ ನಾವು ಸೇರಿಸಿಕೊಂಡು ಬೆಳೆಯುವಂಥ ಭಾವನೆ ಅಲ್ಲಿ ಬರ್ತದೆ. ನಾವು ಅಂತಹ ಒಂದು ಪರಿಸ್ಥಿತಿಯನ್ನು ನಮ್ಮ ಮಕ್ಕಳಿಗೆ ಒದಗಿಸಿಕೊಡ್ಬೇಕು. ನಾನು ಹೇಳುವಂಥದ್ದು, ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲೀಲಿ. ನಾವು 15-20 ಸಾವಿರ ನಾನು ಮಿನಿಮಮ್ ಹೇಳ್ತಾ ಇರೋದು ಈಗ ವರ್ಷಕ್ಕೆ ಕೊಟ್ಟು ಆ ರೀತಿ ಕಲಿಸಬೇಕಾದ ಅಗತ್ಯ ಖಂಡಿತವಾಗಿ ಸಹ ಇಲ್ಲ. ಬದಲಾಗಿ ಆ ಹಣವನ್ನು ನೀವು ಬೇಕಾದರೆ ಅವರ ಹೆಸರಿನಲ್ಲಿ ಇಟ್ಟುಕೊಳ್ಳಿ. ಒಂದು 10ನೇ ಕ್ಲಾಸಿನವರೆಗೆ ಅದನ್ನೊಂದು FD ಮಾಡಿ, ಎಂತಾದ್ರೂ ಮಾಡಿ ಹಣವನ್ನು ಇಟ್ಟುಕೊಳ್ಳಿ. ಆ ಮಕ್ಕಳಿಗೆ ನಾವು ಕೊಡಬೇಕಾದ್ದು ಸಮಯ ಮಾತ್ರ. ನಾವು ದಿವಸಕ್ಕೆ 1 ಗಂಟೆ ಅಮ್ಮಂದಿರು ಅವರೊಟ್ಟಿಗೆ ಸಮಯವನ್ನು ಕೊಟ್ಟಾಗ ಆ ಮಕ್ಕಳು ಚೆನ್ನಾಗಿ ಬೆಳೆಯುತ್ತಾರೆ, ಯಾವುದೇ ಸಂಶಯ ಅದರಲ್ಲಿಲ್ಲ. ಸರ್ ಆಗಲೇ ಅಬ್ದುಲ್ ರೆಹಮಾನ್ ಸರ್ ಆಗಲೇ ಹೇಳಿದರು, ಮಕ್ಕಳಿಗೆ ಬೇಕಾದ್ದು ಪ್ರೀತಿ ಕೊಡಬೇಕು, ಮಕ್ಕಳಿಗೆ ಸಮಯ ಕೊಡಬೇಕು. ಇವತ್ತು ಅಮ್ಮ ಅಪ್ಪಂದಿರು ಮೊಬೈಲ್ ನೋಡ್ತಾ ಇದ್ರೆ ಮಗು ಹೇಳ್ತದೆ, ಅಮ್ಮ ನೀವು ಹೀಗೆ ಮೊಬೈಲ್ ನೋಡ್ತಾ ಇದ್ದಾರೆ, ನಾನೇನು ಮಾಡಲಿ, ಈ ರೀತಿಯ ಒಂದು ಇದು. ಆಗ ಅವರಿಗೆ ಅಂತ ಅಟ್ಯಾಚ್ಮೆಂಟ್ ಅನ್ನು ಕೊಡುವ ಅಂತಹ ಮಕ್ಕಳು ನಾವು ಇವತ್ತು ಸಮಾಜದಲ್ಲಿ ಒಳ್ಳೆಯ ಸ್ಥಾನಕ್ಕೆ ತಲುಪಿದಂಥ ಎಲ್ಲ ಮಕ್ಕಳ ಪ್ಯಾರೆಂಟ್ಸ್ಗಳು ಕೂಡ ಅವರ ಪ್ಯಾರೆಂಟ್ಸ್ಗಳ ಪ್ರೀತಿಯಿಂದ ಬೆಳೆದಂಥ ಮಕ್ಕಳು ಆಗಿರ್ತಾರೆ. ಆ ರೀತಿಯ ಸಾಧನೆಯನ್ನು ಮಾಡಿದವರು ಅಥವಾ ಒಳ್ಳೆಯ ಸ್ವಭಾವದಿಂದ ಬೆಳೆಯುವವರು. ನಮ್ಮ ಮಕ್ಕಳಲ್ಲಿ ಜಾತ್ಯತೀತತೆಯೊಂದಿಗೆ ಉತ್ತಮವಾದಂಥ ಮನೋಭಾವದೊಂದಿಗೆ ಬೆಳೆದು ಸ್ಪರ್ಧಾತ್ಮಕವಾದ, ಇವತ್ತು ಜಗತ್ತು ಸ್ಪರ್ಧಾತ್ಮಕವಾಗಿದೆ, ಅದಕ್ಕೆ ತಕ್ಕುದಾಗಿ ನಮ್ಮ ಮಕ್ಕಳಿಗೆ ನಾವು ಎಡಿಷನಲ್ ಆಗಿ ಏನು ಕೊಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಕೊಟ್ಟುಕೊಂಡು ಬೆಳೆಸುವ ಈ ಶುಭ ಕಾರ್ಯಕ್ರಮಕ್ಕೆ ನನ್ನ ಎಲ್ಲ ರೀತಿಯ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಂದೆ ವೇದಿಕೆಯಲ್ಲಿ ಶುಭ ಹಾರೈಕೆ ಶ್ರೀಯುತ ವಿನಾಯಕನ್ ಸರ್ ಇವರಿಂದ. 27 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ನಮ್ಮ ಶಾಲೆಯಲ್ಲಿ ಸಲ್ಲಿಸಿ ಮೂಸೋಡಿ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದಿ ಇದೀಗ ನಿವೃತ್ತಿಯ ಜೀವನವನ್ನು ನಡೆಸುತ್ತಿರುವಂತಹ ಶ್ರೀಯುತ ವಿನಾಯಕನ್ ಸರ್ ಇವರಿಂದ ಶುಭ ಹಾರೈಕೆ. ബഹുമാനപ്പെട്ട അധ്യക്ഷൻ, അതുപോലെ തന്നെ
വേദിയിലിരിക്കുന്ന ബഹുമാന്യ വ്യക്തിത്വങ്ങളെ, ടീച്ചർ ഇപ്പം സൂചിപ്പിച്ചതുപോലെ 28 വർഷക്കാലത്തോളം ഞാൻ ഈ വിദ്യാലയത്തിൻ്റെ എല്ലാ മേഖലകളിലും പ്രവർത്തിക്കാനുള്ള ഒരവസരം കിട്ടിയ ആളാണ്. ഇത്രയും ദീർഘകാലം സേവനമനുഷ്ഠിക്കാൻ എനിക്ക് ഈ വിദ്യാലയത്തിൽ കഴിഞ്ഞുകൂടാൻ എനിക്ക് കഴിഞ്ഞത് എൻ്റെ ഭാഗ്യമായിട്ടാണ് ഞാൻ കാണുന്നത്. എന്നാൽ ഇന്ന് ഇവിടെ കൂടിയിരിക്കുന്ന രക്ഷിതാക്കളോട് എനിക്ക് പറയാനുള്ളത്, ഈ വിദ്യാലയ മുത്തശ്ശി എന്ന് പറയുന്ന ഈ വാമഞ്ചൂർ സ്കൂളിൻ്റെ ചരിത്രം സ്വാതന്ത്ര്യം കിട്ടുന്നതിന് മുമ്പ് തുടങ്ങിയതാണ്. 1927 അത് ഇത്രയും ജനസംഖ്യയൊന്നും ഈ മഞ്ചേശ്വരത്തില്ല. ആ സമയത്ത് ഇന്നാട്ടിലെ ഉൽപ്പതിഷ്ടുക്കളായ വിദ്യാഭ്യാസ പ്രേമികളായിട്ടുള്ള ആളുകൾ മഞ്ചേശ്വരത്ത് ഈ ഹൊസങ്കടിയിലെ പെലപ്പാടി എന്ന് പറയുന്ന സ്ഥലത്ത് ഒരു ആശാം പള്ളിക്കൂടമായി തുടങ്ങിയ വിദ്യാലയമാണ്. അന്ന് ഈ മഞ്ചേശ്വരത്ത് മറ്റൊരു വിദ്യാലയം ഉണ്ടായിരുന്നില്ല. ഉപ്പളയിലോ കുഞ്ചത്തൂരോ ഒന്നും അങ്ങനെ ഒരു വിദ്യാലയം ഉണ്ടായിരുന്നില്ല. ആ വിദ്യാലയം അന്ന് സ്വന്തം കെട്ടിടമില്ലാത്തതിൻ്റെ പേരിൽ ഇന്നും LP സ്കൂളായി തുടരുന്നു എന്നുള്ളതാണ് നമുക്ക് മുന്നിലുള്ള ചരിത്രം. കാരണം അതിനുശേഷം മഞ്ചേശ്വരത്ത് പിന്നീട് സ്ഥാപിതമായ ഒരു വിദ്യാലയമാണ് ബെങ്കര മഞ്ചേശ്വരത്ത് മിഷൻ ശാല എന്ന് പറയുന്ന ബെങ്കര മഞ്ചേശ്വരം ഹൈസ്കൂൾ. അത് പിൽക്കാലത്ത് ഹയർ സെക്കൻഡറി വരെയായി മാറിയപ്പോഴും വാമഞ്ചൂർ സ്കൂള് അതിൻ്റെ ബാലാരിഷ്ടതകൾ മാറാതെ പിച്ച വച്ച് ഇന്നും ഈ വാമഞ്ചൂരിൽ തന്നെ തുടരുകയാണ്. അപ്പം നമ്മൾ ആലോചിക്കേണ്ടത്, എന്നിരുന്നാൽ തന്നെയും ഇത്രയൊക്കെ ഒരു UP സ്കൂളായോ ഒരു ഹൈസ്കൂളായോ ഉയരാൻ പറ്റിയില്ല എങ്കിൽ പോലും മഞ്ചേശ്വരത്തിൻ്റെ മണ്ണില്, മഞ്ചേശ്വരം ഉപജില്ലയിലെ ഏറ്റവും പ്രധാനപ്പെട്ട വിദ്യാലയങ്ങളിൽ ഒന്നായി മാറാൻ, മികവിൻ്റെ സ്ഥാനമായി മാറാൻ വാമഞ്ചൂരിന് കഴിഞ്ഞിട്ടുണ്ടെങ്കിൽ അത് ഈ വിദ്യാലയത്തിലെ അധ്യാപകരുടെയും രക്ഷിതാക്കളുടെയും PTA-യുടെയും ഒക്കെ ആശ്രാന്ത പരിശ്രമത്തിൻ്റെ ഫലമാണ്. ഇന്ന് ഞാൻ ഇവിടെ നിൽക്കുമ്പോൾ എനിക്ക് ആത്മാഭിമാനത്തോടു കൂടിയാണ് ഞാൻ ഈ സ്കൂളിൽ നിൽക്കുന്നത്. കാരണം കഴിഞ്ഞ 10-20 വർഷക്കാലത്തോളമായി, അതായത് കൊറോണയ്ക്ക് മുമ്പ് വരെ മഞ്ചേശ്വരം ഉപജില്ലയിലെ ഏറ്റവും മികവിൻ്റെ പ്രസ്ഥാനമായിരുന്നു വാമഞ്ചൂർ സ്കൂള്. LSS സ്കോളർഷിപ്പിന് വാമഞ്ചൂർ സ്കൂളിൽ ഒരാളെങ്കിലും ഇല്ലാത്ത വർഷങ്ങളില്ല. അതുപോലെ തന്നെ ഉപജില്ലാ കലോത്സവത്തിലായാലും, അതുപോലെ സ്പോർട്സിനായാലും, ശാസ്ത്രമേളയ്ക്കായാലും എവിടെയും വാമഞ്ചൂരിൻ്റെ പേര് സൈൻ ചെയ്തിട്ടേ പോരുന്നിട്ടുള്ളൂ. ഈ വർഷവും വാമഞ്ചൂർ സ്കൂള് അവരുടെ വ്യക്തിമുദ്ര പതിപ്പിച്ചിരിക്കുകയാണ്. അതുകൊണ്ടാണ് നമ്മൾ കണ്ടു കലോത്സവത്തില് 2ാം സ്ഥാനം നേടിക്കൊണ്ട് റണ്ണേഴ്സ് അപ്പായി മാറാൻ വാമഞ്ചൂർ കുട്ടികൾക്ക് കഴിഞ്ഞിട്ടുണ്ടെങ്കിൽ അത് ഈ സ്കൂളിലെ വിദ്യാലയത്തിലെ അധ്യാപകരുടെയും അതേപോലെ തന്നെ രക്ഷിതാക്കളായ നിങ്ങളുടെയും ശ്രമഫലമായിട്ടുള്ളതാണ്. ഇനി മറ്റൊരു കാര്യം, മഞ്ചേശ്വരം ഉപജില്ലയിൽ നല്ല കാസർഗോഡ് ജില്ലയിൽ തന്നെ സർക്കാർ സ്കൂളിൽ ഇന്ന് വരെ ഇല്ലാത്ത മോണ്ടിസോറി രീതിയിലൊരു LKG തുടങ്ങാൻ ഇവിടുത്തെ SMC തീരുമാനിച്ചിട്ടുണ്ടെങ്കിൽ അത് ഏറ്റവും അഭിനന്ദനാർഹമാണ്. കാരണം ലോകോത്തര നിലവാരത്തിൽ നിങ്ങളുടെ കുട്ടികളും പഠിക്കാൻ പോവുകയാണ്. അത് ഓരോ രക്ഷിതാവും നമ്മുടെ ചുറ്റുപാടുമുള്ള ആളുകളോട് കൃത്യമായി പറയണം. മറ്റ് ഏതൊരു സ്കൂളിനേക്കാളും മികവിൻ്റെ സ്ഥാപനമായി മാറുകയാണ് വാമഞ്ചൂർ. അതുകൊണ്ട് നമ്മുടെ കുട്ടികളെ ഇനി മുതൽ വാമഞ്ചൂർ വിട്ടാൽ മാത്രം മതി. നിങ്ങൾ കണ്ടല്ലോ, ഇവിടെ DO ആയിരുന്ന ദിനേശൻ സാറും അതേപോലെ തന്നെ SBIയുടെ മാനേജറായിരുന്ന അതേപോലെ രാഘവ സാറുമൊക്കെ ഈ വിദ്യാലയത്തിൻ്റെ സന്തതികളാണ്. അത് തിരിച്ചറിയണം. ഈ ഏത് ഉന്നതിയിലെത്താനും പൊതുവിദ്യാഭ്യാസ മേഖലയിൽ പഠിച്ചാൽ മതി എന്ന തിരിച്ചറിവ് നമ്മുടെ ഓരോ രക്ഷിതാവിനും ഉണ്ടായാൽ നമ്മുടെ വിദ്യാലയത്തിലും 200-300 കുട്ടികളെ എത്തിക്കാൻ യാതൊരു ബുദ്ധിമുട്ടും ഇല്ല എന്നുള്ള തിരിച്ചറിവോടുകൂടി ഓരോ രക്ഷിതാവും ഇന്ന് വീട്ടിലെത്തുമ്പോൾ അതൊരു പ്രതിജ്ഞയായി ഏറ്റെടുത്തുകൊണ്ട് ഇനി മുതൽ എൻ്റെ മകളെ, എൻ്റെ മകനെ ഞാൻ വാമഞ്ചൂർ സ്കൂളിൽ മാത്രമേ പറഞ്ഞയക്കുകയുള്ളൂ എന്നൊരു തീരുമാനമെടുക്കാൻ തയ്യാറാവണം.
അപ്പോൾ നമ്മുടെ വിദ്യാലയം മഞ്ചേശ്വരത്തിൻ്റെ മണ്ണിൽ പടർന്ന് പന്തലിച്ച് ഈ മുത്തശ്ശി ഈ 100-ാം വയസ്സിലെത്തി നിൽക്കുന്ന 98 വർഷം പ്രായമുള്ള ഈ മുത്തശ്ശി വിദ്യാലയത്തിന് നിങ്ങൾക്ക് ചെയ്യാൻ അത് ഏറ്റവും വലിയ ഒരു സംഭാവനയായിരിക്കും. നിങ്ങളുടെ മക്കളെ കൃത്യമായും പൊതുവിദ്യാഭ്യാസത്തിൻ്റെ ഭാഗമായിട്ടുള്ള വാമഞ്ചൂർ സ്കൂളിലെത്തിക്കാൻ കഴിയുക എന്നുള്ളത്, അതിനുള്ള ആ തീരുമാനമെടുത്തുകൊണ്ടായിരിക്കണം ഇന്ന് വൈകുന്നേരം, ഇന്ന് രാത്രിയിൽ നമ്മുടെ കുട്ടികളുടെ കലാപരിപാടികളും കഴിഞ്ഞ് പോകുമ്പോൾ നമ്മൾ ഓരോരുത്തരും ചിന്തിക്കേണ്ടത്. എൻ്റെ 2 മക്കളും പഠിച്ച വിദ്യാലയത്തിലാണ്. അഭിമാനത്തോടുകൂടി അഹങ്കാരത്തോടുകൂടി ഞാൻ പറയുകയാണ്, എൻ്റെ 2 മക്കളും പഠിച്ച വിദ്യാലയത്തിലാണ്. എൻ്റെ മകൻ ഒരു അധ്യാപകനാണ്, മകൾ ഒരു ഡോക്ടറുമാണ്. ഒരു പൊതുവിദ്യാലയത്തിൽ പഠിച്ചത് കൊണ്ട് അങ്ങനെ ഈ സമൂഹത്തിൻ്റെ ഏത് മേഖലയിൽ എത്തിച്ചേരാനും ആരോടും ചോദിക്കണ്ട. കാരണം കുട്ടികളെ നല്ല വിദ്യാഭ്യാസമാണ് വാമഞ്ചൂർ കൊടുക്കുന്നത്. അടിസ്ഥാനപരമായ വിദ്യാഭ്യാസം, പ്രൈമറി തലത്തിലെ വിദ്യാഭ്യാസം നല്ല നിലയിലായാൽ ആ കുട്ടികൾ എവിടെ ഏത് അറ്റം വരെ എത്താൻ വേണമെങ്കിലും അവർക്ക് എത്തിച്ചേരാൻ കഴിയും. അതിന് രക്ഷിതാക്കളായ നിങ്ങൾ അവർക്ക് വഴികാട്ടുക മാത്രമാണ് ചെയ്യേണ്ടത് എന്ന് മാത്രം പറഞ്ഞുകൊണ്ട് ഞാൻ എൻ്റെ വാക്കുകൾ അവസാനിപ്പിക്കുന്നു. ഈ പരിപാടിക്ക് എല്ലാവിധമായ ആശംസകളും ഒരിക്കൽ കൂടി നേർന്നുകൊണ്ട് ഞാൻ എൻ്റെ വാക്കുകൾ അവസാനിപ്പിക്കുന്നു. ജയ് ഭാരത്. ಧನ್ಯವಾದಗಳು ಸರ್. ಇದೀಗ ವೇದಿಕೆಯಲ್ಲಿ ಅಧ್ಯಕ್ಷೀಯ ಭಾಷಣ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ವಾರ್ಡ್ ಸದಸ್ಯರಾದಂತಹ ಶ್ರೀಯುತ ಆದರ್ಶ್ BM ಇವರು. ಹೆಸರಿಗೆ ತಕ್ಕಂತೆ ಉತ್ತಮ ಆದರ್ಶವನ್ನು ತನ್ನ ಜೀವನದಲ್ಲಿ ರೂಢಿಸಿಕೊಂಡು ಸಾಮಾಜಿಕವಾಗಿ ರಾಜಕೀಯವಾಗಿ ಗುರುತಿಸಿಕೊಂಡವರು. ಸಹನಾಶೀಲರು, ಮಿತಭಾಷಿಯಾದ ಶ್ರೀಯುತ ಆದರ್ಶ್ BM ಇವರು ನಮ್ಮ ಶಾಲೆಯ ಪ್ರತಿ ಚಟುವಟಿಕೆಯಲ್ಲೂ ನಮ್ಮೊಂದಿಗಿದ್ದು ನಮ್ಮೆಲ್ಲ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ನಮಗೆ ಬೆಂಬಲವಾಗಿ ನಿಂತವರು. ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಪುಟಾಣಿ ಮಕ್ಕಳೇ, ಶ್ರದ್ಧೆಯ ತಾಯಂದಿರೇ, ಪೋಷಕರೇ, ಮೊದಲಿಗೆ ಈ ಶಾಲೆಯ ಶಿಸ್ತು ಏನು ಎಂಬುದನ್ನು ಈ ವೇದಿಕೆಯ ಮೇಲೆ ನಿಂತು ನಾನು ನೋಡಿದೆ. ಅದು ವಿದ್ಯಾರ್ಥಿಗಳಲ್ಲಿ ಮಾತ್ರ ಅಲ್ಲ, ಆ ಶಿಸ್ತು ಪೋಷಕರಿಗೂ ಕಲಿಸಿಕೊಟ್ಟಿದ್ದೀರಿ. 2-2.5 ಗಂಟೆಗಳ ಕಾಲ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂಯಮದಿಂದ, ಅತ್ಯಂತ ತಾಳ್ಮೆಯಿಂದ ಆಲಿಸಿದಂತಹ ಪೋಷಕರಿಗೆ ಪ್ರಥಮವಾಗಿ ಕೃತಜ್ಞತೆಗಳನ್ನು, ನಮನಗಳನ್ನು ಸಲ್ಲಿಸುತ್ತಾ, ಈ ಶಾಲೆಯ ಬಗ್ಗೆ ಈಗಾಗಲೇ ಅನೇಕರು ವಿವಿಧ ವಿಚಾರಗಳನ್ನು ಮಂಡಿಸಿದರು. ಆದರೆ ಈ ಪ್ರದೇಶದಲ್ಲಿ ಈ ವಾರ್ಡಿನ ಸದಸ್ಯನಾಗಿದ್ದುಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ಬೇಕಾಗಿ ನನ್ನಿಂದ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲವನ್ನು ನಾನು ಮಾಡುತ್ತಾ ಇದ್ದೇನೆ. ಖಂಡಿತವಾಗಿಯೂ ಮುಂಬರುವ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯವಾಗುವುದನ್ನೆಲ್ಲವನ್ನು ನಾವು ಮಾಡಿಕೊಡ್ತೇವೆ ಎಂಬಂಥ ಒಂದು ಮಾತನ್ನು ನಾನು ಇಲ್ಲಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಾಮಂಜೂರು ಶಾಲೆಯಲ್ಲಿ ಕಲಿತರೆ ಏನಾಗ್ತಾರೆ ಎಂಬುದಕ್ಕೆ ಈ ವೇದಿಕೆಯಲ್ಲಿರುವಂತಹ ವಿದ್ಯಾಧಿಕಾರಿಗಳು, ಬ್ಯಾಂಕ್ ಮ್ಯಾನೇಜರ್ಗಳು ಹಾಗೂ ಇಲ್ಲಿರುವಂಥ ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತವರು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸರ್ಕಾರಿ ಶಾಲೆಯಲ್ಲಿ ಕಲಿತರೆ ಏನಾಗುತ್ತೆ ಅಂತೇಳಿ. ತಮ್ಮ ಅಪನಂಬಿಕೆಯನ್ನು ಇಟ್ಟುಕೊಂಡಂಥವರಿಗೆ ನಾನೊಂದು ಮಾತು ಹೇಳ್ತೇನೆ. ಇತ್ತೀಚೆಗೆ 1 ವರ್ಷದ ಮೊದಲು ಚಂದ್ರಯಾನ ಯಶಸ್ವಿಯಾಗಿ ಲ್ಯಾಂಡ್ ಆದಂಥ, ಚಂದ್ರನಲ್ಲಿ ಲ್ಯಾಂಡ್ ಆದಂಥ ಸಂದರ್ಭದಲ್ಲಿ ಅವರ ವಿದ್ಯಾಭ್ಯಾಸವನ್ನು, ಆ ವಿಜ್ಞಾನಿಗಳ ವಿದ್ಯಾಭ್ಯಾಸವನ್ನು ಎಲ್ಲಿ ಮಾಡಿದ್ರು ಎಂಬಂತಹ ಒಂದು ತನಿಖೆ, ವಿದ್ಯಾಭ್ಯಾಸವನ್ನು ಎಲ್ಲಿ ಮಾಡಿದರು ಎಂಬುದನ್ನು ತಿಳಿಯಲಿಕ್ಕೋಸ್ಕರ ಒಬ್ಬರು ಅದನ್ನು ವಿಚಾರವನ್ನು ಮಂಡಿಸ್ತಾರೆ. ಆಗ ನೋಡುವಾಗ ಆ ಎಲ್ಲ ವಿಜ್ಞಾನಿಗಳು ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ವ್ಯಕ್ತಿಗಳಾಗಿದ್ದರು ಎಂಬುದನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಬಂಧುಗಳೇ, ಈ ಶಾಲೆಯ ಅಭಿವೃದ್ಧಿಯ ಬಗ್ಗೆ, ಈ ಶಾಲೆಯ ಈ ಗ್ರಾಮಸ್ಥರ ಚಿಂತನೆಯ ಬಗ್ಗೆ ನಮಗೆಲ್ಲರಿಗೂ ಒಳ್ಳೆಯ ಅಭಿಪ್ರಾಯ ಇದೆ. ಈ ಗ್ರಾಮಸ್ಥರು ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಮಾಡಿದಂಥ ಅಭಿವೃದ್ಧಿಯ ಒಂದು ಸಮಿತಿ ಶಾಲೆಯಲ್ಲಿದೆ. ಕಳೆದ 1 ವರ್ಷಗಳಲ್ಲಿ ಈ ಅಭಿವೃದ್ಧಿ ಸಮಿತಿ ಮಾಡುತ್ತಿರುವಂಥ ಹಲವಾರು ಯೋಜನೆಗಳನ್ನು ಕಂಡಾಗ DO ಆದಂಥ ನಮ್ಮ ದಿನೇಶ್ ಮಾಸ್ಟರ್ರವರು ಜಿಲ್ಲಾ ವಿದ್ಯಾಧಿಕಾರಿಯಾಗಿ ಅನೇಕ ಶಾಲೆಗಳಲ್ಲಿ ಅಡಾಪ್ಟ್ ಮಾಡಬಹುದಂಥ ಅನೇಕ ಯೋಜನೆಗಳು ನಮ್ಮ ಈ ಮುಖ್ಯೋಪಾಧ್ಯಾಯ ನೇತೃತ್ವದಲ್ಲಿ ಇಲ್ಲಿ ಆಗ್ತಾ ಇದೆ. ಮತ್ತೊಂದು ವಿಚಾರ ಏನಂತ ಹೇಳಿದರೆ, ಇಲ್ಲಿನ ಶಾಲೆಯ ಅಧ್ಯಾಪಕಿಯರಲ್ಲಿರುವಂಥ ಒಂದು ಉತ್ಸಾಹ, ಅವರಲ್ಲಿರುವಂತಹ ಅವರ ಮಕ್ಕಳಿಗೆ ಕೊಡುವಂಥ ಪ್ರೀತಿ ಖಂಡಿತವಾಗಿಯೂ ನಾವೆಲ್ಲರೂ ನೋಡಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ಈಗಾಗಲೇ ಹೇಳಿದರು, ಜುಬೈದ ಟೀಚರ್ 20 ವರ್ಷಗಳು ಈ ಶಾಲೆಯಲ್ಲಿ ಸೇವೆಯನ್ನು ಮಾಡಿದರು.
ವಿನಾಯಕನ್ ಮಾಸ್ಟರ್ 28 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆಯನ್ನು ಮಾಡಿದರು. ಭಾನುಮತಿ ಟೀಚರ್ ಅವರು 20 ವರ್ಷಗಳ ಕಾಲ ಸೇವೆಯನ್ನು ಮಾಡಿದಂತ ಹೇಳಿ. ಯಾಕಂತೇಳಿದರೆ ಇದು ಈ ಗ್ರಾಮಸ್ಥರ ಪ್ರೀತಿ ಬಂಧುಗಳೇ. ಯಾಕಂತೇಳಿದರೆ 20-25 ವರ್ಷಗಳ ಕಾಲ ಒಂದು ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಆಗುವಂಥ ಕಾಲಘಟ್ಟದವರೆಗೆ ಈ ಶಾಲೆಯಲ್ಲಿ ಸೇವೆ ಮಾಡುತ್ತಿದ್ದೀರಿ ಅಂತ ಹೇಳಿದರೆ ಅದು ಈ ಗ್ರಾಮಸ್ಥರು ನೀಡುವ ಪ್ರೀತಿಯ ಫಲವಾಗಿದೆ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಅನೇಕ ಇಲಾಖೆಗಳಲ್ಲಿ ನಾವು ನೋಡಿದ್ದೇವೆ, ಮಂಜೇಶ್ವರಕ್ಕೆ ಉದ್ಯೋಗದಲ್ಲಿ ಇಲಾಖೆಗೆ ಬರಬೇಕಾದ್ರೆ ಟ್ರಾನ್ಸ್ಫರ್ ನೋಟಿಸನ್ನು ಇಟ್ಕೊಂಡೇ ಬರುವಂಥ ಅಧಿಕಾರಿಗಳಿರುವಂಥ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ಮಂಜೇಶ್ವರ ಎಂಬ ಪ್ರದೇಶಕ್ಕೆ ಇಲಾಖೆಗೆ ಅಧಿಕಾರಿಗಳಾಗಿ ಸೇರಲಿಕ್ಕೆ ಬರುವಂಥವರು 6 ತಿಂಗಳ ಒಳಗೆ ಆಗಿ ಹೇಗೆ ತಮ್ಮ ಊರಿಗೆ ಹೋಗಬೇಕಂತೇಳಿ ನೋಡುತ್ತಿರುವಂಥ ಸಂದರ್ಭದಲ್ಲಿ 20-25 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಅಧ್ಯಾಪಕರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಈ ಭಾಷಣವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಾ, ಇಂದಿನ ಈ ಸಭೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಈ ಸಭೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಸನ್ಮಾನಗಳನ್ನು, ಗೌರವಗಳನ್ನು, ಮೊಮೆಂಟೋಗಳನ್ನು ಸಲ್ಲಿಸಿದ್ದೀರಿ. ಅದೇ ರೀತಿಯಲ್ಲಿ ವಿದ್ಯಾಧಿಕಾರಿಗಳಿಗೂ ಅನೇಕ ಗಣ್ಯರಿಗೂ ಪೋಷಕರಿಗೂ ಸನ್ಮಾನಗಳನ್ನು ಮಾಡಿದ್ದೀರಿ. ನಾನು ದಿನೇಶ್ ಮಾಸ್ಟರಲ್ಲಿ ಒಂದು ವಿಷಯವನ್ನು ಹೇಳ್ತೇನೆ. ಏನಂತ ಹೇಳಿದರೆ, ನಾವು ಏನೇ ಸಾಧನೆ ಮಾಡಿದರೂ ಜಗತ್ತಿನ ಯಾವುದೇ ಭಾಗದಲ್ಲಿ ನಮಗೆ ಪ್ರಶಸ್ತಿಗಳು ಬಂದರೂ ಕೂಡ ನಮ್ಮ ಮನೆಯವರ ಮುಂದೆ, ನಮ್ಮ ಊರಿನ ನಾಗರಿಕರ ಮುಂದೆ ಸಿಗುವಂಥ ಪ್ರಶಸ್ತಿ ಅದು ಯಾವುದಕ್ಕೂ ಕಮ್ಮಿ ಅಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಈಗ ನಮ್ಮ ಮಕ್ಕಳಿಗೆ ನಮ್ಮ ಪೋಷಕರ ಮುಂದೆ ಏನು ಪ್ರಶಸ್ತಿ ಸಿಕ್ಕಿದೆ ಅದು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಉನ್ನತ ಉದ್ಯೋಗಗಳು ಅವರನ್ನು ಅರಸಿ ಬರಲಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಒಂದೇ ಮಾತು. ಬಹಳ ಹುರುಪಿನ ಅಧ್ಯಕ್ಷೀಯ ಭಾಷಣ. ಧನ್ಯವಾದಗಳು ಸರ್. ಮುಂದೆ ವೇದಿಕೆಯಲ್ಲಿ ಧನ್ಯವಾದ ಸಮರ್ಪಣೆ. ಮುಗ್ಧ ಮನಸ್ಸುಗಳ ಹರಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಭವ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ ಶ್ರೀಮತಿ ಪ್ರಸೀದಾ ಟೀಚರ್ ಇವರಿಂದ. ബഹുമാനപ്പെട്ട അധ്യക്ഷൻ, ഉദ്ഘാടക, ബഹുമാനപ്പെട്ട DO സർ, വേദിയിലിരിക്കുന്ന മറ്റ് ബഹുമാന വ്യക്തികളെ, സദസ്സിലിരിക്കുന്ന എൻ്റെ പ്രിയ രക്ഷിതാക്കളെ, എൻ്റെ പ്രിയ കുട്ടികളെ, നാട്ടുകാരെ, എൻ്റെ സഹപ്രവർത്തകരെ, എല്ലാവരും ഈ വൈകിയ വേളയിൽ കുട്ടികളുടെ കലാപരിപാടി ആസ്വദിക്കാൻ വേണ്ടിയുള്ള തത്രപ്പാടിലായിരിക്കുമെന്ന് എനിക്കറിയാം. എങ്കിലും കുറച്ച് കാര്യങ്ങൾ പറയാൻ ഞാൻ ഉദ്ദേശിക്കുന്നു. ഞാൻ ചെറിയൊരു കഥ പറയാം. ഒരിടത്ത് ഒരു കർഷകനുണ്ടായിരുന്നു. കർഷകൻ തൻ്റെ 2 കുടങ്ങളിലായി എന്നും പുഴയിൽ നിന്നും 2 കുടങ്ങളിലായി വെള്ളം തൻ്റെ തോട്ടത്തിൽ എത്തിക്കാറാണ് പതിവ്. അദ്ദേഹത്തിൻ്റെ ആ കുടങ്ങളിൽ ഒന്ന് പൊട്ടിയ കുടമായിരുന്നു, മറ്റേ കുടം പൊട്ടാത്ത നല്ല കുടമായിരുന്നു. അദ്ദേഹം എന്നും ഈ കുടങ്ങളിൽ വെള്ളം നിറച്ച് തൻ്റെ കൃഷിസ്ഥലത്ത് വെള്ളം ഒഴിക്കാറാണ് പതിവ്. അപ്പോൾ ഈ കുടങ്ങളിൽ പൊട്ടാത്ത കുടം പൊട്ടിയ കുടത്തിനെ എന്നും കളിയാക്കും. നോക്കൂ, നിന്നെ കൊണ്ട് നിന്റെ യജമാനന് ഒരു പ്രയോജനവുമില്ല. നിന്നിലുള്ള വെള്ളം ഒരിക്കലും കൃഷിസ്ഥലത്ത് എത്തിക്കാൻ അദ്ദേഹത്തിന് സാധിക്കാറില്ല. അതുകൊണ്ട് നിന്നെ കൊണ്ടൊരു പ്രയോജനമില്ലെന്ന് പറഞ്ഞ് എന്നും ഈ പൊട്ടാത്ത കുടം പൊട്ടിയ കുടത്തിനെ കളിയാക്കുമായിരുന്നു. ഇത് എന്നും കളിയാക്കൽ തുടർന്ന സമയത്ത് ഒരു ദിവസം പൊട്ടിയ കുടം കർഷകനോട് ചോദിച്ചു, അല്ലയോ യജമാനെ, എന്തിനാണ് എന്നും ഈ പൊട്ടിയ എന്നെ താങ്കൾ വെള്ളമെടുത്ത് ചുമന്ന് കൃഷിസ്ഥലത്ത് കൊണ്ടുപോകുന്നത്? എന്നെ കൊണ്ട് ഒരു പ്രയോജനമില്ലല്ലോ. എന്നെ മാറ്റി താങ്കൾക്ക് പുതിയൊരു കുടം, പൊട്ടാത്ത നല്ലൊരു കുടം വാങ്ങിക്കുന്നതല്ലേ നല്ലത്. അപ്പോൾ കർഷകൻ പറഞ്ഞു, നീ ഒന്ന് ശ്രദ്ധിക്കൂ, നിന്നെ ഞാൻ കൊണ്ടുപോകുന്ന സമയത്ത് നിന്റെ പൊട്ടിയ ഭാഗത്തു നിന്നും വീണ വെള്ളം അവിടെ നീ ഒന്ന് ശ്രദ്ധിക്കുക. ആ ഭാഗത്തെ സസ്യങ്ങൾ നന്നായി തഴച്ചു വളർന്നിട്ടുണ്ട്, അതിലൊക്കെ നന്നായി പൂവിട്ടിട്ടുണ്ട്. നീ ഒന്ന് വ്യക്തമായി ഒന്ന് ശ്രദ്ധിക്കുക എന്ന് പറഞ്ഞു.
അപ്പോൾ പൊട്ടിയ കുടം നോക്കിയപ്പോൾ താൻ പുഴയിൽ നിന്നും വെള്ളം പണിസ്ഥലത്തേക്ക് കൊണ്ടുപോകുന്ന അത്രയും ഭാഗത്തെ നന്നായി സസ്യങ്ങളെല്ലാം തഴച്ചു വളർന്ന് പൂവിട്ട് നിൽക്കുന്നത്, പുഞ്ചിരിച്ച് നിൽക്കുന്നത് കണ്ടു. അത് കണ്ടപ്പോൾ പൊട്ടിയ കുടത്തിന് സന്തോഷമായി. പൊട്ടാത്ത കുടം ഒരു കാര്യം ഇതിൽ നിന്നും മനസ്സിലാക്കി. എന്തായിരിക്കുമെന്ന് നിങ്ങൾക്ക് ഊഹിക്കാവുന്നതേ ഉള്ളൂ. അതായത് നമ്മളെ എപ്പോഴും ഒരാളുടെ നെഗറ്റീവ് മാത്രം, അതായത് അവരുടെ സ്വഭാവത്തിലാവട്ടെ, രക്ഷിതാക്കളെ സംബന്ധിച്ച് അവരുടെ കുട്ടികളുടെ കാര്യമാവട്ടെ, അല്ലെങ്കിൽ അധ്യാപകരുടെ കാര്യമാവട്ടെ, നമ്മൾ എടുക്കുകയാണെങ്കിലും അവർ ഒരുപാട് നല്ല കാര്യങ്ങൾ ചെയ്തിട്ടുണ്ടാവും. എങ്കിലും ആ മോശം കാര്യം, ഏതെങ്കിലും ഒരു മോശം കാര്യത്തിൽ മാത്രമായിരിക്കും നമ്മൾ മുറുകെ പിടിക്കുക. അത് പറഞ്ഞ് അവരെ കളിയാക്കും. പക്ഷേ അവർ ഈ സമൂഹത്തിന് ഒരുപാട് നല്ല കാര്യങ്ങൾ ചെയ്യുന്നുണ്ടാവും. അല്ലെങ്കിൽ മുതിർന്നു കഴിഞ്ഞാൽ അവർ ഒരുപാട് നല്ല കാര്യങ്ങൾ ചെയ്യുന്ന വ്യക്തികളായി മാറും എന്ന് നമ്മൾ ആ സമയത്ത് ചിന്തിക്കാതെയാണ് പ്രവർത്തിക്കാറ്. ഇപ്പോൾ ഈ സമൂഹത്തിൻ്റെ ഈ ഒരു സമയത്ത് തന്നെ നിങ്ങൾക്കറിയാം, അധ്യാപകർക്കെതിരെ ഒരുപാട് സമൂഹത്തിൽ മോശം ധാരണകൾ വന്നുകൊണ്ടിരിക്കുകയാണ്. അധ്യാപകർ കുട്ടികളെ ശിക്ഷിക്കുന്ന കാര്യത്തിലാവട്ടെ, എന്ത് കാര്യത്തിലാവട്ടെ, അവർ ഒരുപാട് നല്ല കാര്യങ്ങൾ ചെയ്യുന്നുണ്ട്. അധ്യാപകർ കുട്ടികളെ നല്ല പൗരന്മാരായി വളർത്തിയെടുക്കാൻ വേണ്ടി ഒരുപാട് നല്ല കാര്യങ്ങൾ ചെയ്യുന്നുണ്ട്. പക്ഷേ സമൂഹം അല്ലെങ്കിൽ കുട്ടികളുടെ രക്ഷിതാക്കൾ പണ്ടത്തെ പോലെയല്ല. നമ്മൾ പണ്ടൊക്കെ പഠിച്ചിരുന്ന സമയത്ത്, ഞാനൊക്കെ ATLസിലെ കിഡാണ്. അപ്പോൾ ആ സമയത്ത് രക്ഷിതാക്കൾ നമ്മളെ ശിക്ഷിച്ചു കഴിഞ്ഞാൽ നമ്മൾ വീട്ടിൽ പോയി പറയും, അമ്മേ അച്ഛാ എന്നെ ഇന്ന് അധ്യാപകൻ അടിച്ചു. അപ്പോൾ രക്ഷിതാക്കൾ ഒരേ ഒരു കാര്യമേ നമ്മളോട് പറയാറുള്ളൂ, അവർ നിന്റെ നല്ലതിനു വേണ്ടി അടിച്ചിട്ടുണ്ടാവുക, അതുകൊണ്ട് അത് പ്രശ്നമല്ല, ആ അടി നീ കൊള്ളണം, അതിന് നീ അർഹനാണ് എന്നാണ് വീട്ടിലുള്ള രക്ഷിതാക്കൾ പറഞ്ഞുകൊണ്ടിരുന്നത്. ആ ഒരു സമൂഹമല്ല ഇന്ന് നിലനിൽക്കുന്നത്. ഇന്ന് അധ്യാപകര് എന്ത് നല്ല കാര്യം ചെയ്താലും അത് കുട്ടികളുടെ നല്ലതിനു വേണ്ടിയാണെന്ന് അറിയാമെങ്കിൽ കൂടി രക്ഷിതാക്കൾ ഒരിക്കലും കുട്ടികളെ വിട്ട് അധ്യാപകരെ സപ്പോർട്ട് ചെയ്യുന്നതായി കാണുന്നില്ല. അപ്പോൾ ആത്മാർത്ഥതയോടെ പണിയെടുക്കുന്ന ഓരോ അധ്യാപകർക്കും അത് മനസ്സിൽ നെഗറ്റീവായിട്ടാണ് ഫീൽ ചെയ്യാറ്. അതുകൊണ്ട് തന്നെ എൻ്റെ ഈ 19 വർഷത്തെ സേവനത്തിന് ഇടയിൽ പോലും നമുക്ക് ഒരുപാട് അനുഭവങ്ങൾ അങ്ങനെ ഉണ്ടായിട്ടുണ്ട്. എൻ്റെ സഹപ്രവർത്തകർക്ക് അടക്കം നമ്മൾ പലപ്പോഴും ഈ ഒരു പ്രവൃത്തിയിലേക്ക് വന്നത് നമ്മുടെ വായനയിലൂടെ, അല്ലെങ്കിൽ നല്ലൊരു സമൂഹത്തിനെ വളർത്തിയെടുക്കാമെന്ന ഒരു വ്യക്തമായ ധാരണയോടുകൂടിയായിരിക്കും നമ്മൾ ഈ പ്രവർത്തന മണ്ഡലത്തിലോട്ട് വന്നത്. പക്ഷേ ഇവിടെ നമുക്ക് കിട്ടുന്ന ഫോഴ്സ്, അല്ലെങ്കിൽ മേലധികാരികളിൽ നിന്ന് നമുക്ക് കിട്ടുന്ന അത്രയും എന്താ പറയുക, നമ്മൾക്ക് കിട്ടുന്ന ഒരു ഫോഴ്സ്, അതുകൊണ്ട് നമ്മുടെ ഇപ്പോഴുള്ള ഈ പ്രവർത്തനം തന്നെ വേണ്ടെന്ന് വെച്ച് പോകാനാണ് നമ്മൾ കൂടുതലും ഇഷ്ടപ്പെടുന്നത്. നമ്മൾ എത്രത്തോളം, പണ്ട് സ്വാമി വിവേകാനന്ദൻ പറഞ്ഞിട്ടുണ്ട്, നമ്മൾ ഒരു പ്രവർത്തനം ചെയ്യുമ്പോൾ അത് നമ്മൾ അടിമയെ പോലെ പണി ചെയ്യാതെ നമ്മൾ ആ പ്രവൃത്തിയുടെ യജമാനനെ പോലെ, അതായത് നമ്മൾ ആ വർക്കിനെ സ്നേഹിച്ച് ആയിരിക്കണം നമ്മൾ ചെയ്യേണ്ടത്. നമുക്ക് ആ ഒരു സ്നേഹിച്ച് നമ്മൾ ആ വർക്ക് ചെയ്യുമ്പോൾ അതിൽ നമുക്ക് ഒരു സംതൃപ്തി ഇപ്പോൾ നമുക്ക് കിട്ടുന്നില്ല. അതുകൊണ്ട് തന്നെ നമുക്ക് മടുപ്പാണ് ശരിക്കും അനുഭവപ്പെട്ടുകൊണ്ടേയിരിക്കുന്നത്. മറ്റ് പ്രവർത്തനങ്ങൾ പോലെയല്ല, ഫയൽ വർക്ക് പോലെയല്ല. സർക്കാർ ജീവനക്കാർക്കൊക്കെ 9 തൊട്ട് 5 മണി വരെ പണിയെടുത്താൽ മതി. പക്ഷേ അധ്യാപകരെ സംബന്ധിച്ച് അതല്ല സ്ഥിതി. നമ്മൾ വൈകിട്ട് വീട്ടിൽ ചെന്നാലും നമ്മുടെ വാട്സപ്പ് ഗ്രൂപ്പുകളിൽ നമുക്ക് കുട്ടികളുടെ വോയിസ് ചെക്ക് ചെയ്യേണ്ടി വരും, അവരുടെ ഹോംവർക്കിന് രക്ഷിതാക്കളുടെ കോൾ അറ്റൻഡ് ചെയ്യേണ്ടി വരും. ശനിയാഴ്ച ആവട്ടെ ഞായറാഴ്ച ആവട്ടെ, നമ്മൾക്ക് ഏത് സമയം വർക്ക് മാത്രമേ ഉള്ളൂ. നമ്മൾ വീട്ടിലെ കുട്ടികളെ പോലും നമുക്ക് ശ്രദ്ധിക്കാൻ പറ്റാറില്ല. അതൊന്നും രക്ഷിതാക്കളോ അല്ലെങ്കിൽ ഈ സമൂഹമോ തിരിച്ചറിയുന്നില്ല. അതുമാത്രമല്ല,
എപ്പോഴും അധ്യാപകർ വെറുതെ ഇരുന്ന് ശമ്പളം വാങ്ങിക്കുന്നു എന്നുള്ളൊരു ധാരണ പൊതുസമൂഹത്തിന് ഇപ്പോൾ വന്നിട്ടുണ്ട്. നിങ്ങളൊന്ന് തിരിച്ചറിയണം, എല്ലാ തൊഴിലും പോലെ തന്നെയാണ് അധ്യാപകരും. അല്ലാതെ അതിൽ കൂടുതലായി അതിനെ മഹത്വവൽക്കരിക്കേണ്ട കാര്യമില്ല. എങ്കിലും നമ്മൾ ചെയ്യുന്ന തൊഴിലിനെ നമ്മൾ ആത്മാർത്ഥതയോടെ തന്നെയാണ് ചെയ്യുന്നത്. എല്ലാ അധ്യാപകരും, ഇവിടെയുള്ള വാമഞ്ചൂർ സ്കൂളിലെ എല്ലാ അധ്യാപകരും നല്ല രീതിയിൽ തന്നെയാണ് അത് ചെയ്യുന്നത്. അത് ഇവിടുത്തെ രക്ഷിതാക്കൾക്കും അറിയാം. അതുകൊണ്ട് രക്ഷിതാക്കളുടെ സപ്പോർട്ടില്ലാതെ നമുക്ക് മുന്നോട്ട് പോകാൻ പറ്റില്ല. സപ്പോർട്ട് ഇപ്പോഴുണ്ട്, ഇനിയും ഉണ്ടാവണം. ഇത്രമാത്രം പറഞ്ഞുകൊണ്ട് ഞാൻ എൻ്റെ കർത്തവ്യത്തിലേക്ക് കടക്കുകയാണ്. എൻ്റെ കർത്തവ്യം എന്നത് ഇന്ന് ഇവിടെ എത്തിച്ചേർന്ന എല്ലാവർക്കും നന്ദി പറയുക എന്നുള്ളതാണ്. ആദ്യമേ ഇന്നിവിടെ നമുക്ക് ഈ പരിപാടിക്ക് സ്വാഗതം പറഞ്ഞ നമ്മുടെ ബഹുമാനപ്പെട്ട എച്ച് 2022 ജൂലൈ മാസത്തിലാണ് എച്ച് ഇവിടെ ജോയിൻ ചെയ്തത്. ഒരു ദിവസം കഴിഞ്ഞ ഉടനെ തന്നെയാണ് ഞാനും ജോയിൻ ചെയ്തത്. അപ്പോൾ അന്ന് തൊട്ട് നല്ലൊരു സൗഹൃദമായിരുന്നു. ടീച്ചർ ഈ സ്കൂളിന് വേണ്ടി, ടീച്ചർക്ക് ഒരുപാട് സ്വപ്നങ്ങളുണ്ട്. ഒരുപാട് കുട്ടികൾ ഈ സ്കൂളിലേക്ക് പഠിക്കാൻ വരണം, ഇവിടുത്തെ ഫെസിലിറ്റീസ് നല്ല രീതിയിൽ ഇമ്പ്രൂവ് ആവണം. അപ്പോൾ ടീച്ചർ നമ്മുടെ HM എല്ലാ രീതിയിലും ടീച്ചറിനാവുന്ന രീതിയിലൊക്കെ ഒരുപാട് സമൂഹത്തിലെ കോണ്ടാക്റ്റൊക്കെ വെച്ച് ഇമ്പ്രൂവ് ചെയ്യാൻ എല്ലാവരുടെയും സാമ്പത്തിക സഹായം അല്ലെങ്കിൽ മറ്റു രീതിയിൽ കുട്ടികൾക്ക് വേണ്ടുന്ന സഹായമൊക്കെ നൽകാൻ വേണ്ടി ശ്രമിച്ചുകൊണ്ടിരിക്കുന്നുണ്ട്. അത് കുറേ വിജയം കണ്ടിട്ടുണ്ട്. അപ്പോൾ ഇനിയും ഞാനിവിടെ ഇല്ലെങ്കിൽ കൂടി ഇനിയും നല്ല രീതിയിൽ ഈ സ്കൂള് ഉയർത്തിക്കൊണ്ടുവരാൻ ടീച്ചറിന് കഴിയും. അപ്പോൾ നമ്മുടെ ബഹുമാനപ്പെട്ട HMനെ നമ്മളെല്ലാവരും കോർഡിനേറ്റ് ചെയ്ത് ഒരുപോലെ ഒന്നിച്ചു കൊണ്ടുപോകുന്ന ടീച്ചറിനെ ഞാൻ എൻ്റെ പേരിലും ഈ സ്കൂളിൻ്റെ പേരിലും ഞാൻ ഹൃദയത്തിൽ നിന്നും 1000 നന്ദി അറിയിച്ചുകൊള്ളുന്നു. അടുത്തതായി ഇന്ന് നമ്മുടെ ഉദ്ഘാടക ശ്രീമതി ജീൻ ലവീന മുന്തരോ അവർകൾ, നമ്മുടെ മഞ്ചേശ്വരം ഗ്രാമപഞ്ചായത്ത് പ്രസിഡന്റാണ് അദ്ദേഹം. നമ്മൾ ഏതാവശ്യത്തിന് നമ്മുടെ സ്കൂളിൻ്റെ വികസനത്തിന് വേണ്ടി എന്താവശ്യം ഉന്നയിച്ചു കഴിഞ്ഞാലും ഒരുപാട് കാര്യങ്ങൾ ശ്രീമതി ജീൻ ലവീന മുന്തരോ അവർകൾ ചെയ്തു തന്നിട്ടുണ്ട്. അപ്പോൾ ഇനിയും അടുത്ത എന്ത് വികസന പദ്ധതി ഉണ്ടെങ്കിലും നമ്മുടെ സ്കൂളിനെയും കൂടി അതിൽ കൂട്ടിച്ചേർക്കണമെന്ന് അഭ്യർത്ഥിച്ചുകൊണ്ട് അദ്ദേഹത്തിന് എൻ്റെ പേരിലും സ്കൂളിൻ്റെ പേരിലും ഞാൻ നന്ദി അറിയിച്ചുകൊള്ളുന്നു. നമ്മുടെ ഇന്ന് 22 വർഷത്തെ സേവനത്തിന് ശേഷം നമ്മുടെ സ്കൂളിൽ നിന്നും വിടവാങ്ങുന്ന ശ്രീമതി സുബൈദ CT, നമ്മുടെ സഹപ്രവർത്തക ടീച്ചർ എന്ന് പറയുകയാണെങ്കിൽ നമ്മളെ എന്താ പറയുക, ഒരു അമ്മയുടെ സ്നേഹവും വാത്സല്യവും എപ്പോഴും നൽകി എല്ലാ കാര്യത്തിനും നമുക്ക് എന്ത് വിഷമമുണ്ടെങ്കിലും നമ്മളെ സപ്പോർട്ട് ചെയ്യുന്ന ടീച്ചർ പോകുന്നതെന്ന് പറയുമ്പോൾ തന്നെ നമുക്കത് ചിന്തിക്കാൻ കൂടി കഴിയുന്നില്ല. എങ്കിലും ആ ഒരു സാമീപ്യം ഇനിയും നമ്മൾ പ്രതീക്ഷിക്കുന്നു. ശ്രീമതി നമ്മുടെ സഹപ്രവർത്തക ശ്രീമതി സുബൈദ ടീച്ചർക്ക് എൻ്റെ പേരിലും എൻ്റെ സഹപ്രവർത്തകരുടെ പേരിലും സ്കൂളിൻ്റെ പേരിലും ഞാൻ നന്ദി അറിയിച്ചുകൊള്ളുന്നു. കൂടാതെ ഇന്ന് ഇവിടെ അനുമോദിച്ച് നമ്മുടെ ബഹുമാനപ്പെട്ട DO സാറ്, നമ്മുടെ അനുമോദനം ഏറ്റുവാങ്ങിയ നമ്മുടെ ബഹുമാനപ്പെട്ട DO സാറ് എനിക്ക് അധികം ഇവിടെ വന്നതിന് ശേഷമുള്ള പരിചയമാണ്. കടമ്പാർ സ്കൂളിൽ ഉണ്ടാകുമ്പോൾ 1-2 തവണ കണ്ടിട്ടുണ്ട്. പിന്നെ അതിനുശേഷം നമ്മുടെ സ്കൂളിലെത്തിയ സമയത്ത് അദ്ദേഹം AEO സാറായിരുന്നു. AEO ആയിരുന്ന സമയത്ത് കൂടി നമുക്ക് നല്ല സപ്പോർട്ടായിരുന്നു. എന്ത് കാര്യത്തിനും നമുക്ക് കൂടെ നിന്ന് പറഞ്ഞു തരുന്ന നല്ലൊരു വ്യക്തിത്വമാണ് അദ്ദേഹം. അദ്ദേഹത്തിന് ഞാൻ എൻ്റെ പേരിലും സ്കൂളിൻ്റെ പേരിലും ഹൃദയം നിറഞ്ഞ നന്ദി പ്രകാശിപ്പിക്കുന്നു. പിന്നെ അടുത്തതായി നമ്മുടെ സ്കൂളിനെ അശോകസ്തംഭം സമ്മാനിച്ച ശ്രീ അബ്ദുൾ ഹമീദ് അവർകൾ, മഞ്ചേശ്വരം ബ്ലോക്ക് പഞ്ചായത്ത് വെൽഫെയർ സ്റ്റാൻഡിംഗ് കമ്മിറ്റി ചെയർമാനാണ് അദ്ദേഹം.
അദ്ദേഹം നമ്മളെ സ്കൂളിൻ്റെ വികസനത്തിന് വേണ്ടി ഒരുപാട് സഹായിച്ചുകൊണ്ടിരിക്കുന്നുണ്ട്. ഇനിയും ആ സഹായം നമ്മൾ പ്രതീക്ഷിക്കുന്നു. അദ്ദേഹത്തിന് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. പിന്നെ ഇവിടെ എത്തിച്ചേർന്ന ആശംസ അറിയിച്ച ജില്ലാ പഞ്ചായത്ത് മെമ്പർ ശ്രീമതി കമലാക്ഷി അവർക്ക് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. പിന്നെ ഇന്നിവിടെ അധ്യക്ഷ സ്ഥാനം അലങ്കരിച്ച ശ്രീ ആദർശ് BM അവർ നമ്മുടെ വാർഡ് മെമ്പറാണ്. നമ്മുടെ എന്ത് പരിപാടി ഉണ്ടെങ്കിലും വിളിക്കാതെ തന്നെ വന്ന് എന്ത് കാര്യത്തിനും മുന്നിട്ടിറങ്ങി ചെയ്യുകയും നമ്മുടെ സ്കൂളിൻ്റെ ഏതാവശ്യവും എപ്പോൾ വിളിച്ച് പറയുകയാണെങ്കിലും അദ്ദേഹം ചെയ്തു തരാറുമുണ്ട്. അപ്പോൾ ആ ഒരു സഹകരണം ഇനിയും നമ്മൾ പ്രതീക്ഷിക്കുന്നു. അദ്ദേഹത്തിന് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. നമ്മുടെ അടുത്തായി ശ്രീ ശിവരാം P അവർ നമ്മുടെ ഈ സ്റ്റേജിൻ്റെ പുനരുദ്ധാരണത്തിന് വേണ്ടി അദ്ദേഹം അകമഴിഞ്ഞ് സഹായിച്ചിട്ടുണ്ട്. അതുകൂടാതെ നമ്മളെ പോഡിയം നമ്മുടെ വിറതാങ്ങി നമുക്ക് നൽകി സഹായിച്ചിട്ടുണ്ട്. അദ്ദേഹം ഒരുപാട് നല്ല കാര്യങ്ങൾ ഇനിയും നമ്മളെ സ്കൂളിന് വേണ്ടി ചെയ്യുമെന്ന് നമ്മൾ പ്രതീക്ഷിക്കുന്നു. അദ്ദേഹത്തിന് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. ശ്രീ ലോറൻസ് ഡിസൂസ പ്രൊപ്പറേറ്റർ റിംഗോ ടീഷർട്ട്സ് ആൻഡ് ബാഗ്സ്, അദ്ദേഹം കഴിഞ്ഞ നമ്മുടെ സ്പോർട്സ് ഡേ സമയത്ത് നമ്മളെ കുട്ടികൾക്ക് ഇപ്പോഴും കുട്ടികൾക്ക് ഒരുപാട് ഇഷ്ടമുള്ള ടീഷർട്ട് അദ്ദേഹമാണ് നൽകിയത്. 3 വർണ്ണങ്ങളിലുള്ള ടീഷർട്ട് നൽകിയിട്ടുണ്ട്. അപ്പോൾ അദ്ദേഹം ഇനിയും നമ്മുടെ പിഞ്ചു കുഞ്ഞുങ്ങൾക്ക് ഒരുപാട് സഹായങ്ങൾ അല്ലെങ്കിൽ സ്പോൺസർ ചെയ്യുമെന്ന് നമ്മൾ പ്രതീക്ഷിക്കുന്നു. അദ്ദേഹത്തിന് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. പിന്നെ നമ്മുടെ SMC പ്രസിഡന്റ് ശ്രീ കലന്തർ താജുദ്ദീൻ അവർ, അദ്ദേഹം സ്കൂളിൻ്റെ എന്ത് പരിപാടി ഉണ്ടെങ്കിലും വിളിക്കാതെ തന്നെ വന്ന് സഹായിക്കുകയും നമ്മൾ നല്ല രീതിയിൽ പാർക്ക് ഇവിടെ ഉണ്ടാകാൻ അകമഴിഞ്ഞ് പണിയെടുക്കുകയും ചെയ്തതാണ്. അദ്ദേഹത്തിന് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. ഇന്ന് ഇവിടെ എത്തിച്ചേർന്ന നമ്മുടെ MPTA പ്രസിഡന്റ് ശ്രീമതി രശ്മിത അവർക്ക് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. PC സെക്രട്ടറിയായ ശ്രീ ശങ്കർ നാരായണ ഭട്ട് അവർക്ക് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. കൂടാതെ നമ്മുടെ ഇവിടെ 28 വർഷത്തെ സേവനത്തിന് ശേഷം റിട്ടയർഡ് ചെയ്ത നമ്മുടെ ബഹുമാനപ്പെട്ട വിനായകൻ സാറ്, അദ്ദേഹം മെച്ചമായി റിട്ടയർഡ് ചെയ്തതാണ്. അദ്ദേഹം എല്ലാ സമയത്തും നമ്മൾ സ്കൂളിൻ്റെ ഓരോ കാര്യങ്ങളിലും കൂടെ തന്നെയുണ്ട്. അപ്പോൾ എല്ലാ സമയത്തും നമ്മൾ പുഞ്ചിരിക്കുന്ന മുഖത്തോടെ വരികയും ഒരുപാട് കാര്യങ്ങൾ സംസാരിക്കാറുമുണ്ട്. അദ്ദേഹത്തിന് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. കൂടാതെ നമ്മളെ സ്കൂൾ വികസന സമിതി പ്രസിഡന്റ് ശ്രീ ഷെയ്ഖ് ഉസ്മാൻ അവർ നമ്മുടെ ഈ വർഷം നമ്മുടെ വിപുലമായി തന്നെ സ്കൂൾ വികസന സമിതി ഉണ്ടാക്കിയിട്ടുണ്ട്. അതിൽ നല്ലൊരു പുരോഗമനം എന്ന് പറയാനുള്ളത് എല്ലാവർക്കും ടീച്ചേഴ്സിന് തന്നെ നല്ല രീതിയിൽ ക്ലാസ്, ഇംഗ്ലീഷ് കമ്മ്യൂണിക്കേഷൻ ക്ലാസ്സും അല്ലെങ്കിൽ അത് കൂടാതെ UKGയിൽ നമ്മളെ മോണ്ടിസോറി തുടങ്ങാനുള്ള സംരംഭം, അങ്ങനെ നല്ലൊരു പാക്കേജ് തന്നെയാണ് വികസന സമിതി ഒരുക്കിയിരിക്കുന്നത്. അതുകൊണ്ട് തന്നെ അദ്ദേഹത്തിന് ഇനിയും നമ്മുടെ സ്കൂളിൻ്റെ വികസനത്തിന് വേണ്ടി ഒരുപാട് നല്ല ഇന്നൊവേറ്റീവായ പരിപാടികൾ അദ്ദേഹത്തിന് നൽകാൻ ഇടവരുത്തട്ടെ എന്ന് ഞാൻ ആശംസിക്കുന്നു. അതോടൊപ്പം അദ്ദേഹത്തിന് ഞാൻ സ്കൂളിൻ്റെ പേരിലും എൻ്റെ പേരിലും നന്ദി അറിയിക്കുന്നു. കൂടാതെ നമ്മുടെ പൂർവ്വ വിദ്യാർത്ഥി സംഘം പ്രസിഡന്റ് ശ്രീ രാഘവൻ സാർ എപ്പോഴും എന്ത് പരിപാടി ഉണ്ടെങ്കിലും 1 മണിക്കൂർ നേരത്തെ തന്നെ ഇവിടെ എത്തുകയും എന്തിനും നമ്മളുടെ കൂടെ ഒപ്പം നിൽക്കുകയും നല്ലൊരു ശുഭപ്രതീക്ഷയോടുകൂടി എല്ലാ കാര്യത്തിനും മുന്നിട്ടിറങ്ങുകയും അതിന് നമുക്കൊരു മാതൃകയായി തീരുകയും ചെയ്യാറുണ്ട്. അദ്ദേഹത്തിന് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. കൂടാതെ ബ്രദേഴ്സ് ക്ലബിൻ്റെ പ്രസിഡന്റ് ശ്രീ യൂനുസ് അവർ നമ്മുടെ സ്കൂളിലെ കുട്ടികൾക്ക് അവർക്കെല്ലാവർക്കും ട്രോഫി ഇപ്പോൾ കൊടുക്കുകയുണ്ടായി. അങ്ങനെ ഒരുപാട് നല്ല കാര്യങ്ങൾ അവർ ചെയ്യുന്നുണ്ട്. അവർക്ക് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. അതുകൂടാതെ ബദറുൽ മുനീർ ഇന്നിവിടെ എത്തിച്ചേർന്നിട്ടുണ്ടായിരുന്നു. അദ്ദേഹം നമ്മുടെ
സ്കൂൾ വികസന സമിതിയുമായി ബന്ധപ്പെട്ട് ഇൻട്രാവൽ ലേണിംഗ് അക്കാദമിയുടെ ചെയർമാൻ കൂടിയാണ് അദ്ദേഹം. നല്ലൊരു പ്രോഗ്രാമാണ് നമുക്ക് മുന്നിൽ തുറന്നു വെച്ചിരിക്കുന്നത്. അപ്പോൾ നിങ്ങൾ രക്ഷിതാക്കൾ ശ്രദ്ധിക്കേണ്ടത് നിങ്ങളുടെ കുട്ടികൾ മാത്രമല്ല, നിങ്ങളുടെ ചുറ്റുപാടിലുമുള്ള ഇംഗ്ലീഷ് മീഡിയത്തിലേക്ക് പോകുന്ന UKG കുട്ടികൾ കൂടി നമ്മുടെ സ്കൂളിലേക്ക് വരത്തക്ക രീതിയിൽ നിങ്ങൾ നമ്മുടെ സ്കൂളിൻ്റെ നല്ല കാര്യങ്ങൾ മറ്റ് ആൾക്കാരുമായി പങ്കുവെക്കണം. അത് സ്റ്റാറ്റസ് ഇടുന്ന രീതിയിലാവട്ടെ, അല്ലെങ്കിൽ വായ കൊണ്ട് നല്ല രീതിയിൽ പറയുന്നതാവട്ടെ, ഇങ്ങനെയുള്ള പ്രോഗ്രാമുകളൊക്കെ നമ്മൾ GLP വാമഞ്ചൂർ സ്കൂളിൽ നടക്കുന്നുണ്ട്. അത് നിങ്ങൾ രക്ഷിതാക്കൾ വേണം എല്ലാവരെയും അറിയിക്കാൻ. ആ കാര്യം കൂടി നിങ്ങളൊന്ന് ശ്രദ്ധിക്കുക. അപ്പോൾ അദ്ദേഹത്തിന് ഞാൻ നന്ദി പറയുന്നു. ഇന്നിവിടെ കഴിഞ്ഞ വർഷം LSS വിന്നേഴ്സിനെ ആദരിക്കുകയുണ്ടായി. ഇന്നിവിടെ എത്തിച്ചേർന്ന LSS വിന്നേഴ്സിന് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. കൂടാതെ ഇന്ന് ഇവിടെ ലൈറ്റ് ആൻഡ് സൗണ്ട് സ്റ്റേജ് ഒരുക്കി തന്ന അമ്മ ലൈറ്റ്സ് ആൻഡ് സൗണ്ടിലെ ആൾക്കാർക്ക് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. അപ്പോൾ ഇനി ഇവിടെ എത്തിച്ചേർന്ന തങ്ങളുടെ കുട്ടികളുടെ കലാപരിപാടികൾ ആസ്വദിക്കാൻ വേണ്ടി എത്തിച്ചേർന്ന രക്ഷിതാക്കളുണ്ട്. അവർ കാത്തിരിക്കുകയാണ് നമ്മുടെ കുട്ടികളുടെ കലാപരിപാടികൾ കാണാൻ. വീട്ടിലുള്ള എല്ലാ മറ്റു കാര്യങ്ങളെല്ലാം മാറ്റിവെച്ച് പ്രതീക്ഷയോടുകൂടി ആകാംക്ഷയോടുകൂടി ഇരിക്കുകയാണ്. അപ്പോൾ അവർക്ക് എല്ലാവർക്കും ഞാനിന്ന് നേരത്തെ തന്നെ അവർ ഇവിടെ എത്തിച്ചേർന്നതിന് ഞാൻ എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. ഇനിയും എല്ലാ പരിപാടികളിലും നിങ്ങളുടെ സപ്പോർട്ട് ഉണ്ടാവണം. എങ്കിൽ മാത്രമേ നമ്മുടെ സ്കൂള് നല്ല രീതിയിൽ ഇതിനേക്കാളും മികച്ച രീതിയിൽ മുന്നോട്ട് കൊണ്ടുപോകാൻ പറ്റുള്ളൂ. അതുപോലെ ഇന്ന് ഇവിടെ എത്തിച്ചേർന്ന നാട്ടുകാർക്ക് എൻ്റെ പേരിലും സ്കൂളിൻ്റെ പേരിലും നന്ദി അറിയിക്കുന്നു. അതുകൂടാതെ ഇവിടെ ഒരു മാസത്തിന് മുൻപേ തന്നെ നമ്മൾ യോഗം കൂടുകയും എന്തൊക്കെ കാര്യങ്ങൾ ഏതൊക്കെ ടീച്ചേഴ്സ് ചെയ്യാമെന്ന് പറഞ്ഞ് ഓരോ സഹപ്രവർത്തകരും അവരവരുടെ ഡ്യൂട്ടി നല്ല വ്യക്തമായി തന്നെ ചെയ്യുന്നുണ്ട്. അതിൽ ഓരോ ടീച്ചേഴ്സിനും ഞാൻ എടുത്തു പറയുന്നില്ല, എങ്കിലും എല്ലാ ടീച്ചേഴ്സിനും, അതായത് നമ്മൾ നോട്ടീസ് മറ്റ് കാര്യങ്ങളൊക്കെ അടിക്കാൻ വേണ്ടി പോയ ബി ഫാത്തിമ ടീച്ചർ, മമത ടീച്ചർ, കൂടാതെ ഈ പ്രോഗ്രാമിൻ്റെ ഓൾ ഇൻ ഓളായിട്ട് നിൽക്കുന്ന അഖില ടീച്ചർ, രൂപ ടീച്ചർ, MC ഇന്ന് അവതരിപ്പിച്ച ശോഭ ടീച്ചർ, സൗമ്യ ടീച്ചർ, റിസപ്ഷൻ കമ്മിറ്റിയുള്ള സൗമ്യ ടീച്ചർ, രൂപ ടീച്ചർ, മമത ടീച്ചർ, അതുകൂടാതെ പിന്നെ ഇവിടെ എല്ലാത്തിനും ഓടി നടക്കുന്ന നമ്മുടെ ഏക ആൺതരി നമ്മുടെ അമർ ബാബു, അതുകൂടാതെ നമ്മുടെ അക്കയുണ്ട്, അക്കയെ ഞാൻ വിട്ടുപോയി. നമ്മുടെ അക്കയുണ്ട്, എല്ലാ കാര്യത്തിലും ഓടി നടന്ന് നമ്മളെ ഭക്ഷണം നന്നായ രീതിയിൽ ചെയ്തു തരുന്ന നമ്മളെ അക്ക. അങ്ങനെ ഇനി ആരെങ്കിലും വിട്ടുപോയിട്ടുണ്ടെങ്കിൽ അതെ, അതുപോലെ ഇന്ന് ഇവിടെ ഈ പരിപാടി ലൈവായിട്ട് അവതരിപ്പിക്കുന്നുണ്ട്. അപ്പോൾ ആ മീഡിയക്കാർക്ക് അതുപോലെ ഇനി ആരെങ്കിലും വിട്ടുപോയിട്ടുണ്ടെങ്കിൽ എല്ലാവരും എൻ്റെ പേരിലും എൻ്റെ സ്കൂളിൻ്റെ പേരിലും ഹൃദയത്തിൽ നിന്നും 1000 നന്ദി അർപ്പിച്ചുകൊണ്ട് ഞാൻ ഈ നന്ദി പ്രസംഗം ഇതോടെ ಅವಸಾನಿಪಿക്കുന്നു. ನನ್ನಿ ನಮಸ್ಕಾರ. ಧನ್ಯವಾದಗಳು. ಅಧ್ಯಕ್ಷರ ಅನುಮತಿಯೊಂದಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿರುತ್ತದೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ನೀವೆಲ್ಲರೂ ಬಹಳ ಕಾತರದಿಂದ ಕಾಯುತ್ತಿರುವಂತಹ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿದೆ. ಇದೀಗ ಬ್ರದರ್ಸ್ ಕ್ಲಬ್ ಹೊಸಂಗಡಿ ಇವರಿಂದ ತಂಪು ಪಾನೀಯದ ವ್ಯವಸ್ಥೆ ಮಾಡಿದ್ದಾರೆ. ಬಂದಂತಹ ಎಲ್ಲ ರಕ್ಷಕರು ತಂಪು ಪಾನೀಯವನ್ನು ಸ್ವೀಕರಿಸಿ ತಮ್ಮ ಆಸೀನರಾಗಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾರೆ. Let us move to the the runners. In LP General, the runner ನಮ್ಮ ಎಲ್ಲ ಮಕ್ಕಳು ಅಲ್ಲಿ ಪಾನೀಯವನ್ನು ಸ್ವೀಕರಿಸಿ ಕ್ಲಾಸ್ ರೂಮಿನೊಳಗೆ ಹೋಗಬೇಕು. ಎಲ್ಲ ಮಕ್ಕಳಿಗೂ ಡ್ರೆಸ್ ಹಾಕ್ಲಿಕ್ಕಿದೆ. ಆದ ಕಾರಣ ಇಲ್ಲಿ ಹೊರಗಡೆ ಯಾರನ್ನು ಕಾಣಬಾರ್ದು.
ಎಲ್ಲರೂ ಕ್ಲಾಸ್ ರೂಮಿನ ಒಳಗೆ ಹೋಗ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಇದೀಗ ಕೆಲವೇ ಕ್ಷಣಗಳಲ್ಲಿ ഗുരുവന്ദനം ഇതു പ്രിയവന്ദനം ഹൃദയത്തിൽ ചാരിച്ചൊരാത്മാർപ്പണം ഗുരുവന്ദനം ഇതു പ്രിയവന്ദനം നാവിലെന്നാദ്യമായ അക്ഷരമെഴുതിക്കൊണ്ടറിവിന്റെ ലോകം തുറന്നവരേ അക്ഷരത്തെറ്റുകളില്ലാതെ ജീവിതം അർത്ഥം നിറച്ചൊരു ഗുരുനാഥരെ ആദരപൂർവം കുമ്പിടുവാൻ ഹൃദയം തുറന്നുള്ള ഗുരുവന്ദനം ഗുരുവന്ദനം ഇതു പ്രിയവന്ദനം ഹൃദയത്തിൽ ചാരിച്ചൊരാത്മാർപ്പണം ഗുരുവന്ദനം ഇതു പ്രിയവന്ദനം.
ಪಾನೀಯವನ್ನು ಸೇವಿಸಿದ ಎಲ್ಲ ರಕ್ಷಕರು ಸಭೆಯಲ್ಲಿ ಹಾಜರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನೀವು ಕಾತರದಿಂದ ಕಾಯುತ್ತಿರುವ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ. ಕಾರ್ಯಕ್ರಮದ ಮೊದಲಿಗೆ ತಮ್ಮೆಲ್ಲರನ್ನು ಸ್ವಾಗತಿಸಲು ವೆಲ್ಕಮ್ ಡ್ಯಾನ್ಸ್ ಒಂದಿಗೆ ಮುಂದೆ ಬರುತ್ತಾ ಇದ್ದಾರೆ ಭೂಮಿಕಾ, ಅಸ್ನಾ, ಇಫತ್, ಸೆಬೀಲಾ, ಅಮ್ನಾ, ರಿಜಾನಾ ಮತ್ತು ಹಫಾ. ಇದೀಗ ಈ ವೇದಿಕೆಯಲ್ಲಿ ಸ್ವಾಗತ ನೃತ್ಯದ ಮೂಲಕ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ನಮ್ಮ ಪುಟಾಣಿ ಮಕ್ಕಳು ತಯಾರಾಗಿದ್ದಾರೆ. ಎಲ್ಲ ರಕ್ಷಕರು ಸಭೆಯಲ್ಲಿ ಹಾಜರಿದ್ದು ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇದೀಗ ಈ ವೇದಿಕೆಯಲ್ಲಿ ವೆಲ್ಕಮ್ ಡ್ಯಾನ್ಸ್ ನಮ್ಮ ಪುಟಾಣಿ ಮಕ್ಕಳಿಂದ. Swagatam
ಮೂಲಕ ಸಭಿಕರೆಲ್ಲರನ್ನು ಸಾಂಸ್ಕೃತಿಕ ವೇದಿಕೆಗೆ ಸ್ವಾಗತಿಸಿದ ಪುಟಾಣಿ ಮಕ್ಕಳೇ, ನಿಮಗಿದೋ ಅಭಿನಂದನೆಗಳು. ಮುಂದೆ ಈ ವೇದಿಕೆಯಲ್ಲಿ 4B ತರಗತಿಯ ವಿದ್ಯಾರ್ಥಿಗಳಿಂದ ಡ್ಯಾನ್ಸ್, ವಿವಿಧ ಹಾಡುಗಳನ್ನು ಸಂಯೋಜಿಸಿ ಆ ಹಾಡಿಗೆ ನೃತ್ಯ ಮಾಡಿ ನಮ್ಮನ್ನು ರಂಜಿಸಲಿದ್ದಾರೆ 4B ತರಗತಿಯ ವಿದ್ಯಾರ್ಥಿಗಳು. Ladies and gentlemen, here comes the 4th B students of GLPS Vamanjur with a fantastic fusion dance. Dancers are Fatima I, Muhammad Shahim, Riha Fatima, Muhammad Tamim, Aisha Aliza, Anvida Kevi, Zainab Azlaha, Muhammad Yasin, Muhammad Taib, Muhammad Razik and Isan Abdullah. Buenos días, arriba, ¿qué pasa? முத்தாயவனே இன்னும் சூரியனும் சந்திரனும் முன்னாயவனே காலம் காத்து வச்ச ரட்சகனே சிம்ஹாரகனே அண்ணன் நிஷவ சோராட்ட புலி இதயம் நொறுக்கும் பிள்ளையாபத்து ரத்தம்
സോഡ കൊണ്ട് ജ്യൂസ് അടിച്ച് സോഡ നുടിയിൽ മതയാതെ നെരുത്തിടും കരുത്ത് ഇവരെ പടച്ചുട്ട പടമുണ്ട് ಅಮೋಘ ಪ್ರದರ್ಶನ ಮಾಡಿದಂತಹ 4 ತರಗತಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮುಂದೆ ಈ ವೇದಿಕೆಯಲ್ಲಿ ವಿವಿಧ ಹಾಡುಗಳನ್ನು ಸಂಯೋಜಿಸಿದ ಹಾಡಿಗೆ ಹೆಜ್ಜೆ ಹಾಕಲು ಮುಂದೆ ಬರುತ್ತಿದ್ದಾರೆ 4A ತರಗತಿಯ ಹುಡುಗರು. ಇದೀಗ ಈ ವೇದಿಕೆಯಲ್ಲಿ 4A ತರಗತಿಯ ಹುಡುಗರ ನೃತ್ಯ. ಅಬ್ದುಲ್ ರಹಮಾನ್, ದಿಶಾನ್, ಹರೀಶ್ ಲಮಾನಿ, ಮೂಸಾ ಶಾಮಿಲ್, ಶ್ರವಣ್, ಮುಹಮ್ಮದ್ ಶಹಾಮ್. ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ 4A ತರಗತಿಯ ಹುಡುಗರ ನೃತ್ಯವನ್ನು ಕಾದಿರಿಸಲಾಗಿದೆ. ಇದೀಗ ಈ ವೇದಿಕೆಯಲ್ಲಿ 3B ವಿದ್ಯಾರ್ಥಿಗಳಿಂದ ನೃತ್ಯ. ವಿವಿಧ ಹಾಡುಗಳನ್ನು ಸಂಯೋಜಿಸಿದ ಹಾಡಿಗೆ ನೃತ್ಯ ಮಾಡಲು ಮುಂದೆ ಬರುತ್ತಿದ್ದಾರೆ 3B ತರಗತಿಯ ವಿದ್ಯಾರ್ಥಿಗಳು. ದಿಲ್ ಮುಹಮ್ಮದ್ ಎಂಪಿ, ಮುಹಮ್ಮದ್ ಹನಾನ್, ಮುಹಮ್ಮದ್ ರೈಷಾದ್, ಮೊಹಮ್ಮದ್ ಶಾಯಿಮ್, ಇಸ್ಮಾಯಿಲ್, ಸಾಜಿದ್ ಅನ್ಸಾರಿ, ಸಾಹೂದ್ ಅನ್ಸಾರಿ, ಫಾತಿಮಾ ಸಹನಾ, ಫಾತಿಮತ್ ಹೈಬಾ, ಫಾತಿಮತ್ ವಫಿಯಾ, ಹುಸ್ನಾ, ಅಮೀನಾ ಜಜಾ ಫಾತಿಮಾ.
GLPS ವಾಮಂಜೂರು ಶಾಲಾ ಪುಟಾಣಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ. ಇಲ್ಲಿ ನೆರೆದಂತಹ ಎಲ್ಲ ಸಭಿಕರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಕ್ಕಳ ಕಾರ್ಯಕ್ರಮದ ಬಳಿಕ ತಾವೆಲ್ಲರೂ ಜೋರಾಗಿ ಕೈಚಪ್ಪಾಳೆ ತಟ್ಟಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ತಂಪು ಪಾನೀಯವನ್ನು ಸೇವಿಸಲು ಬಾಕಿ ಇರುವವರು ಅಲ್ಲಿ ತಂಪು ಪಾನೀಯದ ವ್ಯವಸ್ಥೆ ಇದೆ, ದಯಮಾಡಿ ಅಲ್ಲಿಗೆ ತೆರಳುವುದು. ಇದೀಗ ಈ ವೇದಿಕೆಯಲ್ಲಿ 3B ತರಗತಿಯ ವಿದ್ಯಾರ್ಥಿಗಳ ನೃತ್ಯ. Ladies ചിത്തം കാറ്റേ കൊതിച്ചു പൂങ്കാറ്റേ മണിത്തുമ്പൂവിൻ തേനും തായോ ചിത്തം കാറ്റേ കൊതിച്ചു പൂങ്കാറ്റേ ചിഞ്ചക ചക്കം ചക്കം ചിഞ്ചക ചക്കം മണിത്തുമ്പൂവിൻ തേനും തായോ ചിഞ്ചക ചക്കം ചക്കം ചിഞ്ചക ചക്കം ഓലോലം തുടിച്ചു പാടാം ഓലക്കം മതിച്ചു നാടാം മാണിക്ക ചില്ലയിൽ നേരാം മാമ്പുകം തിരഞ്ഞു പാറാം മനസ്സിലൊരു ഉത്സവമല്ലേ മതിമറന്നേറുകയല്ലേ അക്കരദിക്കണ ചക്കരമാവിലെടുത്തിരി മുന്തിരി മുന്തിരി മണിയുടെ കിങ്ങിണി കെട്ടിയ ചെറുചെറുകലകൾ കൂടു തുടർന്ന് പറന്നിട മഞ്ഞിന് ചിറകളിൽ കടന്നു നൽകിയ മകളും മുഴുചെറു കലകവും മധുരൊരു മധുരവും അതുവഴി ഇതുവഴി പലവഴി പകുതിയും ഒടുവിൽ നടന്നിട ചിതറിയ പാറവരണം. அழகிய லேலா அவள் இவளது தேலா சந்தன வேலா இவள் மன்மத புயலா அழகா பூவின் நானாடா அழகுக்கு இவள் தான் தாய்நாடா. அழகிய லேலா அவள் இவளது தேலா சந்தன வேலா இவள் மன்மத புயலா அழகா பூவின் மாநாடா அழகுக்கு இவள் தான் தாய்நாடா. കണ്ടരമാവിന്റെ കൊമ്പത്തിരിക്കെ നമ്മ പഴം പോലത്തെ മന്ദപ്പെണ്ണ തൊട്ടില്ല തൊട്ടിട്ടും മെട്ടില്ല എന്താ കൊമ്പത്തെ തത്തപ്പെണ്ണ. കണ്ടരമാവിന്റെ കൊമ്പത്തിരിക്കെ നമ്മ പഴം പോലത്തെ മന്ദപ്പെണ്ണ തൊട്ടില്ല തൊട്ടിട്ടും മെട്ടില്ല എന്താ കൊമ്പത്തെ തത്തപ്പെണ്ണ. കരിക്കിന്റെ കണ്ണ് കുത്തുമ്പോ തെരച്ച് കൊള്ളണം എന്താ പെണ്ണ.
तू जानू वानू जो कहता है बीवी तेरी हूँ लगता है सामे मोर सामे मैं सामी सामी जो कहती हूँ मर्द मेरा तू लगता है सामे मोर सामे तेरे पीछे पीछे चलूं जैसे तेरे पीछे पीछे चलूं जैसे मंदिर की सीढ़ी पे चढ़ूं सामे तेरे बगल बैठूं ऐसे जैसे शिव के बगल गौरी मोर सामे ओ डगर जहाँ तेरी नजर ले जाए दे प्रेम नगर सामे ऐसा मैं अरे सामे आजा सामे बलम सामे परम सामे सनम सामे अरे सामे आजा सामे ಅಮೋಘ ಪ್ರದರ್ಶನವನ್ನು ನೀಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮುಂದೆ ಈ ವೇದಿಕೆಯಲ್ಲಿ 1B ತರಗತಿಯ ವಿದ್ಯಾರ್ಥಿಗಳಿಂದ ನೃತ್ಯ. ನವಿಲಿನ ಮೋಹಕ ನೃತ್ಯಕ್ಕೆ ಮನಸೋತವರು ನಾವೆಲ್ಲರೂ. ಇದೀಗ 1B ತರಗತಿಯ ವಿದ್ಯಾರ್ಥಿಗಳು ನವಿಲಿನ ನೃತ್ಯದೊಂದಿಗೆ ನಮ್ಮ ಮುಂದೆ. ನಮ್ಮ ಶಾಲಾ ವಾರ್ಷಿಕೋತ್ಸವ ಈ ಸುಸಂದರ್ಭದಲ್ಲಿ ನಮ್ಮ ಶಾಲೆಗೆ ಹಾಜರಿದ್ದಂತಹ GLPS ಕನ್ವತೀರ್ಥ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಪದ್ಮನಾಭ ಸರ್ ಅವರಿಗೆ ಶಾಲಾ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. Here are beautiful peacocks, beautiful peacocks.
ನಮ್ಮ ಮನರಂಜಿಸಿದ ಒಂದು ಬಿ ತರಗತಿಯ ವಿದ್ಯಾರ್ಥಿಗಳಾದ ಅಲೀನಾ ಕೆ, ಉಮರುಲ್ ಫಾರೂಕ್, ಮುಹಮ್ಮದ್ ಸಬಾ, ಫೈಹಾ ಖದೀಜಾ, ರೈಹಾನ್ ಅಲೋಮ್, ತ್ವಿಷಾ, ನಿಮಗೆ ಅಭಿನಂದನೆಗಳು. ಇದೀಗ ಈ ವೇದಿಕೆಯಲ್ಲಿ 3A ವಿದ್ಯಾರ್ಥಿಗಳ ನೃತ್ಯ, ಹಲವು ಭಾಷೆಗಳನ್ನು ಪೋಣಿಸಿದ ಹಾಡಿಗೆ ನೃತ್ಯ ಮಾಡಲಿದ್ದರೆ 3A ತರಗತಿಯ ವಿದ್ಯಾರ್ಥಿಗಳಾದ ಶಿವರಾಜ, ಇಫತ್, ಅಮೀನ್, ರಾಜಿಕ್, ಶಿವಾನಿ, ಲಕ್ಷಿತಾ, ಸಿಮಾನ್ ಹಾಗೂ ಜಿತಿನ್. मैं डालू ताल पे भंगड़ा तू भी गिद्दा पाले चलेगा रंग जमा दे हमके बने सभी मत वाले मन कहे कि मैं ले आऊं चांद और तारे सारे इन हाथों पर मैं चांद रखूं इस मांग में भर दूं तारे. हेलो हेलो तू फ्लोर पे जब है आई येलो येलो बड़ी सॉलिड मस्ती छाई. हेलो हेलो तू मच है तुमने लगाई येलो येलो कंट्रोल करो मेरे भाई. हुसन तेरा तौबा 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 हुसन तेरा तौबा 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 तौबा. Maria Pitache, oh 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 Maria Pitache. Bariolu, 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 Bariolu. MTV Subbulakshmi ge Bariolu. ಬರಿಯೋಳು CTV ಮಾತೆಗೌಡ್ರಿಗೆ ಬರಿಯೋಳು ಬರಿಯೋಳು.
से चाहा से मिटा मुकाला मुकाबला लैला ओहो लैला मुकाबला सुभान अल्लाह लैला ओहो लैला अगल बंदन पूजी इगल बंदन पूजी ना बावे पंदोडो एन्नले पोडोटा अगल बंदन पूजी इगल बंदन पूजी ना बावे पंदोडो एन्नले पोडोटा ತುಳುದು ನಲಿ ಪೋಟೋ ಮಾಣಿ ನಗರಕ್ಕೆ ಮುತ್ತು ಕೊಟ್ಟು ನಲಿ ಪೋಟೋ ಮಾಣಿ ನಗರಕ್ಕೆ ತುಳುದು ನಲಿ ಪೋಟೋ ಮಾಣಿ ನಗರಕ್ಕೆ ಮುತ್ತು ಕೊಟ್ಟು ನಲಿ ಪೋಟೋ ಮಾಣಿ ನಗರಕ್ಕೆ ಓಳುಳರ ಮಾಣಿ ನಂಗರೆ ಬಿರ್ಜು ಬೇಟ ಡೊಂಡುಗಯ ಮಾಣಿ ನಂಗರೆ ಓಳುಳರ ಮಾಣಿ ನಂಗರೆ ಬಸರು ಬೇಟ ಡೊಂಡುಗಯ ಮಾಣಿ ನಂಗರೆ Om timam ding ding bo. Now greetings to the world. This is the one big gang still alongside Skrillex. Ready for the more? Ooh-wee. Super children. ತೆನ್ಕಾಯಿ ಚಂದ್ರಗಿರಿ ಹಿಡ್ದು ಬಡಕಾಯಿ ಬಾರ್ಕೂರು ಮುಟ್ಟ ಮೂಡಾಯಿ ಘಟ್ಟದ ಸಾಲಿಡ್ದು ಪಡ್ಡಾಯಿ ಕಡಲಗಡಿ ಮುಟ್ಟ ಈ ನಮ್ಮ ತುಳುನಾಡು ನಾಗನಡೆ ಸರ್ಪಜಿಡೆ ಪಂಚವರ್ಣದ ಪುಂಚದ ಮಣ್ಣು ಈ ನಮ್ಮ ತುಳುನಾಡು ಅಂಚಿನ ತುಳುವ ಮಣ್ಣುಡು ಅವೇತೋ ಆಚರಣೆಲು ನಡತೊಂದು ಬರ್ಪುಂಡು ಅಂಕ ಆಯನ ಕೋಲ ತಂಬಿಲ ನೇಮ ಕಂಬುಳ ಇಂಚ ಪನೊಂದು ಪೋಣ ಮಸ್ತು ಉಂಡು ಐಟಲ ತುಳುವೆರೆಗೆ ಬಾರಿ ಅರ್ತಿ ಪಿರ್ತಿದ ಪಿಲಿನಲಿಕೆ ಅವು ಲೋಕೋರ್ ಮೇಲ ಪುಗರ್ತೆ ಪಡೆಯಿನವು ಇತ್ತೆ ನಿಕ್ಲಿನ ದುಂಬು ತಾಸೆದ ಪೆಟ್ಟು ಪನ್ಪಿನ ಪದಕು ಪಜ್ಜೆ ಪಾಡಿರೆ ಉಲ್ಲೇರು ಒಂಜಿ ಏತ ಕಿನ್ಯ ಕಿನ್ಯ ಆಣು ಜೋಕುಲು ಜೋರಾಯಿನ ತಾಟಿದ ಒರುಟು ಮೊಕ್ಲೆನೆ ಮಿತ್ತ ಚಾವಡಿಗೆ ಎದುಕೊನ್ಗ ಪಜ್ಜೆ ಪಾಡುನ ಜೋಕುಲು ದಿಶಾನ್ ಮಾನ್ವಿಕ್ ಮೊಹಮ್ಮದ್ ಅಜೀಂ ಭವಿಷ್ ಕುಮಾರ್ ಅಬ್ದುಲ್ ರಿಶಾನ್ ಅಬ್ದುಲ್ ಖಾದರ್ ಮುಷರಫ್ ಮತ್ತು ನಾರಾಯಣ್.
పెతాసెద పెట్టు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా పెతాసెద పెట్టు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా అరే హో గయా నా దీవానా బల నలిపులయ మో జవానా నన బారి జాలియ నమ్మనే దాసెద పెట్టు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా సమయ దాసెద పెట్టు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా ಸಂಗೀತಗೆ ನಮ್ಮೂರ್ದ ಮಣ್ಣೆಡೆಗೆ ಮಕ್ಕಳದ ಸ್ವರ ತೆಂಬರದ ಚೆಂಡೇದ ಓದಗಗೆ ನಮ ಪೂರ ವಂಜಾನ ಬದುಕು ಭೇದ ಭಾವ ದೂರಾಡ ಪರಿಕು ನನಸಾರ ಜನ್ಮನು ಕಳೆಗೊಡು ಮೂಲೆ ಕಾಸದ ಪೆಟ್ಟಗೆ ಊರುದ ಪಿಲಿಕುಲು ನಲಿಪುನ పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా దాసెద పెట్టు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా ಸೂಪರ್ ಚಿಲ್ಡ್ರನ್. ಹುಲಿ ಕುಣಿತದೊಂದಿಗೆ ನಮ್ಮನ್ನು ಮನರಂಜಿಸಿದ 1A ತರಗತಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇದೀಗ ಈ ವೇದಿಕೆಯಲ್ಲಿ 4A ತರಗತಿಯ ವಿದ್ಯಾರ್ಥಿಗಳ ಒಂದು ಸ್ಕಿಟ್. ಅಮ್ಮನಾಗಿ ಅಮ್ಮನಾಗಿ ಫಾತಿಮಾ ಹಸ್ನಾ, ಎರಡನೇ ತಾಯಿಯಾಗಿ ಹಾಜಿರಾ ಸಿಬೀಲಾ, ಅಪ್ಪನಾಗಿ ಅಬ್ದುಲ್ ರೆಹಮಾನ್, ಮಗಳಾಗಿ ಭೂಮಿಕಾ, ತಾತನಾಗಿ ದಿಶಾನ್ ಹಾಗೂ 4A ತರಗತಿಯ ಎಲ್ಲ ವಿದ್ಯಾರ್ಥಿಗಳು ನೃತ್ಯ. ಇದೀಗ 4A ತರಗತಿಯ ವಿದ್ಯಾರ್ಥಿಗಳಿಂದ ನೃತ್ಯ. ಈ 4A ತರಗತಿಗಳ ಈ ಕಿರು ಸ್ಕಿಟ್ ಅನ್ನು ತಾವೆಲ್ಲರೂ ನೋಡಿ. ಮೊಬೈಲ್ ಎಂಬುದು ಎಷ್ಟು ನಮ್ಮ ಜೀವನದಲ್ಲಿ ದುಷ್ಪರಿಣಾಮವನ್ನು ಬೀರುತ್ತದೋ ಎಂಬುದನ್ನು ತಾವು ಮನಗಾಣಬೇಕು.
ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಕೊಡುವುದು ಒಳ್ಳೆಯದೋ ಕೆಟ್ಟದೋ ಇದೀಗ ನೋಡಿ. ಸಭೆಯಲ್ಲಿ ಕುಳಿತಂತಹ ವಿದ್ಯಾರ್ಥಿಗಳು ದಯಮಾಡಿ ಮೌನವನ್ನು ಪಾಲಿಸಬೇಕು. ಇವತ್ತು ಸಾನ್ವ್ಯಾ ಬರ್ತ್ಡೇ, ಬೇಗ ಬಾ ಅಮ್ಮ, ಲೇಟ್ ಆಗುತ್ತದೆ. ಆಯ್ತು ಆಯ್ತು ಬಂದೆ, ಅವಸರ ಪಡಬೇಡ, ಬಾ ಹೋಗೋಣ. ಬನ್ನಿ ಬನ್ನಿ, ಇವತ್ತು ಸಾನ್ವ್ಯಾ ಬರ್ತ್ಡೇ, ಒಳಗೆ ಬನ್ನಿ. ಹ್ಯಾಪಿ ಬರ್ತ್ಡೇ ಸಾನ್ವಿ. ಥ್ಯಾಂಕ್ ಯು. Thank you. Many happy returns of the day. Thank you, auntie. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ.
ಏನಿದೆ? ಇಲ್ಲಿ ನೋಡು ಆ ಗಿಫ್ಟ್. ಹೇಗಿದೆ ನನ್ನ ಸರ್ಪ್ರೈಸ್ ಗಿಫ್ಟ್? ಹಾಯ್ ಮೊಬೈಲ್, ಸೂಪರ್. ಥ್ಯಾಂಕ್ ಯು ಅಮ್ಮ. ಲವ್ ಯು ಸೋ ಮಚ್. के चल गुमसुम तराने चुपके गाए आधी आधी बांट ले आजा दिल की ये ज़मीन थोड़ा सा तेरा सा होगा थोड़ा मेरा भी होगा अपना ये आशिया इतनी सी हंसी इतनी सी खुशी इतना सा टुकड़ा चांद का ಏನು ಸಾನ್ವಿ, ಒಂದು ನಿಮಿಷ. ಅಮ್ಮ, ನನಗೆ ಮ್ಯಾಥ್ಸ್ ಪ್ರಾಜೆಕ್ಟ್ ಮಾಡಲಿಕ್ಕೆ ಇದೆ, ಸ್ವಲ್ಪ ಹೇಳಿಕೊಡುತ್ತೀರಾ? ಇಲ್ಲ ಸಾನ್ವಿ, ನನಗಿವತ್ತು ತುಂಬಾ ಕೆಲಸವಿದೆ, ಅಪ್ಪನಲ್ಲಿ ಕೇಳು. ಆಯ್ತು ಅಮ್ಮ. ಅಪ್ಪ ಅಪ್ಪ, ನನಗೆ ಸ್ವಲ್ಪ ಮ್ಯಾಥ್ಸ್ ಪ್ರಾಜೆಕ್ಟ್ ಮಾಡಲಿಕ್ಕೆ ಇದೆ, ಸ್ವಲ್ಪ ಹೇಳಿಕೊಡುತ್ತೀರಾ? ಇಲ್ಲ ಸಾನ್ವಿ, ನನಗೆ ಆಫೀಸಿಗೆ ಹೋಗಬೇಕು, ಈಗಲೇ ಲೇಟ್ ಆಗಿದೆ, ಸಂಜೆ ಹೇಳಿಕೊಡುತ್ತೇನೆ. ಆಯ್ತು ಅಪ್ಪ. ನಾನೇನು ಮಾಡಲಿ? ಅಪ್ಪ ಬರಲು ಇನ್ನೂ ಸಮಯವಿದೆ, ಏನು ಮಾಡಲಿ ನಾನು? ಹೇಗಾದರೂ ಮಾಡಿ ನೋಡುತ್ತೇನೆ. ಹಾ, ಅಪ್ಪ ಬಂದ್ರು. ಅಪ್ಪ, ಈಗ ಹೇಳಿಕೊಡುತ್ತೀರಾ? ಇಲ್ಲ ಸಾನ್ವಿ, ಇವತ್ತು ಆಫೀಸಲ್ಲಿ ತುಂಬಾ ಕೆಲಸವಿತ್ತು, ನನಗೆ ಆಯಾಸ ಆಗಿದೆ, ಸ್ವಲ್ಪ ರೆಸ್ಟ್ ತೆಗಿತೀನಿ. ಆಯ್ತು ಅಪ್ಪ. ಏನು ಮಾಡಲಿ ನಾನು? ಅಪ್ಪ ಅಮ್ಮನಿಗೆ ಹೇಳುವಷ್ಟು ಸಮಯವೂ ಇಲ್ಲ, ಏನು ಮಾಡಲಿ ನಾನು? ತಾತನಿಗೆ ಇದೆಲ್ಲ ಗೊತ್ತಿಲ್ಲ, ಏನು ಮಾಡಲಿ ನಾನು? ಹಾ, ಅಮ್ಮ ಕೊಟ್ಟ ಮೊಬೈಲ್ ಫೋನ್ ಇದೆಯಲ್ಲ, ಗೂಗಲ್ ಸರ್ಚ್ ಮಾಡಿ ನೋಡುತ್ತೇನೆ.
pick yourself up and dust yourself off and back in the saddle. You're on the front line, everyone's watching. You know it's serious, we're getting closer, this isn't over. The pressure's on, you feel it, but you got it all, believe it. When you fall, get up, oh, oh, and if you fall, get up, eh, eh. Samina, mina, sangalewa, 'cause this is Africa. Samina, mina, eh, eh, waka, waka, eh, eh. Samina, mina, sangalewa, this time for Africa. Listen to your God, this is our motto. Your time to shine, don't wait the way, believe it. If you get down, get up, oh, oh. When you get down, get up, eh, eh. Tamina, mina, sangalewa, this time for Africa. ಮಾಡಲಿ ನಾನು? ಏನಾಯ್ತು ಸಾನ್ವಿ, ಯಾಕೆ ಬೇಸರದಲ್ಲಿದ್ಯಾ? ಯಾರಾದ್ರೂ ಪೆಟ್ಟು ಕೊಟ್ರಾ? ಅಲ್ಲ ಟೀಚರ್ ಏನಾದ್ರು ಜೋರು ಮಾಡಿದ್ರಾ? ಇಲ್ಲ ತಾತ, ಇಲ್ಲ. ನನ್ನ ಪರೀಕ್ಷೆ ಪೇಪರ್ ಸಿಕ್ಕಿದೆ. ಅದರಲ್ಲಿ ಸಿ ಮತ್ತು ಡಿ ಗ್ರೇಡ್ ಇದೆ. ಇದನ್ನು ಅಪ್ಪ ಅಮ್ಮನಿಗೆ ಹೇಗೆ ತೋರಿಸಲಿ ತಾತ? ಅವರಿಗೆ ತುಂಬ ಬೇಸರವಾಗಬಹುದು. ನಾನೇನು ಮಾಡಲಿ ತಾತ? ಅವರು ನನಗೆ ಪೆಟ್ಟು ಕೊಟ್ಟಾರು, ನಾನೇನು ಮಾಡಲಿ? ನೋಡು ಸಾನ್ವಿ, ನಾನು ಎಷ್ಟೋ ಸಲ ಹೇಳಿದ್ದೇನೆ, ಮೊಬೈಲಲ್ಲಿ ಆಟ ಆಡಬೇಡ, ಗೇಮ್ಸ್ ನೋಡಬೇಡ. ನೀನು ನನ್ನ ಮಾತು ಕೇಳಿದ್ಯಾ? ಅಪ್ಪ ಅಮ್ಮನಲ್ಲಿ ನಾನು ಮಾತನಾಡುತ್ತೇನೆ, ನೀನು ಒಳಗಡೆ ಹೋಗು. ಆಯಿತು ತಾತ. ಮಾವ, ಮಾವ, ಸಾನ್ವಿಯಲ್ಲಿದ್ದಾಳೆ? ಅವಳನ್ನು ಕಾಣುವುದಿಲ್ಲಲ್ಲ. ಅವಳು ಒಳಗಡೆ ಇದ್ದಾಳೆ, ತುಂಬ ಬೇಸರದಲ್ಲಿದ್ದಾಳೆ. ಏನಾಯಿತು ಅವಳಿಗೆ? ಆಗಿದ್ದದ್ದು ಹಾಗೆ ಆಯಿತು. ಪರೀಕ್ಷೆ ಪೇಪರ್ ಸಿಕ್ಕಿದೆ. ಅವಳಿಗೆ ಸಿ ಮತ್ತು ಡಿ ಗ್ರೇಡ್ ಇದೆ. ಅವಳು ತುಂಬ ಬೇಸರದಲ್ಲಿದ್ದಿದೆ. ಯಾಕೆ ಅಷ್ಟು ಕಡಿಮೆ ಮಾರ್ಕ್ ಸಿಕ್ಕಿದೆ? ಅವಳಿಗೆ ನಾನಿವತ್ತು ಬುದ್ಧಿ ಕಲಿಸುತ್ತೇನೆ. ನಿಲ್ಲಿ, 10 ವರ್ಷದ ಹುಡುಗಿಗೆ ನೀವು ಮೊಬೈಲ್ ಕೊಟ್ಟಿದ್ದೀರಲ್ಲ, ನಿಮಗೆ ಬುದ್ಧಿ ಇದೆಯಾ? ಅವನಿಗೆ ಅಪ್ಪನಿಗಾದರೂ ಆಫೀಸ್ ಕೆಲಸ ಎಲ್ಲ ಇದೆ, ಅಮ್ಮನಿಗಾದರೂ ಅರ್ಥವಾದ ವಿಷಯಗಳನ್ನು ಹೇಳಿಕೊಡಲು ಸಮಯವಿಲ್ಲ. ತನ್ನ ಮಗಳ ಜೊತೆ ಮಾತನಾಡಲು ಸಮಯವಿಲ್ಲ. ಅಪ್ಪ ಅಮ್ಮನಾದರೂ ಹೇಳಿಕೊಡಲು ಸಮಯವಿಲ್ಲ. ಹೇಳಿಕೊಟ್ಟರೆ ಸರಿಯಾಗಬಹುದು, ಹಾಗಾದರೆ ಮಾತ್ರ ಸರಿಯಾಗಬಹುದು. ಸಾನ್ವಿ, ಇಲ್ಲಿ ಬಾ ಅಮ್ಮ. ಸಾರಿ ಅಮ್ಮ, ನನಗೆ ಈ ಮೊಬೈಲ್ ಫೋನ್ ಬೇಡ ಅಮ್ಮ. ಆಯ್ತು, ನನಗೆ ನೀವಿಬ್ಬರು ಸಾಕು. ಆಯಿತು, ಇನ್ನು ಮುಂದೆ ನಿನ್ನ ಜೊತೆ ನಿನ್ನ ಶಾಲೆಯ ಕೆಲಸಗಳಲ್ಲಿ ನಿನ್ನನ್ನು ಸಹಾಯ ಮಾಡುತ್ತೇನೆ. ಆಯಿತು ಅಮ್ಮ. ಇವೆಲ್ಲವೂ ಬೇಡ. ಇನ್ನು ಮುಂದೆ ನಾನು ಮೊಬೈಲನ್ನು ದೂರವಿಟ್ಟು ನನ್ನ ಪಾಠ ಪುಸ್ತಕವನ್ನು ಓದುತ್ತೇನೆ. ಅತಿಯಾದರೆ ಅಮೃತವು ವಿಷ. ಮೊಬೈಲ್ ಎಷ್ಟು ಸಹಕಾರಿಯೋ ಅಷ್ಟೇ ಅಪಾಯಕಾರಿಯೂ ಹೌದು. ನಾವು ಹೇಳಿದಂತೆ ಮೊಬೈಲ್ ಕೇಳಬೇಕೇ ಹೊರತು ಮೊಬೈಲ್ ಹೇಳಿದಂತೆ ನಾವು ನಡೆದರೆ ನಮ್ಮ ಜೀವನ ನರಕವಾಗಬಹುದು. ಮೊಬೈಲಿಗೆ ದಾಸರಾಗದೆ ಸಂತೋಷದಿಂದ ಬಾಳಿ ಬದುಕೋಣ.
ಮಕ್ಕಳು ಮೊಬೈಲಿಗೆ ಬಲಿಯಾಗದಿರಲು ರಕ್ಷಕರಾದ ನಾವು ಮಕ್ಕಳೊಂದಿಗಿರೋಣ. ಅವರ ಅಗತ್ಯಗಳಿಗೆ ಸ್ಪಂದಿಸಿ ಅವರೊಂದಿಗೆ ಸಮಯ ಕಳೆಯೋಣ. ವಂದನೆಗಳು. ಸೂಪರ್. 4A ತರಗತಿಯ ವಿದ್ಯಾರ್ಥಿಗಳು ಉತ್ತಮ ಸಂದೇಶವನ್ನು ನಮಗೆ ರವಾನಿಸಿದ್ದಾರೆ. ಅಭಿನಂದನೆಗಳು ವಿದ್ಯಾರ್ಥಿಗಳೇ. ಮುಂದೆ ಈ ವೇದಿಕೆಯಲ್ಲಿ 4B ತರಗತಿಯ ವಿದ್ಯಾರ್ಥಿಗಳಿಂದ ವಟ್ಟಪಾಟು. ജനമനസ്സുകൾ പരസ്പരം കൈമാറി ജനഹൃദയങ്ങൾ സന്തോഷാരവങ്ങളോടെ ഏറ്റുപിടിച്ച ഒരു ജനകീയ കലാരൂപമാണ് വട്ടപ്പാട്ട്. കല്യാണ ഗാനങ്ങൾക്ക് ചുവടുകൾ നൽകി മുഞ്ചേറും വട്ടപ്പാട്ടുമായി നിങ്ങളുടെ മുന്നിലെത്തുന്നു 3-4 ക്ലാസ്സുകളിലെ ആൺകുട്ടികൾ. മുഹമ്മദ് റേഷാദ്, മുഹമ്മദ് സായിം, മുഹമ്മദ് തമീം, മുഹമ്മദ് തൊയ്ബ്, ഇസാൻ അബ്ദുള്ള, മുഹമ്മദ് സിനാൻ ആൻഡ് മൂസ സ്വാലി. കല്യാണം
അരിമുല്ലക്കിനാവിലെ അഴകേറും പുതുമാരൻ ഇതാ ഇതാ വരുന്നേ പെണ്ണേ ഇതാ ഇതാ വരുന്നേ പനിനീരിൻ മണമുള്ള 16 പരുവം മലരൊളിരാവിന്റെ പാലൂറും ഉലകം പൊന്മാരി പെയ്യുന്ന പൂമലർമേയിൽ പനിനീരിൻ മണമുള്ള 16 പരുവം മലരൊളിരാവിന്റെ പാലൂറും ഉലകം പൊന്മാരി പെയ്യുന്ന പൂമലർമേയിൽ കുളിരു പകർത്തുന്നേ പെണ്ണ് തളിരു വിരിക്കുന്നേ ചിരിയുള്ള കുയിലിന്റെ സ്വരമുള്ള ഒരു മണവാട്ടി നിന്നെ അരിമുല്ലക്കിനാവിലെ അഴകേറും പുതുമാരൻ ഇതാ ഇതാ വരുന്നേ പെണ്ണേ ഇതാ ഇതാ വരുന്നേ. ನಮ್ಮ ಮನರಂಜಿಸಿದ 4B ತರಗತಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮುಂದೆ ಈ ವೇದಿಕೆಯಲ್ಲಿ 2B ವಿದ್ಯಾರ್ಥಿಗಳಿಂದ ನೃತ್ಯ. ಗುಜರಾತ್ ರಾಜ್ಯದ ದಾಂಡಿಯಾ ನೃತ್ಯದೊಂದಿಗೆ 2B ತರಗತಿಯ ವಿದ್ಯಾರ್ಥಿಗಳು ನಮ್ಮ ಮುಂದೆ. ಆರ್ಯನ್ ಸೋನ್ಕರ್, ಆಯಿಷಾ ಹಾದ್ಯಾ, ಆಯಿಷಾ ಇಸ್ಮತ್, ಆಯಿಷಾ ನೂರಾ, ಫಾತಿಮಾ, ಮೊಹಮ್ಮದ್ ಮಾಜಿನ್, ಮುಹಮ್ಮದ್ ಅಯಾನ್, ನೆಬಿಸತ್ ಶೈಬಾ, ಸೌಮ್ಯ ಸೋನ್ಕರ್ and ವಂಶಿಕಾ. ಗುಜರಾತ್ ರಾಜ್ಯದ ದಾಂಡಿಯಾ ನೃತ್ಯದೊಂದಿಗೆ ವೇದಿಕೆಯಲ್ಲಿ ಶೋಭಿಸ್ತಾ ಇದ್ದಾರೆ 2B ತರಗತಿಯ ವಿದ್ಯಾರ್ಥಿಗಳು. ಜೋರಾದ ಕೈ ಚಪ್ಪಾಳದೊಂದಿಗೆ ನಾವು ಅವರನ್ನು ಪ್ರೋತ್ಸಾಹಿಸೋಣ. ಜನಮನಸ್ಸುകൾ പരസ്പരം കൈമാറി અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात અને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा जहां सोगाड़ा तारा चबीला तारा रंगीला तारा रंग वेद जुए तारी बात सोगाड़ा तारा ओए चबीला तारा ओरे रंगीला तारा रंग वेद जुए तारी बात रे सोगाड़ा तारा ओरे चबीला तारा ओरे रंगीला तारा रंग वेद जुए तारी बात रे छुप छुप के तुम्हें देखा मैं करूं सारी सारी रात सारी सारी रात छुप छुप के मुझे देखा तू कर सारी सारी रात सारी सारी रात मिल जाए मुझको अगर साथ तेरा तो भूलूं मैं सारा जहां सोगाड़ा तारा चबीला तारा रंगीला तारा रंग वेद जुए तारी
ನಮ್ಮನ್ನು ಮನರಂಜಿಸಿದ 2B ತರಗತಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮುಂದೆ ಈ ವೇದಿಕೆಯಲ್ಲಿ 2A ತರಗತಿಯ ಹುಡುಗರ ನೃತ್ಯ. ಇದೀಗ ವೇದಿಕೆಯಲ್ಲಿ 2A ತರಗತಿಯ ಹುಡುಗರ ನೃತ್ಯ. दिन नाचा जो ट्विटर पे ट्रेंड हो गया, नासिक के ढोल पे धन 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 नाचा तो सबका दी एंड हो गया। मेरे इशारे पे तो दिन दिन नाचा जो ट्विटर पे ट्रेंड हो गया, नासिक के ढोल पे धन 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 नाचा तो सबका दी एंड हो गया। सारी दुनिया में एक ही फेमस है, मुंबई हो या और दिखा दूं तुझे मेरा वाला डांस, यह मेरा वाला डांस तो नाचू, यह मेरा वाला डांस तो नाचू, यह मेरा वाला डांस। एक तेरे खातिर ही दिल ये पॉसेसिव है, मैं तेरे पीछे पड़ा, असर तेरा मैसिव है। ನಮ್ಮನ್ನು ಮನರಂಜಿಸಿದ 2A ತರಗತಿಯ ವಿದ್ಯಾರ್ಥಿಗಳಾದ ಮೊಯ್ದೀನ್ ಅಶ್ಫಾನ್, ಮುಹಮ್ಮದ್ ರಾಜಿನ್, ರಿಹಾನ್ ಅಹಮದ್, ರೀತೀಶ್ ಕುಮಾರ್, ಪ್ರದೀಪ್ ಲಮಾನಿ ಇವರಿಗೆಲ್ಲ ಧನ್ಯವಾದಗಳು. ವೇದಿಕೆಯಲ್ಲಿ ಸಜ್ಜಾಗಿದ್ದಾರೆ ಅರಬಿಕ್ ನೃತ್ಯದೊಂದಿಗೆ 4A ಮತ್ತು B ತರಗತಿಯ ವಿದ್ಯಾರ್ಥಿನಿಗಳು. La
ಜೋರಾದ ಕೈಚಪ್ಪಾಳೆಯೊಂದಿಗೆ ಇವರನ್ನು ಪ್ರೋತ್ಸಾಹಿಸೋಣ. ಅರಬಿಕ್ ನೃತ್ಯ ಮಾಡಿ ನಮ್ಮನ್ನು ಅರಬಿಕ್ ಲೋಕಕ್ಕೆ ಕೊಂಡೊಯ್ದ 4A ಹಾಗೂ 4B ತರಗತಿಯ ವಿದ್ಯಾರ್ಥಿನಿಗಳಿಗೆ ಅಭಿನಂದನೆಗಳು. ಮುಂದೆ ಈ ವೇದಿಕೆಯಲ್ಲಿ 1A ತರಗತಿಯ ವಿದ್ಯಾರ್ಥಿನಿಗಳು ನೃತ್ಯದೊಂದಿಗೆ ಸಜ್ಜಾಗಿದ್ದಾರೆ. ಬಾನಂಗಳದಿ ಬೆಳಗಲು ಬಂದಿಹನು ಆ ಸುಂದರ ನೇಸರನು, ಮೋಹಕ ನೋಟವ ಬೀರಿ ಇಬ್ಬನಿಯಲೆ ಮುತ್ತಿನ ಮಳೆಗರೆದಿಹನು. ಹನಿ ಹನಿ ಇಬ್ಬನಿ ಎಂಬ ಸುಂದರ ಹಾಡಿಗೆ ಹೆಜ್ಜೆ ಹಾಕಲು ನಿಮ್ಮ ಮುಂದೆ ಬಂದಿದ್ದಾರೆ ಗೆಜ್ಜೆ ನಾದದೊಂದಿಗೆ 1A ತರಗತಿಯ ಪುಟಾಣಿ ಮಕ್ಕಳು. ನೃತ್ಯ ಮಾಡುವವರು ದಿಶಾ, ವೀನಾ ಲಮಾನಿ, ಅಮ್ನಾ, ಫಾತಿಮಾ ಶೈದಾ, ಫಾತಿಮಾ, ಮುಜ್ನಾ, ಆಸಿಫಾ ಮತ್ತು ಶ್ರೀನಿಧಿ. ಬಾಚಿ ಕುಡಿಯೋ ಆಸೆ, ಚಿಲಿ ತಿಳಿ ಹಕ್ಕಿ ನಿನ್ನ ಭಾಷೆ ಕಲಿಯೋ ಆಸೆ, ಮುಗಿಲ ತಂಪಲಿ ಕೊಳಲ ಇಂಪಲಿ ಹರಳೋ ಮುಗ್ಗಿನ ಹರಡೋ ಕಂಪಲಿ ಬೆರೆಯೋ ನೂರಾಸೆಯೋ ಬನ್ನಿ ನಿನ್ನ ಬಾಚಿ ಕುಡಿಯೋ ಆಸೆ, ಇನಿದನಿ ಗುಬ್ಬಿ ನಿನ್ನ ಭಾಷೆ ಕಲಿಯೋ ಆಸೆ. ಬಾಚಿ ಕುಡಿಯೋ ಆಸೆ, ಇನಿದನಿ ಗುಬ್ಬಿ ನಿನ್ನ ಭಾಷೆ ಕಲಿಸೋ ಆಸೆ. ನದಿಯೇ ಎಲ್ಲಿಗೆ
ಮಾತೆ ಮರವೇ ಏತಕ್ಕೆ ನಿಂತಲೆ ನಿಂತೆ ನಿನದು ಏನೇ ಕಥೆ ಮಳೆ ಬಿಲ್ಲಿನ ಮನೆ ಮಾಡೋಣ ಕುಳಿತು ಮಾತಾಡಲು ಹನಿ ಹನಿ ಇವ್ವನಿ ನಿನ್ನ ಬಾಚಿ ಕುಡಿಯೋ ಆಸೆ ಚಿಲಿಪಿಲಿ ಹಕ್ಕಿಯೇ ನಿನ್ನ ಭಾಷೆ ಕಲಿಯೋ ಆಸೆ ಮುಗಿಲ ತಂಪಲಿ ಕೊಳಲ ಇಂಪಲಿ ಹರಳೋ ಮುಗ್ಗಿನ ಹರಡೋ ತಂಪಲಿ ಬೆರೆಯೋ ನೂರಾಸೆಯೋ ಹನಿ ಹನಿ ಇವ್ವನಿ ನಿನ್ನ ಬಾಚಿ ಕುಡಿಯೋ ಆಸೆ ಸೂಪರ್ ಚಿಲ್ಡ್ರನ್. ಹನಿ ಹನಿ ಇಬ್ಬನಿಯನ್ನು ಬಾಚಿದ 1A ತರಗತಿಯ ವಿದ್ಯಾರ್ಥಿನಿಗಳಿಗೆ ಅಭಿನಂದನೆಗಳು. ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಉದಾರ ದೇಣಿಗೆಯನ್ನು ನೀಡಿದವರು ಶ್ರೀ ರಾಘವನ್ ಸರ್ ವಾಮಂಜೂರು 5,000, ಶ್ರೀ ಅಬ್ದುಲ್ ಸಾಜಿದ್ ವಾಮಂಜೂರು 5,000, ಶ್ರೀ ಸಮದ್ ಇಂಜಿನಿಯರ್ ವಾಮಂಜೂರು 3,500, ಶ್ರೀ ದಿನೇಶ್ ಸರ್ ವಾಮಂಜೂರು 500, ಶ್ರೀ ಪ್ರೇಮ ಟೀಚರ್ ಹೊಸಂಗಡಿ 2,000, ಶ್ರೀ ಸುರೇಶ್ BM ವಾಮಂಜೂರು 2,000, ಶ್ರೀ ಪಾರುಕ್ ಗ್ರ್ಯಾಂಡ್ ಆಡಿಟೋರಿಯಂ ಹೊಸಂಗಡಿ 3,000, MMK ಫರ್ನಿಚರ್ ಫೊಸೋಟು 300, ಅಮ್ಮ ಲಾಟರಿ ಹೊಸಂಗಡಿ 200, ವಿಜಯಕುಮಾರ್ ಹೊಸಂಗಡಿ 500, ಹರೋನ್ ಹೊಸಂಗಡಿ 200, ಗೋಲ್ಡ್ ಕಿಂಗ್ ಹೊಸಂಗಡಿ 2,000, ಫ್ಲೆಕ್ಸ್ ಪಾಯಿಂಟ್ ಹೊಸಂಗಡಿ 500, ಫ್ಯಾಮಿಲಿ ಸೂಪರ್ ಮಾರ್ಕೆಟ್ ಹೊಸಂಗಡಿ 100, BM ಹಾರ್ಡ್ವೇರ್ ಹೊಸಂಗಡಿ 1,000, ಶ್ರೀ ಅಶ್ರಫ್ ರಾಜಧಾನಿ ಜ್ಯುವೆಲ್ಲರಿ 2,000, ರಾಯಲ್ ಬೇಕರಿ ಹೊಸಂಗಡಿ 500, ಮೊಯ್ದೀನ್ ಕುಂಜಿ ಮಜಿಬೈಲ್ 1,000, ಮುಹಮ್ಮದ್ ಕುಂಜಿ ಚೆಕ್ ಪೋಸ್ಟ್ 2,000, ಬಾಲಚಂದ್ರ ಚೆಕ್ ಪೋಸ್ಟ್ 500, ಅಬ್ದುಲ್ ಮನಾಫ್ ಹೊಸಂಗಡಿ 2,000, ಮೊಹಮ್ಮದ್ ಕುಂಜಿ ಚೆಕ್ ಪೋಸ್ಟ್ 200, ಹಮೀದ್ ಚೆಕ್ ಪೋಸ್ಟ್ 200, ಆಯಿಷಾ ಚೆಕ್ ಪೋಸ್ಟ್ 200, ಮಾಡರ್ನ್ ಬೇಕರಿ ಹೊಸಂಗಡಿ 100, ಮಿಸ್ಟರ್ ರಾಜೇಶ್ BM ಓಮಂಜೂರ್ 1,000, ತಮಾಮ್ ಫರ್ನಿಚರ್ ಉಪ್ಪಳ 2,000, ಗ್ರೆನೈಟ್ ಬಜಾರ್ ಚೆಕ್ ಪೋಸ್ಟ್ 2,000, ಅಬ್ದುಲ್ ರಹಿಮಾನ್ ವಾಮಂಜೂರ್ 1,000, ಹರೀಶ್ ಮಾರುತಿ ಫ್ಲವರ್ ಸ್ಟೋರ್ ಹೊಸಂಗಡಿ 500, ನಿತಿನ್ ಕೋಟ್ಯನ್ ವಾಮಂಜೂರು 1,000, ರಶ್ಮಿತಾ ವಾಮಂಜೂರು 500. ಈ ವಾರ್ಷಿಕೋತ್ಸವಕ್ಕೆ ದೇಣಿಗೆಯನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಿದ ತಮಗೆಲ್ಲರಿಗೂ ಶಾಲಾ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇದೀಗ ವೇದಿಕೆಯಲ್ಲಿ ಸಜ್ಜಾಗಿ ನಿಂತಿದ್ದಾರೆ 2A ತರಗತಿಯ ವಿದ್ಯಾರ್ಥಿನಿಗಳು. ಎಲ್ಲೋ ಜಿನುಗಿರುವ ನೀರು, ಎಲ್ಲೋ ಝರಿಯಾಗಿ ಹರಿದು, ಎಲ್ಲೋ ಸಾಗರವ ಸೇರೋ ಪ್ರೀತಿಯಿಂದ ಎಂಬ ಮೋಹಕ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ 2A ತರಗತಿಯ ವಿದ್ಯಾರ್ಥಿನಿಗಳು.
ಅಭಿನಂದನೆಗಳು 2A ತರಗತಿಯ ವಿದ್ಯಾರ್ಥಿನಿಯವರಿಗೆ. ಮುಂದೆ ಈ ವೇದಿಕೆಯಲ್ಲಿ 4A ತರಗತಿಯ ಬಾಯ್ಸ್ ಡ್ಯಾನ್ಸ್. ಹಲವು ಹಾಡುಗಳನ್ನು ಸಂಯೋಜಿಸಿದ ಹಾಡಿಗೆ ಹೆಜ್ಜೆ ಹಾಕಲು ಮುಂದೆ ಬರುತ್ತಿದ್ದಾರೆ 4A ತರಗತಿಯ ವಿದ್ಯಾರ್ಥಿಗಳು ಅಬ್ದುಲ್ ರೆಹಮಾನ್, ದಿಶಾನ್, ಹರೀಶ್ ಲಮಾನಿ, ಮೂಸಾ ಶಾಮಿಲ್, ಶ್ರಾವಣ್, ಮುಹಮ್ಮದ್ ಶಹಂ. రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి సోగులాడి స్వప్న సుందరి నీ మడత సూపు మా పటేల మల్లె పందిరి రచ్చరాజు గుండె ఊపిరి నీ వంక చూస్తే గుండెలోన డీరి డిరిడిరి తుపాకి పెంచి ఆమె తింగని చిట్టి మగజాతి నట్ట మడత పెట్టి ఆ కుర్చీని మార్చా పెట్టి దానికేమో మేకలిస్తివి మరి నాకేమో సన్న బియ్యం నువ్వు కలిస్తివి మేకలేమో వందలుగా మందలుగా పెరిగిపాయ నాకిచ్చిన నూకలేమో ఒక్క పూట కరిగిపాయ ఆడపచ్చరాళ్ళ జూకాలిస్తివి మరి నాకేమో చుక్కగళ్ళ కోకలిస్తివి దాని చెవిలో జూకాలేమో దగా దగా మెరిసిపాయ నాకు పెట్టిన కోకలేమో పీలికలై సిరిగిపాయ ఏం రసిక రాజువో మరి నా దాసు బావ నీతో ఎప్పుడింత కిరికిరి ఏం రసిక రాజువో మరి నా దాసు బావ నీతో ఎప్పుడింత కిరికిరి ఆ కుర్చీని మార్చా పెట్టి సోగులాడి స్వప్న సుందరి మా పటేల మల్లె పందిరి రచ్చరాజు గుండె ఊపిరి గుండెలోన డీడి 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 డీ ఏందంతా చూస్తున్నా ఇక్కడ ఎవడి బాధలు కాడే లిరిక్ రైటర్ రాసుకోండి మాడతెట్టి పాడండి. ఆ కుర్చీని మార్చా పెట్టి ಮೋಹಕ ನೃತ್ಯದೊಂದಿಗೆ ನಮ್ಮನ್ನು ಮನರಂಜಿಸಿದ 4A ತರಗತಿಯ ಹುಡುಗರಿಗೆ ಅಭಿನಂದನೆಗಳು. ಸ್ಕೂಲ್ ಡೆವಲಪ್ಮೆಂಟ್ ಯೋಜನೆಗೆ ದೇಣಿಗೆ ನೀಡಿದವರು ಲಕ್ಕಿ ಸ್ಟಾರ್ ಕ್ಲಬ್ ಹೊಸಂಗಡಿ 50,000, ಬ್ರದರ್ಸ್ ಕ್ಲಬ್ 20,000, ಬಾಡೇಮಾರ್ ಫ್ಯಾಮಿಲಿ ಅಂಡ್ ಗ್ರೂಪ್ 20,000,
ನೆರೆಕರೆ ಫ್ರೆಂಡ್ಸ್ 9,000, ವಿನಾಯಕನ್ ಸರ್ 5,000, ದಿನೇಶ್ ಸರ್ 5,000, ರಾಘವನ್ ಸರ್ 5,000 ಹಾಗೂ ನಮ್ಮ ಶಾಲಾ PTA 6,300. ಶಾಲಾ ಡೆವಲಪ್ಮೆಂಟ್ ಯೋಜನೆಗೆ ದೇಣಿಗೆ ನೀಡಿದ ತಮಗೆಲ್ಲರಿಗೂ ಶಾಲಾ ಪರವಾಗಿ, ಶಾಲಾ ಡೆವಲಪ್ಮೆಂಟ್ ಕಮಿಟಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಈ ವೇದಿಕೆಯಲ್ಲಿ 4A ತರಗತಿಯ ವಿದ್ಯಾರ್ಥಿನಿಗಳ ನೃತ್ಯ. ಸಿನಿಮ್ಯಾಟಿಕ್ ನೃತ್ಯದೊಂದಿಗೆ 4A ತರಗತಿಯ ವಿದ್ಯಾರ್ಥಿನಿಗಳು ಈಗ ವೇದಿಕೆಯಲ್ಲಿ ಸಜ್ಜಾಗಿದ್ದಾರೆ. जानू वानू जो कहता है बीवी तेरी हूँ लगता है सामे मोर सामे। मैं सामी सामी जो कहती हूँ मर्द मेरा तो लगता है सामे मोर सामे। तेरे पीछे पीछे चलूं जैसे, तेरे पीछे पीछे चलूं जैसे मंदिर की सीढ़ी पे चढ़ूं सामे। तेरे बगल बैठूं ऐसे जैसे शिव के बगल गौरी मोर सामे। वो डगर जहाँ तेरी नजर ले जाए रे प्रेम नगर सामे ऐसा में। अरे सामे आजा सामे बलम सामे परम सामे सनम सामे। अरे सामे आजा सामे बलम सामे परम सामे सनम सामे। రంగానంటూనే చిన్నదో చిన్నదో
పిల్లదో పిల్లదో రమణాలంటూనే చిన్నదో చిన్నదో రాములరి గుడికొచ్చే చిన్నదో చిన్నదే రమణాలంటూనే చిన్నదో చిన్నదో రాములరి గుడికొచ్చే చిన్నదో చిన్నదే ಅಮೋಘ ನೃತ್ಯ ಮಾಡಿ ನಮ್ಮನ್ನು ರಂಜಿಸಿದ 4A ತರಗತಿಯ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು. ಇದೀಗ ಈ ವೇದಿಕೆಯಲ್ಲಿ 4B ಹಾಗೂ 3B ತರಗತಿಯ ಹುಡುಗರ ದಪ್ಪುಮುಟ್ಟು. ഇസ്ലാം മത വിശ്വാസികൾക്കിടയിൽ പ്രചാരത്തിലുള്ള ഒരു കലാരൂപമാണ് ദഫ്മുട്ട്. മനോഹരമായ മതഗീതങ്ങൾക്ക് ചടുലമായ ഭാവതാളങ്ങൾ നൽകി കാണികളെ അമ്പരിപ്പിക്കാനെത്തുന്നു GLPS വാമഞ്ചൂർ 3-4 ക്ലാസുകളിലെ പിഞ്ചോമനകൾ. മുഹമ്മദ് തമീം, മുഹമ്മദ് തോയിബ്, മുഹമ്മദ് ഇസ്മായിൽ, ഇസാൻ അബ്ദുള്ള, മുഹമ്മദ് ഹനാൻ, മുഹമ്മദ് സാലിഹ്, ദിൽ മുഹമ്മദ്, മുഹമ്മദ് യാസിൻ, മുഹമ്മദ് ഷായിം, മുഹമ്മദ് റാസിഖ്, Musa Shamil and Abdul Rahman BS. Allah Allah ya Zal Jalale ആലങ്ങൾ കുടയോൻ നീയേ. അല്ലാ അല്ലാ വാഹിദയാനൂരേ ഈമാന്റെ വഴി കാട്ടണേ. ദിനമഞ്ചും തിരുമുമ്പിൽ സുജൂദേകും ഹൃദയത്തിൻ വരം നൽകി തണലേകോ റാഹിമായോനേ. വരം നൽകി തണലേകോ റാഹിമായോനേ. ജന്നാത്തുൽ ഫിർദൗസിൽ പന്തലൊന്നൊരുങ്ങ
പച്ചക്കുബക്കരികിൽ ചെന്നിടണം, പാവന റൗദയിലെത്തിയിടണം, പുണ്യനബിയിൽ സലാം ചൊല്ലണം, പിരിശത്തിൽ മദീനത്ത് കൂടിയിടണം. പച്ചക്കുബക്കരികിൽ ചെന്നിടണം, പാവന റൗദയിലെത്തിയിടണം, പുണ്യനബിയിൽ സലാം ചൊല്ലണം, പിരിശത്തിൽ മദീനത്ത് കൂടിയിടണം. ഹുജ്റത്തു ഷരീഫ കണ്ടിടാനും, കൽബുള്ളിലെ ഹാജത്ത് നിറവേറ്റാനും. ഹുജ്റത്തു ഷരീഫ കണ്ടിടാനും, കൽബുള്ളിലെ ഹാജത്ത് നിറവേറ്റാനും, സ്വർഗീയ രാമത്തിൽ നിന്നിടാനും, സുബ്ഹാനെ കനിയേണം ചെന്നിടാനും, സ്വർഗീയ രാമത്തിൽ നിന്നിടാനും, സുബ്ഹാനെ കനിയേണം ചെന്നിടാനും. പച്ചക്കുബക്കരികിൽ ചെന്നിടണം, പാവന റൗദയിലെത്തിയിടണം, പുണ്യനബിയിൽ സലാം ചൊല്ലണം, പിരിശത്തിൽ മദീനത്ത് കൂടിയിടണം. വാവ്, അതിഗംഭീരം.
ನಮ್ಮ ಶಾಲಾ ವಾರ್ಷಿಕೋತ್ಸವದ ಕೊನೆಯ ನೃತ್ಯ ಇದೀಗ ಒಪ್ಪನ. ಇಲ್ಲಿಗೆ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ನಾವು ತೆರೆ ಎಳೆಯಲಿದ್ದೇವೆ. ನಾಲ್ಕು ಬಿ ಹಾಗೂ 3B ತರಗತಿಯ ವಿದ್ಯಾರ್ಥಿನಿಯರಿಂದ ಒಪ್ಪನ. വേദിയെ ധന്യമാക്കിക്കൊണ്ട് മണവാട്ടിയും കൂട്ടരും നിങ്ങളുടെ മുന്നിലെത്തുന്നു. 3-4 ക്ലാസ്സിലെ പെൺകുട്ടികൾ അവതരിപ്പിക്കുന്ന ഒപ്പന. പാർട്ടിസിപ്പൻസ് ഫാത്തിമത്ത് ഹൈബ, ഫാത്തിമത്ത് വഫിയ, ആയിഷ അലീസ, ഫാത്തിമ ഐ, റീഹ ഫാത്തിമ, അൻവിത കേവി ആൻഡ് സൈനബ അസ്ലഹ. പരിശന്ത് പറയാനാ പതിമക്കത്തശകി പൊലിവേറും തൃക്കല്യാണ സുദീനമല്ലോ. ചേലിൽ പുന്നാര ഹദീജാബി ചമഞ്ഞുവല്ലോ. പരിശന്ത് പറയാനാ പതിമക്കത്തശകി പൊലിവേറും തൃക്കല്യാണ സുദീനമല്ലോ. ദേവി പുന്നാര ഹദീജാബി ചമഞ്ഞുവല്ലോ. ചമയങ്ങളജബാണെ സുബർക്കത്തിനതൃപ്പമേ ചൊർക്കേറും തൃക്കല്യാണ പദവിയാണെ. ചൊങ്ക് ചൊങ്കോട് ചേരും നല്ല പൊരുത്തമാണേ. ചമയങ്ങളജബാണെ സുബർക്കത്തിനതൃപ്പമേ ചൊർക്കേറും തൃക്കല്യാണ പദവിയാണെ. ചൊങ്ക് ചൊങ്കോട് ചേരും നല്ല പൊരുത്തമാണേ. ആണോവരാറ്റലം ത്വഹാത്തൻ പൊൻതരുൾ പൂവി ആലങ്ങളാകെയും വാഴ്ത്തിയ കല്യാണോ. ആണോവരാറ്റലം ത്വഹാത്തൻ പൊൻതരുൾ പൂവി ആലങ്ങളാകെയും വാഴ്ത്തിയ കല്യാണോ. വാഴ്ത്തിയ കല്യാണം നല്ലാർകൾ തന്തിന പാടി വല്ലിയാൾ മല്ലിക മുല്ലയിൽ ഭംഗിസോ. വാഴ്ത്തിയ കല്യാണം നല്ലാർകൾ തന്തിന പാടി വല്ലിയാൾ മല്ലിക മുല്ലയിൽ ഭംഗിസോ. ഭംഗീസം കൊണ്ടാടും സന്തോഷ വല്ലികളാലെ ബൽക്കീസും ചേലഞ്ചും മുഞ്ചീസുലൈഖാബി. ഭംഗീസം കൊണ്ടാടും സന്തോഷ വല്ലികളാണ് ബൽക്കീസും ചേലഞ്ചും മുഞ്ചീസുലൈഖാബി. പാത്തൂരി വെൺകട്ടാലോചിച്ച അനേകമ്പർ വന്നാനേ അവൾക്ക്. വളരെ പരിഷ്കാരനായൊരു മാപ്പിള ആകണമെന്നാണ്. പഠിപ്പും പാടമില്ല എങ്കിലും പച്ച പരിഷ്കാരനാകാനേ ദുആകൾ. പഠിച്ചവനോട് എപ്പോഴും തേടിക്കൊണ്ടെങ്ങനെ കാലം കഴിച്ചാനേ.
കെട്ടാൻ നിപ്പാണേ പടിയോരം വെള്ളിപ്പല്ല കെത്തി തിന്നാണേ വീട്ടാരും കൂട്ടുണ്ട് നാട്ടാരും കൂടെയുണ്ട് ആശിച്ചോരെല്ലാരും കൂടിയിട്ടുണ്ടേ ആശപ്പും കൊട്ടാരം വിണ്ണോരം മുട്ടിയിലെ ചിങ്കാരപ്പട്ടും ചുറ്റിച്ചേലിൽ വട്ടപ്പൊട്ടും കുത്ത് പിന്നു കെട്ടിക്കൊണ്ടേ പോകാം ചില്ലം ചില്ലാന കണ്ടോ ഇവിടെ ഇന്ന് കുരുവികൾക്ക് മംഗളം കൂടെ കളി പറഞ്ഞ് നൊറ പറഞ്ഞു ഞങ്ങളും കണ്ടോ ഇവിടെ ഇന്ന് കുരുവികൾക്ക് മംഗളം കൂടെ കളി പറഞ്ഞ് നൊറ പറഞ്ഞു ഞങ്ങളും കുളിരും മധുവിധുവിൽ കള്ളനോട്ടമൊന്നെറിഞ്ഞ് ചെക്കനങ്ങനെ അതിമനോഹരമായ ദൃശ്യവിരുന്നൊരുക്കിയ കുരുന്നുമക്കൾക്ക് 1000 അഭിനന്ദനങ്ങൾ. ഗുഡ് ഈവനിങ് ഓൾ. അതിമനോഹരമായിരുന്നു ഇന്നത്തെ സായാഹ്ന സന്ധ്യയിൽ നമ്മുടെ GLPS വാമഞ്ചൂറിൻ്റെ ബട്ടർഫ്ലൈസ്. ഡിയർ ബട്ടർഫ്ലൈസ്, നിങ്ങൾ വളരെ മനോഹരമായി തന്നെ ആടിത്തിമർത്തു. ഗിവ് എ ബിഗ് ഹാൻഡ് ടു അവർ ചിൽഡ്രൻ. തീർച്ചയായും വളരെ മനോഹരമായിരുന്നു നമ്മുടെ പിഞ്ചോമന കുഞ്ഞുങ്ങൾ ഇവിടെ സ്റ്റേജിൽ അവരുടെ കഴിവുകൾ നമ്മുടെ മുമ്പിൽ പ്രദർശിപ്പിച്ചത്. ഇതിന്റെ പിന്നിൽ പ്രവർത്തിച്ച രക്ഷകർത്താക്കൾ, അതായത് സപ്പോർട്ട്, എല്ലാവിധ സപ്പോർട്ടുകളും നൽകിയ പ്രിയപ്പെട്ട രക്ഷകർത്താക്കൾ, നിങ്ങൾക്കും 1000 നന്ദി. ഗിവ് എ ബിഗ് ക്ലാപ്പ് ടു ദ പാരന്റ്സ്. നോ, മതിയാവില്ല, ദാറ്റ് ഈസ് നോട്ട് ഇനഫ്. പക്ഷേ നമ്മുടെ മക്കളെ ഇത്രയും നല്ല രീതിയിൽ വേദിയിൽ പരിപാടികൾ അവതരിപ്പിക്കാൻ അതിന്റെ പിന്നിൽ പ്രവർത്തിച്ച വലിയൊരു ശക്തിയുണ്ട്. ദാറ്റ് ഈസ് ദ ടീം വാമഞ്ചൂർ. HMന്റെ കീഴിലുള്ള മുഴുവൻ ടീച്ചേഴ്സിനും ഗിവ് എ ബിഗ് ക്ലാപ്പ് ടു ദം. ടീച്ചേഴ്സിനെ എല്ലാവരെയും വളരെ സ്നേഹാദരവോടുകൂടി വേദിയിലേക്ക് ക്ഷണിക്കുന്നു. അവർ നാഷണൽ അന്തം അവതരിപ്പിക്കണം. വേദിയിലേക്ക് HM സിൽവിയ മൊntero, സീനിയർ അസിസ്റ്റന്റ് ശോഭ ടീച്ചർ, സുബൈദ മാഡം, പ്ലീസ് കം. സുബൈദ മാഡം. നെക്സ്റ്റ് മമത, നെക്സ്റ്റ് അഖില, നെക്സ്റ്റ് സൗമ്യ ടീച്ചർ, ബി ഫാത്തിമ ടീച്ചർ, റൂഫ ടീച്ചർ, ദെൻ നമ്മുടെ ഹാജിറ, പ്രസീദ ടീച്ചർ, പ്ലീസ് കം. And PDC Mr. Amar, please come to the stage. Aila, frame is not completed. Our great Akka, please come to the stage. നമ്മുടെ മക്കൾക്ക് നല്ല രുചികരമായ ഭക്ഷണം ഉച്ചക്കൊക്കെ നൽകിക്കൊണ്ട് നമ്മുടെ പ്രിയപ്പെട്ട കുട്ടികളുടെ അക്ക, പ്രിയപ്പെട്ട കുട്ടികളുടെ അമ്മയായ അക്കയെ വളരെ സ്നേഹാദരവോടുകൂടി സ്റ്റേജിലേക്ക് സഹർഷം സ്വാഗതം ചെയ്യുന്നു. Then ഹാജിറ ടീച്ചർ, പ്ലീസ് കം ടു ദ സ്റ്റേജ് ഇമ്മീഡിയറ്റ്ലി, പ്ലീസ് കം. നിങ്ങൾക്ക് കാണാം ഈ സ്റ്റേജിലിരിക്കുന്ന ഇവരാണ് നമ്മുടെ മക്കളുടെ ഈ കഴിവുകൾ പുറത്തെടുക്കുന്നതിന് വേണ്ടി ആഹോരാത്രം പരിശ്രമിച്ച ഇതിന്റെ ശില്പികൾ. സോ വൺസ് അഗൈൻ ഗിവ് എ ബിഗ് ക്ലാപ്പ് ടു ദം.
ഇവരാണ് ഫില്ലേഴ്സ്. ഇവർ നേരത്തെ ഉദ്ഘാടന സെക്ഷൻ മുതൽ പറയുന്നുണ്ടായിരുന്നു ഇവിടെ അടുത്ത വർഷം UKG ആരംഭിക്കുന്നു. വിവിധ പ്രോഗ്രാമുകൾ, പുതിയ സംരംഭങ്ങൾ ഈ GLPS വാമഞ്ചൂറിന്റെ മുറ്റത്തേക്ക് വരികയാണ്. തീർച്ചയായും നമുക്ക് എല്ലാവർക്കും കൈകോർത്ത് മുന്നോട്ട് നീങ്ങാം. മുന്നോട്ടുള്ള ഗമനത്തിൽ മുഴുവൻ രക്ഷകർത്താക്കളും നാട്ടുകാരുടെയും പൂർണ്ണമായ സഹകരണം ഇവർക്ക് നൽകേണ്ടതാണ്. They are the pillars of വാമഞ്ചൂർ. Give a big clap to them. എത്ര പുകഴ്ത്തിയാലും ഇവരെ മതിയാവില്ല. ഇവരാണ് the pillars of this വാമഞ്ചൂർ. തീർച്ചയായും PTC അമറാണ് ഇവർക്ക് പിന്നിലുള്ളത്, പ്രവർത്തിച്ചുകൊണ്ടിരിക്കുന്നത്. സോ ഇവരാണ് നമ്മുടെയൊക്കെ ഈ നാടിന്റെ ഒക്കെ രോമാഞ്ചവും ആവേശവുമാണ്. ഇന്നത്തെ സായാഹ്ന സന്ധ്യയിൽ 3:30 മണിക്ക് ആരംഭിച്ച പരിപാടി ഇപ്പോൾ കൃത്യം 9 മണിയാകുമ്പോഴേക്കും നമ്മുടെ എത്ര മനോഹരമായിരുന്നു. വാട്ട് ഈസ് യുവർ ഒപ്പീനിയൻ അബൌട്ട് ദിസ് പ്രോഗ്രാം? എന്താണ് നിങ്ങളുടെ രക്ഷകർത്താക്കളും ഓഡിയൻസിന് പറയാനുള്ളത്? സൂപ്പർ ആയിരുന്നു. ഓക്കെ വെരി നൈസ്, ഇറ്റ് വാസ് വെരി സൂപ്പർ പ്രോഗ്രാം. ഇതാണ് നമുക്ക് വിജയം നൽകി നിങ്ങളുടെ സപ്പോർട്ടാണ്. ഇനിയും എല്ലാ രക്ഷകർത്താക്കളും നിങ്ങൾക്ക് അറിയാം, നേരത്തെ നമ്മുടെ LSS വാങ്ങിയ 2 വിദ്യാർത്ഥികൾ, ഒരു വിദ്യാർത്ഥിനിയും അവർക്കും അനുമോദനം കിട്ടിയും. ഇത്രയും മനോഹരമായ ഒരു ക്യാമ്പസിലാണ് നമ്മുടെ മക്കൾ പഠിക്കുമ്പോൾ നിങ്ങൾക്ക് അഭിമാനം തോന്നുന്നില്ലേ? തീർച്ചയായും ഇനിയും ഭാവിയിലും ഇതുപോലുള്ള സ്കോളർഷിപ്പ് ജേതാക്കളെ ഇനിയും നമുക്കുണ്ടാക്കണം. അതുകൊണ്ട് മുഴുവൻ സമയത്തും രക്ഷകർത്താക്കളോട് പറയാനുള്ളത് ഇവർക്ക് പിന്തുണ കൊടുത്തുകൊണ്ട് നിങ്ങൾ സദാസമയത്തും വേണമെന്ന് ഉണർത്തിക്കൊണ്ട് ഒരിക്കൽ ഉണർത്തുന്നു. മൈൽസ് ടു ഗോ ബിഫോർ ഐ സ്ലീപ് ആൻഡ് മൈൽസ് ടു ഗോ ബിഫോർ ഐ സ്ലീപ്. ഇന്നത്തെ സായാഹ്ന സന്ധ്യയിൽ ആരംഭിച്ച പരിപാടി ദ ഡാർക്ക് ഇപ്പോൾ ഇരുട്ടിലേക്ക് നീങ്ങിക്കൊണ്ടിരിക്കുന്നു. സോ നമ്മുടെ ഓമഞ്ചൂർ ടീമുകൾ നാഷണൽ അന്തം അവതരിപ്പിച്ചുകൊണ്ട് നമുക്ക് തൽക്കാലം വിടാം. ശുഭരാത്രി. ഹാപ്പി സ്വീറ്റ് ഡ്രീംസ്. ಜಿಯಾದ್ ಮಾಷೆ ನಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸಿ ಬಿಟ್ರಿ. ಧನ್ಯವಾದಗಳು. ನಮ್ಮ ಇಂದಿನ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ಸಹಕರಿಸಿದ ನಮ್ಮೆಲ್ಲ ರಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಇಂದಿನ ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಬ್ರದರ್ಸ್ ಕ್ಲಬ್ಬಿನ ಎಲ್ಲ ಭಾರವಾಹಿಗಳಿಗೂ, ಅದೇ ರೀತಿ ನಮ್ಮ ಊರಿನ ವಿದ್ಯಾಭಿಮಾನಿ ಬಂಧುಗಳಿಗೂ, ನಮ್ಮ ಮೀಡಿಯಾ ನೇರ ಪ್ರಸಾರವನ್ನು ನಡೆಸಿಕೊಟ್ಟಂತಹ ನಮ್ಮ ಮೀಡಿಯಾದವರಿಗೂ, ಅದೇ ರೀತಿ ಅಚ್ಚುಕಟ್ಟಾಗಿ ಬೆಳಕು ಧ್ವನಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಅಮ್ಮ ಲೈಟ್ ಅಂಡ್ ಸೌಂಡ್ಸಿನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಶಾಲಾ ಪರವಾಗಿ ಅರ್ಪಿಸ್ತಾ ಇದ್ದೇನೆ.